देवर देव कृपाकरना पावन चरित पुण्योदयना भावज विषय के सिलुगतना गोविंद गिरि जय वर सुतना सुर मुनि नमित सर्वेश्वरना सुरमुनि नमित सर्वेश्वरना भरित सिद्धिय नीव भवहरना परमात्म दुरित भयंकरना वरमद पूर विघ्नेश्वरना ನೆನೆಯಿರು ಜನರೆಲ್ಲ ಗುಣಯುತನ ಗಣಮೂರ್ತಿ ಮದವೂರ ಗಣನಾಥನ ತೋಮನ ದಿನ್ನ ದೈ ದಿನ್ನ ದೈ ದಿನ್ನತ ದಿದ್ದನ ದಿನ್ನ ದೈ ದಿನ್ನ ದೈ ದಿನ್ನತ ದಿದ್ದನ ದಯ್ಯತ ತೋತನ ದಯ್ಯತ ತೋತನ ದಯ್ಯತ ದಿದ್ದನ ದಯ್ಯತ ದಿದ್ದನ ದಯ್ಯತ ತದೈ ದಯ್ಯತ ದಿದೈ ದಯ್ಯತ ತದೈ ದಯ್ಯತ ತದೈ ದಿನದ ದಿನದೈ ದಿನದ ದಿನದೈ ದೈ 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 ತತ್ತ ಗಜಮುಖನ ನಿನ್ನ ಪಾದವ ನೆನೆವೆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೆ ಮೂಜಿಕ ವಾಹನ ಮೋದಕ ಹಸ್ತ ಪಾಜ ಕುಜದರ ಕಮಲ ಪ್ರಶಸ್ತ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಬುದ್ಧಿ ಪ್ರದಾಯಕ ಪುಸ್ತಕಧಾರಿ
ತದೈದಯತ ಶ್ರೀದೈದಯತ ತದೈದಯತ ತದೈದಿನದಾದಿನದೈದಿನದಾದಿನದೈ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 ದ
ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿಜಯಳ ಬಾಲ ನೆನೆಸಿ ಬಾಲಗಿರಿಜಯಳ ಬಾಲ ನೆನೆಸಿ ಭುಜಾಲ ವರಿದ ಜಯಶೀಲನೆಯನ್ನ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ದಿಗ್ಗನ 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 ದಯ್ಯತ ದೊಂತನ 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 ದಯ್ಯತ ತತೋ ತತೋ ದೊಂತನ ದಯ್ಯತ ತದೀಂ ತದೀಂ ದಿಗ್ಗನ ದಯ್ಯತ ದಿಗ್ಗನ ದಯ್ಯತ ದೊಂತನ ದಯ್ಯತ ದೊಂತನ ದಯ್ಯತ ದಿಗ್ಗನ ದಯ್ಯತ ತದೈದಯತ ದಿದೈದಯತ ತದೈದಯತ ತದೈದನದ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯಮ್ಮನವರವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯಮ್ಮನವರವರು ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ನಂಬಿದಂತ ಭಕ್ತರ ಮೇಲೆ ಕೊಟ್ಟಿರುವ ತಿರುವಡಿ ನಮ್ಮದ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವದೇವರು ಮತ್ತು ಶ್ರೀ ಮಹಾಗಣಪತಿ ದೇವದೇವರು ಗಜಾನಂದಗಣಗಣಮೇವಿತಂ ಕಪಿತ್ತಜಂಬೋಪಲಸಾರಭಕ್ಷಿತಂ ಉಮಾನಂದಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾರಪಂಕಜಂ. ನಂಬಿದಂತ ಭಕ್ತರ ಮೇಲೆ ಕೊಟ್ಟಿರುವ ತಿರುವಡಿ ಗಂಧದ ಪ್ರಸಾದ. ಸ್ಥಳದಲ್ಲಿ ವಾಸವಾಗಿರುವ ಶ್ರೀ ಪಂಚಲಿಂಗೇಶ್ವರ ದೇವದೇವರು ಮತ್ತು ಶ್ರೀ ಪಂಚಲಿಂಗೇಶ್ವರ ದೇವದೇವರು ನಂಬಿದಂತ ಭಕ್ತರ ಮೇಲೆ ಕೊಟ್ಟಿರುವ ತಿರುನುಡಿ ಗಂಧದ ಪ್ರಸಾದ. ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವದೇವರುಗಳು ಸಕಲ ದೇವದೇವರುಗಳು ನಂಬಿದಂತ ಭಕ್ತರ ಮೇಲೆ ಕೊಟ್ಟಿರುವ ತಿರುನುಡಿ ಗಂಧದ ಪ್ರಸಾದ. ಶ್ರೀ ಸನತ್ ಕುಮಾರ್ ಶೆಟ್ಟಿಯವರು ಅರ್ತಿಗಾರರ ಕುಶಲಗಾರರ ಮೋಜಿಗಾರರ ನಮ್ಮ ಮೇಲೆ ಕೊಟ್ಟಿರುವ ಪಟ್ಟೇಶ
ಕೃಷ್ಣನ
ದಿನ ತೈ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ತೈ ತತ್ 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 ತೂಂಗ ತೂತ ದಿನ ತೈ ಕಣ್ಣ ಮುಚ್ಚಾರು ನಿದ್ರೆ ಬಣ್ಣಿಸಿ ಮಾತನಾಡಲು ಸೇರದಿನಾಗಿ ಹೋಗಿ ಹೇಳಮ್ಮ ಹೊತ್ತು
ಅಂಬರು ಹದಳನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಗಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಅಂಬನಿದೆಯ ಧ್ವಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಬಡಮಡುತ್ತ ವರ್ಣಿಪೆನಿ ಕಥಾಮೃತವ ಬಳಿರೆ ಪರಾಕ್ರಮ ಗಂಟೀರವ ಇರುವಂತಹ ಸ್ಥಳ ಅಮರಾವತಿಗೆ ಎಂದು ಕೇಳಿದ್ದೀರಿ. ದೇವೇಂದ್ರ ಮಹಾಪ್ರಭುಗಳು ನಾನೇ ಸರಿ. ಹೊರಟು ಬಂದ ಕಾರ್ಯಕಾರಣ ವಿಚಾರವೇ ಇಲ್ಲ. ಧರಣಿ ಪಾಲಕ ಕೇಳು.
ಭಾಗ್ಯವು ಎಲ್ಲರ ಜೀವನದಲ್ಲಿ ಲಭಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ವಸುಂಧರೆಯಲ್ಲಿ ಜನಿಸಿದ ಕ್ಷಣ ಕೆಲವರು ಯೋಗವನ್ನು ಭಾಗ್ಯವನ್ನು ಪಡೆದುಕೊಳ್ಳುತ್ತಾರೆ. ಯೋಗ ಇದ್ದವರಿಗೆ ಭಾಗ್ಯ ಒಲಿದು ಬರುವುದಿಲ್ಲ, ಭಾಗ್ಯ ಒಲಿದವರಿಗೆ ಯೋಗ ಕೂಡಿ ಬರುವುದಿಲ್ಲ ಎನ್ನುವಂತ ಗಾದೆ. ಹಾಗಿದ್ದರೆ ಪುರಂದರ ನಾಮಕನಾದ ನಾವೆಲ್ಲರೂ ಈ ಕಾಲದಲ್ಲಿ ಯೋಗ ಭಾಗ್ಯಗಳೆರಡನ್ನು ಪಡೆದುಕೊಂಡಿದ್ದೇವೆ ಎನ್ನುವಾಗ ಸಂತೋಷ. ತಂದೆಯವರಂತೆ ಕಾರಣದಲ್ಲಿದ್ದು ತಪಸ್ಸನ್ನಾಚರಿಸುವುದಕ್ಕೆ ನನ್ನ ಮನಸ್ಸು ಒಡಂಬಡಲಿಲ್ಲ. ಉನ್ನತವಾದಂತಹ ಸಾಧನೆಯನ್ನು ಮಾಡಬೇಕು ಎನ್ನುವ ಹಾಗೆ ಬಾಲ್ಯದ ಸಿರಿ ನನ್ನದು. ಕಾರುಣ್ಯ ಮಾರ್ಗವನ್ನೇ ಅನುಸರಿಸಿ ವೇದವಂತ ಪರ್ವತವನ್ನು ಸೇರಿ ಶತಾದ್ವರವನ್ನು ಕೈಗೊಂಡು ಮೂರು ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರನಾದೆ. ಜಗಕ್ಕೆ ಹಿತವನು ಶಕ್ರ ಎನ್ನುವ ನೆಗಲ್ತಿಗೆ ಇವತ್ತು ನಾನು ಬಂದವನಿದ್ದೀನಿ. ಆದ್ದರಿಂದಲೇ ಮೂರು ಲೋಕದವರು ಕೊಂಡಾಡುತ್ತಿರುವ ವಿಚಾರ ಸಂತೋಷಕ್ಕೆ ಸಾಗರವಾಗಿ, ಆನಂದಕ್ಕೆ ಆಗರವಾಗಿ ಇದೇ ನಮ್ಮ ನಾಲ್ಕಲೋಕ ಎನ್ನುವ ಹಾಗೆ. ಒಂದೊಂದು ದಿಕ್ಕಿಗೆ ಅಧಿಕಾರಿಗಳನ್ನೆನಿಸಿದಂಥ ನಿಮ್ಮ ಯೋಗ್ಯತೆಯೂ ಕೂಡ ನನ್ನದಾದಂಥ ಉದ್ಯೋಗಕ್ಕೆ ಸಹಕಾರಿ ಇದ್ದ ಕಾರಣ ಯಾರೂ ನಮ್ಮ ಸುಧರ್ಮ ಸಭೆಯಲ್ಲಿ ಲೋಕದೋಷವನ್ನು ಕಂಡುಕೊಂಡವರಲ್ಲ. ಕಿನ್ನರರು, ಕಿಂಪುರುಷರು, ಮೃಗಸಾಧ್ಯಗರರು, ಗಂಧರ್ವರು ಮೊದಲಾದವರು ನೆರೆದಂತಹ ಪುಣ್ಯ ಸಭೆಯೇ ನಮ್ಮ ಈ ಸ್ವರ್ಪನ ಧರ್ಮಸಭೆ, ಹೌದಲ್ಲ? ಹಾಗಿದ್ರೆ ಅಂಬಾದಿ ನಾರ್ಯರು ಇದೀಗಲೇ ಬಂದು ತನ್ನ ಯಥಾಸ್ಥಾನವನ್ನು ಸೇರಿಕೊಂಡವರಿದ್ದಾರೆ. ನಮ್ಮಲ್ಲಿ ಏನು ಕೊರತೆ ಉಂಟು ಅಂತ ಕೇಳಿದರೆ ಯಾವುದರಲ್ಲಿಯೂ ಕೊರತೆ ಇಲ್ಲ. ಕಾಮಿಸಿದನ್ನು ಕೊಡುವ ಕಾಮಧೇನು, ಕಲ್ಪಿಸಿದನ್ನು ನೀಡುವಂತಹ ಕಲ್ಪವೃಕ್ಷ, ಸಮಸ್ಯೆ ಬಂದಾಗ ಪರಿಹರಿಸುವಂತಹ ಚಿಂತಾರತ್ನ, ವಿಹರಿಸುವುದಕ್ಕೆ ಮೇರು ಪರ್ವತ, ಏರುವುದಕ್ಕೆ ಐರಾವತ. ಸಕಲ ಸಂಪತ್ತಿನಿಂದ ನಾನು ಕೂಡಿಕೊಂಡು ಬಂದೆ ಅಂತಾದರೂ ಮನಸ್ಸಿನಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ನಮ್ಮಲ್ಲಿ ತಿಳಿಯಪಡಿಸಬೇಕು ಎನ್ನುವ ಹಾಗೆ ಕೇಳಿದರೆ ಸುಮನಸರೇ ಒಬ್ಬ ವ್ಯಕ್ತಿಯಲ್ಲಿ ಎಷ್ಟೇ ಐಶ್ವರ್ಯ ಸಂಪತ್ತುಗಳು ಹರಾರೋಜಿಸುತ್ತಿದ್ದರು ಮಾನಸಿಕವಾದಂತಹ ನೆಮ್ಮದಿಯಾಗಲಿಲ್ಲವು ಅವರ ಜೀವನವೇ ಶೂನ್ಯ ಎನ್ನುವಾಗಿ ಬಲ್ಲವರು ಹೇಳಿದ್ದು ಸರಿ. ಬೇಕಾದಷ್ಟು ಸಕಲ ಸಂಪತ್ತಿನಗಳಿಂದಲೂ ನಾನು ಕೂಡಿಕೊಂಡೆ ಅಂತಾದರೆ ಮನಸ್ಸಿನಲ್ಲಿ ಕೆಲವೊಂದು ದುಗುಡಗಳು, ದುಮ್ಮಾನಗಳು ಯಾಕೆ ಹೀಗೆ ಎನ್ನುವಾಗಿ ನಾವು ಯೋಚಿಸಿಕೊಳ್ಳುವುದು. ಅಮಿತವಾದಂತಹ ಸಂಭ್ರಮವನ್ನು ಇದನ್ನು ಪಡೆದುಕೊಳ್ಳಬೇಕು ಎನ್ನುವ ಹಾಗೆ ನಮ್ಮವರೆಲ್ಲರೂ ಯೋಚಿಸುತ್ತಿರುವ ವಿಚಾರವನ್ನು ನಾನು ಮನಗಂಡವ. ಸುಜ್ಞಾನಿಗಳು ನಾವು ಕರ್ಮ ಪ್ರಪಂಚದಲ್ಲಿ ಏನು ನಡೆಯುತ್ತದೆ ಎಂದು ತಿಳಿದುಕೊಳ್ಳುವುದಕ್ಕೆ ಸಾಧ್ಯತೆ ಉಂಟು. ಆದ ಕಾರಣವೇ ನಮ್ಮ ಉದ್ಯೋಗ ಎನ್ನುವ ನೆಲೆಯಲ್ಲಿಯೂ ನಾವು ಯೋಚನೆ ಮಾಡಿಕೊಂಡೇ ಅಂತಾದರೆ ಈ ಸಂಪತ್ತನ್ನು ಉಳಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಒಂದು ಮನ್ವಂತರದ ತನಕ ಈ ಅಧಿಕಾರವನ್ನು ಮೂರುಮೂರ್ತಿಗಳು ಒದಗಿಸಿಕೊಟ್ಟವರಿದ್ದಾರೆ. ಹಾಗಿದ್ದರೆ ಈ ಕಾಲದಲ್ಲಿ ಈ ಹಿಂದಕ್ಕೆ ಅದೆಷ್ಟೋ ಸಲ ಕಳವೃಂದವರನ್ನು ನಾವು ಸದೆಬಡಿದವರು ಮತ್ತೆ ಧರ್ಮಪೀಠ ನಮ್ಮ ಪಾಲಿಗೆ ಒದಗಿ ಬಂತು. ಇಲ್ಲಿಯೂ ನಿಮ್ಮಲ್ಲಿ ಅದನ್ನೇ ಕೇಳುತ್ತಿರುವುದು. ಕೆಟ್ಟ ಬೀಜ ಸುಟ್ಟರೂ ಮೊಳಕ
ಪಡೆಯುತ್ತದೆ ಎನ್ನುವ ರೀತಿಯಲ್ಲಿ ಆಗಾಗ ಸುರಿಪ್ರವೃತ್ತಿಗಳು ಧರೆಯಲ್ಲಿ ಉದ್ಭವ ಆಗ್ತಾ ಇರ್ತದೆ. ಎಲ್ಲಿಯಾದರೂ ವರಬಲವನ್ನು ಸಂಪಾದಿಸಿಕೊಂಡು ಮತ್ತೊಮ್ಮೆ ಲೋಕಕ್ಕೆ ಅಂತಹ ಕಳಲು ಬಂದರೆ ನೀವೇನು ಮಾಡುವಿರಿ ಎನ್ನುವುದೇ ನನಗೆ. ಸ್ವರ್ಗಲೋಕಕ್ಕೆ ಬಂದಂತಹ ರಾಕ್ಷಸರನ್ನು ಸಮರದಲ್ಲಿ ಸೋಲಿಸುತ್ತೇನೆ. ಕೊಡಿಯಪ್ಪಣೆ. ಓಡಿಸಿದ್ದೆವು. ಸರಿ, ಒಂದೇ ರಾಕ್ಷಸರನ್ನೆಲ್ಲ ಓಡಿಸುತ್ತೇನೆ. ಇಂಥ ಉದ್ಗಾರ ಯಾಕೆ? ನಿಮ್ಮ ವೀರನುಡಿಗಳನ್ನು ಆಲಿಸಿ ಮನಸ್ಸಿಗೆ ಪರಮ ಸಂತೋಷವಾಯಿತು. ನೀವು ಸಂದರ್ಭದಲ್ಲಿ ಶೂರರು ರಣಧೀರರು ಎನ್ನುವುದನ್ನು ಅರಿಯದವನೇನು ಅಲ್ಲ. ಯಾಕೆಂದರೆ ನನ್ನಂತೆ ಪರಾಕ್ರಮವುಳ್ಳವರು, ಒಂದೊಂದು ದಿಕ್ಕಿಗೆ ಅಧಿಕಾರಿಗಳನ್ನೆನಿಸಿಕೊಂಡವರು, ಆ ಯೋಗ್ಯತೆಯನ್ನು ಪಡೆದುಕೊಂಡವರು. ಹಾಗಿದ್ರೆ ಇಂತಹ ಒಂದು ಪ್ರಶ್ನೆಯನ್ನು ನಾನು ಯಾಕೆ ಕೊಟ್ಟಿದ್ದೇನೆ? ನಿನ್ನೆ ಕೇಳಿದ್ದೆ, ಇವತ್ತು ಕೇಳುವುದು ಪ್ರಶ್ನೆ ಅಲ್ಲ. ಇವತ್ತು ಮಾಡುವ ಉದ್ಯೋಗವೇ ನಾಳೆ ಉದ್ಯೋಗ ತಾತ್ಸಾರ ಎನ್ನುವ ಭಾವನೆ ಅಲ್ಲ.
ನಮ್ಮ ಉದ್ಯೋಗದಲ್ಲಿ ನಿತ್ಯ ನೂತನತೆಯನ್ನು ನಾವು ಕಂಡುಕೊಳ್ಳುತ್ತೇವೆ. ಪೂರ್ವದಲ್ಲಿ ಸಂಜನಿಸಿದತ್ತ ಸೂರ್ಯದೇವನಾದರೂ ಪಶ್ಚಿಮಾಮುದಿಯನ್ನು ಮುಳುಗಡೆಯಾಗುತ್ತಾನೆ. ನಾಳೆ ಅದೇ ಜಾಗದಲ್ಲಿ ಅವನಲ್ಲಿ ಉದಯಿಸ್ತಾನೆ ಎಂದಾದರೆ ನಿನ್ನೆ ಉದಯಿಸಿದಲ್ಲೆಲ್ಲ ಇವತ್ತು ಉದಯಿಸಿದ್ದು ಏನು ವ್ಯತ್ಯಾಸ ಉಂಟು ಎನ್ನುವ ಪ್ರಶ್ನೆ ಅಲ್ಲ. ಅಂತ ಸೂರ್ಯದೇವನಲ್ಲಿ ನಾವು ನಿತ್ಯ ನೂತನತೆಯನ್ನು ಕಂಡುಕೊಳ್ಳುತ್ತೇವೆ. ಜನ್ಮಕ್ಕೆ ಕಾರಣೀಕರ್ತರಾದ ತಾಯಿ, ತನ್ನ ಶರೀರಕ್ಕೆ ಕೊಡುವಂತಹ ಧರ್ಮಪತ್ನಿ ಹೆಂಡತಿ, ಮತ್ತೆ ನಮ್ಮ ಉದ್ಯೋಗ, ಜೊತೆಗೆ ಸೂರ್ಯದೇವ, ಇವೆಲ್ಲ ನಿತ್ಯ ನೂತನತೆಯನ್ನು ನಾವು ಪ್ರಪಂಚದಲ್ಲಿ ತಿಳಿದುಕೊಂಡವರು. ಹಾಗಿದ್ದ ಕಾರಣ ನಮ್ಮಲ್ಲಿ ತಾತ್ಸಾರ ಮನೋಭಾವನೆ ಇರಬಾರದು. ಇರುವಂತಹ ಸಂಪತ್ತನ್ನು ಉಳಿಸಿಕೊಳ್ಳುವಲ್ಲಿ ನಾವು ಪ್ರಯತ್ನ ಮಾಡಬೇಕು ಎನ್ನುವ ನೆಲೆಯಲ್ಲಿ ನಮ್ಮಲ್ಲಿ ಕೇಳಿದ್ದೇನೆ. ಕಳರ ಭೀತಿಯ ಬಿಟ್ಟವನಿದ್ದೇನೆ. ನಾಳಿನ ಅಕ್ಷರ ಕೃಪ ಸದಾ ನಮ್ಮ ಮೇಲೆ ಇರುವಾಗ ಚಿಂತೆ ಮಾಡಬೇಕಾದತ್ತ ಅಗತ್ಯವಿಲ್ಲ. ಸಂತೋಷವಾಯಿತು. ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯೋಣ. ಬನ್ನಿ ಮತ್ತೆ. ಧರ್ಮಕ್ಕೆ ಸರಿಯನಂದನ ವೀರಕ್ಕೆ ಸರಿ ಎಂಬುದಾಗಿ ಲೋಕವೆಲ್ಲ ನನ್ನನ್ನು ಕೊಂಡಾಡ್ತಾ ಇದೆ. ಈ ಕಪಿ ಪಾಳಯದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರಬೇಕು ಎನ್ನುವಂತ ಆಕಾಂಕ್ಷೆ ನನ್ನದು. ಆದರೆ ಏನು ಮಾಡೋಣ, ಕಾಲ ಯಾವಾಗ ಯಾರಿಗೂ ಕಾಯುವುದಿಲ್ವಂತೆ. ಹಾಗೆ ನನ್ನ ಅಯ್ಯ ಧರ್ಮಕೇಸರಿ ಅಳಿವಾಗಿ ಹೋಯಿತು. ಅನಾಥನಾದ ನಾನು ತಿರುಗುತ್ತಿರುವಂತಹ ಸಂದರ್ಭ ನನ್ನನ್ನು ಗುರುತಿಸಿದವರು ಋಕ್ಷರಾಜಸ್ಸು ಬ್ರಹ್ಮಪುತ್ರರು. ಅವರು ಕರೆತಂದು ಪ್ರೀತಿಯಿಂದ ಪೋಷಿಸಿದರು. ಆಮೇಲೆ ಅವರ ಮಕ್ಕಳಾದಂತ ವಾಲಿ ಸುಗ್ರೀವರಲ್ಲಿ ಸಖ್ಯವು ಬೆಳೆಯಿತು ನಮ್ಮದು. ಆ ಸಖ್ಯ ಹೇಗೆ ಸಂಬಂಧಕ್ಕೆ ತಿರುಗಿತು ಎನ್ನುವಂತ ಅರಿವೇ ನನಗಾಗಲಿಲ್ಲ. ಒಂದು ದಿವಸ ವಾಲಿ ಕರೆದು ಹೇಳಿದ್ದು, ನನ್ನ ತಂಗಿಯಾದ ಅಂಜನೆಯನ್ನು ನೀನು ಮದುವೆ ಆಗಬೇಕು ಅಂತ. ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನಾನು ಒಪ್ಪಿದೆ. ಆಮೇಲೆ ಋಕ್ಷರಾಜಸ್ಸು ಮುಂದೆ ನಿಂತು ನನಗೆ ಅವರ ಮಗಳನ್ನು ಧಾರೆ ಎರೆದು ಕೊಟ್ಟರಲ್ಲ, ಕಥಾಂಪತ್ಯ. ಆದರೆ ಏನು ಮಾಡೋಣ, ಇಷ್ಟರ ತನಕ ನಾನು ಹೆಂಡತಿಯ ಮುಖವನ್ನು ಸರಿಯಾಗಿ ನೋಡಿದ್ದೇ ಇಲ್ಲ. ಯಾಕೆಂದ್ರೆ ವಾಲಿ ಸುಗ್ರೀವರು ಯಾವುದಕ್ಕಾದ್ರೂ ಕರೆಯುವುದು. ಆದರೆ ಇಂದು
ಕರೆಯುತ್ತಿದ್ದೆಂದು ಮಾತಾಡಬೇಕು, ಅವಳೊಂದಿಗೆ ಸರಸ ಸಂಲಾಪದಲ್ಲಿ ತೊಡಗಬೇಕು ಎನ್ನುವಂತ ಆಸೆ ನನಗಿದ್ರು ಅದಕ್ಕೆ ಅಡ್ಡಿಯಾಗಿದ್ದಾರೆ ನನ್ನ ಭಾವಂದಿರು. ಯಾವಾಗಲೂ ಹೆಂಡತಿಯ ಮುಖ ನೋಡ್ತಿದ್ರೆ ಸಾಕು, ಬಾವ ನಾವು ಅಲ್ಲಿಗೆ ಹೋಗುವ, ಬಾವ ನಾವು ಇಲ್ಲಿಗೆ ಹೋಗುವ, ಅವರೊಂದಿಗೆ ಕಾಲ ಕಳೆಯುವುದು, ಮತ್ತೆ ಹೆಂಡತಿಯೊಂದಿಗೆ ಯಾವಾಗ ಮಾತಾಡುದು, ಇದೇ ನನಗೆ ಚಿಂತೆ. ಆದ್ರೆ ಇಂದು ಹಾಗಲ್ಲ, ಹೆಂಡತಿಯೊಂದಿಗೆ ಮಾತನಾಡಬೇಕು ಎನ್ನುವ ಉದ್ದೇಶದಿಂದ ಅವರ ಕಣ್ಣು ತಪ್ಪಿಸಿ ಬಂದಿದ್ದೇನೆ. ಏನೋ ಒಂದು ಆಸೆ, ಏನೋ ಒಂದು ಬಯಕೆ, ಹೆಂಡತಿಯಲ್ಲಿ ಮಾತನಾಡಬೇಕು, ಅವಳೊಂದಿಗೆ ಇರಬೇಕು ಎನ್ನುವುದಾಗಿದೆ. ಅದಕ್ಕಾಗಿ ಅವಳನ್ನೇ ಕರಿತೇನೆ. ಓ ಅಂಜನೆ, ಅಂಜನೆ, ಓ ಮತ್ತೆ ನಾನು ಹೆಂಡತಿ ಅಲ್ವಾ? ನೀನು ಹೆಂಡತಿ ಅಲ್ಲ, ನೀವು ಗಂಡ. ನಿಮ್ಮ ಕಾಲಿಡಬಾರ್ದು. ಯಾಕೆ? ನಿನಗೆ ಇಲ್ಲಿ ಸ್ಥಾನ ಉಂಟು ಗೊತ್ತುಂಟಾ? ಓ ಹಾಗೆ. ಹೃದಯ ಮಂದಿರದಲ್ಲಿ ಹಾ. ನಿನಗಾಗಿ ಒಂದು ಪೀಠವನ್ನು ಇರಿಸಿದ್ದೇನೆ. ಹಾ, ಹಾ. ಅದರಲ್ಲಿ ನೀನು ವಿರಾಜಮಾನಳಾಗಬೇಕು. ಹಾಗಂತ? ನಾನು ನಿನ್ನ ಭಕ್ತನಾಗಿ ಹಾ. ನಿನಗೆ ಪುಷ್ಪಾರ್ಚನೆ ಮಾಡ್ತೇನೆ, ಹಾ, ಹಾ. ನಿನಗೆ ದೀಪಾರತಿ ಮಾಡ್ತೇನೆ, ಹಾ. ನಿನಗೆ ಧೂಪಾರತಿ ಮಾಡ್ತೇನೆ, ಹಾ. ನಿನಗೆ ಎಲ್ಲವನ್ನು ಕೊಡ್ತೇನೆ, ಹಾ. ನನ್ನನ್ನೇ ಸಮರ್ಪಿಸ್ತೇನೆ. ಅಂದ್ರೆ ಅಂದ್ರೆ ಹಾ. ನೀನು ನನ್ನ ದೇವಿ, ಹೌದು. ನಾನು ನಿನ್ನ ದಾಸ. ಓ ಅಂತಾನೆ ನೋಡಿದ್ಯಾ? ಏನು? ಇದು ಕಾಲ ಯಾವುದು? ಮಧುಮಾಸ. ಹೌದಪ್ಪ. ಬಂದ ಸಮಯ. ಮದುವೆಯಾಗಿ ಕೆಲವು ದಿವಸಗಳಾದ ದಿವಸ. ಹೌದು ಅಲ್ವಾ? ನೋಡಿದ್ಯಾ? ಏನು? ಓ, ಅಲ್ಲಿ ಮಾಮರದಲ್ಲಿ ಏನು ಕಾಣ್ತಾ ಉಂಟು? ಏನು? ಹಕ್ಕಿಗಳ ಕಲರವ. ಹಾ. ಹೋಗಿಲೆ ಹಾ. ಆ ಮಧುವನ್ನು ಇದರ ಚಿಗುರುಂಟಲ್ಲ, ಹಾ. ಮಾವಿಂದು, ಹೌದು. ಕುಟ್ಟಿ 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 ತಿಂತದೆ. ಹಾ. ಆಮೇಲೆ ಕುಹು 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 ಅಂತ ಹಾಡ್ತದೆ. ಹಾ. ಅದನ್ನು ಕೇಳುವಾಗ ಎಷ್ಟು ವಸಂತ ಕಾಲ. ಹಾ, ಹಾ. ಮಧುಮಾಸ. ಹ್ಮ್. ಈ ಕಾಲದಲ್ಲಿ ಹಾ. ನಿನ್ನೊಂದಿಗೆ ಕಾಲವನ್ನು ಕಳೆಯಬೇಕು ಎನ್ನುವಂತ ಉದ್ದೇಶ ಹಾ. ನನ್ನ ಹೃದಯಾಂತರಾಳದಲ್ಲಿ ಮೂಡಿದೆ. ಮದುವೆಯಾದ ಹಾ. ಕೆಲವು ದಿವಸಗಳಲ್ಲಿ ಹಾ. ಪ್ರಯಾಣ ಹೋಗುದಂತ ತಿರುಗಾಟಕ್ಕೆ ಅಂತ. ಹೌದು. ಅದೇ ನಾನು ಯೋಚನೆ ಮಾಡ್ತಾ ಇರುವುದು, ಹಾ. ಯಾವಾಗ ತಿರುಗಾಟ ಹೋಗ್ಲಿಲ್ಲಲ್ಲ. ನೋಡು, ಆ ಕಡೆ ಋಷ್ಯಂ, ಹಾ, ಆ ಕಡೆ ಇನ್ನೊಂದು ಮಂದರ, ಹಾ, ಆ ಕಡೆ ಇನ್ನೊಂದು ಪರ್ವತ. ಹಾ. ಒಂದು ಪರ್ವತಕ್ಕೆ ಹಾರಿದ್ರೆ ಮತ್ತೊಂದು ಪರ್ವತ ಕಾಣ್ತದೆ, ಹಾ. ಮತ್ತೊಂದು ಪರ್ವತಕ್ಕೆ ಹಾರಿದ್ರೆ ಇನ್ನೊಂದು ಪರ್ವತ ದೊಡ್ಡದುಂಟು ಅಂತ ಕಾಣ್ತದೆ. ಹಾ. ಅಷ್ಟು ಮಾತ್ರ ಅಲ್ವಾ, ಹಾ. ನಿನ್ನೊಂದಿಗೆ ಪರ್ವತ ಹಾರಬೇಕು, ಹಾ. ಜಲ ಕೇಳಿ ಆಡಬೇಕು ಹಾ. ಎನ್ನುವಂತ ಆಸೆ ನನಗಾಗಿದೆ. ಹಾ. ನನ್ನೊಂದಿಗೆ ಬರುವೆಯಾ ಸ್ವಾಮಿ? ಮನೋಜರವ ನಿನಗೆ ಬಿಡಿದರು ಗುರಿಯುತ್ತ ಬೇಡನಗೆ.
ಸ್ವಲ್ಪ ಅಲ್ಲ, ತಡಿ. ನಿನಗೆ ಗೊತ್ತಾಗ್ಲಿಲ್ಲ. ನಿನಗೆ ನನಗೆ ಗೊತ್ತಾಗಿದೆ. ನಿಮಗೆ ಯಾರೋ ಗೊತ್ತಾಗಿದೆ. ಒಬ್ಬ ಇಲ್ಲಿ ಬಿಡ್ತಾ ಇದ್ದಾನೆ. ಹೌದು. ಯಾರೋ ಒಬ್ಬ ಇಲ್ಲಿ ಬಿಡ್ತಾ ಇದ್ದಾನೆ. ಹಾ. ಯಾರೋ ಒಬ್ಬ ಬಿಡ್ತಾ ಇದ್ದಾನೆ. ಯಾ. ಯಾರೋ ಒಬ್ಬ ಸ್ವಾಮಿ. ಎಲ್ಲಿಯೋ ರೀತಿ ಬಿಡ್ತಾನೆ. ಬಿಡ್ತಾ ಇದ್ದಾನೆ, ಗೊತ್ತಾಗಿದೆ. ನಿಮ್ಮ ಮಾತು ಏನು ಕೇಳುವಾಗ ಗೊತ್ತಾಯ್ತು? ನಿಮ್ಮ ನಮ್ಮ ದೇವರ ಮಗ ಗೊತ್ತುಂಟಾ? ಹೌದಪ್ಪ. ನಾವು ನಿತ್ಯವೂ ಪೂಜೆ ಮಾಡುದು ಆ ಶ್ರೀಹರಿ. ಹಾ. ಆದ್ರೆ ಮನ್ಮಥ. ಅವನಿಗೆ ಕಿಚ್ಚು ಹೊಟ್ಟೆ ಕಿಚ್ಚು ಏನು ಗೊತ್ತುಂಟಾ? ಅವನಲ್ಲಿರುವಂತಹ ಪಂಚಶರಗಳು ಹಾ. ಅರವಿಂದ ಅಶೋಕ ಚೂತ ನವ ಮಲ್ಲಿಕ ನೀಲೋತ್ಪಲ ಅನ್ನುವಂತ ಹೌದು. ಆ ಶರಗಳನ್ನು ಹಾ. ನಿಮಗೆ ಪ್ರಯೋಗ ಮಾಡಿದ್ದಾನೆ. ಹಾ, ಹೌದು. ಆದ್ದರಿಂದ ಸಹಿಸಿಕೊಳ್ಳುವುದಕ್ಕೆ ಅಯ್ಯೋ, ಸಾಧ್ಯವಿಲ್ಲ. ಎದೆ ನೋವು, ಎದೆ ನೋವು. ಇಲ್ಲಿ ಎಂತದು? ನೋವು, ಇಲ್ಲಿ ನೋವಾಗ್ತುಂಟು. ಎದೆ ನೋವು ಆಗುವುದು ಯಾವಾಗ ಗೊತ್ತಾ? ಹಾಗೆಲ್ಲ ಹೇಳುವಾಗ ಏ, ಹೊತ್ತಿನಲ್ಲಿ ನೋವಾಗ್ತುಂಟು. ನನಗೆ ಬೇಸರ ಆಗ್ತದೆ. ಯಾಕೆ? ಎದೆ ನೋವು ಅಂದ್ರೆ ಗೊತ್ತಾಯ್ತು, ನಿಮಗೆ ಅರ್ಥ ಆಯ್ತು. ಏನು? ಅವನ ಬಾಧ್ಯನು ಮನ್ಮಥನದ್ದು. ಹೌದೇ? ಸ್ವಾಮಿ ನಿಜವಾಗಿ ಹೇಳ್ಬೇಕಾ? ಏನು? ಆ ಮನ್ಮಥ ಗುರಿ ಬಿಟ್ಟದ್ದು ನಿಮಗೆ ಅಲ್ಲ, ಮತ್ತೆ ನನಗೆ. ನಿನಗ ನಿಮಗೆ ಬಿಟ್ಟ ಗುರಿ ತಪ್ಪಿದೆ. ನಿನಗೆ ಬಿಟ್ಟಿದ್ದಾನೆ. ಹೌದು, ನೇರ- ನನ್ನ ಹೆಂಡತಿಗೆ. ನೇರವಾಗಿ ನನ್ನ ಹೃದಯಕ್ಕೆ ಬಂದು ತಾಗಿಕೊಂಡಿದೆ. ಹೌದಾ? ಆದ್ದರಿಂದಲೇ ಹಾ. ಗುರಿ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಬಿಡುವುದಿಲ್ಲ. ಎರಡು ಬಾರಿಸ್ತಾನೆ ಅವನು. ನನಗೆ ಬೇಕು ಹಾ. ಬೇಕು ಹಾ. ಬೇಕು ಅನ್ನಿಸ್ತಾ ಇದೆ. ಏನು ಬೇಕು? ಆದ್ರೆ ಏನು ಮಾಡೋಣ ಏನು? ಸ್ವಾಮಿ? ಹಾ. ಕಿರೀಟ ಹೊತ್ತ ತಲೆಗೆ ಕಿರುಕುಳ ತಪ್ಪದಂತೆ ಹೌದು. ರಾಜ್ಯದ ವಿಚಾರದಲ್ಲಿ ವ್ಯವಹರಿಸುವವರು ನೀವು, ಹೇಗೆ ಹೇಳುವುದು? ಹಾಗಾಗಿ ಹಿಂಜರಿದೆ. ನನ್ನ ಪರಿಸ್ಥಿತಿ ಹೇಗಾಗಿದೆ ಗೊತ್ತುಂಟಾ? ಇವಾಗ ದೇವರು ಕೊಟ್ಟರು ಪೂಜಾರಿ ಬಿಡ ಅಂತಾಗಿದೆ. ಈಗ ನಿಮ್ಮ ಅಣ್ಣ ಇದ್ದಾರೆ ವಾಲಿಸಿದ್ರು, ಹಾ. ಅವರು ನಿನ್ನೊಂದಿಗೆ ಸೇರಿಸಿ ಬಿಡುವುದೇ ಇಲ್ಲ. ಕರೆಯುವುದು ಏನಾದ್ರೂ ಕೆಲಸ ಹೇಳುದು ನನಗೆ. ಹೌದಾ? ಆದ್ರೆ ಇವಾಗ ಅವಕಾಶ ಒದಗಿ ಬಂತು. ಹಾ. ಸ್ವಾಮಿ, ಓ. ನನಗೂ ಮನಸ್ಸಾಗಿದೆ. ಹೌದಾ? ನಿಮ್ಮ ಜೊತೆಯಲ್ಲಿ ಹಾ. ಒಂದು ದಿವಸ ತಿರುಗಾಟ ಮಾಡಬೇಕು ಅನ್ನುವ ಹಾಗೆ. ಆದ್ದರಿಂದ ಹಾ. ನಾನು ನಿಮ್ಮ ಜೊತೆಯಲ್ಲಿ ಬರ್ತೇನೆ. ಹೌದಾ? ಯಾವ ಕಡೆಗೆ ಹೋಗುವುದು ಯಾವ ಕಡೆ? ತೀರ್ಮಾನ ಮಾಡಿದ್ದೀರಾ? ತೀರ್ಮಾನ ಮಾಡಿದ್ದೇನೆ. ಹಾ. ಆದ್ರೆ ಸಂಪೂರ್ಣ ಸ್ವಾತಂತ್ರ್ಯ ನಿನಗೆ ಬಿಟ್ಟಿದ್ದೇನೆ. ಹಾ. ಈಗ ನೀನೇ ಹೇಳ್ಬೇಕು. ನೀನು ಎಲ್ಲಿಗೆ ಹೇಳ್ತಿ ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ತೇನೆ. ಸರಿ ಸರಿ, ಹೋಗುವ. ಹೌದಾ? ದೊಡ್ಡದಂತ ಪರ್ವತ ಕಾಣ್ತಾ ಇದೆ. ಹಾ. ಆ ಪರ್ವತವನ್ನು ಹೋಗುವ, ನನಗೆ ಹೋಗಲಿಕ್ಕೆ ಬಂದಿದ್ದೇವೆ. ಆಗುದಿಲ್ಲ. ಆಗುದಿಲ್ಲ. ನೀನು ಎಂತ ಓಡ್ತೀಯ? ತಂಗನೆ ಜಿಗಿದುಕೊಂಡು ಹೋಗುದು ನೀನು ಚಿಗರೆಯ ಮರಿಯ ಹಾಗೆ. ನನಗೆ ಹಾಗೆ ಒಟ್ಟು ಒದ್ದಾಡುವುದಲ್ಲ, ಧನ್ಯವಾದ. ಸ್ವಲ್ಪ ಮಾತು ಕೇಳಿಸಿಕೊಳ್ಳಿ. ಏನೇ? ಏನಾಗಿದೆ ನಿಮಗೆ? ಒಟ್ಟ ಅವಸರದಲ್ಲಿ ಇದ್ದೀರಲ್ಲ. ಕೂತ್ಕೊಳ್ಬೇಕಾ? ಏನಾಗಿದೆ? ಆಯಾಸ ಆಗಿದೆ. ಆಯಾಸ ಆಗಿದೆ? ಹಾ. ಇಷ್ಟು ಬೇಗ? ಹೌದೇ? ಈ ಪ್ರಾಯದಲ್ಲಿ ಇಷ್ಟು ಬೇಗ ನಿಮ್ಗೆ ಆಯಾಸ ಆದ್ರೆ ಮತ್ತೆ ಇನ್ನೇನು ನಿನ್ನನ್ನು ಮಾಡೋದು? ನೋಡಿ ಆಯಾಸ ಪ್ರಾಯ ಆಗಿದೆ. ಬಂದಾಗ? ನೀನು ಚಂಗನೆ ಜಿಗಿಯುತ್ತಾ ಹಾ. ಓಡ್ತಾ ಇದ್ದು ಹೌದು. ನಿನ್ನನ್ನು ಕಾಣುವಾಗ ಹಾ. ಜಿಂಕೆ ಮರಿನಾ ಹಾ. ಜಿಂಕೆ ಮರಿನಾ ಹಾ. ಜಿಂಕೆ ಮರಿನಾ ನಿಮ್ಮ ಜೊತೆಯಲ್ಲಿ ಬರುವಾಗ ನನಗೆ ಉಲ್ಲಾಸ, ಆಸಕ್ತಿ ಹೆಚ್ಚಾಗುತ್ತಾ ಇದೆ. ಹೌದಾ? ಪ್ರಕೃತಿಯ ಸೌಂದರ್ಯವನ್ನೊಮ್ಮೆ ನೋಡಿ ಅಂತ. ಆಹಾ, ಅಲ್ವಾ? ಆಹಾ. ಪ್ರಶಾಂತವಾದಂತಹ ವಾತಾವರಣ, ಹಾ. ಮಂದವಾಗಿ ಆ ಗಾಳಿಯು ಬೀಸುತ್ತಾ ಇದ್ದಾನೆ. ಹಾ. ಆದ್ದರಿಂದಲೇ ತನ್ವನ್ನು ಒಡ್ಡಿ ಹಾ. ಸಂಚರಿಸ್ತಾ ಇದ್ದೇವೆ. ಸುಖದ ಸುಪ್ಪತ್ತಿಗೆ ಸುಧಾಮಣಿ, ಹಸನಾದ ಹಸಿರ ಈರಮಣಿ, ಎಲ್ಲರ ಮನದಂಚಿನ ಕಣ್ಮಣಿ, ಸೆರಗ ತಂಗಾಳಿ ಇರುವ ಮಹಾರಾಣಿ, ಆಹಾರ ಸಂಗ್ರಹಕ್ಕಾಗಿ ಕಿರಣ ತೋರುವ ರವಿ, ಹೊರ ಚಿಲ್ಲುವುದು ಪ್ರಾಣವಾಯುವಿನ ಸವಿ. ಆದ್ದರಿಂದಲೇ ನಿತ್ಯ ಉಸಿರಾಡುವುದು ಜೀವಿ. ಲೋಕ ಸಮೃದ್ಧಿಯ ಸಂಪತ್ತೇ ಈ ವನದೇವಿ. ಹಚ್ಚ ಹಸಿರಿನಿಂದ ನಳಿಸ್ತಾ ಇದ್ದಾಳೆ. ಆಕಾಶಕ್ಕೆ ಬೆಳೆದು ನಿಂತಹ ಮರಗಳು ಆಕಾಶವನ್ನು ಚುಂಬಿಸ್ತಾ ಇದ್ದ ಅನ್ನುವಾಗಿ ಭಾಸವಾಗ್ತಾ ಇದೆ. ಈ ಪ್ರಕೃತಿಯ ಸೌಂದರ್ಯವನ್ನು ಇನ್ನಷ್ಟು ವೀಕ್ಷಿಸಬೇಕು ಅನ್ನುವಂತ ಆಸೆ ಅಧಿಕವಾಗ್ತಾ ಇದೆ. ಹೌದಾ? ಮುಂದುವರಿಯೋಣ. ಹೌದೇ? ಹಾಗಿದ್ರೆ ಇದು ಜಲಕೇಳಿ ಆಡುದು ಬೇಡ. ಹೌದು, ಇನ್ನು ನೀರಾಟ. ನೀರಾಟ ನೋಡಿದೆ ಕೊಲ. ಜಲದೊಳಗಾಡಿದರು ಬಲುವಿದ ಬಲವಿರುವುದಿರು, ಬಲವಿದ ಬಲವೆಂದಿರುವುದು.
ಕಾಪಾಡು ತಂದೆ ಕಾಪಾಡು. ಈ ಜಗತ್ತಿನಲ್ಲಿ ಪ್ರಪಂಚದ ಪಂಚಭೂತಗಳು ನೆನೆಸಿಕೊಂಡಂತಹ ಆಕಾಶ, ಭೂಮಿ, ಜಲ, ಅಗ್ನಿ ಹಾಗೂ ವಾಯು, ಇದರಲ್ಲಿ ಒಬ್ಬನಾದಂತಹ ವಾಯುದೇವನು ನಾನಾಗಿದ್ದೇನೆ. ಈ ಪ್ರಪಂಚದಲ್ಲಿ ಹುಟ್ಟಿರುವಂತಹ ಸಕಲ ಜೀವರಾಶಿಗಳಿಗೆ ಮುಖ್ಯವಾಗಿ ಬೇಕಾದದ್ದು ಪ್ರಾಣ. ಅದೇ ರೀತಿ ಜಗತ್ ಪ್ರಾಣ, ಪ್ರಾಣ ನಾಯಕ, ಪ್ರಾಣ ಸ್ವರೂಪನಾಗಿಯೂ ಕಂಗೊಳಿಸುವವನು ನಾನಾಗಿದ್ದೇನೆ. ಹಾಗಾಗಿ ನನ್ನನ್ನು ವಾಯುದೇವ ಎನ್ನುವ ಹಾಗೆ ಎಲ್ಲರೂ ಕೊಂಡಾಡುತ್ತಾರೆ. ಅಷ್ಟು ಮಾತ್ರವಲ್ಲ, ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಪ್ರಾಣವನ್ನು ಉಳಿಸಬೇಕಿರುವ ಹಾಗೆ ಪ್ರಯತ್ನವನ್ನು ಪಡುತ್ತಾರೆ. ಅದನ್ನು ಬಿಟ್ಟು ಪ್ರಾಣವನ್ನು ಕಳೆದುಕೊಳ್ಳುವುದಕ್ಕೆ ಯಾರೂ ಇಚ್ಛೆ ಪಡುವುದಿಲ್ಲ. ಹಾಗಿರುವಾಗ ನನ್ನದಾದಂತಹ ಪಾತ್ರ ಎಷ್ಟು ಘನತೆಯನ್ನು ತುಂಬಿದೆ ಎಂಬುದಾಗಿ ಈ ಕಾಲಕ್ಕೆ ಎಲ್ಲ ಲೋಕಮುಖದಲ್ಲಿ ಎಲ್ಲರೂ ಕೂಡ ನನ್ನ ಗೌರವ, ನನ್ನ ಘನತೆಯೇನೆಂಬುದಾಗಿ ಅರ್ಥ ಮಾಡಿಕೊಂಡವರಿದ್ದಾರೆ. ಈಗ ಎಲ್ಲರಲ್ಲಿಯೂ ಕೂಡ ನಾನು ಎನ್ನುವಂತಹ ಮತ ಇರ್ತದೆ. ಹಾಗಂತ ವಾಯುದೇವ ಅಂತಹ ನನಗೆ ನಾನು ಅಂತ ಹೇಳಿದ್ರೆ ಅದು ತಪ್ಪಾಗುವುದಿಲ್ಲ. ಯಾಕೆಂದರೆ ನನ್ನದಾದಂತಹ ಮಹತ್ವವನ್ನು ಲೋಕಮುಖದಲ್ಲಿ ಎಲ್ಲರೂ ಕೂಡ ಅರಿತುಕೊಂಡವರಿದ್ದಾರೆ. ಹಾಗಾಗಿ ದಿಕ್ಪಾಲಕರಲ್ಲಿ ಒಬ್ಬನಾದಂತಹ ನಾನು ಯಾವತ್ತೂ ಸಂಚರಿಸುವಂತಹ ಕಾಯಕ ನನ್ನದು. ಯಾವತ್ತೂ ಕೂಡ ನಮ್ಮದು ಸಂಚಾರವೇ. ಹಾಗಂತ
ಇವತ್ತೊಂದು ಸಂಚಾರವನ್ನು ಮಾಡಬೇಕೆನ್ನುವ ಹಾಗೆ ಕೈಗೊಂಡಿದ್ದೆ. ಯಾವ ರೀತಿಯ ಸಂಚಾರ? ಸ್ವಲ್ಪ ವಿಶೇಷವಾಗಿರಬೇಕು. ಮತ್ತೆ ಸಂಚಾರ ಮಾಡಿದ ಮೇಲೆ ಮನಸ್ಸಿಗೆ ಸ್ವಲ್ಪ ಸಂತೋಷ ಆಗುವಂತಹ ರೀತಿಯಲ್ಲಿ, ಮನಸ್ಸಿಗೆ ಮುದ ನೀಡುವಂತಹ ಪ್ರದೇಶವನ್ನು ನಾವು ತೆರಳಬೇಕಾಗುತ್ತದೆ. ಹಾಗಾಗಿ ಎಲ್ಲಿ ಉಂಟು ಎನ್ನುವ ಹಾಗೆ ಆಲೋಚನೆ ಮಾಡಿದ್ರೆ ಭೂಲೋಕವನ್ನು ಸೇರಿಕೊಳ್ಳಬೇಕು. ಈಗ ಭೂಲೋಕದಲ್ಲಿ ಸರಿಯಾದಂತಹ ಸ್ಥಳ ಎಲ್ಲಿ ಉಂಟು ಎಂಬುದನ್ನು ಅರಸುತ್ತಾ ಮುಂದುವರಿಯಬೇಕು. ನಡೆಯುತ್ತೇನೆ ಮುಂದೆ. ಮನಸ್ಸಿನ ಬೇಸರವನ್ನು ಕಳೆಯಬೇಕೆನ್ನುವಂತಹ ಉದ್ದೇಶದಿಂದ ಸಂಚರಿಸುತ್ತಾ ಭೂಲೋಕದ ಕಡೆಗೆ ಬಂದವನು ನಾನಾಗಿದ್ದೇನೆ. ಈ ಕಾಲಕ್ಕೆ, ಈ ಪರಿಸರಕ್ಕೆ ನಾನು ಬಂದಂತಹ ಸಂದರ್ಭ ಅದೆಷ್ಟೋ ವಿಶೇಷಗಳನ್ನು ಕಣ್ಣಲ್ಲಿ ಗೋಚರಿಸುತ್ತಾ ಉಂಟು. ಈ ಉಪವನವನ್ನು ಒಳ ಪ್ರವೇಶ ಮಾಡಿದಷ್ಟೇ ಇಂತಹ ರಮಣೀಯಕರವಾದಂತಹ ದೃಶ್ಯವನ್ನು ಈ ಕಾಲಕ್ಕೆ ನಾನು ಕಾಣುತ್ತಾ ಇದ್ದೇನೆ. ಓಹೋ, ಒಂದು ಕಡೆಯಲ್ಲಿ ನೋಡಿದ್ರೆ ಹೂಬಳ್ಳಿಗಳು ಗೋಚರಿಸುತ್ತಾ ಉಂಟು, ನಾನಾ ರೀತಿಯ ಹೂಬಳ್ಳಿಗಳು. ಮತ್ತೊಂದು ಕಡೆ ನೋಡಿದ್ರೆ ಫಲ ಪುಷ್ಪಗಳು ಗೋಚರಿಸುತ್ತಾ ಉಂಟು. ಮಾತ್ರವಲ್ಲದೆ ಸಾಲು ಸಾಲಾಗಿ ಬೆಳೆದು ನಿಂತಹ ಮರಗಳು. ಈ ಮರದಲ್ಲಿ ಸ್ವಲ್ಪ ವಿಶೇಷ ಉಂಟು, ಎಲ್ಲಿಯೂ ನೋಡಿರ್ಲಿಕ್ಕಿಲ್ಲ. ಈಗ ಎಲ್ಲ ಮರದಲ್ಲಿ ಹೇಗೆ, ಆ ಮರದಲ್ಲಿ ಒಂದೇ ರೀತಿಯ ಹಣ್ಣುಗಳು ಬೆಳೆಯುವುದು. ಆದ್ರೆ ಇಲ್ಲಿ ಹಾಗಲ್ಲ, ನಾನಾ ರೀತಿಯ ಹಣ್ಣುಗಳು ಒಂದೇ ಮರದಲ್ಲಿ ಬೆಳೆದಿದೆ.
ಅಲ್ಲ, ಇಂಥದ್ದನ್ನು ಬಹುಶಃ ಎಲ್ಲಿಯೂ ನೋಡುವುದಕ್ಕೆ ನಮಗೆ ಆಗಲಿಕ್ಕಿಲ್ಲ. ಅಷ್ಟು ಮಾತ್ರವಲ್ಲ, ಇಂತಹ ಒಂದು ರಮಣೀಯಕರವಾದಂತಹ ದೃಶ್ಯವನ್ನು ಕಾಣುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಉಂಟು. ಮೇಲೆ ನೋಡಿದ್ರೆ ನೀಲಗಗನ, ಕೆಳಗೆ ನೋಡಿದ್ರೆ ಶಾಂತಮೋಹನ, ಸುಪ್ರಸನ್ನವಾದಂತಹ ವಾತಾವರಣ. ಹೂವ ಬಿಟ್ಟಿಹೆ, ಹೂವ ತೊಟ್ಟಿಹೆ, ಹೂವ ನುಟ್ಟಿವೆ ಮರಗಳು, ಚೈತ್ರ ಯಾತ್ರೆಗೆ ಬಂದು ನಿಂತಿಹ 100 ಚೆಲುವಿನ ರಥಗಳು, ಕಾಮರತಿಯರು ಬಂದು ಆಡುವ ರಾಸಲೀಲಾ ಪಥಗಳು, ಭವನನ ಭವನವೋ ವಸಂತನಾದಂತಹ ನನ್ನ ವಿಹಾರ ಕ್ಷೇತ್ರವೋ ಎನ್ನುತ್ತಿರುವ ಈ ಉಪವನವನ್ನು ಕಂಡಾಗ ನಾನೇ ಬೆರಗೊಳಗಾಗಿ ಹೋಗಿದ್ದೇನೆ. ಇಂತಹ ಒಂದು ದೃಶ್ಯ ಇರ್ತದೆ ಎನ್ನುವ ಹಾಗೆ ನಾನು ಭಾವಿಸಿದವನೇ ಅಲ್ಲ. ಹಾಗಂತ ಈ ಪರಿಸರವನ್ನು ಆಸ್ವಾದಿಸುವವರಿಗೆ ಇನ್ನಷ್ಟು ನೋಡಬೇಕು, ಮತ್ತಷ್ಟು ನೋಡಬೇಕೆನ್ನುವ ಹಾಗೆ ಆಸೆ ಇರ್ತದೆ. ಅದೇ ರೀತಿ ಈಗ ಇಷ್ಟು ನೋಡಿದ್ರೂ ಕೂಡ ಇನ್ನಷ್ಟು ನೋಡಬೇಕು, ಮತ್ತಷ್ಟು ನೋಡಬೇಕು ಎನ್ನುವ ಹಾಗೆ ತವಕ ನನ್ನ ಮನದಲ್ಲಿ ಹೆಚ್ಚಾಗುತ್ತಾ ಉಂಟು. ಹಾಗಾಗಿ ಇನ್ನು ಏನೆಲ್ಲ ಉಂಟು ಎಂಬುದಾಗಿ ನೋಡಬೇಕು, ಮುಂದುವರಿಯುತ್ತಾರೆ.
ಪರಿಸರವನ್ನು ಆಸ್ವಾದಿಸುತ್ತಾ ಮುಂದುವರಿತಾ ಬಂದವರು ನಾನಾಗಿದ್ದೇನೆ. ಈ ಕಾಲಕ್ಕೆ ಈ ಸೌಂದರ್ಯವನ್ನು ಕಾಣುವಾಗ ಆಶ್ಚರ್ಯವೇ ಆಗುತ್ತಾ ಉಂಟು. ಯಾಕೆಂದರೆ ರೂಪ ರಾಶಿಗಳನ್ನೇ ನನ್ನ ಕಣ್ಣುಗಳಲ್ಲಿ ಗೋಚರಿಸುತ್ತಾ ಇದೆ. ಈಗ ಆಶ್ಚರ್ಯ ಆಗುವುದು ಯಾಕೆ? ಅದೆಷ್ಟೋ ತಿರುಗಾಟ ಮಾಡಿದ್ದೇನೆ. ಇಂತಹ ಒಂದು ಬದಲಾವಣೆ ಈ ಪ್ರದೇಶಕ್ಕೆ ಬಂದಾಗ ಮಾತ್ರ ಆದದ್ದು. ಈ ಮೊದಲು ಆದದ್ದಿಲ್ಲ. ಯಾಕೆಂದರೆ ಆಕಾಶದಿಂದ ಮಿಂಚಿನ ಗೊಂಚಲು ಕಣ್ಣಿಗೆ ಬಂದು ಬಡಿದಂತಹ ಅನುಭವ ಆಗುತ್ತಾ ಉಂಟು. ಕಣ್ತೆರೆದು ನೋಡಿದ್ರೆ ಒಬ್ಬಳಾಗಿ ಸೌಂದರ್ಯವತಿಯಾದಂತಹ ಹೆಣ್ಣು ಯಾವುದೇ ಚಿಂತೆ ಇಲ್ಲದೆ ಹಾಯಾಗಿ ನಿದ್ರಿಸುತ್ತಾ ಇದ್ದಾಳೆ. ಛೆ, ಎಂತಹ ರೂಪ ಲಾವಣ್ಯವನ್ನು ಹೊಂದಿದವಳು ಈಕೆ ಆಗಿದ್ದಾಳೆ. ಹಾಗಂತ ನಾವು ಹೆಣ್ಣು ಮಕ್ಕಳನ್ನು ನೋಡದೆ ಅವರಲ್ಲ. ನಮ್ಮದ್ದಾರಂತಹ ದೇವಲೋಕದಲ್ಲಿ ರಂಭಾದಿ ಅಪ್ಸರೆಯರಿದ್ದಾರೆ. ಹಾಗಂತ ಅವರ ರೂಪಕ್ಕಿಂತಲೂ ಮಿಗಿಲಾದಂತಹ ರೂಪವತಿ ಈಕೆ ಆಗಿದ್ದಾಳೆ. ಮತ್ತೆ ಈ ಲೋಕದಲ್ಲಿ ಅತಿ ರೂಪವತಿಯಾದಂತಹ ಹೆಣ್ಣು ಯಾರು ಅಂತ ಕೇಳಿದ್ರೆ ಅದು ಆ ರತಿ ಎಂಬುದಾಗಿ ಎಲ್ಲರೂ ಹೇಳ್ತಾರೆ. ಆ ರತಿಯ ರೂಪಕ್ಕಿಂತಲೂ ಇಮ್ಮಡಿಯಾದಂತಹ ರೂಪಲಾವಣ್ಯವನ್ನು ಹೊಂದಿದವಳು ಈಕೆ ಆಗಿದ್ದಾಳೆ. ಮಾತ್ರವಲ್ಲ, ಇವಳನ್ನು ಆಗದಿಂದ ನೋಡುತ್ತಾ ಇದ್ರೆ ಮನದಲ್ಲಿ ಒಂದು ರೀತಿಯ ವ್ಯತ್ಯಾಸ, ಮನದಲ್ಲಿ ಒಂದು ರೀತಿಯ ಬದಲಾವಣೆ ಆಗುತ್ತಾ ಉಂಟು. ಈಕೆ ಬೇಕು ಬೇಕು ಎನ್ನುವಂತಹ ಭಾವನೆ ಮನದಲ್ಲಿ ಅಧಿಕವಾಗುತ್ತಾ ಉಂಟು. ಹಾಗಂತ ಈಕೆಯನ್ನು ಬಯಸಿದ್ರೆ ಅದು ನಾವು ತಪ್ಪು ಅಂತ ಆಗುವುದಿಲ್ಲ. ಯಾಕೆ? ದೇವತೆಗಳು ನಾವಾಗಿದ್ದೇವೆ. ಹಾಗಂತ ಇವಳನ್ನು ಸರಿಯಾಗಿ ಗಮನಿಸಿದ್ರೆ ಮದುವೆ ಆದ ಲಕ್ಷಣವು ಸರಿಯಾಗಿ ಗೋಚರಿಸುತ್ತಾ ಉಂಟು. ಅದು ಹೇಗೆ ಹೇಳಿದ್ದೆ? ಕುತ್ತಿಗೆಯಲ್ಲಿ ಒಂದು ಕರಿಮಣಿ ಗೋಚರಿಸುತ್ತಾ ಉಂಟು. ಹಾಗಂತ ಜೊತೆಯಲ್ಲಿ ಈಕೆಯ ಗಂಡ ಕಾಣುವುದಿಲ್ಲ. ಹಾಗಿದ್ರೆ ಈಕೆಯನ್ನು ಬಿಟ್ಟು ಇವಳ ಗಂಡ ಎಲ್ಲಿ ಹೋದ? ಎಲ್ಲಿಯೂ ಹೋಗಲಿ, ಅದು ನಮಗೆ ವಿಚಾರ ಬೇಡ. ಯಾಕೆ ಹೇಳಿದೆ? ಸ್ವಲ್ಪ ಗಂಡ ಇಲ್ಲದೆ ಹೋದ್ರೆ ಸ್ವಲ್ಪ ಅನುಕೂಲ ಆಗುವುದು. ಹಾಗಂತ ಈಕೆಯನ್ನು ಕಂಡ ಬಳಿಕ ಈಕೆಯೊಂದಿಗೆ ರಮಿಸಬೇಕೆನ್ನುವ ಹಾಗೆ ಇಚ್ಛಿಸಿದ್ದೇನೆ. ಹಾಗಂತ ಎಬ್ಬಿಸುವುದಾ? ಎಬ್ಬಿಸಿದ್ರೆ ಆಗ್ಲಿಕ್ಕಿಲ್ವಾ ಅಂತ. ಅದು ಯಾಕೆ? ಈಕೆ ಬೇಕು ಎನ್ನುವ ಹಾಗೆ ನಾನು ಮನ ಮಾಡಿದ್ದೇನೆ. ಹಾಗಂತ ಅವಳಿಗೆ ಮನ ಉಂಟೋ ಇಲ್ಲವೋ ಎಂಬುದು ಗೊತ್ತಿಲ್ಲ. ಒಂದು ವೇಳೆ ಮನಸ್ಸು ಇಲ್ಲ ಅಂತ ಆದ್ರೆ ಮನ ಬರುವ ಹಾಗೆ ಮಾಡುವುದಕ್ಕೂ ನಮ್ಮಿಂದ ಸಾಧ್ಯವಾಗುತ್ತದೆ. ಆದ್ರೂ ಬೇಡ. ಈಗ ಎದ್ದ ನಂತರ ಏನಾಗ್ತದೆ ಅಂತ ಹೇಳುವುದಕ್ಕಾಗ್ತದೆ ಹೇಳಿ? ಆಗುವುದಿಲ್ಲ. ಹಾಗಂತ ಈಕೆಯೊಂದಿಗೆ ರಮಿಸದೆ ನಾನು ಮುಂದುವರಿಯುವುದಿಲ್ಲ. ಒಂದು ವೇಳೆ ಮುಂದೆ ಹೋದ್ರೆ ನನ್ನಷ್ಟು ಮೂರ್ಖ ಮತ್ತೊಬ್ಬ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಂತ ಈಕೆಯನ್ನು ಕೂಡುವುದಾದ್ರೂ ಹೇಗೆ ಹೇಗೆ ಅಂತ ಆಲೋಚನೆ ಮಾಡು. ಯಾವುದಾದ್ರೂ ದಾರಿ ಉಂಟಾ? ಹೇಗೆ? ಅಂತರಂಗದಿ ತಿಳಿದು ಹದನವ ಕಾಂಡಗಳಿ ಅರಿವಾಗ ಈಕೆಗೆ ಕಾಂಡಗಳಿ ಅರಿವಾಗ ತಾತವಗಳಿಂದೊಲಿದು ರಮಿಸಿದ ಸಿದ್ಧಯೋ ಈಕೆಯನ್ನು ಕೂಡಬೇಕೆನ್ನುವ ಹಾಗೆ ನಾನು ಮನ ಮಾಡಿದ್ದೇನೆ. ಹಾಗಂತ ಹೇಗೆ ಕೂಡುವುದೆನ್ನುವ ಹಾಗೆ ಆಲೋಚನೆ ಮಾಡಿದ್ರೆ ನಾನು ಅರಿತಂತಹ ಸಿದ್ಧ ಯೋಗ ಉಂಟು. ಅದರಲ್ಲಿ ಈಕೆಯೊಂದಿಗೆ ನಾನು ರಮಿಸಬಹುದು. ಹಾಗಂತ ಈಕೆಗೂ ಗೊತ್ತಾಗುವುದಿಲ್ಲ. ಆ ರೀತಿಯಲ್ಲಿ ಈಕೆಯೊಂದಿಗೆ ರಮಿಸುವುದಕ್ಕೆ ನಮ್ಮಿಂದ ಸಾಧ್ಯವಾಗುತ್ತದೆ. ಹಾಗಂತ
ಈಕೆಯನ್ನು ಕೂಡಿ ಪ್ರಪಂಚಕ್ಕೆ ಒಂದು ಹೊಸದಾದಂತಹ ಕೊಡುಗೆಯನ್ನು ಕೊಡುವಲ್ಲಿ ನಾನು ಮನ ಮಾಡಿದ್ದೇನೆ. ಹಾಗಿದ್ರೆ ಇನ್ನೂ ತಡ ಮಾಡುವುದು ಯಾಕೆ? ನನ್ನದಾದಂತಹ ಸಿದ್ಧ ಯೋಗದ ಮುಖೇನ ಈಕೆಯೊಂದಿಗೆ ರಮಿಸುತ್ತೇನೆ, ಮುಂದುವರಿಯುತ್ತೇನೆ. ಅಮ್ಮ, ಹಸಿವು ತಾಳಲಾಗುತ್ತಿಲ್ಲಮ್ಮ. ಅಮ್ಮ, ಹಾಲು, ಸಕ್ಕರೆ, ತುಪ್ಪ, ಬಾಳೆಹಣ್ಣು ಕೊಡಮ್ಮ. ಅಮ್ಮ ಹಣ್ಣುಗಳಿವೆ ನೋಡಮ್ಮ. ಪೇರಳೆ, ಕಿತ್ತಾಳೆ, ದಾಳಿಂಬೆ, ಅದೆಷ್ಟೋ ಹಣ್ಣುಗಳಿವೆ ಅಮ್ಮ. ಅಮ್ಮ, ನನಗೆ ಹಸಿವು ತಡೆ ಆಗುತ್ತಿಲ್ಲಮ್ಮ. ಅಮ್ಮ, ನನ್ನನ್ನು ಮುಟ್ಟಿಸಮ್ಮ, ಹೇಳಮ್ಮ. ಕುಮಾರ ಹುಟ್ಟಿದನೆಂದು ಹೆಚ್ಚಿನ ತನು ಕಾಂತಿಯೊಳಿ ಸಜರಿದ ಗುಣಿವೆನೆಂದು ಮನಿದು ದಿಂದೆಂದಳು. ಕಂದಾಳದಿರು ಒಂದರೆ ಕ್ಷಣದಿ ಕಂದಾಳದಿರು ಒಂದರೆ ಕ್ಷಣದಿ ಚಂದದಿಂದುಣಿಸುವೆ ಮಮ ಕುಲದೀಪ
ನನ್ನ ಗಂಡನ ಜೊತೆ ವಿಹರಿಸ್ತಾ ಇದ್ದವಳು. ಹಾಗೆ ಆಯಾಸಗೊಂಡಾಗ ಮಲಗಿದ್ದವಳು ನಾನು. ಎಚ್ಚರಗೊಂಡು ಕಾಣುವಾಗ ಮಗು, ಸಣ್ಣ ಮಗು ಅಳುತ್ತಾ ಇದೆಯಾ? ಹೌದಮ್ಮ. ಹತ್ತಿರ ಬಾ ಮಗು. ಆಹಾ, ಎಂತ ರೂಪವಂತ ನೀನು. ನಿನ್ನ ನೋಡುವಾಗ ಒಂದಡಿಯಿಂದ ಸಂತೋಷವಾಗುತ್ತಾ ಇದೆ. ನನ್ನ ಮಗ ಅನ್ನುವಂತ ಭಾವನೆ ನನಗೆ ಹೆಚ್ಚಾಗುತ್ತಾ ಇದೆ. ಹಾಗಾದ್ರೆ ಈ ಹೊತ್ತಿನಲ್ಲಿ ಮಕ್ಕಳಿಲ್ಲಂತ ನಮಗೆ ಆ ಭಗವಂತ ಕೊಟ್ಟಿರುವ ಪ್ರಸಾದ ಅಂತ ಭಾವಿಸಿಕೊಂಡಿದ್ದೇನೆ. ಮಗು, ನಿನ್ನ ನೋಡಿ ಸಂತೋಷವಾಗುತ್ತಾ ಇದೆ. ಆದ್ರೆ ನೀನು ಹಸಿವಿಂದ ಅಳುತ್ತಾ ಇದ್ದ. ಹಸಿವಾಗ್ತದೆ ಮಗು, ಹಣ್ಣು ಬೇಕು. ಯಾವ ಯೋಚನೆ ಮಾಡಬೇಡ, ನಾನಿದ್ದೇನೆ. ಇದು ಈ ಪರಿಸರದಲ್ಲಿ ಅದೆಷ್ಟೋ ಬಗೆಯ ಹಣ್ಣುಗಳಿವೆ. ಆ ಹಣ್ಣುಗಳನ್ನು ಕೊಯ್ದುಕೊಂಡು ನಿನಗೆ ನಾನು ಉಣಬಡಿಸ್ತೇನೆ, ತಿನ್ನಿಸ್ತೇನೆ. ನಾನು ಬೇಸರ ಮಾಡಬೇಡ. ಆದ್ರೆ ನೀನು ಎಲ್ಲಿಗೆ ಹೋಗಕೂಡದು. ಇದು ಇದು ಈ ಕಣ್ಣಿನ ಮೇಲೆ ನೀನು ಇಲ್ಲೇ ಕುಳಿತುಕೊಂಡಿರಬೇಕು. ಆದಷ್ಟು ಬೇಗ ಹಣ್ಣುಗಳನ್ನು ಸಿದ್ಧ ಮಾಡಿ ಬೇಗ ಬನ್ನಿ, ಬೇಗ ಹೋಗಬೇಡ. ಅಮ್ಮ ಮರಳಿ ಬರಲಿಲ್ಲ. ಹಾಗಾದರೆ ನನಗೆ ಹಸಿವೆಯನ್ನು ತಡೆಯುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಇದು ಅಮ್ಮ ಹೋದದ್ದು ಹೇಗಾಯಿತು ಗೊತ್ತೇ? ಹತ್ತಿರದಲ್ಲೇ ನದಿಯ ನೀರಿರುವಾಗ ದೂರದಂತಹ ಹಿಮಾಲಯಕ್ಕೆ ಗಂಗಾಜಲ ತರುವುದಕ್ಕೆ ಹೋದಾಗ ಆಯಿತು. ಯಾಕೆ ಹೇಳಿದೆ? ಸ್ವಲ್ಪ ಮೇಲೆ ನೋಡಬಾರದೆ? ಕೆಂಪು ಕೆಂಪಿನ ಹಣ್ಣು ಕಾಣುತ್ತಾ ಇದೆ. ಹಾಗಾದರೆ ಹಸಿವಿಗೆ ಈ ಹಣ್ಣು ಕೊಳೆಯುವ ಮುನ್ನವೇ ನಾನು ಅದನ್ನು ತಿನ್ನಬೇಕು. ಹಾಗಾಗಿ ಮೇಲೆಯಿಂದ ಲಂಘಿಸುವ ಮೇಲೆ
ಎಂಬಂತಹ ನಾಮಧೇಯ ಈ ಹೊತ್ತಿಗೆ ಹಿಂದಕ್ಕಾದರೂ ಸಮುದ್ರ ಮಥನ ಕಾಲದಲ್ಲಿ ಸ್ವರ್ಭಾನು ಎಂಬಂತಹ ಹೆಸರಿನಿಂದ ಒಂದು ದೇಹದಲ್ಲಿ ಇದ್ದದ್ದು. ಆ ಹೊತ್ತಿನಲ್ಲಿ ಉದ್ಭವಿಸಿದಂತಹ ಅಮೃತವನ್ನು ಸೇವಿಸುವುದಕ್ಕೆ ಅಸುರ ಗಣದಿಂದ ಬಿಟ್ಟು ನೇರವಾಗಿ ದೇವಗಣವನ್ನು ಸೇರಿಕೊಂಡು ಕುಡಿಯುವಂತಹ ಪ್ರಯತ್ನದಲ್ಲಿರುವಾಗ ಆ ಹೆಣ್ಣಿನ ರೂಪ ಚಕ್ರವನ್ನು ನನ್ನ ತಲೆಗೆ ಪ್ರಯೋಗಿಸಿತು. ರಾಹು ಕೇತು ಹೀಗೆಂಬಂತಹ ನಾಮಧೇಯವನ್ನು ಹೊತ್ತುಕೊಂಡು ದೇಹವು ಎರಡಾಗಿ ಹೋಯಿತು. ಸೂರ್ಯ ಚಂದ್ರರದನ್ನು ಹೇಳಿದ್ದು ಎಂಬುದಾಗಿ ನಾನು ಅರ್ಥವಿಸಿಕೊಂಡೆ. ಅವರ ಮೇಲೆ ಯಾವತ್ತಿಗೂ ನನ್ನದ್ದಾದಂತಹ ದ್ವೇಷದ ಕಿಡಿ ಹಾರುವುದೇ ಇಲ್ಲ. ಅವರನ್ನು ನಾನು ಬಿಡುವುದೇ ಇಲ್ಲ. ಹಾಗಾಗಿ ನಿತ್ಯವೂ ಕೂಡ ಅವರ ಪೀಡನೆಯನ್ನು ಮಾಡುವುದಕ್ಕೆ ನಾನು ಮುಂದುವರಿಯುತ್ತಾ ಇದ್ದೇನೆ. ಇವತ್ತಿಗೂ ಕೂಡ ನನ್ನದ್ದಾದಂತಹ ಈ ಕೆಲಸವನ್ನು ಮಾಡುವುದಕ್ಕೆ ಮುಂದುವರಿಬೇಕು. ನನ್ನದಾದಂತಹ ಕೆಲಸವನ್ನು ನಿರ್ವಹಿಸುವುದಕ್ಕೆ ಸೌರಮಂಡಲದಲ್ಲಿ ಮುಂದುವರಿಯುವಂತಹ ಸಂದರ್ಭ ಯಾರು ಬರುತ್ತಿರುವ ಹಾಗುಂಟು. ನನಗಟ್ಟದಾರಿಯಾಗಿ ಬರುವವರೇ ಹಾಗಿದ್ದಲ್ಲಿ ಅವರನ್ನು ವಿಚಾರಿಸಬೇಕು. ಹೋಗುವ ಮುಂದೆ ಸಂದರ್ಭ ಬಂದವನು ನೀನು. ನೀನು ಯಾಕೆ ಹೀಗೆ ಬರುತ್ತಾ ಇದ್ದಿ? ಹಿಡಿಯುವುದಕ್ಕೆ ಬರುವವನ ಯಾವ ಕೆಲಸಕ್ಕೆ ಬಂದವ ಹೇಳು. ನಾನು ಯಾವ ಕಾರಣಕ್ಕೆ ಬಂದದ್ದು ಗೊತ್ತಾಯ್ತಾ? ಏನು ಅಧಿಕ ಹೊಟ್ಟೆ ನೋಡು, ಹಸಿವೆ ಸಹಿಸಲಾಗುವುದಿಲ್ಲ. ಹಸಿವಾಗಿದ್ದರೆ ಇಲ್ಲಿ ಯಾಕೆ ಬಂದೆ? ಓ ಅಲ್ಲಿ ಮೇಲೆ ನೋಡಂತೆ ಸ್ವಲ್ಪ ಕೆಂಪು ಕೆಂಪು ಹಣ್ಣು ಕಾಣುತ್ತಾ ಇದೆ. ಹಣ್ಣು? ಹಣ್ಣೆಂಬುದಾಗಿ ಭಾವಿಸಿದ್ದಲ್ಲ, ಅದು ಹಣ್ಣೆ. ಹಣ್ಣೆಂಬುದಾಗಿ ತಿನ್ನುವುದಕ್ಕೆ ಬರುತ್ತಾ ಇದ್ದೇನೆ. ತಡೆಯುವುದಕ್ಕೆ ಬಂದರೆ ಹಿಡಿದಂತ ಮುಷ್ಟಿಯಿಂದ ನಿನಗೆ ಎದೆ ಸಿಗುತ್ತೆ.
ಅವನೇ ನನ್ನದಾದಂತಹ ಕೆಲಸವು ನನ್ನದಾದಂತಹ ಲಕ್ಷ್ಯವು ಅತ್ತ ಕಡೆಗೆ ಇರುವುದು. ನಾನೀಗ ಹೋಗ್ತಿರುವಂತಹ ಹಾದಿಯಲ್ಲಿ ಅಡ್ಡ ಬಂದು ನನ್ನ ಕೆಲಸವನ್ನು ಹಾಳುಗೈದರೆ ನಿನ್ನನ್ನು ಕೊಳ್ಳುವುದಿಲ್ಲ. ನನಗೆ ಏಟನ್ನು ಕೊಟ್ಟಿದ್ದಾನೆ, ನೋಯಿಸುತ್ತಾನೆ. ಈ ವಿಷಯವನ್ನು ಇಂದ್ರನಲ್ಲಿ ಹೇಳುತ್ತಾನೆ. ಬೇರೆನಲ್ಲ, ನೀವೇ ಹೇಳಿದಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿ ನಾನು. ಅದೇ ರೀತಿ ವ್ಯವಹರಿಸಿಕೊಂಡವ ನಾನು. ಯಾವತ್ತಿಗೂ ಕೂಡ ಕೆಂಚಿತ್ತು ಅದಕ್ಕೆ ಧಕ್ಕೆ ಬಾರದ ಹಾಗೆ ನಡೆದುಕೊಂಡವ. ಹೇಳಿದಂತಹ ಕೆಲಸವನ್ನು ಮಾಡುವುದಕ್ಕೆ ಇಂದೂ ಕೂಡ ಹಾಗೆ ಮುಂದುವರಿದಂತಹ ಹಾದಿಯಲ್ಲಿ ಬಾಲಕ ಒಬ್ಬ ಬಂದದ್ದು. ಹುಡುಗ ಮೇಲ್ಭಾಗಕ್ಕೆ ಸೌರಮಂಡಲದಲ್ಲಿ ಏನು ಮಾಡುವ ಆಶ್ಚರ್ಯಚಕಿತನಾದೆ ನಾನು. ಕೇಳಿದ ಯಾರು ನೀನು ಎಂಬುದಾಗಿ ವಿಚಾರಣೆ ಮಾಡಿದೆ. ಉದ್ಧಟತನದಲ್ಲಿ ಉತ್ತರವನ್ನು ಕೊಟ್ಟಿದ್ದಾನೆ. ಹೌದಾ? ಕೆಣಕಿದ ಸ್ವಲ್ಪ ನನ್ನನ್ನು. ಯಾರಾದರೇನು ನಿನಗೆ? ನಾನು ಬಂದದ್ದು ಕಾಣುತ್ತಿರುವಂತಹ ಹಣ್ಣನ್ನು ಹಿಡಿಯುವುದಕ್ಕೆ ಎಂಬುದಾಗಿ. ಆತ ತೋರಿಸಿದ್ದು ಬೇರೆ ಯಾರನ್ನೂ ಅಲ್ಲ, ಸೂರ್ಯನನ್ನು ಹಣ್ಣೆಂದು ಕಂಡು ಮೇಲಕ್ಕೆ ಬಂದ. ನಾನು ಆವರಿಸಬೇಕಿದ್ದದ್ದು ಅವನನ್ನೇ. ಆ ದಾರಿಯಲ್ಲಿ ಅಡ್ಡ ಬಂದ ಕಾರಣ ಅವನಿಗೆ ಹೇಳಿದೆ, ಅದು ಸೂರ್ಯನಲ್ಲ, ಸೂರ್ಯನಾಗಿದ್ದಾನೆ, ಹಣ್ಣಲ್ಲ ಎಂಬುದಾಗಿ. ಪರಿಣಾಮ ಆತ ಎಷ್ಟು ಹೇಳಿದ್ರು ಕೇಳದೆ ಬೆನ್ನಿಗೆ 4 ಬಾರಿಸಿ ಕಳುಹಿಸಿದ್ದಾನೆ. ಈ ರೀತಿ ಆಯ್ತು. ಮಾಡುವುದಕ್ಕೆ ಉಪದ್ರ ಆಯಿತು ನನಗೆ. ದೇವೇಂದ್ರನಲ್ಲಿ ವಿಚಾರವನ್ನು ನೀನು ಮಂಡಿಸಿದ ಬಳಿಕ ನಿನ್ನಲ್ಲಿ ಹೇಳಬೇಕಷ್ಟೇ. ಈಗ ಹುಡುಗನಿಂದ ನಿನ್ನ ಬದುಕಿಗೆ ಪೆಟ್ಟ.
ಅದು ಸೂರ್ಯ ಎಂಬುದಾಗಿ ಎಷ್ಟು ಸಾರಿ ಹೇಳಿದ್ರು ಕೇಳದವ. ಮಿತ್ರ, ಪೆಟ್ಟು ನಿನಗಾದರೆ ನೋವು ನನಗೆ ಓಹೋ, ಎನ್ನುವ ಜಾಯಮಾನಕ್ಕೆ ನಾನು ಬಂದಿದ್ದೇನೆ. ತಡ ಮಾಡುದು ಸರಿಯಲ್ಲ. ಏನು ಮಾಡ್ತಿ? ಅವನು ಎಲ್ಲಿದ್ದಾನೆ ಅಂತ ನೀನು ತೋರಿಸಬೇಕು. ಅವನೆಲ್ಲಿದ್ದಾನೆ ಅಂತ ಬೇಕಾ? ಹೌದು. ಆ ಹಾಗಾಗಿ ಹಿರವನ್ನು ತೋರಿಸು, ನಾನು ಈಗ ವಿಚಾರಿಸಿ. ಬಾ ನನ್ನ ಜೊತೆ. ಅಯ್ಯೋ, ಆತ ನನ್ನ ಕೇಳಿದ್ದೀಯಲ್ಲ ಎಲ್ಲಿ ತಾನೆ ಎಂಬುದಾಗಿ. ಹೌದು. ಅಗೋ ನೋಡು, ಇವನೆಯೋ? ಅವನೇ. ಯಾಕೆ? ಅಂಬರವಸಕ್ಕೆ ಬಂದವರಿದ್ದ ನಿನ್ನಲ್ಲಿ ವಿಚಾರಿಸುವ ಸ್ವರ್ಭಾನುವನ್ನು ಕೆಳಕಿದೆ ಎತ್ತೆ ನೀನು. ಹೌದೇನು? ಏನು? ಯಾವ ಊರಿನವ ಎನ್ನುವುದು ಗೊತ್ತಿಲ್ಲ. ಆದರೆ ಸೌರಮಂಡಲವನ್ನು ವ್ಯಾಪಿಸಿಕೊಳ್ಳಬೇಕು ಅಂತಾದರೆ ಯಾವುದೋ ಜಸ್ಸು ತೇಜಸ್ಸು ನಿನ್ನಲ್ಲಿ ಅಡಕವಾಗಿದೆ ಎನ್ನುವುದು ಸತ್ಯ. ಗೊತ್ತಾಯ್ತಲ್ಲ. ನೀನ್ಯಾರು? ನಿನ್ನ ಅಪ್ಪಮ್ಮ ಯಾರು? ಕಾಡುತ್ತಿರುವಂತ ಕರ್ಮಸಾಕ್ಷಿಯನ್ನೇ ನೀನು ಹಣ್ಣೆಂದು ಭಾವಿಸಿಕೊಂಡು ಬಂತೆಯಲ್ಲ. ಎಲ್ಲಿಯಾದ್ರೂ ಹತ್ತಿರ ಹೋದರೆ ನಿನ್ನ ಆಯುಷ್ಯನ್ನ ಇಲ್ಲೇ ಕಳೆದುಕೊಳ್ಳುತ್ತೀವಿ ಮಗನೇ. ಆದ್ದರಿಂದ ವಿಚಾರಿಸುವುದಕ್ಕೆ ಬಂದವ ಮೂರು ಲೋಕಾಧ್ಯಕ್ಷ ದೇವೇಂದ್ರ. ನಾನು ಇಲ್ಲಿ ಬರುವುದಕ್ಕೆ ಒಂದೇ ಒಂದು ಕಾರಣ, ನನ್ನ ಹಸಿವು. ಅಲ್ಲಿ ನೋಡು, ಅದು ಹಣ್ಣೆಂಬುದಾಗಿಯೇ ನಾನು ಬಂದಿದ್ದೇನೆ. ಆದ್ದರಿಂದ ಹೇಳುತ್ತೇನೆ, ಹಸಿವಾದರೆ ಇನ್ನೊಬ್ಬರಲ್ಲಿ ದೀನನಾಗಿ ಕೇಳು. ನನ್ನ ಮನೆಗೆ ಬಂದ್ರೆ ನಾನು ಎಷ್ಟು ಬೇಕಾದ್ರೂ ನನಗೆ ಎನ್ನುವುದನ್ನು ನೀನು ನೋಡ್ಬೇಕಿತ್ತು. ನನ್ನ ಕಣ್ಣಿಗೆ ಗೋಚರವಾದದ್ದು ಅದೇ ಮೊದಲು. ಅದಕ್ಕಾಗಿ ಅದನ್ನು ತಿನ್ನುವುದಕ್ಕೆ ಬಂದಿದ್ದೇನೆ. ಈಗ ಒಬ್ಬಾತ ಬಂದಿದ್ದಾನೆ, ಅವ ನನ್ನ ಕೈಯಿಂದ ಪೆಟ್ಟು ತಿಂದು ಓಡಿದ್ದಾನೆ. ಅದೇ ಗತಿ ನಿನಗಾದಿತ್ತು, ಎಚ್ಚರ. ದೊಡ್ಡವರ ಮಾತನ್ನು ಕೇಳಬೇಕು. ನನಗೆ ಸಿಟ್ಟು ಬಂದದ್ದೇ ಬಂದದ್ದು. ವಜ್ರಾಯುಧದಿಂದ ಇವನ ಮುಖಕ್ಕೆ ಬಡಿಸಿದೆ, ನನಗೆ ಉರುಳಿದನು. ಇವನನ್ನು ವಿಚಾರಿಸುವುದಕ್ಕೆ ನೀನು ಅಪ್ಪ ಯಾರು ಬರ್ತಾನೆ ನೋಡು. ಇದರ ಮರಣದ
ಇಂತಹ ಒಂದು ದಾರುಣವಾದಂತಹ ಪರಿಸ್ಥಿತಿ ನಿನ್ನ ಪಾಲಿಗೆ ಒದಗಿ ಬಂತು. ಹಣ್ಣು ಎನ್ನುವ ಹಾಗೆ ಭ್ರಮಿಸಿ ಅಂಬರ ಪದವನ್ನು ಲಂಘಿಸಿದೆ. ಸಣ್ಣ ಬಾಲಕ ಎನ್ನುವ ಹಾಗೆಯೂ ತಿಳಿಯದೆ ದೇವೇಂದ್ರ ತನ್ನ ವಜ್ರಾಘಾತದಿಂದ ಘಾತಿಸಿ ಬಿಟ್ಟನಲ್ಲ. ಅದರ ಪರಿಣಾಮ ಧರೆಯ ಮೇಲೆ ಹೊರಗುವ ಹಾಗೆ ಮಾಡಿಬಿಟ್ಟ. ಹುಟ್ಟಿದ ದಿನವೇ ಸಾವನ್ನಪ್ಪುವ ಹಾಗೆ ಆಯ್ತಲ್ಲ ಮಗನೇ. ನನಗೆ ಇರುವ ನೀನು ಒಬ್ಬನೇ ಒಬ್ಬ ಮಗ, ನನ್ನ ಪ್ರೀತಿಯ ಸುಕುಮಾರ ನೀನು. ನಿನ್ನ ಪಾಲಿಗೆ ಇಂತಹ ಒಂದು ದುಸ್ಥಿತಿ ಒದಗಿ ಬಂತು ಅಂತಾದ್ರೆ ಇದನ್ನು ಕಂಡು ಸಹಿಸುವುದಕ್ಕೆ ನೀನು ತಂದೆಯಾದಂತಹ ನನ್ನಿಂದ ಸಾಧ್ಯವಾಗುತ್ತದೆ ಹೇಳು. ಅದು ಕೂಡ ನಿನ್ನ ಪಾಲಿಗೆ ಇಂತಹ ಒಂದು ದುಸ್ಥಿತಿ ಬಂದದ್ದು ಯಾರಿಂದ? ನಮ್ಮವನೇ ಆದಂತಹ ದೇವೇಂದ್ರದಿಂದ ಅಲ್ಲವೇ? ಸಣ್ಣ ಬಾಲಕ ಎನ್ನುವ ಹಾಗೆಯೂ ತಿಳಿಯದೆ ನಮ್ಮ ಒಡೆಯನಾದಂತಹ ದೇವೇಂದ್ರ ಇಂತಹ ಒಂದು ಸ್ಥಿತಿ ಒದಗಿ ಬರುವ ಹಾಗೆ ಮಾಡಿಬಿಟ್ಟನಲ್ಲ. ಇದನ್ನು ಕಂಡು ನಾನು ಸುಮ್ಮನೆ ಪರಿಸ್ಥಿತಿ ಒದಗಿ ಬಂದ ಮೇಲೆ ತಂದೆ ಆದಂತಹ ನಾನು ಸುಮ್ಮನಿರುವುದಕ್ಕೆ ಸಾಧ್ಯವಾಗುತ್ತದ? ಇನ್ನು ಹೇಗೆ ಅಂತ ಅಂತಹ ಕಾರ್ಯವನ್ನು ನಾನು ಎಸಗಿಲಿ. ಇನ್ನು ನಾನು ಕರ್ತವ್ಯವನ್ನು ಮಾಡಬೇಕಾ? ಯಾರಿಗೆ ಬೇಕಾಗಿ ನಾನು ಕರ್ತವ್ಯವನ್ನು ಮಾಡಬೇಕು? ನನ್ನ ಮಗನೇ ಅಳಿದ ಅಂತ ಆದ ಮೇಲೆ ನಾನಿನ್ನು ಸುಮ್ಮನೆ ಇರುವುದಿಲ್ಲ. ಮಗನ ಹೆಣವನ್ನು ಹಿಮಾಲಯ ಪರ್ವತದಲ್ಲಿ ಎತ್ತು ತಂದು ಗುಹೆಯ ಒಳಗೆ ಹೋಗುತ್ತೇನೆ. ಮಾತ್ರವಲ್ಲ, ಪ್ರಪಂಚದ ಪ್ರಾಣ ಎನ್ನುವ ಹಾಗೆ ನನ್ನನ್ನು ಕೊಂಡಾಡುತ್ತಾರೆ. ಜಗತ್ತಿನಲ್ಲಿ ಇರುವಂತಹ ವಾಯುವನ್ನು ಸ್ತಂಭಿಸಿ ಇಂತಹ ಗಾಳಿಯನ್ನು ಮಗನಿಗೆ ಸಿಕ್ಕುವ ಹಾಗೆ ಮಾಡುತ್ತೇನೆ. ಮುಂದುವರಿಯುತ್ತೇನೆ. ವಾಯುದೇವ ವಾಯು ಸಂಚಾರವನ್ನೇ ನಿಲ್ಲಿಸಿ ಬಿಟ್ಟನು. ಧರೆಯಲ್ಲೆಲ್ಲ ಲೋಲ ಕಲೋಲವಾಗುವಂತಹ ಪರಿಸ್ಥಿತಿ. ಜಗದ ಹಿತವನ್ನು ಕಾಪಾಡಬೇಕಾದಂತ ನಾನೇ ನನ್ನ ಹಿತವನ್ನು ಕಾಪಾಡಿಕೊಳ್ಳುವುದಕ್ಕೆ ಸಮರ್ಥನಾಗಿ ಹೋದೆನು. ಯಾಕೆ ಹೀಗಾಯಿತು ಎನ್ನುವ ಹಾಗೆ ನಾನೇ ಯೋಚಿಸಿಕೊಂಡರೆ ಪರಿಹಾರ ಸಿಗುವುದಿಲ್ಲ. ಸೃಷ್ಟಿಕರ್ತನಾದ ಬ್ರಹ್ಮದೇವನಲ್ಲಿಯೇ ಕೇಳಿ ಶುಭವಾಗಲಿ. ದೇವೇಂದ್ರ, ಏನಿದೆಯೋ ಬಾಡಿದ ಮುಖವನ್ನೇ ಹೊತ್ತುಕೊಂಡು ಇತ್ತ ಕಡೆ ಬಂದೆ ಅಲ್ಲ, ಏನಾಯ್ತು? ಸತ್ಯಧರ್ಮದಿಂದಲೇ ಅಕ್ಕದ ಸೌಭಾಗ್ಯವನ್ನು ಪರಿಪಾಲಿಸುತ್ತಾ ಬಂದೆ. ಇತ್ತೀಚೆಗೆ ಯಾಕೋ ಏನು ಎಲ್ಲಿ ನೋಡಿದರೂ ಅಲ್ಲೋಲ ಕಲ್ಲೋಲ. ಜನರು ಹೋ ಹೋ ಎನ್ನುವ ಹಾಗೆ ಹೆಟ್ಟಿಸಿರನ್ನು ಬಿಡುತ್ತಾ ಇದ್ದಾರೆ. ಕಾರಣ ಇಷ್ಟೇ, ಗಾಳಿಯ ಸಂಚಾರವನ್ನೇ ನಮ್ಮ ವಾಯುದೇವ ನಿಲ್ಲಿಸಿಬಿಟ್ಟ. ಯಾಕೆ ನಿಲ್ಲಿಸಿದ್ದಾನೆ ಎನ್ನುವ ಅವನಲ್ಲಿ ವಿಚಾರಿಸೋಣವೆಂದರೆ ಅವನು ನನ್ನ ಕಣ್ಣಿಗೆ ಕಾಣುವುದಿಲ್ಲ. ಆದ್ದರಿಂದಲೇ ಎಲ್ಲಿದ್ದಾನೆ, ಯಾಕೆ ಈ ರೀತಿ ಮಾಡಿದ್ದಾನೆ ಎನ್ನುವುದನ್ನಾದರೂ ಹೇಳಬಹುದೇ? ದೇವೇಂದ್ರ, ನೀನು ತಿಳಿದೋ ತಿಳಿಯದೆ ವಾಯುವಿನ ಸುತನನ್ನು ದಂಡಿಸಿದ್ದೀಯ. ಇದರಿಂದ ಬೇಸರಗೊಂಡಂತ ಆತನು ತನ್ನ ಸಂಚಾರವನ್ನೇ ನಿಲ್ಲಿಸಿದ್ದಾನೆ. ಬಂದವನಾಗಿದ್ದರೆ ವಾಯುದೇವನ ಮಗನೇ, ನೀನು ಅರಿಯದೆ ಒಂದು ತಪ್ಪನ್ನು ಮಾಡಿಬಿಟ್ಟಿದೀಯ. ಹಾಗಾಗಿ ತನ್ನ ಕೆಲಸವನ್ನು ನಿಲ್ಲಿಸಿದವನಿದ್ದಾನೆ. ಇದನ್ನು ಪರಿಮಾರ್ಜನೆ ಮಾಡಬೇಕಾದರೆ ಏನು ಮಾಡುವುದು? ನಾನು ಒಬ್ಬನೇ ಹೋಗುವುದಲ್ಲ, ಇನ್ನಿಬ್ಬರಿದ್ದಾರೆ ಹರಿಹರರು. ಅವರನ್ನು ಕೂಡಿಕೊಂಡು ಹಿಮಾಲಯದ ತಪ್ಪಲಿನಲ್ಲಿರುವ ಗುಹೆಯಲ್ಲಿ ಆತನಿದ್ದಾನೆ, ಅಲ್ಲಿಗೆ ಹೋಗುವ.
ಗುಹೆ, ಅದರ ಒಳಗೆ ವಾಯುದೇವನಿದ್ದಾನೆ. ಬಾಗಿಲನ್ನು ಭದ್ರವಾಗಿ ಮುಚ್ಚಿಕೊಂಡಿದ್ದಾನೆ. ಆತನನ್ನು ಕರಿಬೇಕು. ಮಾತಾಡಬೇಕು ಅಂತಾದ್ರೆ ಯಾಕಯ್ಯ ನಿನ್ನಂತ ಕೆಲಸವನ್ನೇ ಬಿಟ್ಟು ಗುಹೆಯಲ್ಲಿ ಅಡಗಿಕೊಂಡಿರುವೆ? ಯಾಕೆ, ಏನಾಯ್ತು? ಚರಾಚರ ಜೀವರಾಶಿಗಳಿಗೂ ನೀನು ಅಗತ್ಯವಾಗಿ ಬೇಕು. ನೀನು ನಿನ್ನ ಕೆಲಸವನ್ನು ಮಾಡದೆ ಹೋದೆ ಅಂತ ಆದರೆ ಲೋಕದಲ್ಲಿರುವ ಯಾವ ಜೀವರಾಶಿಗಳು ಉಳಿಯುವುದಕ್ಕೆ ಸಾಧ್ಯವಿಲ್ಲ. ಅಯ್ಯ, ಗುಹೆಯಿಂದ ಹೊರಗೆ ಬಾರಯ್ಯ, ಹೊರಗೆ ಬಾರಯ್ಯ, ಹೊರಗೆ ಬಾರಯ್ಯ. ಲೋಕವೇ ನಾಶವಾಗುತ್ತದಯ್ಯ. ಯಾವುದೋ ಒಂದು ಕೋಪವನ್ನು ಹೆಚ್ಚು ಸಮಯ ಇಟ್ಟುಕೊಳ್ಳಬಾರದು. ಏನಾದರೂ ಸಮಸ್ಯೆಯಾಗಿದ್ದರೆ ಅದನ್ನು ಮುಖಾಂತರ ಮಾತನಾಡುವ ಮುಖೇನ ಸರಿಪಡಿಸಬಹುದು. ನೀನೀಗ ಒಳಗೆ ಕೂತುಕೊಂಡಿರೋದು ಹೇಗೆ ಬಗೆಹರಿಸುವುದು? ವಾಯು, ತಡ ಮಾಡಬೇಡಯ್ಯ, ಬಾರಯ್ಯ, ಬಾ ಬಾ. ನನ್ನ ಮಗನನ್ನು ಬದುಕಿಸುತ್ತೀರಿ ಎನ್ನುವ ಹಾಗೆ ಮಾತನ್ನು ಕೊಟ್ರೆ ಗುಹೆಯಿಂದ ಹೊರಗೆ ಬರ್ತೇನೆ. ಹಾಗೆ ಆಗಲಿ, ನಿನ್ನ ಮಗಳನ್ನು ನಾನು ಬದುಕಿಸಿಕೊಡುತ್ತೇನೆ. ಹೊರಗೆ ಬಾ. ಶವವ ಮುಂದಿರಿಸಿ ನುಡಿದ ಪಲಿಕಿಸಿರಿ ಹರಿಹರ ಬ್ರಹ್ಮಾದಿ ಸಕಲರಿಗೆ ಸರಸವೇ ಬಾಲನಳಿವು, ಸರಸವೇ ಬಾಲನಳಿವು, ಸರ್ವಲಕ್ಷ ಭರಿದ ಇವನಳಿದ ಮೇಲಿದ್ದು ಧರೆಯ ಸಂಚಾರವೆನಗೆ ವೈರಾಗ್ಯದಿಂದಿರುವೆ. ಗುಹೆಯೊಳಗನ್ಯರಿಂದ ಅನ್ಯರಿಂದ ನಡೆಸುವುದಿದರ ಎಂದು ಕಂಬನಿ ಸುರಿಸ ಅಯ್ಯ ಮೂರು ಮೂರ್ತಿಗಳೇ, ವಂದಿಸಿದ್ದೇನೆ. ನನ್ನ ಮಗನಿಗೆ ಒದಗಿದಂತಹ ಈ ಒಂದು ಪರಿಸ್ಥಿತಿಯನ್ನೊಮ್ಮೆ ಸರಿಯಾಗಿ ನೋಡಿ ಸ್ವಾಮಿ. ಇದು ಸರಸವೇ ಹೇಳಿ? ಯಾವುದೇ ತಂದೆಯಾಗ್ಲಿ ಮಗನಾದವ ಅಳಿದ ಅಂತ ಆದ ಮೇಲೆ ಅದನ್ನು ಕಂಡು ಯಾವ ತಂದೆಗಾದ್ರೂ ಸಹಿಸುವುದಕ್ಕೆ ಆಗುತ್ತದೆ ಹೇಳಿ? ಪುತ್ರ ಶೋಕ ಎಂಬುದು ನಿರಂತರವಂತೆ. ಹಾಗಿರುವಾಗ ಮಗನನ್ನು ಕಳೆದುಕೊಂಡು ಹೇಗೂ ಅಂತ ನನ್ನ ಕರ್ತವ್ಯವನ್ನು ನಾನು ಮುಂದೆ ಸಾಗಿಸಲಿ ಹೇಳಿ? ಪ್ರಪಂಚ ಮುಖದಲ್ಲಿ ಪ್ರಾಣವಾಯು ಎನ್ನುವ ಹಾಗೆ ಕೊಂಡಾಡುತ್ತಾರೆ. ಹಾಗಿರುವಾಗ ಮಗನ ಪ್ರಾಣವನ್ನೇ ಉಳಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯವಾಗಲಿಲ್ಲ ಅಂತ ಆದ ಮೇಲೆ ಈ ಕರ್ತವ್ಯ ನನಗೆ ಬೇಕು, ಈ ಕೆಲಸ ನನಗೆ ಬೇಕೆ. ನಾನಿನ್ನು ಯಾವ ಉದ್ಯೋಗವನ್ನು ನಾನು ಮಾಡುವುದಿಲ್ಲ. ಈ ಗುಹೆಯಲ್ಲೇ ಇದ್ದುಕೊಳ್ತೇನೆ. ನನ್ನನ್ನು ಸುಮ್ಮನೆ ಬಿಟ್ಟು ಬಿಡಿಸು. ಹೋಗಿ ಕಾರ್ಯ ಮುಂದುವರಿದು ಪರಿಹರಿ ಮಾಡುವುದೇನು? ಹರಿಹರ ಮಂಡಲ ಜಲವದಲ ತಿರುಹವನು ಸೃಷ್ಟಿಕರ್ತನಾದಂತ ಬ್ರಹ್ಮದೇವರಾದ ನಾನೇ ನಿನ್ನ ಸಮ್ಮುಖದಲ್ಲಿ ಬಂದವನಿದ್ದೇನೆ. ಅಳಿದಂತ ನಿನ್ನ ಮಗನಿಗೆ ಮರುದು ಜೀವವನ್ನು ಕೊಡಲಾರೆಯ? ಇದು ಕಮಂಡಲದಲ್ಲಿರುವ ಉದಕವನ್ನು ಭಕ್ಷಿಸುತ್ತೇನೆ, ಮರಳಿ ಜೀವನ ಮಗನೇ. ಮೂರು ಮೂರ್ತಿಗಳಿದ್ದಾರೆ, ಮೊದಲು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಶುಭವಾಗಿ ವಾಯುದೇವ. ಸಂತೋಷವಾಯಿತು.
ನಿನ್ನ ಮಗ ಇದು ಹೌದು. ನನ್ನ ಮಗ. ಇವರಿಗೆ ಏನಾದರೂ ಹೆಸರು ಇಟ್ಟಿದ್ದೀಯಾ? ಇಲ್ಲ, ಇಷ್ಟರವರೆಗೆ ಹೆಸರಿಡುವಷ್ಟು ಭಾಗ್ಯ ನನಗೆ ನನ್ನ ಪಾಲಿಗೆ ಒದಗಿ ಬರಲಿಲ್ಲ. ಮಗ ಬೆಳೆದು ದೊಡ್ಡ ಕಳೆದವರಿಗೆ ದೊರೆಮಾಗಿ ಗುರುಗಳು ಬಲಿದಾರಿಂಗುಳಾಂಗನಾಗಿ ನೆಲತು ಅಳಿಯದೆ ಮುಂದೆ ಹನುಮನೆಂದ ವಿರಾನ ತೊಳೆದು ನೀ ನೆನೆದ ವಿಧಿ ಬರಸೆ ಹನುಮ ವಾಯುದೇವ ದೇವರೇ, ಈ ತರ ಇಂದ್ರನ ವಜ್ರಾಯುಧದ ಘಾತದಿಂದ ಸತ್ತು ಹೋದವನು ಕೋಳಿ ಜೀವಂತವಾಗಿ ಬಂದಿದ್ದಾನೆ. ಹಾ, ವಜ್ರಾಯುಧದ ಘಾತದಿಂದ ಈತನ ಹನುಮ ಊದಿಕೊಂಡಿದ್ದರಿಂದ ಇನ್ನು ಮುಂದಾಗಿ ಈತ ಹನುಮನೆಂದು ಜಗದಿಖ್ಯಾತನಾಗಲಿ. ಹೌದಪ್ಪ, ತಂದೆ ಆಗಿದ್ರು ಕೂಡ ಹೆಸರಿಡುವಂತಹ ಭಾಗ್ಯ ನನ್ನ ಪಾಲಿಗೆ ಒದಗಿ ಬರಲಿಲ್ಲ. ಹಾಗಂತ ಬ್ರಹ್ಮದೇವರಾದಂತಹ ನೀವೇ ಒಂದು ಹೆಸರಿಡಿಸುತ್ತೀರಿ ಅಂತ ಆಗುವ ಇದು ನನ್ನ ಮಗನ ಪಾಲಿಗೆ ಬಂದಂತಹ ಸೌಭಾಗ್ಯ ಅಂತ ಹೇಳಿದ್ದು ತಪ್ಪಾಗ್ಲಿ. ಅಷ್ಟು ಮಾತ್ರವಲ್ಲ, ಮತ್ತೆ ನಾನೊಂದು ವರವನ್ನು ಆತನಿಗೆ ದಯಪಾಲಿಸುತ್ತಾ ಇದ್ದೇನೆ. ಹೇಗೆ? ಇನ್ನು ಮುಂದಕ್ಕೆ ಆತ ಚಿರಂಜೀವಿ ಆಗಲಿ. ಸಂತೋಷವಾಯಿತು ಸ್ವಾಮಿ. ನನ್ನಂತೆ ನೀನು ಸತ್ವಭರಿತನಾಗು. ಹರನು ಎನ್ನು ಸತ್ವಭರಿತನಾಗೆನದು ಶ್ರೀವರನು ಎನಗನುಯಾಗಿ ಇರುವುದೆನದಿರುವ ಸೌಭಾಗ್ಯವನ್ನು ಧರಣಿ ಚಂದರು ಮೇಜವಿತರ ತಂಗೆ ಮಗನೇ ಹನುಮ, ನೀನು ಇನ್ನು ಮುಂದಕ್ಕೆ ನನ್ನಂತೆ ಸತ್ವಭರಿತನಾಗು. ಹನುಮಂತ, ಮುಂದಕ್ಕೆ ನನ್ನ ಅನುಯಾಯಿಯಾಗಿ ನನ್ನ ಭಜಕನಾಗಿ ನೀನು ಪ್ರಸಿದ್ಧಿಯನ್ನು ಕೀರ್ತಿಯನ್ನು ಪಡೆಯುವಂತನಾಗು ಮಗನೇ. ನಿನಗೆ ಶುಭವಾಗಲಿ. ಸಂತೋಷವಾಯಿತು. ಮಗಳೇ ಹೆದರಬೇಡಿ, ಏನು ಬೇಡಪ್ಪ, ಈಗ ಹೋಗು. ಇನ್ನೂ ಹರಿಯುವುದು. ಏನು ಮಾಡುವುದಿಲ್ಲ ಈಗ. ಹನುಮಂತ, ಲಾಭ ಆದದ್ದು ನಿನಗೆ, ನನ್ನ ಒಂದೇ ಒಂದು ಪೆಟ್ಟು ಕೊಟ್ಟದ್ದು ನಿನ್ನ ಮುಖಕ್ಕೆ. ಮೂರು ಮೂರ್ತಿಗಳಿಂದ ಬೇಕಾದಷ್ಟು ಸಂಪಾದನೆಯನ್ನು ನೀನು ಕೈಗೊಂಡಿದ್ದೆ. ಹಾಗಿದ್ರೆ ಎಲ್ಲರೂ ನಿನಗೆ ವರವನ್ನು ಕೊಟ್ಟಿದ್ದಾರೆಂದಾದರೆ ನಾನು ಮಾಡಿದಂತ ತಪ್ಪಿಗೋಸ್ಕರವಾಗಿ ಇನ್ನು ಮುಂದೆ ನೀನು ಕೂಡ ನನ್ನಂತೆ ಸೌಭಾಗ್ಯವಂತನಾಗು. ಮಾತ್ರವಲ್ಲ, ದೃಢಕಾಯನಾಗಿ ನೀನು ವಿಜೃಂಭಿಸು. ಇಷ್ಟೆಲ್ಲ ನಾವು ಕೊಟ್ಟವರಿದ್ದೇವೆ. ಹೌದಪ್ಪ, ತಂದೆಯಾಗಿ ನೀನೇನನ್ನು ಕೊಡುವುದಿಲ್ಲ. ಈಗ ನೀವೆಲ್ಲರೂ ಕೊಟ್ರೆ ಸಾಕಾಗುತ್ತದ? ತಂದೆ ಆದಂತಹ ನಾನು ಕೊಡದಿದ್ರೆ ಆಗುತ್ತದೆ ಹೇಳಿ? ಕೊಡ್ಬೇಕು. ನಾನೇ ಕೊಡ್ಬೇಕು. ಧರಣಿ ಮುನಿವರ ಮೂರು ಮೂರ್ತಿಗಳಾದಂತಹ ನೀವು ವರವನ್ನು ಕೊಟ್ಟಿದ್ದೀರಿ. ನಮ್ಮವನೇ ಆದಂತಹ ಇಂದ್ರನು ವರವನ್ನು ದಯಪಾಲಿಸಿದ್ದಾನೆ ಅನ್ನುವಲ್ಲಿಗೆ ಸಾಕಾಗುವುದಿಲ್ಲ. ತಂದೆ ಆದಂತಹ ನಾನು ಹಕ್ಕಿನಿಂದ ವರವನ್ನು ಕೊಡಲೇಬೇಕು. ಅದು ಬೇರೆ ಏನೂ ಅಲ್ಲ, ವಾಯುವಾದಂತಹ ನಾನು ನನ್ನ ವಾಯು ವೇಗವನ್ನು ಸಂತೋಷದಿಂದ ಮಗನಾದಂತಹ ನಿನಗೆ ಕರುಣಿಸಿದ್ದೇನೆ ಅನ್ನುವಲ್ಲಿಗೆ ಸಂತೋಷಗೊಂಡಿದ್ದೇವೆ ಸ್ವಾಮಿ. ಹಾಗಂತ ಕಾರ್ಯವನ್ನು ಮಾಡುವುದಿಲ್ಲ ಎನ್ನುವಾಗ ಹೇಳಿದ್ದೇನೆ. ಹಾಗಂತ ಬೇಸರ ಪಡಿಸಬೇಡಿ. ಇನ್ನು ನಾಳೆಯಿಂದ ಅಲ್ಲ, ಈಗಿನಿಂದಲೇ ಕ್ಷಣದಿಂದಲೇ ನನ್ನ ಕಾರ್ಯವನ್ನು ನಾನು ಮುಂದುವರಿಸ್ತೇನೆ. ಸಂತೋಷ. ನೀವು ಸ್ವಲ್ಪ ಮುಂದುವರಿ, ನನ್ನ ಮಗನೊಂದಿಗೆ ಸ್ವಲ್ಪ ಮಾತಾಡ್ತೀನಿ. ಓ ಮಗನೇ, ನಿನ್ನ ಜನನಿ ಸುತನೇ ನಾದನೆಂದು ತರಹರಿಸುವರು ಹೌದು ಮಗನೇ, ಘನ ವೇಗದಿಂದಲ್ಲಿ ಮೂಗಿ ಒದಗಿದ ಭಂಗವರ ಮಗನೇ, ಈ ಕಾಲಕ್ಕೆ ಹೊಡೆತ ತಿಂದಿದ್ದೇನೆ ಎನ್ನುವ ಹಾಗೆ ನೀನು ಚಿಂತಿಸುವುದಕ್ಕೆ ಹೋಗಬೇಡ. ಜೀವನದಲ್ಲಿ ಯಾರು ಹೊಡೆತ ತಿಂತಾರೋ ಅವರೇ ಪ್ರಪಂಚ ಮುಖದಲ್ಲಿ ಎತ್ತರವಾದಂತಹ ಸ್ಥಾನವನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಎಂಬುದು ನಿನ್ನ ಮುಖೇನ ಪ್ರಪಂಚಕ್ಕೆ ಒಂದು ದಾರಿಯಾಗಿದೆ. ಹಾಗಂತ ನೀನಿನ್ನು ಇಲ್ಲಿ ಇರುವುದು ಸರಿಯಲ್ಲ ಮಗನೇ. ಯಾಕೆಂದರೆ ಅಮ್ಮನನ್ನು ಆಗಲಿ ಅದೆಷ್ಟೋ ಸಮಯ ನೀನು ಕಳೆದು ಆಯಿತು. ಹಾಗಂತ ನೀನು ಬರಲಿಲ್ಲ ಎನ್ನುವ ಹಾಗೆ ಅಮ್ಮನು ಕಾಯ್ತಾ ಇರ್ತಾಳೆ. ಹಾಗಾಗಿ ವಾಯು ವೇಗದಿಂದ ಆದಷ್ಟು ಬೇಗದಿಂದ ಅಮ್ಮನ ಬಳಿಗೆ ತೆರಳು. ಇಲ್ಲಿ ನಡೆದಂತಹ ಸಮಸ್ತ ವಿಚಾರವನ್ನು ಕೂಡ ನಿನ್ನ ಅಮ್ಮನಲ್ಲಿ ಬಂದು ಹೇಳು. ಮಗನೇ, ಶುಭವಾಗಲಿ ನಿನಗೆ.
ನೋಡುವಾಗ ಅದೆಷ್ಟೋ ಉಪವನಗಳು ಕಾಣುತ್ತಾ ಇವೆ. ತಡ ಮಾಡುವುದಲ್ಲ, ಆ ಹಣ್ಣುಗಳನ್ನು ತಿನ್ನುವುದಕ್ಕಾಗಿ ಮುಂದೆ ಲೋಕ ಕಲ್ಯಾಣಾರ್ಥವಾಗಿ ನಾವು ಯಾಗ ಯಜ್ಞವನ್ನು ಮಾಡ್ತಾ ಇದ್ವು. ಆದ್ರೆ ತಡ ಮಾಡ್ಲಿಕ್ಕಿಲ್ಲ, ಎಲ್ಲಾ ಕಡೆ ಶುದ್ಧ ಮಾಡಿ ಬಿಡುವ. ಯಾಕಂದ್ರೆ ಅಶುದ್ಧ ಆಗ್ಬಾರ್ದಲ್ಲ. ಓಂ 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 ಯಾಗ ದೀಕ್ಷಿತನಾಗಪ್ಪ. ಹಣ್ಣು ಹಂಪಲುಗಳನ್ನು ಹೋಮಗುಂಡಕ್ಕೆ ಅರ್ಪಿಸುತ್ತಾ ಇದ್ದೀರಾ? ಏಯ್, ನನಗೆ ಹಸಿವಾಗುತ್ತಾ ಇದೆ. ಮರ್ಯಾದೆಯಾಗಿ ಹೇಳುತ್ತೇನೆ, ಹಣ್ಣು ಹಂಪಲುಗಳನ್ನು ನನಗೆ ಕೊಡಿ. ನಿಮ್ಮ ಗಡ್ಡೆಗೆ ಹಿಡಿಯುತ್ತೇನೆ. ನಮ್ಮನ್ನು ಕೆಣಕುವುದಕ್ಕೆ ಬರ್ತೀಯಾ? ಸ್ವರ ಇನ್ನೂ ಏರಿಸಿ ಏನು ಬರಿಯೋರಾಗಿದೆಯಲ್ವಾ? ಇಷ್ಟು ಇರೋದು ಮೆಣಸಿನಕಾಯಿ ಅಷ್ಟು. ನಮ್ಮಲ್ಲಿ ನಿಮ್ಮಲ್ಲಿ ಇದು ನಿನ್ನನ್ನುಂಟಲ್ಲ, ನಿನ್ನ ಕರ್ತದಲ್ಲ, ನಿನಗೆ ಮರ್ತು ಹಣ್ಣೆಂದು ಭ್ರಮಿಸೋದ ತಾಯಿಗೆ ಒಡಲೊರೆಯ ತಡೆಯದೆ ಫಲದಿ ಲಂಘಿಸಿ ತಾಯಿಗೆ ಶರಣಪ್ಪ ಜನನಿ ಬೇಸರಿಸಲಿ ನೋಡು ತಾಯಿಗೆ ಎಷ್ಟು ಹೊತ್ತು ಹುಡುಕುವುದು? ಹೌದಮ್ಮ, ಇಲ್ಲಿ ತನಕ ಎಲ್ಲಿ ಹೋಗಿದ್ದೆ ಕಂದ? ನೀವು ಹಣ್ಣು ತರುವುದಕ್ಕಾಗಿ ಒಳಗೆ ಹೋದಂತಹ ಸಂದರ್ಭದಲ್ಲಿ
ಅಮ್ಮ ನನಗೆ ಹಸಿವನ್ನು ತಡೆಯುವುದಕ್ಕೆ ಸಾಧ್ಯವಾಗ್ಲಿಲ್ಲಮ್ಮ ಹಾ. ಅದಕ್ಕಾಗಿ ಹಾ. ಒಮ್ಮೆ ಸ್ವಲ್ಪ ಮೇಲೆ ನೋಡಿದ್ರೆ ಹಾ. ಕೆಂಪಿನ ಹಣ್ಣನ್ನು ಕಂಡಮ್ಮ ಹಾ. ಹೌದಮ್ಮ ಮತ್ತೆ ನಾನು ಮೇಲಕ್ಕೆ ಹಾರಿದೆ ಹಾ. ಹಾರಿದಂತಹ ಸಂದರ್ಭದಲ್ಲಿ ಒಬ್ಬಾತ ನನ್ನಲ್ಲಿ ಎದುರಾದ ಹಾ. ಅವನ ಹೆಸರು ಸೊರ್ಬ ಅನ್ನುವಂತೆ ಹಾ. ಅವನು ಬಂದಮ್ಮ ಹಾ. ತಡೆಯುವುದಕ್ಕೆ ಬಂದಾಗ ಹಾ. ಅವನನ್ನು ಬಡಿದು ಓಡಿಸಿದ್ದೇನೆ ಆಮೇಲೆ ಆಮೇಲೆ ಸ್ವಲ್ಪ ಹೊತ್ತಾದ ಬಳಿಕ ಹಾ. ಮತ್ತೊಬ್ಬ ಬಂದ ಅವ ದೇವೇಂದ್ರನಂತೆ ಹಾ. ಅವನು ಬಂದ ಅವನ ಜೊತೆ ಯುದ್ಧ ಮಾಡಿದೆ ಮಾಡಿದಂತಹ ಸಂದರ್ಭದಲ್ಲಿ ಅವನ ವಜ್ರಾಯುಧದಿಂದ ನನ್ನ ಮುಖಕ್ಕೆ ಹೊಡೆದನಮ್ಮ. ಹೌದಮ್ಮ ನೋವಾಯ್ತು ಗೊತ್ತಾ? ಹೌದಮ್ಮ ಆಮೇಲೆ ನಾನು ಕೆಳಗೆ ಬಿದ್ದೆ ಬಿದ್ದಂತಹ ಸಂದರ್ಭದಲ್ಲಿ ಮತ್ತೆ ಮೇಲೆದ್ದು ನೋಡುವಾಗ ನನ್ನ ಅಪ್ಪ ಜೊತೆಗೆ ಇದ್ರಂತೆ ವಾಯುದೇವ ಅಪ್ಪ ಇದ್ರು ಜೊತೆಗೆ 3 ಮೂರ್ತಿಗಳಿದ್ರಮ್ಮ. ಆಮೇಲೆ ದೇವೇಂದ್ರನು ಇದ್ದ. ಅವರೆಲ್ಲರೂ ನನಗೆ ಒಂದೊಂದು ವರವನ್ನಿತ್ತಾರಮ್ಮ. ಏನು? ಒಬ್ಬರು ಸತ್ವಭರಿತನಾಗಿ ಎಂಬುದಾಗಿ ಮತ್ತೊಬ್ಬ ಚಿರಂಜೀವಿ ಎನ್ನುವುದಾಗಿ ಹಾಗೂ ದೇವೇಂದ್ರ ವಜ್ರ ಶರೀರಿ ಎಂಬುದಾಗಿ ನನಗೆ ವರವನ್ನಿತ್ತಾರಮ್ಮ. ಸರಿ ಕಣ್ಣ. ಆಮೇಲೆ ಅಪ್ಪನ ಮಾತನ್ನು ಕೇಳಿ ನೇರವಾಗಿ ನಿನ್ನನ್ನು ನೋಡುವುದಕ್ಕೆ ಬರುವಂತಹ ಸಂದರ್ಭದಲ್ಲಿ ವನ ಮಧ್ಯದಲ್ಲಿ ಋಷಿಮುನಿಗಳು ಎದುರಾದರು. ಅವರನ್ನು ಪೀಡಿಸುವುದಕ್ಕೆ ಮುಂದಾದಮ್ಮ. ಅಯ್ಯೋ ಹೌದಮ್ಮ ಅದಕ್ಕಾಗಿ ಅವರು ಮುನಿದು ನನಗೆ ಶಾಪವನ್ನಿತ್ತರು. ಏನಂತ? ನಿನ್ನ ಶಕ್ತಿ ನಿನ್ನ ಅರಿವಿಗೆ ಬರದೆ ಹೋಗಲಿ ಎನ್ನುವುದಾಗಿ. ಹೌದಮ್ಮ ಆಮೇಲೆ ನನಗೆ ಏನು ಮಾಡಬೇಕು ಎಂಬುದಾಗಿ ಗೊತ್ತಾಗದೆ ನಿಮ್ಮ ಬಳಿಗೆ ಓಡೋಡಿ ಬಂದಿದ್ದೇನೆ. ಅಮ್ಮ ನೀವೇ ಪರಿಹಾರ ಕೊಡಿ. ಮಗು ಕಂದ. ಉಳಿಸಿಕೊಂಡಲ ನಿನ್ನ ಗೃಹ ಸೂಚಿಸುತ್ತ ಕರೆಯುವನ ಆತನನ್ನು ನೀವಿದು ನಿಲಗ ಇನ್ನಾರಿಗದು ಗೋಚರಿಸದು ಎಂದು ಬದಿರವನ್ನಿತು ಹರಸಲೆಂದ ತೊಡಿಸದ ರಂಗದ ಹುಡುಗ ಸಮಾಜದಲ್ಲವೂ ನೀನು ಸಾಧನೆಯನ್ನು ಮಾಡಿದೆ. ಆದ್ರೆ ಸಂತೋಷವಾಗುತ್ತಾ ಇದೆ ತಾಯಿಗೆ. ನನ್ನ ಮಗನೇನು ಹುಟ್ಟಿದಂತ ವ್ಯಕ್ತಿಗೆ ಜಾತಕ ಸಂಸ್ಕಾರ ಎನ್ನುವುದು ಆಗಲೇಬೇಕು. ಬ್ರಹ್ಮೋಪದೇಶ ಅದನ್ನು ನಿನಗೆ ನಾನು ಮಾಡ್ತೇನೆ. ಇದು ಜನಿವಾರವನ್ನು ನಿನಗೆ ತೊಡಿಸ್ತಾ ಇದ್ದೀನಿ, ಧರಿಸಿಕೊಳ್ಳಬೇಕು. ಅಷ್ಟೇ ಅಲ್ಲ, ಇದು ಕರ್ಣಕುಂಡಲವನ್ನು ಧರಿಸಿಕೊಳ್ಳಬೇಕು. ಅಷ್ಟೇ ಅಲ್ಲ, ಕೌಪಿನ ಅದೆಲ್ಲಿಗಮ್ಮ? ಹೀಗೆ ಬಾ ಕಂದ. ಬೇಡಮ್ಮ ಅದೇನು ಬೇಡ ಇದು ಹಾಕ್ಲೇಬೇಕು ಕಂದ. ಬೇಡಮ್ಮ ಈಗಿರ್ಲಿ ಚಂದ ಉಂಟು. ಆಹಾ ಅದಾಗುವುದಿಲ್ಲ, ಇದನ್ನು ನೀನು ಉಡ್ಲೇಬೇಕು. ಹೌದಾ? ಹಾ ಹೇಗೆ ಕಂದ? ಹೀಗೆ ನೋಡು. ಬೇಡಮ್ಮ ಇದಿದ್ರೇನೆ ಚಂದ. ಹೇಗಾಯ್ತು? ಚಂದ ಕಾಣ್ತಾನೆ. ಹೀಗೆ ಕಾಣ್ತಾ ಇದ್ದೀನಿ ನೋಡು. ಅದು ಕೌಪಿನ ಉಡುದಾರ ಎಲ್ಲವೂ ಧರಿಸಿ ಆಯಿತು ಕಂದ. ಅಷ್ಟೇ ಅಲ್ಲ, ನಾನಿಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ದೈವ ಸಂಕಲ್ಪ ಎನ್ನುವುದು ಇದೆ. ಆದರೆ ನನ್ನದಂತ ಪುರವನ್ನು ನಾನು ಸೇರಿಕೊಳ್ಳಲೇಬೇಕು. ಆದರೆ ಮುಂದೆ ಎಲ್ಲಿಗೆ ಹೋಗುವ ಅನ್ನುವ ಬಗ್ಗೆ ನೀನು ಚಿಂತೆ ಮಾಡಬೇಕಂತ ಅಗತ್ಯ ಇಲ್ಲ. ಹೀಗೆ ಹೋಗುತ್ತಿರ್ಬೇಕಂತ ಆದ್ರೆ ಮುಂದೆ ನಿನಗೆ ಪರಮ ಪುರುಷ ಪುರುಷೋತ್ತಮ ರಾಮ ಎನ್ನುವಂತಹ ನಾಮವನ್ನು ಹೊಂದಿರುವವನು ನಿನಗೆ ಸಿಗ್ತಾನೆ. ಯಾವನಾತನು ನಿನ್ನನ್ನು ಈ ರೀತಿಯಲ್ಲಿ ಗುರುತಿಸ್ತಾನೋ ಅವನೇ ನಿನ್ನ ತಂದೆ, ತಾಯಿ, ದೇವರು, ಬಂಧು ಬಳಗ ಎಲ್ಲರೂ ಅವನೇ ಆಗ್ತಾನೆ. ಆದ್ದರಿಂದ ಯಾವ ಚಿಂತೆಯನ್ನು ಮಾಡಬೇಡ. ರಾಮ ರಾಮ ಅನ್ನುವಂತಹ ಆ ಧ್ಯಾನವನ್ನು ಮಾಡಿಕೊಂಡು ಮುಂದೆ ಸಾಗು. ರಾಮ ಎನ್ನುವಂತಹ ಧ್ಯಾನ ಯಾಕೆ ಮಾಡಬೇಕು? ರಾಮ ಎನ್ನುವಂತಹ ಆ ಪದದಲ್ಲಿ ವಿಶೇಷವಾದಂತಹ ಅರ್ಥವಿದೆ. ರಾ ಎನ್ನುವಂತಹ ಉಚ್ಚಾರ ಮಾಡಿದಾಗ ಒಳಗಿದ್ದಂತಹ ಪಾಪಗಳು ಹೊರ ಹೋಗುತ್ತದೆ. ಹಾಗೆ ಮಾ ಎನ್ನುವಂತಹ ಉಚ್ಚಾರವನ್ನು ಮಾಡಿದಾಗ ಹೊರಗಿದ್ದಂತಹ ದೋಷಗಳು ಯಾವುದೇ ಒಳ ಸೇರದ ಹಾಗೆ ತಡೆ ಹಿಡಿಯುತ್ತದೆ. ಆದ್ದರಿಂದ ವಿಶೇಷವಾದಂತಹ ತಾರಕ ಮಂತ್ರ ರಾಮನನ್ನು ಧ್ಯಾನಿಸ್ತಾ ಹೋಗು. ನಿನಗೆ ಶುಭವಾಗ್ತದೆ ಕಂದ, ಶುಭವಾಗ್ತದೆ. ಹೋಗು.
ಪ್ರೀತಿಯ ಕಲಾಭಿಮಾನಿ ಬಂಧುಗಳಲ್ಲಿ ವಿಜ್ಞಾಪನೆ. ಕಾರ್ಯಕ್ರಮದ ಮಧ್ಯದಲ್ಲಿ ರಸಭಂಗವನ್ನು ಉಂಟು ಮಾಡಿದ್ದಕ್ಕಾಗಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇವೆ. ಇಂದಿನ ಸೇವಕರ್ತರಾದ ಪ್ರಭಾ ಸುಬ್ರಯ ಬಲ್ಯಾಯ ಮತ್ತು ಮಕ್ಕಳು ಸಂಸ್ಕೃತಿ ಕಾವು ಇವರಿಗೆ ನಮ್ಮ ಮಂಡಳಿಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಇಂದಿನ ಸೇವೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಕಲಾಭಿಮಾನಿ ಬಂಧುಗಳಿಗೂ ಕೂಡ ಮಗದೊಮ್ಮೆ ನಮ್ಮ ಮಂಡಳಿಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ನಾವೆಲ್ಲರೂ ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮಹಾಮಾತೆ ಹಾಗೂ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ಕರುಣಿಸಲೆಂದು ಶ್ರೀದೇವರಲ್ಲಿ ಬೇಡಿಕೊಳ್ಳುತ್ತಾ ಬರುವ ರಾತ್ರಿ ನಾವು ಸವಣೂರು ಎಂಬಲ್ಲಿ ಮಯೂರ ರೇಖಾ ವಿಜಯ ಅನ್ನುವಂಥ ಪುಣ್ಯಕಥಾ ಭಾಗವನ್ನು ಆಡಿಸುತ್ತಿದ್ದೇವೆ. ಆದ್ದರಿಂದ ಎಲ್ಲ ಕಾರ್ಯಕ್ರಮಗಳಿಗೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸೋದಕ್ಕೆ ಭಾಗವತರಲ್ಲಿ ಅಪ್ಪನೆಯನ್ನು ಬೇಡಿಕೊಳ್ಳುವುದು ಈ ಯಕ್ಷಗಾನ ಗೆಲ್ಗೆ. ಜಾಂಬವನನ್ನೆತ್ತಂತಹ ಪಡೆಯತ ವಹಿಸಿಕೊಟ್ಟು ದಕ್ಷಿಣಾಭಿಮುಖವಾಗಿ ಸಾಗುತ್ತಾ ಬಂದಾಗ ಸಂಪಾತಿಯ ಭೇಟಿಯಿಂದಲಾಗಿ ಸಾಗರ ತಡಿಯನ್ನು ಸೇರಿಕೊಂಡವರು ನಾವು. ಈ ತಡಿಯಿಂದ ಲಂಕೆಗೆ ಸಾಗುವುದಕ್ಕೆ 100 ಯೋಜನವಿದೆ. ಅಷ್ಟನ್ನು ತರಿಸುವವರು ಯಾರು? ನಮ್ಮವರೆಲ್ಲ ಉತ್ಸಾಹದಿಂದ ಆಡಿಕೊಂಡರಂತೆ. ಹಿಂದೆ ಬರುವ ಸಾಧ್ಯತೆಯೇ ಕಡಿಮೆ ಉಂಟು ಅನ್ನುವುದನ್ನು ತಿಳಿದಂತ ಜಾಂಬವರು ನನ್ನನ್ನೇ ಕರೆದಾಡಿದರಲ್ಲ, ನೀನೇ ಕಲಿಹನುಮ ಲಂಕೆಯನ್ನು ಸೇರುವುದಕ್ಕೆ ಪಂಕಜಮುಖಿಯಾದಂತಹ ಸೀತೆಯನ್ನು ಹುಡುಕಿ ವಿಚಾರವನ್ನು ಮತ್ತೊಮ್ಮೆ ತಂದರುವುದಕ್ಕೆ ನಿನ್ನಷ್ಟು ಸಮರ್ಥನು ಮತ್ತೊಬ್ಬನಿಲ್ಲ. ಅಲ್ಲಿಯೂ ನಿನಗೆ ಉಪಟಳವಾದೀತು. ಕೆಟ್ಟ ರಕ್ಕಸರವರು ಅಡ್ಡಗಟ್ಟಲೂಬಹುದು. ಅಂತವರನ್ನು ಕುಟ್ಟಿ ಮೆಟ್ಟಿ ಬುಡಿಗುಟ್ಟಿ ಅನಿವಾರ್ಯವಾದಲ್ಲಿ ಲಂಕೆಯನ್ನು ಸುಟ್ಟು ಬರುವುದಕ್ಕಾದರೂ ಸಮರ್ಥ ನೀನು. ಎಂದಾ ಜಾಂಬವರಾಡಿದ ಮಾತನ್ನು ಕೇಳುವಾಗಲೇ ಅಂತರಂಗಿಕವಾದಂತಹ ಶಕ್ತಿಯು ಮತ್ತೆ ಮತ್ತೆ ಉಕ್ಕೇರಿ ಬರತೊಡಗಿದೆ. ಕಾರ್ಯೋತ್ಸಾಹದ ಗರ್ಜನೆ ಹೊರಹೊಮ್ಮಿತು. ಅದಕ್ಕಾಗಿ ಆ ಜಾಂಬವರಿಗೊಮ್ಮೆ ಕೈ ಮುಗಿದು ಅರೆಕ್ಷಣವೂ ತಡ ಮಾಡದೆ ನೆಲವನ್ನು ಒದ್ದು ಗಂಧಮಾದನಗಿರಿಯ ತುತ್ತತೆಯನ್ನು ಸೇರಿಕೊಳ್ಳುತ್ತದೆ. ಸತಿಪತಿ ಲಕ್ಷ್ಮೀ ಸ್ಕಂದ ಶಾರದೆ ಗಣಪ ಗೌರಿ ಸುರರ ರಘುನಂದನ ಪುಡನೆಗರು ಹರಿದ ಸಾಗಲಿರುವಂತಹ ಕಾರ್ಯದಲ್ಲಿ ನನಗೆ ಪೂರ್ಣವಾದಂತಹ ಜಯ ಒದಗಬೇಕೆಂದಾದರೆ ಇಂದುಶೇಖರನ ಕೃಪೆ ನನಗಾಗಬೇಕು. ಅದಕ್ಕಾಗಿ ಅವನಿಗೆ ಮಣಿದು ಶಾರದೆ ಹಾಗೂ ಪಾರ್ವತೀ ದೇವಿಯರಿಗೆ ಮಣಿದು ಸಕಲ ಸೃಷ್ಟಿಗೆ ಕಾರಣೀಭೂತನಂತ ಅಜನಿಗೆ ಕೈ ಮುಗಿ ಸ್ಕಂದ ಗಣಪ ಮೊದಲಾದಂತಹ ಸಕಲ ದೇವತೆಗಳಿಗೂ ಅಭಿವಾದನವನ್ನು ಸಲ್ಲಿಸಿ ರಘುನಂದನನ ಪುಣ್ಯಮೂರ್ತಿಯನ್ನು ಹತ್ಕವಲದಲ್ಲಿ ಸ್ಥಾಪನೆ ಮಾಡುವುದರ ಮೂಲಕವಾಗಿ ಮತ್ತೊಮ್ಮೆ ಅಷ್ಟಸಿದ್ಧಿಯ ಬಲವುಳ್ಳ ನಾನು ಅಣುವನಾಗಿ ಗಂಧಮಾದನಗಿರಿಯ ನೆತ್ತಿಯನ್ನೊಮ್ಮೆ ಕಾಲಿಂದ ಒದೆ ಪುಟನೆಗೆದ ಚೆಂಡಿನ ಹಾಗೆ ಕೆಲವೇ ಹಾರ್ತೇನೆ. ಛಾಯೆಯ ಸೀಳಿ ಮುಂದಿರುವ ಮೈನಾಕನ
ಇವರನ್ನೊಟ್ಟಿದರೆ ಅರ್ಥವಾಗದು. ಗಮಿಸುವಾಗಲೇ ನನ್ನ ಶುಭ ಕಾರ್ಯಕ್ಕೆ ತಡೆ. ಸಾಗರದ ಆಳದಿಂದ ಭೀಕರ ಆಕೃತಿಯೊಂದು ಮೇಲೆದ್ದು ಬಂದು ವಾಯ್ದ್ಯರದು ನುಂಗುವುದಕ್ಕೆ ತೊಡಗಿದರು. ಕಾರ್ಯ ಗೌರವವನ್ನರುಹಿ ಮುಂದೆ ಸಾಗುತ್ತೇನೆ ಎನ್ನುವಾಗಲಿ ಪಂಥವೊಂದನ್ನಾಡಿದಳು. ನನ್ನ ಹೊಟ್ಟೆಯೊಳಗೆ ಹೊಕ್ಕು ಬಾ ನೀನು, ಆಮೇಲೆ ಸಾಗಲು. ಸೂಕ್ಷ್ಮಾಕಾರವನ್ನು ತಾಳಿ ಅವಳ ಹೊಟ್ಟೆಯೊಳಗೆ ಹೊಕ್ಕು ಮರುಕ್ಷಣದಲ್ಲಿ ಹೊರ ಬಂದಾಗ ದೇವತೆಗಳೇ ನನ್ನನ್ನು ಕಳುಹಿದ್ದು. ನಾಗಮಾತೆಯಾದಂತಹ ಸುರಸಾನಾಮಕಳು ನಾನು ಎನ್ನುವಂತೆ ಹೇಳಿದಾಗ ಬೀಳ್ಕೊಂಡೆ. ಮುಂದುವರಿದು ಹೋಗುವಾಗಲೇ ಮೇಲಿದ್ದ ನನ್ನನ್ನು ಯಾರೋ ಸೆಳೆದ ಅನುಭವ. ಯಾರು ಎನ್ನುವ ಹಾಗೆ ನೋಡಿದ್ರೆ ಛಾಯಾಕರ್ಷಣಾ ಶಕ್ತಿ ಉಳ್ಳ ಯಾವುದೋ ಆಸುರಿ ಶಕ್ತಿ ನನ್ನನ್ನು ಸೆಳೆಯುವುದಕ್ಕೆ ತೊಡಗಿತ್ತು. ತಪ್ಪಿಸುವುದಕ್ಕೆ ಪ್ರಯತ್ನ ಪಟ್ಟರೂ ನಮಗಾಗದೆ ಹೋಯಿತಲ್ಲ. ಮೇಲೆದ್ದು ಬಂದವಳು ಮತ್ತೆ ನುಂಗುವುದಕ್ಕೆ ಸಿದ್ಧಳಾದಾಗ ನಾನು ದೇಹವನ್ನು ಬೆಳೆಸಿದೆ, ಅವಳು ತನ್ನ ಬಾಯಿಯನ್ನು ಬೆಳೆಸುವುದಕ್ಕೆ ತೊಡಗಿದಳು. ನಮ್ಮೊಳಗೊಂದು ರೀತಿಯ ಸ್ಪರ್ಧೆ ಏರ್ಪಟ್ಟದು. ಕಡೆಯೊಂದು ಕ್ಷಣದಲ್ಲಿ ಸೂಕ್ಷ್ಮಾಕಾರವನ್ನು ತಾಳಿ ಅವಳ ಹೊಟ್ಟೆಯೊಳಗೆ ಹೊಕ್ಕು ಬಾಸುರಲ್ಲೇ ದೊಡ್ಡವನಾಗಿ ಬೆಳೆದಾಗ ಅವಳ ದೇಹವು ಇಬ್ಬಾಗವಾಗಿ ಸೀಳಿ ಹೋಯಿತು. ಮತ್ತೆ ಗೊತ್ತಾಯಿತು ರಾಹುಕೇತುಗಳ ತಾಯಿ ಅಂತ ಸಿಂಹಿಕಾ ನಾಮಕಳಿವಳು. ಅವಳನ್ನು ಸೀಳಿ ಎಸೆದೆನಲ್ಲ. ಮುಂದೆ ಬರುವಾಗಲೇ ಶರದಿಯಾಳದಿಂದ ಪರ್ವತವೊಂದು ಮೇಲೆದ್ದು ಬಂದು ಸ್ವಾಗತವನ್ನು ಕೋರಿ ಮಾರ್ಗಾಯಾಸವನ್ನು ಪರಿಹರಿಸಿಕೊಂಡು ಹೋಗು ಎನ್ನುವಂತೆ ಆಡಿದಾಗ ವಿಚಾರ ತಿಳಿದೆ. ಈ ಹಿಂದೆ ಪರ್ವತಗಳಿಗೆಲ್ಲ ರೆಕ್ಕೆ ಬಂದಿತ್ತಂತೆ. ಕಂಡೆಡೆಯಲ್ಲಿ ಸಾಗಿ ಕಂಡವರ ಊರನ್ನು ನಾಶ ಮಾಡುವ ಪರ್ವತದ ಕುಚೇಷ್ಟೆಯನ್ನು ಕಂಡಂತ ದೇವೇಂದ್ರ ವಜ್ರಾಯುಧಧಾರಿಯಾಗಿ ಹೋಗಿ ನಗಗಳ ರೆಕ್ಕೆಯನ್ನೆಲ್ಲ ಮುರಿಯುತ್ತಲೇ ಬಂದ. ಆವಾಗ ವಾಯುದೇವ ತನ್ನ ಗತಿಯ ಮೂಲಕವಾಗಿ ಈ ಪರ್ವತವನ್ನು ಸಮುದ್ರದಲ್ಲಿ ಮುಳುಗಿಸಿದಂತೆ. ಕೇಳಿದ್ರೆ ಹಿಮವಂತನ ಮಗ ಮೈನಾಕ ನೀವ, ನಿನ್ನಪ್ಪ ನನ್ನನ್ನು ಉಳಿಸಿದವ ನನಗೆ ಪಿತೃ ಸಮಾನನಾಗ್ತಾನೆ. ಅವನ ಮಗನಾದಂತಹ ನನಗೆ ವಿಶ್ರಾಂತಿಯನ್ನು ಬಯಸಬೇಕಾದ್ರೂ ನನಗೆ ಕರ್ತವ್ಯ ಅನ್ನುವಂತೆ ಆಡಿದಾಗಲೇ ಕಾರ್ಯಾನಂತರದಲ್ಲಿ ಭೇಟಿಯಾಗುತ್ತೇನೆ ಎನ್ನುವ ಮಾತನ್ನರಿಹಿ ಅವನನ್ನು ಬೀಳ್ಕೊಂಡು ಒಂದರೆ ಕ್ಷಣ ತಡ ಮಾಡದೆ ಇಲ್ಲಿ ನಿಲ್ಲುವುದಲ್ಲ. ನೋಡೋಣ, ಈ ಕ್ಷಣವೇ ನನ್ನ ವೇಗದ ಮಿತಿ ನನಗರಿಯೋದು. ಉತ್ಸಾಹಿತನಾಗಿ ಹಾರಿದವ ಎಲ್ಲ ಒಂದೆಡೆಯಲ್ಲಿ ಭೂಖಂಡ ಒಂದು ಕಂಡಿತು ಎನ್ನುವುದಕ್ಕಾಗಿ ಕೆಳಗಿಳಿದು ಒಮ್ಮೆ ನೋಡ್ತೇನೆ. ತಾಯ ಗರ್ಭವನ್ನು ಹೊಕ್ಕ ಅನುಭವ. ಎಲ್ಲಿ ನೋಡಿದ್ರು ಕಾರ್ಕತ್ತನು. ಯಾವ ಊರಿದು ತಿಳಿಯೋಣ ಎನ್ನುವುದಾಗಿ ತಿಳುವಳಿಕೆ ಉಳ್ಳವರಿದ್ದಾರೋ ಎನ್ನುವಂತೆ ಅರಸುತ್ತಾ ಮುಂದೆ ಹೋದ್ರೆ ಓಲ್ಲೊಬ್ಬ ಮುನಿಪ ಪಾತಾಳದಾಳಕ್ಕೆ ಬೇರು ಬಿಟ್ಟ ಹಾಗೆ ಗಡ್ಡೆ ಬೆಳೆದಿದೆ. ಕುಳಿತಲಿಂದ ಅಲುಗಾಡುವುದಿಲ್ಲ. ತೃಣಬಿಂದು ನಾಮಕನಂತೆ ಹೋಗಿ ಕೈ ಮುಗಿದು ಮೆಚ್ಚಿಸಿ ಒಲಿಸಿ ವಿಚಾರವನ್ನು ಹೇಳಿದ್ರೆ, ನಿನಗೆ ಯಾಕೆ ಬೇಕೋ ಅಧಿಕ ಪ್ರಸಂಗ, ಕುರುಡನಿಗೆ ಕನ್ನಡಿಯೋ ಕೈದೀಪೋ, ಹೆಳವನಿಗೆ ಕಾಶಿಯಾತ್ರೆಯೋ, ಸಲ್ಲದ ಮಂಗ ಛೇಡಿಸಿದ ಕಾರ್ಯಗೌರವನ ರಹಿತೆ ತಡ ರಾಮ ಕಾರ್ಯ ದುರಂಧರನಾಗಿ ಹೊರಟೆ ಅನ್ನುವಂತೆ ಆಡಿದರೆ ಪ್ರಸನ್ನನಾಗಿ ನೀನು ಹೇಳಿದ ಲಂಕೆಯನ್ನು ಕಾಣಿಸಬಹುದು, ಆದರೆ ಕುಳಿತಲ್ಲಿಂದ ನಾ ಹೇಳಲಾರೆ. ಒಮ್ಮೆ ಎತ್ತರಕ್ಕೆ ನೆಗವು ನೋಡಿ ಹೇಳುತ್ತೇನೆ ಎನ್ನುವಾಗಲೇ ರಾಮ ಧ್ಯಾನವನ್ನು ಮಾಡುತ್ತಾ ನಡುವಿಗೆ ಕೈ ಎಕ್ಕಿ ಅಂಬರ ಬದಕ್ಕೆ ಆಗ ಹೇಳ್ತಾನೆ, ಹಾರಿದ್ದು 700 ಮುಂದೆ ಆಯಿತು, ಅಷ್ಟು ಹಿಂದೆ ಉಂಟು. ಮೇಲೆತ್ತರಿಂದ ಕೆಳಗಿಳಿಸಿದೆ. ಮೊದಲ ಸ್ಥಾನದಲ್ಲೇ ಆರೂಢ ಸ್ಥಿತಿಯಲ್ಲೇ ಅವರನ್ನೆರೆಸಿ ಸಮಾಧಾನವನ್ನು ಹೊಂದಿದ್ದು. ಮತ್ತೆ ಹಿಂದೆ ಹೋಗಬೇಕಲ್ಲ, ಅರೆಕ್ಷಣ ತಡ ಮಾಡದೆ ಸಾಗುತ್ತೇನೆ.
ಮೇಲಿದ್ದರೆ ಕಾರ್ಯ ಸಾಗದು ಎನ್ನುವುದಕ್ಕಾಗಿ ಹದವಾಗಿ ಕೆಳಗಿಳಿದು ಲಂಕೆಯ ಹೊರವಲಯದಲ್ಲಿರುವಂತಹ ಪಟ್ಟಣವಾದ ಎಡೆಯಲ್ಲಿ ಸಾಗಿದ್ದೆ. ಅನ್ಯರಿಗೆ ಕಾಣದ ಹಾಗೆ ಒಂದೊಂದು ರಕ್ಕಸರ ಸ್ವರೂಪವೇ ಅಕರಾಳ ವಿಕರಾಳವಾಗಿದ್ದಾರೆ. ಕೆಲವರದ್ದು ಕೊಕ್ಕೆ ರೋಮ, ಕೆಲವರದ್ದು ನೀಳ ಮೂಗು, ಕೆಲವರ ಕೆಂಗಣ್ಣು, ಗಂಟಿಕ್ಕಿದ ಹುಬ್ಬು, ತತ್ತರಿಸಿದ ಮುಖಭಾವ, ಕೆಲವರ ಹೊಟ್ಟೆ ದೊಡ್ಡ, ಕೆಲವರ ಕಾಲು ಗಿಡ್ಡ. ನೋಡಿದ ಕಾಲು ಸಣ್ಣಣ್ಣ, ಹೊಟ್ಟೆ ಡುಮ್ಮಣ್ಣ, ಹೆಸರು ಸುಂದರಣ್ಣ. ಕೆಲವರ ಹೆಸರು ಹೇಳಿದ್ದೆ. ಇಂಥವರೆಲ್ಲ ಇದ್ದಾರೆ. ಇಲ್ಲಲ್ಲ, ಒಳ ಹೊತ್ತು ನಾವು ಶೋಧನೆ ಮಾಡಬೇಕು. ಹಾಗಾಗಬೇಕಾದ್ರೆ ಈ ಸಮಯವಲ್ಲ, ಒಂದು ಸ್ವಲ್ಪ ಸಂಧ್ಯೆ ಕವಿಯಬೇಕು. ರಾತ್ರಿ ಅದು ತನಕ ಕಾಣದಂತೆ ಎಲ್ಲಾದ್ರೂ ದಾರಿ ಉಂಟು ನೋಡಿಕೊಂಡು ಹೋಗ್ತೇನೆ. ಬಂದ್ರೆ ತಡೆದಳಲ್ಲ ಇವಳು, ತಡೆಯಾದಳು ಅಂತ ಹೋಗುವ ದಾರಿಗೆ ಅಡ್ಡವಾಗಿ ಮಲಗಿದ್ದಾಳೆ. ಮಲಗಿದವನ್ನು ದಾಟಿ ಹೋಗಬಾರದು ನನಗೆ ದೊಡ್ಡವರು ಹೇಳಿದ ಪಾಠ. ಮತ್ತೆ ನಮ್ಮದು ಕಳ್ಳತನದ ವ್ಯವಹಾರ ಅಲ್ಲ, ಎಲ್ಲ ಮುಖಾಮುಖಿ ಎಬ್ಬಿಸಬೇಕಲ್ಲ. ಸಣ್ಣ ಶಬ್ದಕ್ಕೆಲ್ಲ ಹೇಳುವ ಜಾತಿ ಅಲ್ಲ. ಕೆಲಸ ಮಾಡುವ, ನನ್ನ ತಮ್ಮನಿಗೆ ಸ್ವಲ್ಪ ಕೆಲಸ ಕೊಟ್ಟು ನೋಡ್ತೇನೆ. ಏನಿದು? ಇಷ್ಟು ದೊಡ್ಡದ್ದು ಒಳಗೆ ಹೋದ್ದು ಸೊಳ್ಳೆ. ಹೌದಪ್ಪ, ನಾನು ಮಲಗುವ ಸಮಯಕ್ಕೆ ಸೊಳ್ಳೆಲಿಗೆ ಬರ್ಬೇಕಾ? ಈ ಕಡೆ ತಲೆ ಹಾಕಿದ್ರೆ ಆಗಿಕ್ಕಿಲ್ಲ, ಎಲ್ಲಿಯಾದ್ರೂ ಈ ಕಡೆ ತಲೆ ಹಾಕಿದ್ರೆ ಸ್ವಲ್ಪ ಮಲಗಬಹುದು. ನೋಡು, ತಿರುಗಿ ಹೇಳಿಲ್ವ ಇದು? ತಲೆ ತಿರುಗಿದ್ದ ಅಂತ ಇದರ ತಲೆ ತಿರುಗಿಸಬೇಕು. ನಾನು ಪ್ರಯೋಗ ಮಾಡಿದ್ದು ಸಣ್ಣದಾಯ್ತು, ಸ್ವಲ್ಪ ಹೆಚ್ಚಾಗಬೇಕು. ಅವಳು ಎಷ್ಟೋ ಲೆಕ್ಕ ಹೇಳಿದ್ಲ, ಸ್ವಲ್ಪ ಹೆಚ್ಚಾಗಿ ನೋಡುವ 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 ನೀನಾರು ಅಭಿ
ಸಮಯ ಉಂಟಾ? ಯಾಕೆ? ಇದು ಹೊತ್ತು ಎಷ್ಟಾಯ್ತು ನೋಡಿದ್ಯಾ? ಸರಿ ಗೊತ್ತು ಬೇಕಾದ್ದು ನಿನಗೆ. ಮಧ್ಯರಾತ್ರಿಯ ಸಮಯ. ಮಧ್ಯರಾತ್ರಿ ಕಾಲವ ಇದು? ಹೌದು. ನನಗೆ ಈ ಕೆಲಸದ ಮಧ್ಯೆ ಎಲ್ಲ ಸಮಯ ಗೊತ್ತಾಗುದಿಲ್ಲ. ಎಲ್ಲರನ್ನೊಮ್ಮೆ ನೋಡಂತೆ. ಎಲ್ಲರೂ ಅಲ್ಲಲ್ಲಿ ಮಲಗಿದವರಿದ್ದಾರೆ. ಎಲ್ಲಿ ಬಿದ್ರು ನಿದ್ದೆ ಬರ್ತದೆ. ಯಾಕೆ? ಮಧ್ಯರಾತ್ರಿಯ ಸಮಯ. ರಾತ್ರಿ ನಿದ್ದೆ ಮಾಡ್ಬೇಕು. ಇದು ನಿದ್ದೆ ಮಾಡುವಂತಹ ಸಮಯ. ಆಗಲೇ ಅವರಿಗೇನೋ ಧೈರ್ಯ ಉಂಟು. ಆ ಸಮಯಕ್ಕೆ ನಾನು ಸ್ವಲ್ಪ ಅಲ್ಲಿ ಮಲಗಿರುವ ಸಂದರ್ಭ ಮೆಲ್ಲನೆ ಬರ್ತಾ ಇದೆಯಲ್ಲ. ಹೌದು. ಏನು ಎಂತದ್ದು? ನಿನಗೆ ನಿದ್ದೆ ಇಲ್ವಾ? ನಿದ್ದೆ? ನಿನಗೆ ನಿದ್ದೆ ಬರುದಿಲ್ವಾ? ನಿದ್ದೆ ಇಲ್ವೇ? ನಿದ್ದೆ ಕಾಣದ ನಿದ್ದೆ ಬರುದಿಲ್ವಾ? ನಿದ್ದೆ ಇಲ್ವಾ? ನಿದ್ದೆ ಕಾಣೆ. ನಿದ್ದೆ ಕಾಣೆ. ಕಾಣಂದ್ರೆ ನಿದ್ದೆಯನ್ನು ಕಂಡದ್ದೇ ಇಲ್ಲ ಅಂತ. ಅಲ್ಲ, ನಿದ್ದೆ ನಿನಗೆ ಬರುದಿಲ್ವಾ? ನೀನು ಮಾಡಿದ್ದೆ ಇಲ್ವಾ ಅಂತ ಅದು ಗೊತ್ತಾಗ. ನಿದ್ದೆ ಬಂದಿತ್ತೇನೋ, ಈಗ ಬರುವುದಿಲ್ಲ. ನಾನೊಂದು ಕೆಲಸಕ್ಕಾಗಿ ಹೊರಟವ. ನೀನು ಕೆಲಸಕ್ಕೆ ಆ ಕಾರ್ಯ ಮುಗಿಸದೆ ಹೊರತು ನಿದ್ದೆ ಬರುವುದಿಲ್ಲ ನನಗೆ. ನಿದ್ದೆ ಇಲ್ಲ ಕಾಣೆ ನನಗೆ. ನೀನು ದೊಡ್ಡ ಭೂತಗಳ ಹಾಗಿದ್ದಿ. ಅದೆಂತದ್ದು ದೊಡ್ಡ ಭೂತ ಅಂತ? ಮತ್ತೆ ಸಣ್ಣ ಭೂತ ಅಂತರ. ಅಲ್ಲ, ನೀನು ದೊಡ್ಡ ಭೂತ ಅಂತ ಹೇಳಿ ದೊಡ್ಡ ಭೂತ. ನಮ್ಮಲ್ಲೆಲ್ಲ ಕಾಮ ಉಂಟು. ಒಂದಷ್ಟು ದೊಡ್ಡ ದೇಹ, ಒಂದಷ್ಟು ಅಡ್ಡ ಬೆಳೆದಿದ್ರೆ ಹೇಳುವ ಕ್ರಮ. ಅಬ್ಬ, ದೊಡ್ಡ ಭೂತದ ಹಾಗಿದ್ದಾನವ. ಈಗ ನನ್ನನ್ನು ನೋಡುವ ನಿನಗೆ ಹಾಗೆ ಕಾಣ್ತದ? ಪರ್ವತಕ್ಕೆ ಕೈಕಾಲು ಬಂದ ಹಾಗಿತ್ತು. ಮಾತು ಒಂದು ನಯ ಇಲ್ಲ, ಒಂದು ವಿನಯ ಇಲ್ಲ. ನಾವು ಮಾತನಾಡುವುದು ಹಾಗೆ. ಕೆಲವು ಸಲ ಉದ್ದ, ಕೆಲವು ಸಲ ಉರುಟು. ಅದಲ್ಲ, ಮತ್ತೆ ಒರಟು ಉತ್ತುರುಟತನದ ಮಾತು. ಯಾರೇ ನೀನು? ಕಳ್ಳೆ? ನಾನು ಯಾರಂತ ಗೊತ್ತಾಗ್ಲಿಲ್ಲ. ರಾಕ್ಷಸಿ? ಅಲ್ಲಿ ನೋಡಿದ್ದೆ.
ಹೇಳ್ತಾ ಇದ್ದೀಯಾ? ನನಗೆ ಗೊತ್ತಿಲ್ವೇ? ಹೂ ಅಲ್ಲಿ ನೋಡಂತೆ ಅದೆಂತದ್ದು? ದ್ವಾರ. ಹೌದಲ್ಲ, ಒಳ್ಳೇದಾಯ್ತು ಹೋಗ್ತೇನೆ. ಎಲ್ಲಿಗೆ? ಇಲ್ಲಿಗೆ ಹೋಗೋದಕ್ಕೆ ದ್ವಾರ ಕಾಣಿಸ್ತಲ್ಲ. ಬಾಗಿಲು ತೋರಿಸುವವರು ಯಾರಿದ್ದಾರೆ ಅಂತ ಕಾಯಿ. ಇಲ್ಲಿ ಬಾ, ನೀನು ಬಾಗಿಲಲ್ಲಿ ಹೋಗ್ಬೇಕಾದ್ರೆ ಮಾತಾಡ್ಬೇಕು ಈಗ ಮೊದಲು. ಮಾತಾಡಿ ಹೋಗುದಾ? ಹೌದು. ಬೇಗ ಮಾತಾಡು. ಆ ಬಾಗಿಲಿಗೆ ಅಧಿಕಾರಿ. ಬಾಗಿಲಿಗೆ ಜನವ ನೀನು? ಹೌದು. ಊರಿಗೆಲ್ಲ ಲಂಕಾಪಟ್ಟಣ ಇದರ ಒಳಗೆ, ಲಂಕಾಪಟ್ಟಣದ ಮಹಾದ್ವಾರಕ್ಕೆ ಲಂಕಿಣಿ ಅಂದ್ರೆ ಅದು ಜನ ಯಾರದು? ನಾನು. ನೀನೇ? ಲಂಕಿಣಿ ಎಂಬುದಾಗಿ ಭದ್ರವೆನ್ನ ಕಾವಲಲ್ಲಿ ಈ ರಾತ್ರಿಯ ಸಮಯದಲ್ಲಿ ಕಾಯುತ್ತಾ ಇದ್ದವನು ನಾನು. ಅಲ್ಲೊಂದು ಬಂಡೆ ನೋಡಂತೆ, ನಾನು ಅದರಲ್ಲಿ ಕುಳಿತುಕೊಂಡು ರಾತ್ರಿಯ ಸಮಯಕ್ಕೆ ಯಾರು ಈ ಕಡೆಗೆ ಬರುತ್ತಾರೆ, ಯಾರಿನಿಂದ ಹೋಗುತ್ತಾರೆ ಎಲ್ಲವನ್ನು ವಿಚಾರ ಮಾಡುವವನು ನಾನು. ಹಾಗೆ ಎಲ್ಲಿಗೆ ಅಲ್ಲಿಗೆ ಬಾಗಿಲು ಇಳಿವ ರಾತ್ರಿಯ ಸಮಯದಲ್ಲಿ ಮೆಲ್ಲನೆ ಬರ್ತಾ ಇದ್ದೀಯಲ್ಲ, ಯಾರು ನೀನು? ಕಳ್ಳ. ಕಳ್ಳನಲ್ವೇ? ಮತ್ತೆ ಮತ್ತೆ ಕಳ್ಳನಾದ್ರೆ ಒಳಗೆ ನುಸುಳಿ ಹೋಗಿ ಆಗ್ತಿತ್ತು. ಈಗ ಅಲ್ಲ, ನೀನು ನಿನ್ನ ಮುಂದೆ ಇದ್ದೇನೆ, ಮಲಗಿದ ನಾನು ಎಬ್ಬಿಸಿದ್ದೇನೆ. ಕಳ್ಳನಲ್ಲ ಕಾಣಿ. ಮತ್ತೆ ನೀ ಒಳ್ಳೆದನ್ನು ಯೋಚಿಸಿ, ಸುಮ್ಮನೆ ಕುಳ್ಳ ರಾಕ್ಷಸಿಯಾಗಿ ಯೋಚಿಸಿದ್ರೆ ಅದೀತು. ಒಳ್ಳೆ ಒಳಗೆ ಗೊತ್ತಾಗ್ತದೆ. ನಾನು ಒಳ್ಳೆ ವಾಯುಪುತ್ರ. ಅದೆಂತದ್ದು ಒಳ್ಳೆ ವಾಯುಪುತ್ರ ಅಂತ ಹೇಳಿದ್ರೆ? ಅಂದ್ರೆ ಕೆಟ್ಟದೊಂದು ಉಂಟಾ ಬೇರೆ? ವಾಯುವಿನಲ್ಲಿ ಒಳ್ಳೆದು ಕೆಟ್ಟದಿಲ್ಲ. ಮತ್ತೆ ವಾಯುವಿನ ಹೆದರು ನಿರ್ಗಂಧ, ಅವನ ಹೆದರು ಗಂಧ ವಾಹಕ. ಒಳ್ಳೆ ಕಸ್ತೂರಿಯ ಭರಣಿಯಲ್ಲಿದ್ರೆ ಘಮ 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 ಬರ್ತದೆ. ಕಳ್ಳಿನ ಭರಣಿಯಲ್ಲಿದ್ರೆ ಕೆಟ್ಟನಾಥ. ಅಂದ್ರೆ
ಯಾವ ವಸ್ತುವನ್ನು ಹೊಂದಿಕೊಂಡನೋ ಆ ವಾಸನೆ ಎನ್ನುವುದರಿಂದ ಅವನಿಗೆ ಯಾವ ದೋಷವೂ ಇಲ್ಲ. ಅಂತ ಒಳ್ಳೆಯವನಾದ ವಾಯುವಿನ ಪುತ್ರ ನಾನು. ನನ್ನ ಹೆಸರು ಗೊತ್ತುಂಟ? ನಿನ್ನ ಹೆಸರು ಎಂತದ್ದು? ಎಂತದ್ದು? ಸ್ವಲ್ಪ ಜೋರ ಹೇಳು. ಹನುಮ. ನಿನಗೆ ಮೂರುಂಟ? ಎಂತದ್ದು ಮೂರುಂಟು? ಮೂರು ಉಂಟ ನಿನಗೆ? ಮೂರುಂಟು ಅಂತಲ್ಲ? ಹೌದು. ಎಂತದ್ದು? ಕಣ್ಣು? ಇಲ್ಲಪ್ಪ, ಎರಡೇ. ಎರಡು ಕಣ್ಣು ಇರುದಲ್ವಾ? ಅಷ್ಟೇ. ಕೆಲವರು ದೊಡ್ಡ ದೊಡ್ಡವರ ಹೆಸರು ಹೇಳಿ ಬದುಕುವುದಕ್ಕೆ ನೋಡ್ತಾರೆ. ಹೌದೌದೌದು. ನೀನು ಹಾಗೆ. ನಮ್ಮ ಪ್ರಭು ಗೊತ್ತುಂಟ? ಯಾರು ನಿಮ್ಮ ಪ್ರಭು? ಪರಮೇಶ್ವರ. ಶಂಕರ ದೇವರು. ಅವರೇ ಎದುರಿಗೆ ಬಂದರು. ಒಂದೊಮ್ಮೆಗೆ ಅವರಿಗೆ ತಾಗುವುದಕ್ಕೆ ಸಿದ್ಧವಾಗಿದ್ದವಳು ನಾನು. ಮೂರು ಕಣ್ಣವನಿಗೆ ಮಾತ್ರ ಬಾಗುತ್ತಿ, ನಮ್ಮಂತವರ ಲೆಕ್ಕ ಅಲ್ಲ. ಹಾಗಿರುವಾಗ ನಿನಗೇನು ಮೂರು ಕಣ್ಣು ಇಲ್ವಲ್ಲ? ಹಾಗಿರುವಾಗ ನೀನು ನನಗೆ ಗಣ್ಯವೇ ಅಲ್ಲ. ಏನ್ ಮಾಡ್ತಿ? ನಿನಗೆ ಬಂದದೆಲ್ಲಿಗೆ? ಅಲ್ಲೂ ಇಲ್ಲಿ ಲಂಕೆಗೆ. ಲಂಕೆಗೆ ನನಗೆ ಒಳಗೆ ಹೋಗಲೇಬೇಕು. ನಿನಗೆ ಒಳಗೆ ಹೋಗ್ಬೇಕಲ್ಲ? ಹೋಗಬೇಕು. ನಿನಗೆ ಒಳಗೆ ಹೋಗ್ಬೇಕಾದ್ರೆ ನನ್ನನ್ನು ಗೆದ್ದು ಆಮೇಲೆ ನೀನು ಒಳಗೆ ಹೋಗ್ಬೇಕು. ಯುದ್ಧ ಮಾಡುದು? ಯುದ್ಧ ಮಾಡುದು ಹೇಗೆ? ಹೇಗೆ ಬಂತಾದಿತ್ತು? ಆದಿತ್ತು, ಬಂದಾದ್ರೆ ಈಗ ಮೂರು ಗುದ್ದು ಮೂರು ಬೆಟ್ಟಿನ ಹೊಡೆ. ಹೌದು, ಬಂತ. ಅದರಲ್ಲಿ ಯಾರು ಸೋಲ್ತಾರೆ ಆಮೇಲೆ ಒಳಗೆ ಹೋಗುದು. ಈಗ ಬಡಿಯೋದು ಮೊದಲು ಯಾರು? ಮೊದಲು ನೀನು ಬಡಿ. ಯಾಕೆ? ನನಗೆ ಹೆಣ್ಣಿನ ಮೇಲೆ ಕೈ ಯಾಕೆ? ಹಾಗಲ್ಲ, ನಾನು ಒಂದು ಬಡಿದ್ರೆ ನೀನು ಸತ್ತು ಹೋಗ್ತಿ. ಹೋದ್ರೆ ನೀನೊಂದು ಮೂರು ಬಡಿದ್ರೆ ನನಗೆ ಏನು ರುಚಿ ಹಚ್ಚಿ ಸತ್ರೆ ಸಾಯಿ. ಒಂದರಲ್ಲಿ ಮುಗಿಯಿತಲ್ಲ. ಹಾಗಾದ್ರೆ ಈಗ ಮೊದಲು ಬಡಿಯುವುದು ಯಾರು? ನೀನೇ ಬಡಿ. ನಾನೇ ಬಡಿಬೇಕು. ನಿನಗೆ ಮತ್ತೆ ನಾನು ಬಡಿ. ನಿನಗೆ ಎಲ್ಲಿಗಾದಿತ್ತು? ನಿನಗೆ ಹೇಗಾದಿತ್ತು? ಅಲ್ಲ, ನಿನಗೆ ಹೇಗಾದಿತ್ತು ಹಾಗೆ ನನಗೆ ಆದಿತ್ತು. ಹೌದಾ? ನಿನಗೆ ಮುಂದೆ ಆದಿತ್ತಾ ಹಿಂದೆ ಆದಿತ್ತಾ? ಹಿಂದಕ್ಕೆ ಆದಿತ್ತು. ನೀನು ಅಲ್ಲಿಗೆ ನೀನು ಹಾಗೆ ಇರ್ತೀಯ? ಅಲ್ಲಿ ಬೇಡ, ಅದು ಇಲ್ಲಿ ಬಾ, ಇಲ್ಲಿ ಬಾ. ಅದು ಬಂಡೆ ಉಂಟಲ್ಲ, ಅದು ಬಂಡೆ ಉಡಿಯಾಕಲಿಕ್ಕೆ ಬಾರ್ದು. ಅದಿಲ್ಲ, ಎಲ್ಲ ಹಿಡಿದು ಅದು ನಾನು ಅಲ್ಲಿ ಕುಳಿತುಕೊಳ್ತೇನಲ್ಲ. ಹೌದು, ಬಡಿಯುವುದು ಬೆನ್ನಿಗೆ. ಹೌದು, ನನಗೆ ಆಧಾರಕ್ಕೆ ಬಂಡೆ. ಆಧಾರಕ್ಕೆ ನಿನಗೆ ಬಂಡೆ. ಸರಿ ಸರಿ, ಆಯ್ತಾ? ಈಗ ಬಡಿಯುವುದಾ? ಯಾವ ಕೈ ನೋಡಿ ನಮ್ಮದು ಬಲಗೈ ಯಾವಾಗಲೂ ಹಿಡಿದ ಮುಷ್ಟಿಯಲ್ಲಿ ಬೆನ್ನಿಗೆ ಒಂದು ಕಟ್ಟು. ಒಂದು ಕೈ ಹೋಯಿತು. ಹೇಗೆ ಒಂದು ಕೈ ಹೋದದ್ದು ಬಂತು. ನಮ್ಮಲ್ಲಿ ಇನ್ನೊಂದು ಕೈ ಉಂಟಲ್ಲ, ಇದರಲ್ಲಿ ಒಂದು ಮುಷ್ಟಿ ಮಾಡಿ ಹೊಡೆದ್ರೆ ಅವ ಸತ್ತು ಹೋಗ್ತಾನೆ. ಅದಕ್ಕಾಗಿ ಹಿಡಿದ ಮುಷ್ಟಿಯಲ್ಲಿ ಈಗ ಎರಡು ಕೈ ಹೋಯ್ತು, ಇನ್ನಾಗಲಿಕ್ಕೆಲ್ಲ. ಎರಡು ಕೈ ಬಂತು, ನಮ್ಮ ಬಾಲಾಗಿದೆ ಎರಡು ಕೈ. ಎರಡು ಕೈಯಲ್ಲಿ ಮುಷ್ಟಿ ಹಿಡಿದು
ಕಾಲಕ್ಕೆ ಅವಳ ದೇಹದ ಮೇಲೆ ಸುಂದರ ರೂಪಿಣಿಯವರುಗಳ ಮೇಲೆದ್ದು ಬಂದು ಶಿವನ ಆಗ್ರಹಕ್ಕೊಳಗಾಗಿ ಲಂಕೆಯ ಕಾಯ್ಮೆಯ ಹೊಣೆಯನ್ನು ಹೊತ್ತವಳು ನಾನು. ಲಂಕೆಯ ಲಕ್ಷ್ಮಿಯಂದೇ ಹೆದರಿಕೊಂಡವಳು. ಯಾವ ಕಾಲಕ್ಕೆ ನಿನ್ನ ಮುಕ್ತನಾದೆನೋ ಇಂದಿಗೆ ಲಂಕಾಲಕ್ಷ್ಮಿ ತೊಲಗಿದಳು. ಹಾಗಾದ್ರೆ ಯಾರಿಗೆ ಬಂದ ದೆಸೆಯೇನು? ರಾವಣನಿಗೆ ಬಂತು ದುರ್ದೆಸೆ. ಆಗಬೇಕಾದವನಿಗೆ ಒಳ ಹೋಗಬೇಕಲ್ಲ. ಕೋಟೆಯನ್ನೇ ಏರಿದೆ. ಓಹ್, ಚಂದ್ರಾನುಗ್ರಹ ಉಂಟು. ರಾಮಚಂದ್ರನ ಕೃಪೆ ಆಗಿದೆ. ಸೀತಾಮಾತೆ ಅನುಗ್ರಹವಾಗಬೇಕು. ಕೆಳಗಿರುವಾಗ ಮಲಗಾಗಲಿಕ್ಕಿಲ್ಲ. ಅರಿಗಳದೇ ಮೇಲೆ ಕಾಲನ್ನು ಊರುವ ಹಾಗೆ ಎಡಗಾಲನ್ನು ಎತ್ತಿ ಹೊಡುವ ಅನುರೂಪಿಂದ ಹುಡುಕುತ್ತಾ 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 ಯಾವನೊಬ್ಬ ಮಂಚದ ಮೇಲೆ ಮಲಗಿದ್ದ. ಯಾವನಿರಬೇಕು ತಿಳಿಯೋಣ ಅಂತ ಮುಖದತ್ತ ಬಾಗಿದ್ದ. ಅವನ ಶ್ವಾಸೋಚ್ಛ್ವಾಸಕ್ಕೆ ಒಳಗಾಗಿ ಒಳಗೆ ಹೊರಗೆ ಸಾಗಿ ಸಖಾಗಿ ಹೋಯಿತು. ಸುಳ್ಳಿ ಸುಳ್ಳಿತು. ಕೊನೆಗೆ ಹೊರಗೆ ಬಂದಾಗ ವಜ್ರಗಂಬಕ್ಕೆ ಬಡಿದು ದೇಹವನ್ನು ಬೆಳೆಸಿ ಪತಿ ಸೇರಿದಾಗ ಅಲ್ಲಿಂದ ತಪ್ಪಿಸಿಕೊಂಡೆ. ಯಾರಿದ್ದಾರೆ ಮುಂದೆ? ಪ್ರಹಸ್ತ, ಮಿತ್ರಜ್ಞ, ದೊಡ್ಡ ದೊಡ್ಡ ಹೊಟ್ಟೆಯವರು, ಎಂಥದ್ದೆಲ್ಲ ಹೆಸರವರಿಗೆ, ಮಹೋದರ, ದೀರ್ಘೋದರ, ಎಲ್ಲರ ಗೌರವವನ್ನು ಹೊಕ್ಕೆ ನಮ್ಮಮ್ಮನನ್ನು ಕಾಣಿಸಲೇ ಇಲ್ಲ. ಎಲ್ಲಿ ಹೋದ್ರೂ ಕರ್ಕಶ ಧ್ವನಿ ಅನ್ನುವಾಗ ಅದೇನು ಮಂಗಳ ಧ್ವನಿ ಕೇಳ್ತಾ ಉಂಟು. ಯಾರ ಹೆಸರದು? ನೋಡುವಾಗಲೇ ಆ ಕಡೆಯಿಂದ ಕೇಳ್ತಾ ಉಂಟು. ಯಾವನ ಮನೆಯನ್ನು ವ್ಯರ್ಥವಾಯಿತು. ವನಜಲೋಚನ, ಭಕ್ತರಕ್ಷಾಮಣಿ, ಯಾರದು? ತಣೆಯನ್ನೇ ಪೂಜಿಸುವ ವರ್ಗ ಇಲ್ಲಿ. ಇವು ಹಾಗಲ್ಲ. ತಣೆ ಎಸಕ ಮಧುಸೂದನ ಅಚ್ಯುತ ಜಲಜಲೋಚನೆಂಬ ಹೆಸರನ್ನು ಹೊಗಳು. ಕಾಸರಕನ ಮಧ್ಯದಲ್ಲಿ ಗಂಧದ ಮರವೇ, ತುರ್ಜಿ ಗಿಡದ ಮಧ್ಯದಲ್ಲಿ ತುಳಸಿ ಗಿಡವೇ. ಯಾವನಂತರೂ ಶರಣಶ್ರೇಷ್ಠನಾದಂತ ವಿಭೀಷಣ. ಆಹಾ, ಇವನಂತಹ ಧರ್ಮಾತ್ಮ ಇದ್ದದ್ದರಿಂದ ಲಂಕೆ ಭದ್ರವಾಗಿರಬೇಕು ಎನ್ನುವುದು ಸ್ಪಷ್ಟ. ಎಂತಹ ಸಮಯ ಬಂದರೆ ಇವನೊಬ್ಬರನ್ನು ಉಳಿಸಬೇಕು ಎಂಬ ನಿರ್ಣಯವನ್ನು ಮಾಡಿ ಮುಂದಕ್ಕೆ ಬಂದರೆ ಶ್ವೇತದ್ವೀಪದ ಹಾಗೆ ಕಂಗೊಳಿಸುವ ಭವನ ಮೆಲ್ಲಗೆ ಒಳ ಹೊಕ್ಕದ್ದು. ಒಳ ಹೊಕ್ಕು ಓ ಅಲ್ಲಿ ಉಂಟಲ್ಲ ಹರಿರಾಯರ ಕರಿದಂತದ ಮೇಲೆ ಮಾಡಿದಂತಹ ಮಂಚ. ಮಂಚದ ಮೇಲೆ ಯಾರೋ ಮಲಗಿದ್ದಾನೆ. ಮಂಚದ ಮೇಲೆ ಮಲಗಿದ್ರೆ ಮುಸುಕು ಹೊದ್ದುವುದಿಲ್ಲ. ಕಾಳಮೇಘದಂತಹ ವರ್ಣ, ಹಣೆಯಲ್ಲಿ ಭಸ್ಮ, ನಡುವಲ್ಲಿ ತಿಲಕ, ಈ ಮೇಲೆಲ್ಲ ಭಸ್ಮಧಾರಣೆ, ಹುಟ್ಟ ಬಟ್ಟೆ ಮುದುರಿದ್ದಿಲ್ಲ, ಗಟ್ಟಿಗನಾಗಿದ್ದಾನೆ. ಏನು ತೇಜಸ್ಸು, ಏನು ತೇಜಸ್ಸು ಎನ್ನುವಂತೆ ನೋಡಿದಾಗ ಅವನ ಹೊತ್ತಿನಲ್ಲಿ ಯಾರದು ಸರ್ವ ಸಲ್ಲಕ್ಷಣ ಭರಿತಿಯ ಅಂತ ಹೆಣ್ಮಗಳು ಅನ್ನು ನೋಡಿದ್ರೆ ಅವಳೇ ಇವಳು. ಶಿವನೇ, ಕೊನೆಗೂ ವಶಳಾಗಿ ಹೋದಲೇ ನಮ್ಮಮ್ಮ. ಕಡಿಮೆಲ್ಲಪ್ಪ ಇವು ಮಾಡಿದ್ದು, ಬಹಳ ದೋಷ ಮಾಡಿದೆವು. ಮಲಗಿ ಇವಳು
ಕೊನೆಗೂ ತನ್ನ ಮಂಚಕ್ಕೆ ಸೆಳೆದನೇ ಇವ ಬಲದೋಷಕ್ಕೊಳಗಾದ ಪಾಪಿ ದಶಾನನ. 10 ಮುಖ ವಿದ್ಯೆಯನ್ನು ಒಂದು ಬುದ್ಧಿ ಬೇಕಲ್ಲ ಇವನಿಗೆ. ಮಲಗಿ ಪಳಿವಳು ವೈದೇಹಿ ಹೌದು, ಒಂದೇ ಒಂದು ಕಲೆ ಇಲ್ಲದವ ರಾಘವ. ಕಲೆಯಾಯ್ತು ರಾಘವಗೆ ಕಾಂತಿ ಇವಳಿಂದ. ಅವೆಲ್ಲ ದಣಿದದ್ದು ವ್ಯರ್ಥವಾಗಿ ಹೋಯಿತು. ಅಲ್ಲಿಂದ ಇಲ್ಲಿಯ ತನಕ ಬೇಡಷ್ಟು ಕಪಿಗಳು ಉತ್ಸಾಹಿತರಾಗಿ ಅರಸುವುದಕ್ಕೆ ಹೋದರಲ್ಲ, ಅದೆಲ್ಲ ಯೋಚಿಸುವುದು. ನನಗಿಂತ ಹೆಚ್ಚಾಗಿ ಶರದಿಯನ್ನು ಹಾರಿ ಇಲ್ಲಿ ಬಂದು ಇಂಥವುದನ್ನು ನಾನು ನೋಡಿದೆ ಅಂತಾದ್ರೆ, ನೋಡಿದ ಮೇಲೆ ಭರವಸೆ ಇರಿಸಿ ಅವನು ನಮ್ಮ ಒಡೆಯ. ಮತ್ತೊಮ್ಮೆ ಹೋದಾಗ ಹನುಮ ಏನು ಎಲ್ಲಿ ಅಂತ ಕೇಳಿದ್ರೆ ಆ ದಾನವಂತಗೆ ಹೇಗೆ ಮುಖವನ್ನು ತೋರಿಸಿಯನು ನಾನು. ಅಯ್ಯೋ ರಾಮ ರಾಮ, ತನ್ನೊಡೆಯ ರಾಮ ಕಂಡ ನಿಸೀಮ ಪದುಮರೇಖೆಗಳಿಲ್ಲ ಪಾದದಲ್ಲಿ ಮುಂದೆ ಹೆಡತಲೆಯ ಹಿಂದೆ ಮಚ್ಚಲಾಂಜನ ನೋಡಿ ಬಲದೊಡೆಯೋಳಿಲ್ಲ ಅಚ್ಯುತನ ಸದಿಯುಳ್ಳ ಸರ್ವಥ ಅಲ್ಲ. ಒಂದು ಗೊಂದಲಕ್ಕೊಳಗಾದ ತರಹರಿಸುವಿಕೆ ಅಧಿಕವಾಗಿ ಅಯ್ಯೋ ಅನ್ನುವಂತೆ ಪಕ್ಕನೆ ರಾಮ ರಾಮ ಎನ್ನುವಾಗಲೇ ಅಂತಃಕರಣಕ್ಕೆ ಸ್ಮರಣೆಯಾಯ್ತಲ್ಲ ರಾಮದೇವರು ನನ್ನಲ್ಲಿ ಹೇಳಿದಂತಹ ಕುರುಹು. ಅದನ್ನು ನೋಡಿದ ಸತ್ಯಾಸತ್ಯ ಅರಿವಿಗೆ ಬರ್ತದೆ. ನೋಡಿದೆ ಹೊದೆದ ಹೊದಿಕೆ ಎಡೆಯಿಂದ ಕಾಡುತ್ತಿರುವಂತಹ ಸುಂದರವಾದ ಪಾದದಲ್ಲಿ ಪದ್ಮರೇಖೆಗಳಿಲ್ಲ ಪಾದಗಳು ನೋಡಿ. ಹೊಡೆ ಮಗುಚಿದಾಗ ಹೆಡತಲೆ ಕಾಣಿಸ್ತದೆ, ವಿಧವ್ಯಕ್ತ ರೇಖೆಯಲ್ಲಿ ಉಂಟು. ನೋಡಕೂಡದು ನಿರ್ವಿಕಾರವಾಗಿ ಶುದ್ಧ ಮನಸ್ತತ್ವವುಳ್ಳವನಾಗಿ ವೈದ್ಯನೊಬ್ಬನು ರೋಗಿಯನ್ನು ಪರೀಕ್ಷಿಸುವ ದೃಷ್ಟಿಯಲ್ಲಿ ಹೆಣ್ಮಗಳು ಯಾವ ಸ್ಥಿತಿಯಲ್ಲಿದ್ದರೂ ಒಬ್ಬ ನೋಡಬಹುದು ಎನ್ನುವ ಹಾಗೆ ನೋಡಿದರೆ ಮತ್ಸ್ಯಲಾಂಛನ ನೋಡಿ ಬಲತೊಡೆಯಲಿಲ್ಲ. ಹಾಗಾದ್ರೆ ಅಚ್ಯುತನ ಸತಿಯವಳು ಸರ್ವತ ಅಚ್ಯುತ ಅಂದ್ರೆ ಚ್ಯುತಿ ಇಲ್ಲದವ ಅಂತ. ಅವನ ಸತಿ ವಿಧವೇ ಆಗುವುದಕ್ಕೆ ಮಂಗ ಬುದ್ಧಿ ಹೋಗಲಿ, ಬಾರ ಹಿಡಿತಲ್ಲ ಅಲ್ಲ ಇದ್ದೇನೆ ಸ್ವಲ್ಪ ಸುಡಿ ಸುಡಿದು ಹುಡುಕುತ್ತೇನೆ. ಸೀತೆಯನ್ನು ಕಂಡುದಿಲ್ಲ ಹುಡುಕಿ ಸಾಕಾಗಿದೆ. ಎಲ್ಲಿಯೂ ನಮ್ಮಮ್ಮ ಇಲ್ಲ. ಅರಸಿಕೊಳ್ಳಲಿ ರಾಘವ, ಅವ ಹುಡುಕಬೇಕು, ಲಂಕೆ ಅಲ್ಲಿರ್ಬೇಕು. ಅದಕ್ಕಾಗಿ ನನ್ನ ಬಾಲವನ್ನು ಇಚ್ಛಾ ಮಾತ್ರೆಯಿಂದ ಬೆಳೆಸಿ ತ್ರಿಕೂಟಕ್ಕೆ ಸುತ್ತಿ ಆ ಸಮಯದಲ್ಲಿ ಗಗನವಾಕ್ಯವನ್ನು ಕೇಳು ಬೀಸುತ್ತೀಗ ವಾಸನೆಯ ತಾಳು ವನವಿದು ಪೇಳಿದ ನುಡಿಯ ಅನುವರಿದು ನೋಡುವೆನೆಲ್ಲ ಕಡೆಯ
ಎತ್ತರದಿಂದ ಅಶರೀರವಾಣಿಯದು ನಭಾವಾಕ್ಯ. ಹನುಮ ಅತ್ಯುತ್ಸಾಹದಿಂದ ಕೆಲಸಕ್ಕೆ ಕೈ ಹಾಕಬೇಡ. ಮುಂಗನಸುವಂತಹ ಸೀತೆ ಅಶೋಕವನದಲ್ಲಿದ್ದಾಳೆ. ಹೇಳಿ, ಅರ್ಧರ್ಧ ಹೇಳುವುದಲ್ಲ, ಹೇಳುತ್ತಿದ್ರೆ ಪೂರ್ತಿ ಹೇಳಬೇಡು. ಅಶೋಕವನ ಎಲ್ಲಿ ಅಂತ ಹೇಳಬೇಡು. ಈಗ ಅರ್ಧ ಮುಂದುವರಿಸುವುದು ಯಾರು? ನನ್ನ ಅಪ್ಪನ. ಗೊತ್ತಾಯ್ತಲ್ಲ ನನ್ನ ಅಪ್ಪನಿಗೆ ಮಗನ ಕಷ್ಟ. ನೋಡಿ, ಸುವಾಸನೆ ತಿಳಿದೊಡಗಿದೆ. ಮೆಲ್ಲ ಮೆಲ್ಲನ ಚಲಿಸುವ ಗಾಳಿಯಲ್ಲಿ ಓ ಆ ಕಡೆಯಿಂದ ಅದು ನೋಡ, ಅನುವರಿತು ನೋಡುವೆ. ಹೋಗಿದ್ದೇನೆ. ಮಧ್ಯರಾತ್ರಿಯ ಹೊತ್ತು ತೆಮ್ಮನೆ ಎಚ್ಚರವಾಗಿ ಹೋಯಿತು. ಯಾಕೆ ಯಾರು ಯೋಚಿಸಿದಾಗ ಗೊತ್ತಾಗ್ತದೆ. ನನ್ನ ಮನಸ್ಸು ಒಂದೇ ಕಡೆಗೆ ಕೇಂದ್ರೀಕೃತವಾದದ್ದು. ಅದನ್ನು ಪಡೆಯದೇ ಇದ್ದ ಸಮಾಧಾನ ಇಲ್ಲ. ಹಾಗಾಗಿ ಎದ್ದವರೇ ಬೇಕಾದ ರೀತಿಯಲ್ಲಿ ಶೃಂಗರಿಸಿಕೊಂಡಿದ್ದೇನೆ. ಮೊದಲಿನ ರಾವಣನೇ ನಾನಲ್ಲ. 10 ತಲೆಯಿತ್ತು, 20 ಕೈಗಳಿತ್ತು. ಆದ್ರೆ ಇವಾಗ 2 ಕೈಗಳು, 1 ತಲೆ. ಯಾಕೆ ಬದಲಾವಣೆ? ಸೌಂದರ್ಯೋಪಾಸಕರಾದಂತಹ ನನ್ನ ವಿಶೇಷವಾದಂತಹ ಸೌಂದರ್ಯವನ್ನು ತೋರ್ಪಡಿಸಬೇಕು. ಅದರಿಂದಲಾಗಿ ಆ ಸೀತೆ ನನ್ನವಳಾಗಬೇಕು ಎನ್ನುವುದು ಒಂದೇ ಒಂದು ಲಕ್ಷ್ಯ. ಯಾರಲ್ಲಿ ವಂದಿಸಿಕೊಂಡಿದ್ದೇವೆ. ನೋಡುವಾಗಲೇ ವಿಚಿತ್ರ ಆಗ್ತಾ ಉಂಟು. ಯಾರು ಕಕ್ಕಾಬಿಕ್ಕಿ ಆದೆ? ಆ ಕಕ್ಕವಿಕ್ಕಿ ಆಗದ ಮತ್ತೇನು ಉಪಾಯ ಇಲ್ಲ. ನಿಮ್ಮ ಮುಖ ಇವತ್ತು ಬೇರೆ ಬದಲಾವಣೆ ಆಗಿದೆ. ಬದಲಾವಣೆ ಎನ್ನುವುದು ಲೋಕ ನಿಯಮ. ಆದ್ರೆ ಈ ಕಾಲಕ್ಕೆ ತಕ್ಕಂತೆ ಬದಲಾಗಲೇಬೇಕು. ಈಗ ಕಾಲಕ್ಕೆ ತಕ್ಕ ನಮ್ಮ ಬದಲಾವಣೆ ಹೌದು. ಹೌದೇನೋ? ನೋಡಿದ್ಯಾ ನಿಮ್ಮದು ಹೇಗೆ ಕಾಣಿಸ್ತಾ ಇದ್ದೇನೆ? ಎಂತದ್ದು ನೀವು ಸುಂದರ. ಯಾವ ಸುಂದರ? ನೀವು ಸುಂದರ. ಸುಂದರ ರಾವಣನಾಗಿ. ಯಾಕಿದು ನಿಮ್ಮದು ಬಟ್ಟೆ ಇಲ್ಲ ಇವಾಗ. ಯಾವಾಗ? ಎರಡದು ಬಟ್ಟೆ ಇಲ್ಲ. ಯಾವತ್ತಿದ್ದದ್ದು ಇವತ್ತಿಲ್ಲ ಅಂತ. ಆವತ್ತಿದ್ದು ಇವತ್ತು ಯಾಕೆ? ಅಲ್ಲ, ಇವತ್ತು ವಸತ್ತೆ. ನಿನ್ನೆದು ಇವತ್ತಿರುವುದಿಲ್ಲ. ಮತ್ತೆ ಆವತ್ತಿನದ್ದು ಇವತ್ತಿಲ್ಲಿಗೆ ಬರ್ತದೆ. ಯಾವಾಗ್ಲೂ ಹಾಕುವಂತದ್ದಿಲ್ಲ ಇವತ್ತಿನ. ಹೊಸತ್ತೆ. ನವೀನತೆ. ನಿಮ್ಮ ಕರ ಎಲ್ಲಿ? ಕರ ನಿಮ್ಮ ಕರ ಕರಗಳು ಇವತ್ತಿಗೆ ಬೇಡ, ಅನಗತ್ಯ. ನಿಮ್ಮಲ್ಲಿ ತಲೆ 10 ತಲೆ ಇದ್ದು ಒಂದೇ ತಲೆಯಲ್ಲಿ ನೀವು ಒಂದರಲ್ಲೇ ಕೆಲಸ ಮಾಡ್ತಾ ಇದ್ದೀರಿ. 9 ಕಡಿಮೆ ಮಾಡಿದ್ದೇನೆ. 9 ಕಡಿಮೆ ಮಾಡಿದ್ರೆ 1 ಸಾಕಾಗುತ್ತದೆ. ದೂತ ಹೋಗಬೇಕು ಅಶೋಕವನಕ್ಕೆ. ಹೋಗುವ. ಎಲ್ಲಿಗೆ? ನಾನು ನೀನು ಹೋಗೋದಲ್ಲ, ಹೋಗುವ ಪರ್ಯಂತಿರಬೇಕು. ಬದಲಾವಣೆ ಬಗ್ಗೆ ಒಲವನ್ನು ಹೊಂದಿ ನನಗೆ ಬೇಕಂತೆ ಅವಳು ಸೇರಿಕೊಳ್ಳಬೇಕಲ್ಲ. ಅವಳ ಮನಸ್ಸು ಪರಿವರ್ತನೆ ಆಗಬೇಕು ಅಲ್ವಾ? ಅದಕ್ಕೆ ಯಾರು ಬೇಕು? ಅನುಕೂಲ ವ್ಯವಸ್ಥೆ. ಮತ್ತೆಂತದ್ದು ನೀವು ಹೊರಡುವಾಗಲೇ ಕಷ್ಟ ಆಗ್ತದೆ ನನಗೆ. ಬಾರೇ ಬರ್ಲಿ. ಎಂತದ್ದು? ನಿಲ್ಲಿಸು ಸಾಕು. ಎಂತದ್ದು? ಜಯವಾಗಲಿ ಅಂತ ಹಾಡು ಹೇಳಲಿಕ್ಕೆ ಇಲ್ಲಿ ನನಗೆ ಕರೆದದ್ದಲ್ಲ. ನಾವು ಬೇರೆ ವಿಷಯ ಇದು ಇನ್ನೂ ಉಳಿದಿದ್ದಾನೆ. ಎಲ್ಲಿ
ಅದು ನಿನಗೆ ದೇವರಿಗೆ ಹೇಳಿದ್ದು ಬೊಂಬಾಳ ದೇವಿಗೆ ಇದನ್ನ ಹಿಡ್ಕೊಂಡು ಬರುವುದಕ್ಕೆ ಯಾಕೆ ಹೇಳಿದ್ವಿ ಗೊತ್ತುಂಟಾ? ನಾವು ನೇರವಾಗಿ ಅಶೋಕವನಕ್ಕೆ ಹೋಗಬೇಕು. ಅಶೋಕನ ವನ ಅಲ್ಲ, ಅಶೋಕವನ. ಹೌದು. ಅಲ್ಲಿ ಸೀತಾಮಾತೆ ಇದ್ದಾಳೆ. ಮೂಗಿ ಕೈ ಹಾಕುಬೇಡ. ಯಾವ ಸೀತಾ? ಸೀತಾಮಾತೆ. ಸೀತಾಮಾತೆ. ಹೌದೌದು. ಅವಳ ಮನಸ್ಸು ಪರಿವರ್ತನೆಯಾಗಿ ನಮ್ಮ ರಾಯರ ಮನಸ್ಸಿನಲ್ಲಿ ತಿರುಗು ಹಾಗೆ ನೀವು ವ್ಯವಸ್ಥೆ ಮಾಡಬೇಕು. ನಾನು ಹೇಳಿಕೊಟ್ಟದನ್ನು ಎಲ್ಲಿಯೂ ಕೂಡ ಆಚೆ ಈಚೆ ಮಾಡಬಾರ್ದು. ಜಾಗ್ರತೆ ಹೇಳಿ. ಯಾವ್ದೆಲ್ಲ ಪಟ್ಟೆ ಸೀರೆ, ಪಟ್ಟೆ ಸೀರೆ, ಕನ್ನಡಿ, ಆಭರಣ ಎಲ್ಲ ಮಗುಳೆ ನಡೆ ತಂದ ಫುಲ್ಲನೆ ಅಶೋಕವನದೊಳಿವೆ ಕಂಡ ಎಲ್ಲಿ ಸಿಂಧುವ ಮರ ನದಿಯ ಕುಳಿತು ರಾಘವನ ಚಿಂತಿಸುವ ಜಾನಕಿಯ ಕಂಡನ ಹನುಮ. ಮೆಲ್ಲನೆ ಬಂದು ಉದ್ಯಾನವನದ ಒಂದು ವೃಕ್ಷದ ರೆಂಬೆಯಲ್ಲೇ ಕುಳಿತು ಎಲ್ಲಿ ನಮ್ಮಮ್ಮ ಎನ್ನುವ ಹಾಗೆ ನೋಡಿದರೆ ದೂರದಲ್ಲಿರುವಂತಹ ಶಿಂಶುಭಾ ವೃಕ್ಷದಡಿಯಲ್ಲಿ ಶ್ವೇತವಸನಧಾರಣಿಯಾಗಿದ್ದಾಳೆ. ಕಣ್ಣಲ್ಲಿ ಮಿನುಗುವ ಕಾಂತಿ ಎಲ್ಲಕ್ಕಿಂತ ಹೆಚ್ಚಾಗಿ ತುಟಿ ಚಲನೆಯಿಂದ ಅರ್ಥವಾಗ್ತದೆ. ರಾಮಧ್ಯಾನದಲ್ಲಿ ನಿರತಲಾಗಿದ್ದಾಳೆ. ಹಾಗಾದ್ರೆ ಇವಳು ನಮ್ಮಮ್ಮ ಸೀತಾದೇವಿ ಹೌದು. ಇವಳಿಗೆಲ್ಲದೆ ಮತ್ತೆ ಯಾರಿಗೆ ಜಯದ್ವಾರ? ಜಯ 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 ತ್ರೈಲೋಕ್ಯ ಮಾತೆ ಖ್ಯಾತಿ ಜಯ ಜಯ ಸೀತೆ ಭೂಜಾತೆ ಜಯ 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 ಶಕ್ತಿ ಸ್ವರೂಪಿ ಕೀರ್ತಿ ಕಲಾ ಜಯ ಜಯ ಪುಣ್ಯ ಕರಣಿ ಜಯ ಜಯ ತ್ರೈಲೋಕ್ಯ ತ್ರೈಲೋಕ್ಯ ಮಾತೆ ಸಚ್ಚರಿತೆ ಕೀರ್ತಿಕಲಾಪೆ ಭುಜಾತೈಕೆ. ಶಕ್ತಿ ಸ್ವರೂಪಿಣಿಯೂ ಈಕೆಯಾಗಿದ್ದಾರೆ. ನಾವೆಲ್ಲ ಪುಣ್ಯಕ್ಕೆ ಶರಣಾಗುವುದು. ಪುಣ್ಯವೇ ಇವಳಿಗೆ ಶರಣಾಗ್ತದೆ. ಪುಣ್ಯ ಶರಣ್ಯ ಈಕೆ. ಶಿವನೇ, ಏನು ತಪ್ಪು ಮಾಡಿದೆ ನಾನು? ಏನು ದುರುಳ ರಾವಣನ ಕಂಡಲ್ಲಿ ಏನು ಮಾಡುವ? ರಾವಣನ ಬಳಿಯಲ್ಲಿರುವಂತಹ ಹೆಣ್ಮಗಳನ್ನು ಕಂಡು ಇವಳೇ ಸೀತೆ ಎನ್ನುವಂತಹ ಭಾವವನ್ನಂತೂ ಮಾತನಾಡಿದೆ. ಧರಣಿಗೆಯಲ್ಲಿ ದೋಷವನ್ನು ಕಲ್ಪಿಸಿದಲ್ಲ. ತಾಯ ಬಸುರಿಂದ ಬಂದಂತಹ ಮಕ್ಕಳಲ್ಲಿ ಮಧ್ಯ ಮಾಂಸಾದಿಗಳ ಸ್ಪರ್ಶದಿಂದ ದೋಷವಿದ್ದೀತು. ಶುದ್ಧ ವೃತ್ತತ್ವದಿಂದ ಬಂದ ಇವಳಲ್ಲಿ ದೋಷವೇ ಇಲ್ಲ. ತಪ್ಪು ಮಾಡಿದೆ.
ಮತ್ತೇನು ಮಾಡೋಣ? ಅಮ್ಮ ಹೇಳಿದ ಮಾತು ನೆನಪಾಗ್ತದೆ. ತಿಳಿದು ಮಾಡಿದ್ರೆ ತಪ್ಪದು, ತಿಳಿಯದೇ ಆದ್ರೆ ಪ್ರಮಾದ ಮಾಡು. ಪರಿಹಾರ ಉಂಟು, ಪಶ್ಚಾತ್ತಾಪ ಮಾಡು. ಎರಡು ಕೈಯಲ್ಲಿ ಬಾಯಿಯನ್ನು ಹೊಡ್ಕೊಂಡು ತಪ್ಪಾಯ್ತು ಶಾಂತಂ ಪಾಪಂ ಅಂತ ಆಡಿದರೆ ದೋಷ ಪರಿಹಾರ. ರಾಮ ರಾಮ ತಪ್ಪಾಯ್ತು 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 ಅಪ್ಪ ಒಂದು ಸಮಾಧಾನ ನೋಡಿ. ಮಾತಾಡಿಸಬೇಕು ಅಂತ ಹೇಳೋದು ಸ್ವರ ಕೇಳಲಿಕ್ಕೆ ಸವಾರಿ ಕಡೆಗೆ ಬರ್ತಾ ಉಂಟು. ಕಾಣಕೂಡದು, ಕಾಣಿಸಕೂಡದು, ನನಗವ ಕಾಣಬೇಕು. ಮರದ ರೆಂಬೆಯ ಎಲೆಯ ಮರೆಯಲ್ಲಿ ಅನುರೂಪದಿಂದ ಅಪ್ಪನ ಮನೆಗೆ ಹೋಗುದಾ? ಇಲ್ಲಿ ಬಾ. ಬಂದಾಯ್ತಾ? ಎಲ್ಲ ವ್ಯಾಪ್ತಿಯಿಂದ ಹೊರಗಿರುವಂತವೇ ಇರುವುದು. ಇವ್ರದೆಲ್ಲ ನಿನ್ನ ಸಿದ್ಧತೆ ಎಲ್ಲ ಅಷ್ಟಕ್ಕೆ ಆಯ್ತು. ಇದೆಲ್ಲಿ ಇಡುದು? ಈಗ ಇರುದಾ? ಇಲ್ಲಿ ಮುಂದೆ, ನನ್ನ ಮುಂದೆ ಅಲ್ಲ, ಇಲ್ಲಿ. ಇಲ್ಲಿಯೋ? ಇದು ಎಲ್ಲರ ಮುಖ ಕಾಣುವ ಹಾಗೆ ಆಗ್ಬೇಕು. ಸರಿ, ತಿರುಗಿಸಿಡು. ಹಾ, ಸೀತಾಮಾತೆಯ ಮುಖ ಅಲ್ಲ, ಎಲ್ಲರ ಮುಖ ಅವರಿಗೆ ಕಾಣಬೇಕು. ನೀನು ಅಲ್ಲಿ ಅಲ್ಲಿ ಕೊಂಡೋಗಿ ಇಡು. ಎಲ್ಲಿಗೆ ಹೋಗುವುದೆಲ್ಲಿಗೆ? ಬಂದ ಕೆಲಸ ಒತ್ತುಕೊಂಡು ಬರುವುದಕ್ಕೆ ಮಾತ್ರ ಅಲ್ಲ, ಇಲ್ಲಿ ಕೆಲಸ ಉಂಟು. ನಾನು ಹೇಳಿದ್ದೆ ಅಂತ ಬರುವಾಗಲೇ ಹೇಳಿದ್ದೇನೆ. ಹಾಗೆ ಹೇಳಿದ ನೆನಪಿಡುತ್ತಾನೆ. ಇವಳ ಸೀತಾಮಾತೆಯ ಮನಸ್ಸು ತಿರುಗಬೇಕು. ಇನ್ನನ್ನು ತಿರುಗಲಿಕ್ಕೆ ಹೇಳಿದ್ದಲ್ಲ, ಮನಸ್ಸು ಬದಲಾವಣೆಯಾಗಿ ನಮ್ಮ ಮಹಾರಾಜರನ್ನು ಒಲಿಸುವ ಹಾಗೆ ಈ ರೀತಿಯಲ್ಲಿ ಒಂದು ಸ್ವಲ್ಪ ಪ್ರಯತ್ನ ಮಾಡಬೇಕು. ನಾನು ಹೇಳಿಕೊಟ್ಟದನ್ನು ಮರೆಯಬಾರ್ದು ಅಷ್ಟೇ. ಜಾಗ್ರತೆಯಲ್ಲಿ ಅಮ್ಮ ಒಂದು ಹೇಳುವುದೊಂದು ಮಾಡುವುದೊಂದು. ಈಗ ವಿಷಯ ಎಂತದು? ಅಯ್ಯೋ, ವಿಷಯ ಎಂತದು? ಇದು ನನ್ನ ಪ್ರಾರಬ್ಧ ಅಂತ ಹೇಳಿ ಇಷ್ಟು ಹೇಳಿ ಆಗಿ ಕೂಡ ಇನ್ನು ಇವಾಗ ನನ್ನಲ್ಲಿ ಈಗ ಗೊತ್ತಾಯ್ತು. ಸೀತಾಮಾತೆ ಮನಸ್ಸು ಉಳಿಸಬೇಕು. ಈಗ ಎಂತದ್ದು? ಎಂತದ್ದು? ಬೊಬ್ಬೆಡ್ದು ಎಂತದ್ದು? ಕರೆದದ್ದು ಆಗ ಮತ್ತೆ ನಯ ವಿನಯವಾಗಿ ಮಾತಾಡಬೇಕಂದು ನಿನ್ಗೆ ಇಷ್ಟೇ ಹೇಳಿ ನಿನ್ಗೆ ಅದೊಂದು ಅಭ್ಯಾಸ ಆಗಲಿಲ್ಲ. ನಮಗೆ ಅಭ್ಯಾಸ ಆಗಿದಲ್ಲ ಬೊಬ್ಬೆಡ್ದ ಅಭ್ಯಾಸ ಆದ್ದು. ಹೌದು. ಒಂದು ನಯ ವಿನಯದ ವಿಷಯ ಗೊತ್ತಿಲ್ಲ. ಈಗ ಮೆಲ್ಲ ಮಾತಾಡ್ಬೇಕು ನಿಧಾನಕ್ಕಾಗಿ. ಎಂತದ್ದು? ಗುಟ್ಟು ಮಾತಾಡ್ಲಿಕ್ಕೆ ಹೇಳಿದ್ದ? ಈಗ ನೀವು ಜೋರು ಮಾತಾಡಿದ್ರೆ ಜೋರು ಆಯ್ತು ಅಂತ ಹೇಳಿದ್ರು.
ಮೆಲ್ಲ ಮಾತಾಡಿದ್ರೆ ಮೆಲ್ಲ ಆಯ್ತು ಅಂತ ಹೇಳಿ. ಈಗ ನಾನು ಎಂತ ಮೆಲ್ಲಕ್ಕೆ, ಈಗ ಬಂದ ಕೆಲಸ ಮಾಡದೆ ಹೋದ್ರೆ ನೀನು ಆಯ್ತು ಇನ್ನು ಸ್ವಲ್ಪ ಏರಿಸುವ. ಸ್ವಲ್ಪ ಶ್ರುತಿ ಏರಿಸು. ಸ್ವಲ್ಪ ಏರಿಸುವ. ಹಾ. ಅಮ್ಮ ಹೀಗೆ. ಸೀತಮ್ಮ, ಓ ಸೀತಮ್ಮ, ಎಂತದು? ನನಗೆ ಸೀತಮ್ಮ, ಈಗಾದ್ರೆ ನಿನ್ಗೆ ಹಾಗೆ ಆಗುತ್ತೆ. ಓ ಸೀತಮ್ಮ ಕರ್ದದ್ದು. ಹಾ, ಹಾ. ಸೀತಮ್ಮ ಹಾ. ರಾಮ ಅಂತೆ. ಕಿವಿ ಕೇಳಿ ರಾಮ ರಾಮ ಅಂತ. ಅಮ್ಮ ಅದು ಇರ್ಲಿ, ಈಗ ನಿನ್ನದು ರಾಮನ ಧ್ಯಾನವನ್ನು ಬಿಟ್ಟು ಈ ಕಡೆಗೆ ಒಮ್ಮೆ ತಿರುಗು. ಎಲ್ಲಿಗೆ ನೀನು ತಿರುಗಿ ಈಗ ನನ್ನ ಧರ್ಮಕ್ಕೆ ನನ್ನ ಕೈಯಲ್ಲಿ ಬಿಟ್ಟಿದ್ದೀನಿ. ಇದು ನನಗೆ ನಿಂತು ಮಾತಾಡಿದ್ರೆ ಆಗುದಿಲ್ಲ. ನಾನು ಸ್ವಲ್ಪ ಕುಳಿತು ಮಾತಾಡ. ಅಲ್ಲ ಮಾತಾಡುವ ಕುಳಿತುಕೊಳ್ಳುವುದಕ್ಕಿಲ್ಲ. ಕುಳಿತುಕೊಳ್ಳುವುದಿಲ್ಲ. ನಿಂತುಕೊಂಡೇ ಮಾತಾಡಿ. ನಿಂತುಕೊಂಡೇ ಮಾತಾಡ್ಬೇಕಾ? ಅಮ್ಮ ನಮ್ಮ ರೇವಣ್ಣ ಪ್ರಭುವನ್ನು ಎಂತದು ರೇವಣ್ಣ? ರೇವಣ್ಣ ಪ್ರಭು ಅವರ ಪೊರ್ಪುಳಿನಪ್ಪ. ಅವರು ನಮ್ಮ ರಾವಣೇಶ್ವರ ಪ್ರಭು. ಆ ಪ್ರಭುಗಳನ್ನು ಒಮ್ಮೆ ನೋಡಮ್ಮ ತಿರುಗಿ. ಎಂತದ್ದು ಇದೆಂತ? ಎಂತದ್ದು ಬೀಳ್ತದ ಮೇಲಿಂದ ಕೆಳಗೆ? ಸಂಸುದ್ದಿ ನಿರೀಕ್ಷದ ಅಡಿಯಲ್ಲಿ ಕುಳಿತದ್ದು ಯಾಕೆ? ಯಾರ್ದು? ಸಂಸುದ್ದಿ ನಿರೀಕ್ಷೆ. ಅದು ನೀವು ಶುಂಕ್ಷುಪಾವ್ರತ. ಅದು ಬಾದಿದ್ರೆ ಹೇಳುದು ಬೇಡ, ಇನ್ನು ಅದಿರ್ಲಿ ಬೇಡ. ಅದು ರಿಕ್ಷಾದಲ್ಲಿ ಕುಳಿತದ್ದು ನೀನು ತಲೆ ಕೆಳಗೆ ಮಾಡಿ. ಅಮ್ಮ ಈ ರಾವಣ ಪ್ರಭುಗಳು ಇವತ್ತು ನೋಡುವುದಕ್ಕೆ ಹೀಗಿದ್ದಾರೆ. ಇವರು ಹೀಗಿರುವುದಲ್ಲಮ್ಮ, ಇವರಿಗೆ 10 ಉಂಟು. ಯಾವುದು? 20 ಉಂಟು. ಯಾವುದು? ಯಾವುದು? ತಲೆ 10 ಉಂಟು, ಕೈಗಳು 20 ಉಂಟು. ಹೌದು. ಇವತ್ತು ಆಗಲ್ಲಮ್ಮ. ಸುಂದರವಾದ ಅಷ್ಟು ದೊಡ್ಡ ಶರೀರದಲ್ಲಿ ಒಂದು ಸಣ್ಣ ಮಂಡೆ ಎಂತದ್ದು? ಶೃಂಗಾರ ರಾವಣಾಗಿ ಬಂದಿದ್ದಾರೆ. ಹೌದು. ಯಾಕಮ್ಮ ಬಂದದ್ದವರು? ನಿಮ್ಮನ್ನು ನೋಡುವುದಕ್ಕೆ, ನೀವು ಅವರ ಕಡೆಗೆ ಮನಸ್ಸು ಮಾಡುವುದಕ್ಕೆ ಅವರು ಇಲ್ಲಿಗೆ ಬಂದಿದ್ದಾರಮ್ಮ. ಬಂದದ್ದು ಮಾತ್ರವಲ್ಲ, ಅವರು ಭಾವಿಸಿದ್ದು ಹೇಗೆ? ರಾವಣ ಕೇವಲ ಎನ್ನುವ ಹಾಗೆ. ಕೇವಲ ವೀರನಿದ್ದಾನೆ. ಹೇಗೆ? ಹೇಗೆ? ತಾಯಿಯ ಮಾತು ಕೈಪಾಸ. ಕೈಪಾಸ ನಿನ್ನದು. ಕೈಪಾಸ ಆಗ್ಲಿಲ್ಲ, ಆಗ್ತದೆ. ಕೈ ಕಸ. ಮಾತೆಯ ಅಪ್ಪಣೆಯಂತೆ ನೇರವಾಗಿ ಹೋದ್ರು. ಎಲ್ಲಿಗೆ? ಅಲ್ಲಿಗೆ. ಎಲ್ಲಿಗೆ? ಕೈಲಾಸ್. ಅದು ನಿನಗೆ ಕೈಲಾಸ್ ಮೇಲೆ ಕೈಲಾಸ. ಕೈಲಾಸ ಪರ್ವತಕ್ಕೆ ಹೋಗಿ ಆ ಪ್ರಭು ಪರಮೇಶ್ವರನ್ನು ಮೆಚ್ಚಿಸಿ ಬೇಕು ಬೇಕಾದಂತಹ ವರಗಳನ್ನು ಪಡೆದವ ಧೀಮಂತರಿದ್ದಾರೆ. ಅಷ್ಟು ಮಾತ್ರವಲ್ಲ, ಇನ್ನೂ ಒಂದುಂಟು. ಯಾವುದು? ಅವರಲ್ಲಿ ಪಡೆದಂತಹ ಒಂದು ಚಂದ್ರಹಾಸ ಕೊಟ್ಟಾರಿ. ಚಂದ್ರಾಸ ಕೊಟ್ಟರೆ ಅಂತಾರದವರು. ಅದು ಅವರಲ್ಲಿ ಪಡೆದದ್ದು ಚಂದ್ರಾಸ ಕಟಾರಿ. ಚಂದ್ರಹಾಸ ಕಟಾರಿ. ಅದನ್ನು ಪಡೆದಂತಹ ವೀರರಿದ್ದಾರೆ. ಅಷ್ಟು ಮಾತ್ರವಲ್ಲ, ಸ್ವಲ್ಪ ಮುಂದೆ ಬರುವ ಯುದ್ಧದಲ್ಲಿಗೆ ಯುದ್ಧ ಮಾಡಿದ ಯಾರ ಜೊತೆ? ಕುಬೇರನ ಜೊತೆ. ಯಾಕೆ? ಇವರು ಯಾವಾಗಲೂ ನಡೆದುಕೊಂಡು ಹೋಗ್ತದೆ. ಈಗಾಗಲ್ಲ, ಮೇಲೆ ಹೋಗುದು. ಮೇಲೆ ವಿಮಾನದಲ್ಲಿ ಪುಷ್ಪಕ್ ವಿಮಾನ. ಯಾವುದು? ಪುಷ್ಪಕ್ ವಿಮಾನ. ಅದು ಅವನ ಹತ್ರ ಪಡೆದದ್ದು. ಅದು ನಿನಗೆ. ಇದು ಪುಷ್ಪಕ ವಿಮಾನ. ಪುಷ್ಪಕ ವಿಮಾನವನ್ನು ಪಡೆದಂತಹ ವೀರರಿದ್ದಾರೆ. ಅದಿನ್ನು ಬೇಡ, ಇನ್ನು ಸ್ವಲ್ಪ ಅದಕ್ಕಿಂತಲೂ ಗಾಂಭೀರ್ಯದ ಬೇಕು. ಈ ಹಿಂದೆ ಎಲ್ಲಿ? ಇಲ್ಲಿಯಾ? ಹಿಂದೆ? ಇಲ್ಲಿ ಅಲ್ಲ, ಮತ್ತೆ ಸ್ವಲ್ಪ ಸಮಯದ ಹಿಂದೆ. ಸ್ವಲ್ಪ ಸಮಯದ ಹಿಂದೆ ಕಿಸ್ಕ್ಯಾಂಡಿ. ಕಿಸ್ಕ್ಯಾಂಡಿ ಯಾವುದದು? ಅದು ಊರಲ್ಲಿ. ಎಂತದು ನಿನಗೆ ಬಾರದೆ? ಅದು ಅವರು ಹೇಳಿದಂತೆ ಕಿಸ್ಕ್ಯಾಂಡಿ ಅಂತ ಬರುವಾಗ ಹೇಳಿದ್ರು. ಕಿಸ್ಕಿಂದೆ. ಅದೇ, ಅದು ಸ್ವಲ್ಪ ಆಚೆ ಜದ್ದು. ಆಚೆ ಆಗುವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕು. ಕಿಸ್ಕಿಂದೆಯ ಒಡೆಯ ಅರಸ ವಳ್ಳಿ. ವಳ್ಳಿ ನಿನ್ನ ಅಪ್ಪ. ವಾಲಿ. ವಾಲಿಯ ಜೊತೆ ಗಣಘೋರ ಸಂಗ್ರಾಮ. ಸಂಗ್ರಾಮದಲ್ಲಿ ವಾಲಿಗೊಂದು ಬೆಟ್ಟು ಇವರು, ವಾಲಿ 2 ಬೆಟ್ಟು ಇವರಿಗೆ ಹೊಟ್ಟದ್ದು. ಅಂತ ವೀರರು ಇವರು. ಬೆಟ್ಟದಿಂದಂತ ವೀರರು. ಎಂತದ್ದು ಹೇಳಿದೆ? ಪೆಟ್ಟು ತಿಂದಂತ ವೀರರು. ನಾನು ಎಂತದ್ದು ಹೇಳಿದ್ದೀನಿ? ಪೆಟ್ಟು ತಿಂದ ವಿಷಯ ಯಾವುದು ಇಲ್ಲಿ ಬರಬಾರ್ದು. ಪೆಟ್ಟಿನ ಸಂಗತಿಯೇ ಇಲ್ಲ. ಪೆಟ್ಟು ಬಿಡುವುದೇ ಮತ್ತೆ ಉಳಿದದ್ದೇ ಮುಂದೆ. ಸೋತ ವಿಚಾರ ಎಲ್ಲಿ ಹೇಳಲಿಕ್ಕಿಲ್ಲ. ಗೆದ್ದದ್ದು ಮಾತ್ರ. ಗೆದ್ದದ್ದು ನಮ್ಮಲ್ಲಿ ಒಂದು ಇಲ್ಲ. ಇಲ್ಲದಿದ್ರು ಬೇಡ. ಹಾಗಿರುವಾಗ ನಿನ್ನನ್ನು ಕಾಣುವುದಕ್ಕೆ ರಾವಣೇಶ್ವರ ಪ್ರಭುಗಳು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದಾರೆ. ನಾವು ಅವರ ಸಮಯ ಜೊತೆಯಲ್ಲಿ ಎಷ್ಟು ಸಮಯದಲ್ಲಿದ್ದೆವು. ನಮ್ಮನ್ನು ಒಮ್ಮೆ ಹೀಗೆ ನೋಡಿದ್ದಿಲ್ಲ.
ಯಾಕೆ ನೋಡುದಿಲ್ಲ ನಿನ್ನ ಮುಖವನ್ನು? ಇಷ್ಟು ಚಂದದ ಮುಖವನ್ನು ಒಂದು ದಿವಸವೂ ನೋಡ್ಲಿಲ್ಲ. ಈ ಮುಖವನ್ನು ಕಂಡು ಅವರಿಗೆ ಮೋಹ ಆಗಿದೆ. ಹಾಗಿರುವಾಗ ನೀನು ಕುಳಿತಲ್ಲಿಂದ ಇಳಿದು ಬಾ, ಒಲಿದು ಬಾ, ನಲಿದು ಬಾ, ಇದು ನಿನ್ನ ಭುವನ ಬಾ. ಎಂತೆಂತದ್ದನ್ನು ಇಲ್ಲಿ ತಂದು ಹಾಕುವ ನಿಮ್ಗೆ ಬೇಕಾ ತನು ಹಾಕು. ಏನು ಇದಾಗಲಿಕ್ಕಿಲ್ಲ. ಇವಳು ಏನಾದ್ರೂ ಪ್ರಯತ್ನ ಮಾಡ್ತಾಳು. ನಿನ್ನದೇನುಂಟೆ? ಕನ್ನಡಿಯ ನೋಡಿಕೊಳ್ಳೆ, ಕಣ್ಣಿಗೆ ಕಪ್ಪಿಟ್ಟುಕೊಳ್ಳೆ. ಕನ್ನಡಿಯ ನೋಡಿಕೊಳ್ಳೆ, ಕಣ್ಣಿಗೆ ಕಪ್ಪಿಟ್ಟುಕೊಳ್ಳೆ. ಪನ್ನಿರಿ ಕುಂಕುಮ ಕಮ್ಮೆಣ್ಣೆ ಲೇಪನದಿಂದ. ಕನ್ನಡಿಯ ನೋಡಿಕೊಳ್ಳೆ, ಕಣ್ಣಿಗೆ ಕಪ್ಪಿಟ್ಟುಕೊಳ್ಳೆ. ಪನ್ನಿರಿ ನನ್ನದೊಂದು ಪ್ರಯತ್ನ ಈಗ. ಈಗ ನಿನ್ನ ಸರದಿ ಆಯ್ತಾ? ಸೀತಮ್ಮನ ಕಡೆಗೆ ನಡಿಗೆ. ಈಗ ಅವ್ರದ್ದೆಲ್ಲ ಆಗ್ಲಿಲ್ಲ, ಇನ್ನು ನಿನ್ನ ಎಂತದ್ದು? ನಡಿಗೆ ನಡಿಗೆ ಆಗ ಮತ್ತೆ ಹೇಗೆ? ನಡಿಗೆ ಬೇರೆ ರೀತಿ, ಇದು ನಿನ್ನದು ನಡಿಗೆ ಹಾಗೆ ನಿನ್ನ ಪೆಟ್ಟಿಗೆ ಹೋಗುವ ಹಾಗೆ ಆಗಿದೆ. ಓ, ಈಗ ಬೇರೆ ರೀತಿ ಆಗ್ಬೇಕು. ನಿಧಾನಕ್ಕೆ ಒಂದು ಮದಗಜ ಗಮನೆ ಆದ ರೀತಿಯಲ್ಲಿ ನೀನು ನಡ್ಕೊಂಡು ಹೋಗು. ಹಾಗೆ ಆಹಾ, ನಿಮ್ಮ ವಯ್ಯಾರನೇ ಅಮ್ಮ ಜಾನಕಿ. ಅದು ತೆಗೆ, ಅದು ಬೇಡ, ಅದು ತೆಗೆ. ಜೀ ಬೇಡ ಆಯ್ತಾ, ಅದು ಬೇಡ. ಅದು ಬೇಡ, ಅದು ಬೇಡ ಈಗ, ಅದು ಬೇಡ, ಅದು ಬದಿಗೆ. ಜಾನಕಿ ಅಮ್ಮ, ನೀವು ಯಾಕಮ್ಮ ನೆಲನೋಟಕರಾಗಿದ್ದೀರಿ? ಸಾಬಸ್ ಒಮ್ಮೆ ಈಗ ಎಂತ ನಿಮ್ಮಕ್ಕೆ ನೀನು ಪೆಟ್ಟಿದ್ದೀಗ. ನೀವು ಹಾಗೆ ಹೇಳಿದಲ್ವಾ ತಿರುಗಿಸ್ಬೇಕಂತ. ತಿರುಗಿಸಿ ನಿನ್ನನ್ನು ತಿರುಗಲಿಕ್ಕೆ ಹೇಳಿದಲ್ಲ. ಮನಸ್ಸು ಅಲ್ಲ, ಬದಲಾವಣೆ. ನಾನು ತಿರುಗಿದ್ರೆ ಅವರಿಗೆ ಸಹ ಮನಸ್ಸು ತಿರುಗುವುದಲ್ವಾ? ಹಾಗಿಲ್ಲ, ಬದಲಾವಣೆ ಆಗುವಾಗೆ ಮಾತಾಡ್ಬೇಕು. ಅಮ್ಮ, ನಿಮ್ಮ ಮುಖ ಬಾಡಿದೆ, ಮುದುಡಿದ ಕಮಲದಂತೆ ಬಾಡಿ ಹೋಗಿದೆ. ಕಮಲ ಯಾವತ್ತು ಬಾಡಬಾರ್ದು, ಅದು ಅರಳಿಕೊಂಡೇ ಇರಬೇಕು. ಸರಿ, ಇದು ಬೇಕಾದ. ಅಮ್ಮ, ನಿಮ್ಮ ರೂಪವನ್ನು ಕಂಡು ನಮ್ಮ ರಾವಣೇಶ್ವರ ಪ್ರಭುಗಳು ನಿಮಗೆ ಮನಸೂತಿದ್ದಾರೆ. ಓಡಿಯಂ ಸಿಂಗಾರವಾದಂತ ಯಾವುದು ಬೇಕು ಅದೆಂತದ್ದು? ವಾಸನೆ ಬರುವಂತಹ ಸುಗಂಧ ದ್ರವ್ಯ. ದ್ರವ್ಯ ವಾಸನೆ ಅಲ್ಲ, ಪರಿಮಳ. ಪರಿಮಳ ಬರುವಂತ ವಾಸನೆ ಯಾವುದು, ಪರಿಮಳ ಯಾವುದು ನಿನಗೆ ಅರ್ಥ ಆಗ್ಲಿಕ್ಕಿಲ್ಲ. ನೀವು ಹೇಳಿಕೊಟ್ಟದ್ದ. ಸರಿ. ಸ್ವಲ್ಪ ಅದೆಂತದ್ದು? ಇದು ಕನ್ನಡಿ. ಅಮ್ಮ, ನಿಮ್ಮ ಮುಖವನ್ನು ಈ ಕನ್ನಡಿಯಲ್ಲಿ ನೋಡಿ. ಕಣ್ಣಿಗೆ ಕಾಪಿಟಿ. ಎಂತದ್ದು? ಅದು ಇನ್ನು ಬರ್ಬೇಕಷ್ಟೇ. ಕಾಪಿಟಿ ಕಪ್ಪಿಟ್ಟು ಕೊಳ್ಳಿ. ಇವನನ್ನು ಕೊಲ್ಲಿ. ಈಗ ನಿನ್ನಲ್ಲೇ ಕೊಳ್ಳು. ಕೈ ಮುಗಿಯುವುದು ಮಾತ್ರ. ಅಮ್ಮ ಈ ಕಡೆ ನೋಡಿದ್ದು. ಅಮ್ಮ, ನಿಮಗಾಗಿ ಹೊಟ್ಟೆ ಸೀರೆ ತಂದಿದ್ದೇನೆ. ಪಟ್ಟೆ ಸೀರೆ ಮತ್ತೆಂತದುಂಟು? ಇಷ್ಟೇ ಇರುದು. ಅಷ್ಟೇ ಇರುದು, ಅಲ್ಲಿರುದು ಇಷ್ಟೇ. ಈಗ ನಾನು ಹೆಚ್ಚಿನದ್ದು ಸ್ವಲ್ಪ ಮಾಡ್ಬೇಕು. ಅಮ್ಮ, ನಮ್ಮ ರಾವಣೇಶ್ವರ ಪ್ರಭುಗಳು ಲಂಕೆಯ ಜಯ ಸೂರ್ಯ. ಹೌದಲ್ವಾ? ಜಯವನ್ನು ಪಡೆದಂತ ವೀರನೀತ ರಣದಲ್ಲಿ ರಣತುಂಗ. ಸಾಕು. ಅಮ್ಮ, ರಾಮನನ್ನು ಬಿಡು, ಅದರಲ್ಲಿ
ಇಡೀ 3 ಅಕ್ಷರ ಉಂಟು. 3 ಅಕ್ಷರ ಉಂಟು, ಒಂದು ಹೆಚ್ಚುಂಟು. ಒಂದು ಹೆಚ್ಚುಂಟು. ಆದ್ದರಿಂದ ಅಮ್ಮ ಒಮ್ಮೆ ಈ ಕಡೆ ತಿರುಗಿ ಅಮ್ಮ, ತಿರುಗಿ ತಿರುಗಿ. ಇವರೇ ತಿರುಗುತ್ತಾರೆ ಹೊರತು ಇವರು ತಿರುಗುದು ಬಿಟ್ಟರೆ ಇವರು ಯಾವ ರೀತಿಯಲ್ಲಿ ಪ್ರಯೋಜನಕ್ಕೆ ಬರುವವರಲ್ಲ ಇವರು. ನಮಗೆ ಅನುಕೂಲ ಅಲ್ಲ, ಅನಾನುಕೂಲವಾಗುತ್ತದೆ. ಕಳಿಸವರನ್ನು ಹೊತ್ತುಕೊಂಡು ಬಂದಿರಲ್ಲ, ಹೊತ್ತುಕೊಂಡು ಹೋಗಿ. ಅದು ಬೇಡ, ಅದು ಬೇಡ, ಇದು ಬೇಡ, ಯಾವುದು ಬೇಡ. ನೀವು ಬೇಡ ಈಗ. ಹೋಗಿ. ಇದು ನಮಗೆ ಎಲ್ಲಿ ಕೊಡ್ತಾರೆ? ಬರ್ತೇನೆ ನಾನು ಅಲ್ಲಿಗೆ, ಆಯ್ತಾ? ಅಲ್ಲ, ನೀವು ಹೇಳಿಕೊಟ್ಟದನ್ನು ಮಾಡಿದ್ದು. ಹೇಳಿಕೊಟ್ಟದನ್ನು ಮಾಡಿದ್ರಲ್ಲ. ಬೇಗ ಬನ್ನಿ, ತಡ ಮಾಡಬೇಡಿ. ನಡಿ, ನಡಿ, ಮತ್ತೆ ಬರ್ತೇನೆ. ಹೋಗುದಕ್ಕೆ ಸಂಬಂಧ ಉಂಟು. ಗೊತ್ತಾಯ್ತು, ಆಯ್ತಾ? ಪರಿಚಾರಕರೇ, ಸೀತೆಯ ಬಳಿಯಲ್ಲ ಕುಳಿತುಕೊಂಡು ಅವಳ ಮನಸ್ಥಿತಿ ಹೇಗಿದೆ ಹೌದೌದು ಎನ್ನುವುದನ್ನು ಹತ್ತಿರದಿಂದಲೇ ಬಲ್ಲವರಿದ್ದಾರೆ, ತಿಳಿದವರಿದ್ದಾರೆ ಅಲ್ವಾ? ಅದನ್ನು ಕೇಳಬೇಕು ಅಂತ ತವಕ ಇದೆ. ಆ ಸರಮೆಯೋ ತ್ರಿಜಟೆಯೋ ಬರುವುದಕ್ಕೆ ಆಯ್ತು. ಓಯ್, ಈಗ ಅವರದೆಲ್ಲ ಮುಗೀತು. ಈಗ ನಿಮ್ಮ ಸರದಿ ಉಂಟು. ನಿಮ್ಮ ಮನಸ್ಸು ಹೇಗೆ ಸೀತಮ್ಮನ ಉಂಟು ಅನ್ನುವಂಥ ವಿಚಾರ ತಿಳಿದವರು ನೀವು ತಾನೆ. ಆದ್ರದ್ದು ಏನಾಗಿದೆ, ಏನೆಲ್ಲ ವಿಚಾರ ನಡೆದಿದೆ ಅನ್ನುವಂಥ ವಿಚಾರವನ್ನು ನೀವು ನಮ್ಮ ರಾಯರ ಬಳಿ ಧರಣಿ ಸುತೆಗ ರಾಮಚಂದ್ರನ ಸ್ಮರಣೆ ಹೊರತಾಗಿ ಮನದಲ್ಲಿ ಬರಿದೆ ಮತ್ತೊಂದಿಲ್ಲ ಯೋಚನೆ ಇರುಳು ಹಗಲು ಧರಣಿ ಸುತೆಗ ರಾಮಚಂದ್ರನ ಸ್ಮರಣೆಯೇ ಹೊರತಾಗಿ ರಾವಣೇಶ್ವರ ಪ್ರಭುಗಳೇ, ಮೊದಲಾಗಿ ನಿಮ್ಮ ಪಾದಾರವಿಂದಕ್ಕೆ ವಂದಿಸಿಕೊಂಡಿದ್ದೇವೆ. ಹೇಳುವ ಮೇಲೆ ಸೀತಾದೇವಿ ಮನ ಪರಿವರ್ತನೆ ಮಾಡುವುದಕ್ಕಾಗಿ ನಮ್ಮೀರುವರು ನೇಮಿಸಿದರು ನೀವು. ಹೀಗಿರುವಾಗ ಅದೆಷ್ಟು ಪ್ರಯತ್ನ ಪಟ್ಟರೂ ಕೂಡ ಅವರ ಮನಸ್ಸೆಂಬುದು ಬದಲಾಗುವುದಿಲ್ಲ. ಶ್ರೀರಾಮನ ಧ್ಯಾನವನ್ನು ಬಿಟ್ಟು ಮತ್ತೆ ಯಾವುದೇ ನಾಮವನ್ನು ಉಚ್ಚರಿಸುವುದಿಲ್ಲ. ಹಗಲು ಹಿರುಳಿನೋ ಹಾಗೆ ಶ್ರೀರಾಮನ ಧ್ಯಾನವನ್ನು ಬಿಟ್ಟು ಯಾವುದೇ ನಾಮವನ್ನು ಉಚ್ಚರಿಸುವುದಿಲ್ಲ. ಈ ಪ್ರಪಂಚದಲ್ಲಿ ಯಾವುದು ಸಾಧ್ಯವಿಲ್ಲವೋ, ಒಂದು ವೇಳೆ ಅದು ಸಾಧ್ಯವಾದರೂ ಕೂಡ ಸೀತಾದೇವಿಯ ಮನ ಪರಿವರ್ತನೆ ಆಗೋದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಒಂದು ಉದಾಹರಣೆ ಕೊಡುತ್ತೇನೆ. ಏನದು? ಪರ್ವತವನ್ನು ನುಂಗಿದಾದರೂ ಇರುವೆ ಶರಧಿಯ ಕುಡಿದು ಹೋದರು ಸರ್ವಥಾ ಜಾನಕಿಯ ನುಡಿದುದು ಶಕ್ಯವಲ್ಲ. ರಾವಣೇಶ್ವರ ಪ್ರಭುಗಳೇ, ಪರ್ವತವನ್ನು ನುಂಗಿದರೂ ಕೂಡ ಸೀತಾದೇವಿಯ ಮನವನ್ನು ಬದಲಾಯಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಹೌದೇನೋ? ಪರ್ವತವತ ನೊಣ ನುಂಗಿತಾದರೂ ಸೀತೆಯ ಮನಸ್ಸು ಬದಲಾವಣೆ ಆಗುದಿಲ್ವಾ? ಪರ್ವತವನ್ನು ನುಂಗಿದನ್ನು ನಾನು ಕಂಡಿದ್ದೇನೆ. ಎಲ್ಲಿ ನೋಡಿದ್ದೆ? ಹೊಳೆ ಬದಿಯಲ್ಲಿ. ಹೊಳೆ ಬದಿಯಲ್ಲಿ? ಹೌದೌದು. ಯಾವಾಗ? ನಾನು ಬೆಳಿಗ್ಗೆ ಹೋಗುವಾಗ ಒಂದು ಇಷ್ಟು ದೊಡ್ಡ ಪರ್ವತ ಅಲ್ಲಿ 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 ಅಲ್ಲಿ. ಮಧ್ಯಾಹ್ನಕ್ಕೆ ಬರುವಾಗ ಒಂದು ಕೂಡ ಇಲ್ಲ, ಪೂರ್ತಿ ನುಂಗಿತಾ ಇದೆ. ಇಷ್ಟು ದೊಡ್ಡದು ಪರ್ವತ ಅಲ್ಲ, ಅದರ ಬದಿಯಲ್ಲಿ ಇರುವ ಸಾಲು ಸಾಲಾಗಿ ಹೋಗ್ತಾ ಇತ್ತು. ಅದಲ್ಲ, ಅದು ವಿಷಯವೇ ಬೇರೆ. ಪರ್ವತ ಎಷ್ಟು ದೊಡ್ಡದಿರ್ತದೆ ಗೊತ್ತವರಿಗೆ? ಎಷ್ಟು ಎತ್ತರ ಇರ್ತದೆ ಗೊತ್ತೇನೋ? ನಾನು ಸಣ್ಣದು ಕೂಡ ಅದು ಪರ್ವತವೇ ಅಂತ ಭಾವಿ. ಅದು ಪರ್ವತವಲ್ಲ. ಆ ಮುಂದೆ ಮತ್ತೊಂದು ಉದಾಹರಣೆ ಕೊಡುವುದಾದರೆ, ಸಾಗರವನ್ನು ಇರುವೆ ಕುಡಿದರೂ ಕೂಡ ಸೀತಾದೇವಿಯ ಮನವನ್ನು ಪರಿವರ್ತನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಹೇಗೆ? ಸಾಗರದ ನೀರು ಬತ್ತುವುದಿಲ್ಲ ಅಂತ ಹೇಳುದು ಇವರು. ನೋಡಿದ್ದೇನೆ ನಾನು. ಎಲ್ಲಿ? ಸಮುದ್ರಕ್ಕೆ ಬದಿಗೆ ನಾನು ಹೋದವನಿದ್ದೆ. ಹೋದಂತ ಸಂದರ್ಭದಲ್ಲಿ ನೀರು ಮೇಲೆ ಇತ್ತು. ಮಧ್ಯಾಹ್ನಕ್ಕಾಗಿ ಬರ್ತಾ ಇದ್ದೇನೆ, ನೀರು ತಳಮಟ್ಟಕ್ಕೆ ಹೋಗಿದೆ. ಅದು ಇರುವೆ ನುಂಗಿದ್ದು. ಇರುವೆ ಕುಡಿದದ್ದಲ್ಲ, ಹೊರತ ಇಳಿತಾ ಇರುವುದು ಸ್ವಾಭಾವಿಕ ಸಮುದ್ರಕ್ಕೆ. ಬೆಳಗ್ಗೆ ಇದ್ದ ಹಾಗೆ ಸಂಜೆ ಆಗುವಾಗ ಇರುವುದಿಲ್ವಾ? ಹಾಗಾಗಿ ಅದಲ್ಲ. ಇನ್ನೊಂದು ವಿಚಾರ, ತಂಪನ್ನು ಕೊಡುವಂತ ಚಂದ್ರ ಒಂದೊಮ್ಮೆಗೆ ಬಿಸಿಯಾದರೂ ಆಗಬಹುದು. ಸೀತಾದೇವಿಯ ಮನವನ್ನು ಪರಿವರ್ತನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಈಗ ತಂಪು ಆಗುದಿಲ್ಲ, ಸೂರ್ಯ ತಂಪಾಗುದಿಲ್ಲ ಅಂತ ಹೇಳುದ, ಬಿಸಿ ಆಗುದಿಲ್ಲ ಅಂತ ಹೇಳುದ. ಶೀತಾಂಶುವಿನ ಬಗ್ಗೆ ಹೇಳಿತ್ತು, ಚಂದ್ರಮನ ಬಗ್ಗೆ. ಚಂದ್ರಮನ ಬಗ್ಗೆ ಹೇಳಿದವನು ಏನು ಬೀವಾಗಲೂ ಕೂಡ ನಮಗೆ ಉರಿಯೇ ಸಹಿಸಿಕೊಳ್ಳುವುದಾಗುದಿಲ್ಲ. ಎಂತದ್ದು ಉರಿ? ಬಿಸಿ. ಯಾವುದು ಬಿಸಿ?
ರಾತ್ರಿ ಹೊತ್ತು ಆದ್ರೂ ಹಗಲಿನಲ್ಲಿದ್ದೀಯೋ ರಾತ್ರಿಯಲ್ಲಿದ್ದೀಯೋ? ನಾವು ರಾತ್ರಿಯಲ್ಲಿದ್ದೇವೆ. ರಾತ್ರಿಯಲ್ಲಿ ಹೌದು, ಮಧ್ಯರಾತ್ರಿಯಲ್ಲಿದ್ದೇವೆ. ನಮಗೆ ಬಿಸಿ ಆಗ್ತಾ ಉಂಟು. ಎಂತದ್ದು ಬಿಸಿ ಆಗೋದು? ಮೇಲಿನಿಂದ ಕಿರಣ ಬೀಳ್ತಾ ಉಂಟು. ಯಾವುದರ ಕಿರಣ ಬೀಳುದು? ಚಂದ್ರನ ಕಿರಣ. ಚಂದ್ರನ ಕಿರಣ ಬಿಸಿ ಆಗುತ್ತದ? ಯಾರು ಹೇಳ್ತದ ನಿನಗೆ? ತಣುಪಿರುವುದೇ ಚಂದ್ರನ ಕಿರಣದಲ್ಲಿ. ಕೊನೆಯದಾಗಿ ಒಂದು ವ್ಯಕ್ತಿ, ಸುಗಂಧವನ್ನು ಬೀರುವಂತ ಮಲ್ಲಿಗೆಯು ಒಂದೊಂಬೆಗೆ ದುರ್ಗಂಧವನ್ನು ಬೀರಿದರೂ ಬೀರಬಹುದು. ಸೀತಾದೇವಿಯ ಮನವನ್ನು ಪರಿವರ್ತನೆ ಮಾಡಲು ಸಾಧ್ಯವಿಲ್ಲ ರಾವಣ. ಆಗುದಿಲ್ವಾ? ಮಲ್ಲಿಗೆ ದುರ್ಗಂಧ ಬೀರುತ್ತದೆ. ಬೀಳ್ತದೆ ಎಂತ ಹೇಳುದು? ಬೀಳ್ತದೆ. ಯಾವ ಮಲ್ಲಿಗೆ ಅದು? ಅದು ಮಲ್ಲಿಗೆ ನಮ್ಮಲ್ಲಿ ಇತ್ತು ಮೊನ್ನೆ. ಅದು ಎಲ್ಲಿಗೆ? ಅದು ಎಲ್ಲಿಗೆ ಅಂತ ಗೊತ್ತಾಗಲಿಲ್ಲ. ಅದು ನಾನು ಹತ್ತಿರಕ್ಕೆ ಮೂಗಿನ ಹತ್ತಿರ ಇರುವಾಗ ಅದು ದುರ್ಗಂಧ ವಾಸ. ಎಲ್ಲಿಯೋ ಕೊಳತದ್ದಿರಬಹುದು. ನಿನಗೆ ಒಳ್ಳೆ ಮಲ್ಲಿಗೆಯ ಪರಿಮಳ ಏನು ಅಂತ ಇನ್ನೂ ಗೊತ್ತಿಲ್ಲ. ಅದು ಮಲ್ಲಿಗೆ ಅಂತ ಹೇಳಿದ್ರು. ಆದ್ದರಿಂದ ಶ್ರೀರಾಮ ಧ್ಯಾನವನ್ನು ಬಿಟ್ಟು ಅನ್ಯ ನಾಮವನ್ನು ಸೀತಾದೇವಿ ಉಚ್ಚರಿಸಿದರು. ರಾಮನಾಮ ಒಂದೇ ಅವಳ ಮನಸ್ಸಿನಲ್ಲಿ ಹುದುಗಿದೆ ಅಂತ. ನಿನ್ನದೊಬ್ಬಳತೆ ಸಾಕಾಗ ಇನ್ನೊಬ್ಬಳಿದ್ದಲ್ಲ, ಅವಳೊಬ್ಬಳಿದ್ದಾಳಲ್ಲ. ನಿನ್ನದೇನರಸು ಕಾಗೆಗಳು ಹೋದರು ನಾಗರನ ಅಮೃತವಾದರು ಆರುವೆ ಮಾಯಗಳ ನುಡಿಗೊಳಗಾಗಲಯ್ಯ ಅವನಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಆಗಲಿ ಸೀತಾ ಮಾತೆಯ ಮನ ಪರಿವರ್ತನೆ ಮಾಡುವುದಕ್ಕೆ ಬೇಕಾಗಿ ನಮ್ಮ ಈರುವರನ್ನು ನೇಮಿಸಿದವರು ನೀವು. ಆದರೆ ಸೀತಾ ಮಾತೆಯ ಬಾಯಲ್ಲಿ ಬರುವಂತ ಮಾತುಗಳಾದರೂ ಹೇಗೆ? ರಾಮನ ಜ್ಞಾನ ಬಿಟ್ಟು ಅನ್ಯರ ಜ್ಞಾನವಿಲ್ಲ. ಅದಕ್ಕೂ ಒಂದು ಎರಡು ಉದಾಹರಣೆ ಕೊಡುತ್ತೇನೆ. ಏನು? ಹೇಗೆ? ಒಂದೊಮ್ಮೆ ಕಾಗೆಯು ಬಿಳುಪಾಗಬಹುದು, ಆದರೆ ಸೀತಾ ಮಾತೆಯ ಮನ ಪರಿವರ್ತನೆ ಆಗುವುದಿಲ್ಲ. ಕಾಗೆ ಬಿಳಿಪಾದರೂ ಕೂಡ ಸೀತೆಯ ಮನಸ್ಸು ಬದಲಾವಣೆ ಆಗುವುದಿಲ್ಲ. ಕಾಗೆ ಬಿಳಿಪಾದನ್ನು ನಾನು ಕಂಡಿದ್ದೇನೆ. ಕಾಗೆ ನೋಡಿದ್ಯಾ? ನೋಡಿದ್ದೆ. ನೋಡಿದೆ. ಕತೆ ಯಾವಾಗ? ಮೊನ್ನೆ ಕಾಣೋದಕ್ಕೆ ಹೇಗಿತ್ತು? ಬಿಳಿ ಇತ್ತು. ಬಿಳಿ ಉಂಟು. ಹೌದು. ಆಕಾರ ಹೇಗಿತ್ತು? ಆಕಾರ ಕಾಲು ದೊಡ್ಡದು, ಆಮೇಲೆ ಕೊಕ್ಕುಂಟು ಇಷ್ಟು ಉದ್ದ. ಹೌದು, ಕಾಲು ದೊಡ್ಡದು, ಕೊಕ್ಕು ಉದ್ದ. ಅದು ಕಾಗೆ ಏನು? ಮತ್ತೆ ಅವರು ಅವರೆಲ್ಲ ಹೇಳಿದ್ರು ಅವಾಗ. ಯಾರು ಹೇಳಿದ್ರು? ಹಾಗೆ ಅವರು ಹೇಳಲಿಕ್ಕಿಲ್ಲ, ಅವರಿಗೆ ಗೊತ್ತುಂಟು, ನಿನಗೆ ಗೊತ್ತಿಲ್ಲ. ಅವರು ಮತ್ತೆ ನನ್ನನ್ನು ಮಂಗ ಮಾಡುದು. ಮುಂದೆ ಮಾಡಬೇಕು. ಒಂದೊಮ್ಮೆಗೆ ನಾಗರಾವಿನ ವಿಷ ಅಮೃತವಾಗಬಹುದು, ಆದರೆ ಸೀತಾ ಮಾತೆಯ ಮನ ಪರಿವರ್ತನೆ ಆಗುವುದಿಲ್ಲ. ನಾಗರಾವಿನ ವಿಷ ಅಮೃತವೇ ಆಗಿದೆ. ನನ್ನ ಅನುಭವ. ಏನು ಅನುಭವ? ನಾನು ಹೊಳೆಬದಿ ಹತ್ರ ನೀರಿಗೆ ಹೋಗ್ತಾ ಇರುವಾಗ, ನೀರಿನಲ್ಲಿ ಹೋಗ್ತಾ ಇರುವಾಗ ಒಂದು ಹಾವು ಬಂದು ನನ್ನ ಕಾಲಿ ಕಚ್ಚಿದ್ರು ಕೂಡ ನಾನು ಏನಾಗಲಿಲ್ಲ. ನೀನು ಸಾಯಲಿಲ್ಲ. ನಾಗರ ಹಾವಿನ ವಿಷ ಅಲ್ಲ ನಿನಗೆ. ಅದು ನೀರಿನಲ್ಲಿರುವಂತಹ ನೀರ ಹಾವು. ಅದು ಕಚ್ಚಿದ್ರೆ ಏನೂ ಆಗುದು. ಅದು ನನಗೆ ಕಚ್ಚಿದ ಮಾತ್ರ ಅನುಭವ. ಏನೂ ಆಗ್ಲಿಲ್ಲ. ಏನಾಗ್ಲಿಲ್ಲ. ಮುಂದೆ ಇನ್ನೊಂದು, ಒಂದೊಮ್ಮೆಗೆ ಬೆಕ್ಕಿಗೂ ಕೋಡು ಬರಬಹುದು, ಆದರೆ ಸೀತಾ ಮಾತೆಯ ಮನ ಪರಿವರ್ತನೆ ಆಗುವುದಿಲ್ಲ. ಬೆಕ್ಕಿಗೆ ಕೋಡು ಬಂದಿದೆ. ಎಲ್ಲಿ? ಬೆಕ್ಕಿನ ನಾನು ಮೊನ್ನೆ ಗುಡ್ಡದ ಹತ್ರ ಹೋಗುವಾಗ ಒಂದು ಪೊದರಿನ ಎಡೆಯಲ್ಲಿ ಒಂದು ಬೆಕ್ಕು ಹೀಗೆ ಬೆಳ್ಳಗೆ ಬರ್ತಾ ಇತ್ತು. ಹೌದಲ್ಲ? ಹೀಗೆ ಅಲುಗಾಡಿಸ್ತು. ಹೀಗೆ ಅಲುಗಾಡಿಸ್ತಾ ಇತ್ತು. ನಿನ್ನ ತಲೆ ಅಲುಗಾಡಿಸಿದ್ದು. ಅದು ಕಿವಿಯಲ್ವೇನೋ? ಕಿವಿಯರಿಗೆ ಕೋಡಾಗಿ ಕಾಣಿಸ್ತಾರೆ. ಅದು ಎಷ್ಟು ಅದಿಷ್ಟು? ಅದು ಮೊಲವ. ಇಲ್ಲೇ ನಾನು ಬೆಕ್ಕಿನ ಮರಿ ಅಂತ ಯೋಚನೆ ಮಾಡಿದ್ದೆ. ಆದ್ರೂ ಕೂಡ ಮನಸ್ಸು ಬದಲಾವಣೆ ಆಗುದಿಲ್ಲ ಅಂತ ಹೇಳುವುದಿಲ್ಲ. ಆಗುವುದಿಲ್ಲ. ಹಾಗೆ ಏನು ಪ್ರಯೋಜನ ಇಲ್ಲ. ಅದಿಲ್ಲ ಇದಿಲ್ಲ. ಹಾಡು ಹೋದ್ರೆ ಹಾಡು, ಮಗ ಹೋದ್ರೆ ಮಧ್ಯಮ, ತಾನು ಹೋದ್ರೆ ಉತ್ತಮ. ಅಲ್ವಾ? ಉತ್ತಮವಾಗಬೇಕು ಅಂತಾದ್ರೆ ಈ ಉತ್ತಮ ಮಾತನಾಡಿ ಆಗಬೇಕು. ನೀವೇ ಮಾತಾಡಿ. Hey
ಶೀಲೆ, ನಿನ್ನ ಮುಖವನ್ನೊಮ್ಮೆ ಈ ಕಡೆ ತೋರಿಸಿ. ನಿನ್ನಷ್ಟಕ್ಕೆ ನತಮಸ್ತಕಳಾಗಿ ಏನೋ ಯೋಚನೆಯಲ್ಲಿ ಕಾಲಕ್ಷೇಪವನ್ನು ಮಾಡ್ತಾ ಇದ್ದಿ. ನನ್ನ ಮನಸ್ಥಿತಿ ಹೇಗಾಗಿದೆ ಎನ್ನುವುದನ್ನು ಸೂಕ್ಷ್ಮವಾಗಿಯಾದರೂ ಅವಲೋಕಿಸಿದ್ದೀಯ ನೀನು. ಮಾರಣಾಸ್ತ್ರದ ಪ್ರಭಾವದಿಂದಲಾಗಿ ಶರೀರವೆಲ್ಲವೂ ಬಿಗುವೇರಿದೆ. ಬೇಕು 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 ಎನ್ನುವಂತಹ ಭಾವನೆ ಯಾವುದು ಬೇಕು? ನಿನ್ನದಾದಂತಹ ಮಾತನ್ನು ಕೇಳಬೇಕು ಎನ್ನುವುದು ಅಲ್ಲ, ನಿನ್ನನ್ನು ನೋಡಬೇಕು ಎನ್ನುವುದು. ಇನ್ನೇನು ನಿನ್ನ ಸಂಘವನ್ನು ಹೊಂದಬೇಕು ಎನ್ನುವುದು ಕೇವಲ ಒಂದೇ ದೃಷ್ಟಿಯಲ್ಲ, ಹಲವು ಸ್ವರೂಪವನ್ನೇ ಹೊಂದಿದೆ ಈ ಕಾಲಕ್ಕೆ. ಹಾಗಾಗಿ ಎಂತಹ ದೊಡ್ಡ ಮನಸ್ಸುಳ್ಳವ ನಾನಿದ್ದೇನೆ. 10 ಕೈಗಳಿಂದ ನಿನ್ನನ್ನು ಬಿಗಿದ ಹತ್ತೆಯ ಅದು ಸಾಕಾಗಲಿಕ್ಕಿಲ್ಲ. ಉಂಟಲ್ಲ 20 ಕೈಗಳಿಂದ ನಿನ್ನನ್ನು ಬಿಗಿದಪ್ಪುದಕ್ಕೆ ನನ್ನ ಮನಸ್ಸು ಸಣ್ಣದಲ್ಲ, ವಿಶಾಲವಾಗಿದೆ. ಓ ಕರ್ಪೂರ ಸುಗಂಧಿ, ದಮ್ಮಯ್ಯಂತೇನೆ. ನಿನ್ನ ಕಾಲು ಬೇಕಾದರೂ ಹಿಡಿಯುತ್ತೇನೆ. ಈ ಹೊತ್ತಿನಲ್ಲಿ ರಾವಣ ಏನು ಮಾಡುವುದಕ್ಕೂ ಸಿದ್ಧನಿದ್ದಾನೆ. ಯಾಕೆ? ನಿನ್ನನ್ನು ಹೊಂದುವಲ್ಲಿಯೋ ಪಡೆಯುವಲ್ಲಿಯೋ ಮಾತ್ರ. ಹಾಗಾಗಿ ದಯದೋರೆ, ಕರುಣಾ ದೃಷ್ಟಿಯನ್ನು ಬೀರೆ, ನಿನ್ನ ಮನಸ್ಸನ್ನೆಲ್ಲವನ್ನು ಎಲ್ಲಿಯೋ ಇರಿಸಿಕೊಳ್ಳಬೇಡ. ರಾವಣನ ಮೇಲೆ ಹರಿಸೆ ಹರಿಸೆ ಹಾರೈಸೆ. ಇದಾಗ್ಲಿಲ್ಲ, ಇಷ್ಟು ಹಾಗಾಗ್ಲಿಲ್ಲ. ಇದು ಇವನು ಮಾತನಾಡುವುದಿಲ್ಲ, ಮಾತಾಡಿಸ್ಬೇಕು. ಮಾತು ಬರುವುದಿಲ್ಲ. ನೀವು ಮಾತಾಡಿಸ್ಬೇಕು.
ಅಲ್ಲ, ಮಾತನಾಡಿ ಪ್ರಯೋಜನ ಇಲ್ಲ ಅಂತಲೋ? ನಿನ್ನ ದೃಷ್ಟಿಯನ್ನೇ ನೋಡಿದೆ ಅಂತಾದ್ರೆ ಮೌನವೇ ಸನ್ಮತಿಯಾಗಬಹುದೇ? ಅದೆಲ್ಲ ನನಗೆ ಬೇಕಾದದ್ದು. ಮುಕ್ತವಾದಂತಹ ಮನಸ್ಸನ್ನು ಹೊಂದಿ ನನ್ನೊಡನೆ ನೀನು ಇರಬೇಕು ಎನ್ನುವ ಭಾವದಿಂದಲಾಗಿ ನಿನ್ನನ್ನು ಮಾತನಾಡಿಸ್ತಾ ಇದ್ದೇನೆ. ಮಾತನಾಡಬಾರದೇ ಏನೇ? ನಿನ್ನನ್ನು ಸಾಮಾನ್ಯ ಸ್ತ್ರೀಯಳ ಹಾಗೆ ನಾನು ಕಂಡುಕೊಂಡದ್ದಲ್ಲ. ಸೀತಾದೇವಿ, ನಿನ್ನನ್ನು ದೇವಿಯಾಗಿ ನಾನು ಸ್ವೀಕರಿಸುವುದಕ್ಕೆ ಇಷ್ಟಪಡ್ತೇನೆ. ನಿನ್ನ ಅಂದವನ್ನು ಸ್ವರೂಪವನ್ನು ಕಂಡಾಗ ಅವನೊಬ್ಬ ಸುಮ್ಮನೆ ಕುಳಿತುಕೊಳ್ಳಿಲ್ಲ. ಕಾಮನು ತನ್ನದಾದಂತಹ ಕರ ಚಮತ್ಕತೆಯಿಂದಲಾಗಿ ಅವನಲ್ಲಿರಬಹುದಾದಂತಹ ಧನಸ್ಸನ್ನು ಒಮ್ಮೆ ಛೇಗೈದ. ಅದರ ಸ್ವರ ಟುಯ್ ಟುಯ್. ನನ್ನ ಕಿವಿಗೆ ಕಚಗುಳಿ ಇಟ್ಟ ಹಾಗಾಗಿ ಹೋಯಿತು. ಆವಾಗಲೇ ಒಂದರೆ ಗಳಿಗೆಯಲ್ಲಿ ಜಾಗೃತಾವಸ್ಥೆಗೆ ಬಂದಾಗಲೇ ಗೊತ್ತಾದದ್ದು. ಕೇವಲ ಧನುಷ್ಠೇಂಕಾರವನ್ನು ಮಾಡಿದ್ದು ಮಾತ್ರವಲ್ಲ, ಅವರಲ್ಲಿರಬಹುದಾದಂತಹ ಅರವಿಂದ, ಚೂತ, ನವಮಲ್ಲಿಕ, ನೀಲೋತ್ಪಲ ಪಂಚಶರಗಳನ್ನು ನನ್ನ ಮೇಲೆ ಪ್ರಯೋಗ ಮಾಡಿದ್ದಾನೆ. ಗುರಿ ಇಟ್ಟು ಗುರಿ ನೋಡಿ ಹೊಡೆದ. ಆವಾಗಲೇ ನಾನೊಮ್ಮೆ ಬಿದ್ದೆ. ಆಮೇಲೆ ಕ್ಷಣ ಮೂರ್ಛಿತನಾಗಿ ಹೋದೆನಲ್ಲಿ. ಇದೊಂದು ರೋಗ. ಶರೀರಕ್ಕೆ ಅಂಟಿಕೊಂಡಂತಹ ರೋಗವನ್ನು ದೂರೀಕರಿಸಬೇಕು. ಅದಕ್ಕೆ ಯೋಗ್ಯವಾದಂತಹ ಔಷಧೋಪಚಾರದಿಂದ ಅದನ್ನು ತಣಿಸಬೇಕು ಅಂತಾದ್ರೆ ಯಾವನೋ ಒಬ್ಬ ವೈದ್ಯರಿದ್ದಾರೆ ಅಂತೇಳಿ ಅವರಲ್ಲಿಗೆ ಹೋಗುವುದಲ್ಲ. ಅದಕ್ಕೆ ಬೇಕಾದ ಔಷಧಿಯನ್ನು ಕೊಡುವಲ್ಲಿ ಜಾಣೆಯಾದಂತಹ ನಿನ್ನಲ್ಲಿ ಎಲ್ಲವೂ ಇದೆ. ನೀನು ಮನಸ್ಸೊಂದು ಮಾಡಿದರೆ ಸಾಕಾಗ್ತದೆ. ಕಾಮನೆಯಲ್ಲಿ ಎಷ್ಟು ವಿಧ ಇದೆ, ಕಾಮಖೇಳಿಯಲ್ಲಿ ಯಾವ ಭಂಗಿ ಇದೆ. ಅಷ್ಟೇ ಅಲ್ಲ, ಕಾಮನ ಸ್ವರೂಪವನ್ನು ತಿಳಿದು ವ್ಯವಹರಿಸುವಲ್ಲಿ ಯಾವುದೆಲ್ಲ ನಡೆ ಇದೆ, ಯಾವುದೆಲ್ಲ ಸೂತ್ರ ಇದೆ. ಇದನ್ನು ತಿಳಿಯದವಳು ನೀನೇನು ಆಗಿರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಆದರೆ ನಿನಗೆ ಇಷ್ಟೇ ಸಾಕಾಗುವುದಿಲ್ಲ ಅಂತ ಯೋಚನೆ ಮಾಡಬೇಡ. ಲೋಕದಲ್ಲಿ ಎಲ್ಲೇ ಇರಲಿ, ಏನೇ ಆಗಲಿ, ಯಾವುದನ್ನು ನೀನು ಅಪೇಕ್ಷೆ ಮಾಡ್ತೀಯೋ ಅಪೇಕ್ಷಿಸಿದ್ದನ್ನು ತಂದು ಕೊಡುವಲ್ಲಿ ರಾವಣ ಹಿಂದೆ ಮುಂದೆ ನೋಡುವುದಿಲ್ಲ. ಹುಟ್ಟದ್ದು ಮಲಿನವಾಗಿ ಹೋಯಿತು ಅಂತಲೋ, ತರ್ತೇನೆ ಹೇಮಾಂಬರವೋ ಮತ್ತೊಂದೋ ಇನ್ನೊಂದೋ. ನಿನಗೆ ಉಡುವುದಕ್ಕೆ ಮನಸ್ಸಿಲ್ಲ ಅಂತಾದ್ರೆ ಉಡಿಸುವಲ್ಲಿ ನಾನು ಸಹಕಾರಿಯಾಗುತ್ತೇನೆ. ಒಂದವಾದ ಸೆರಗು ಹಿಡಿಯುತ್ತೇನೆ. ಆಮೇಲೆ ಸೀರೆಗೆ ಒಪ್ಪುವಂತಹ ನೆರಿಗೆಯನ್ನು ಬೇಕಂತೆ. ಅಷ್ಟೇ ಅಲ್ಲ, ಕುಪ್ಪಸವೋ ಆಭರಣವೋ ತೊಡುವುದಕ್ಕೆ ನಾನೇ ನಿನಗೆ ಸಹಕಾರಿಯಾಗುತ್ತೇನೆ. ಸಣ್ಣ ಮನಸ್ಸು ಮಾತ್ರ ಮಾಡಬೇಡ. ಮುಕ್ತವಾದಂತಹ ಮನಸ್ಸಿನಿಂದ ನೀನು ಇದ್ದೆ ಅಂತಾದ್ರೆ ನಾನು ನಿನ್ನನ್ನು ಒಂದರೆಗಳಿಗೆ ಬೇಕಾಗಿ ಬಯಸಿದವನಲ್ಲ ಸೀತೆ. ಏನಿದ್ರೂ ಕೂಡ ಜನ್ಮ ಜನ್ಮದಲ್ಲಿ ಈ ಜನ್ಮ ಪೂರ್ತಿಯಾಗಿ ನಿನ್ನನ್ನು ಅನುಭವಿಸಬೇಕು ಅಂತ ಗ್ರಹಿಸಿದ್ದೇನೆ. ಹಾಗಾಗಿ ಸೀತೆ, ಓ ಸೀತಾದೇವಿ, ಮಾತನಾಡಿ. ಓ ಹೀಗಿರ್ಬೇಕು. ಇಷ್ಟರಲ್ಲೇ ಸಾಕಾಗಿದೆ. ಇದು ಅಗತ್ಯ ಇಲ್ಲ ಅಂತ. ನನ್ನ ಶಕ್ತಿಯ ಬಗ್ಗೆ, ನನ್ನ ಬಲದ ಬಗ್ಗೆ ನಿಮ್ಮ ಹಿಂದಿನಿಂದ ಇದ್ದವರದ್ದು ಹೇಳಬೇಕು. ಎಂತದ್ದು ಹಿಂದಿನಿಂದ? ಹಿಂದೆ ಮುಂದೆ ಯಾರು ಎಲ್ಲವೂ ಗೊತ್ತಾಗಬೇಕೋ ಬೇಡ? ಅವ್ರದ್ದು ವಿಷಯ ತಮ್ಮರಿಂದ
ನೀನು ತಿಳಿದುಕೊಳ್ಳಿಲ್ಲ ಅಂತ. ಕೆಲವರೆಲ್ಲ ಹೇಳಿರ್ಬೋದು ಒಳಗಿಂದ ಒಳಗೆ ಅಲ್ಲಿ ಸೋತಿದ್ದಾನೆ ಇಲ್ಲಿ ಸೋತಿದ್ದಾನೆ. ಅದಿರ್ಲಿ, ಸೋಲೇ ಗೆಲುವಿನ ಸೋಪಾನ. ಹೇಳಿಕೊಳ್ಳುವರು ಯಾರು ಬರುವುದಿಲ್ಲ. ರಾವಣನ ಎದುರು ನಿಂತು ಹೋರಾಟವನ್ನು ಮಾಡುವುದಕ್ಕೆ ಹೇಳಿಕೊಳ್ಳಿ. ನನ್ನ ಎಡ ಬಲ ಭುಜ ಇದ್ದ ಹಾಗೆ ಕುಂಭಶ್ರವಣನೆನ್ನುವಂತಹ ತಮ್ಮನಿದ್ದಾನೆ. ಈರೇಳು ಲೋಕವನ್ನು ಅಂಕೆಯಲ್ಲಿರಿಸುವಂತಹ ಸಾಮರ್ಥ್ಯವನಲ್ಲಿ ಯಾರೊಬ್ಬರಾದರೂ ಅವನ ಪ್ರಾಣಕ್ಕೆ ಕುತ್ತನ್ನು ತಂದುಕೊಡುವುದಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಅವ ಅಜಾಮರಣನಾಗಿ ಬೆಳೆಯುತ್ತಾ ಇದ್ದಾನೆ. ಅಂತಲ್ಲಿ ಅಂತಹ ತಮ್ಮನನ್ನು ಪಡೆದಂತಹ ಮಹಾನ್ ಭಾಗ್ಯಶಾಲಿ ನಾನು. ಸಾಲದು ಸಾಲದು, ಒಬ್ಬ ಮಗನಿದ್ದಾರೆ ಮೇಘನಾಥ್. ಹುಟ್ಟಿಕೊಳ್ಳುವಾಗಲೇ ಮೇಘವೇ ಗರ್ಜಿಸಿದೆಯಂತೆ. ಅಲ್ಲೂ ಆಕಾಶದಲ್ಲಿದ್ದಂತಹ ಮೇಘ ಸಂಕಲೆಯೇ ಕಳಚಿ ಇನ್ನೇನು ಎಲ್ಲವೂ ಸರ್ವನಾಶವಾಗುತ್ತದೆ ಎನ್ನುವಂತಹ ಪರಿಸ್ಥಿತಿ ನನ್ನ ಮಗ ಹುಟ್ಟಿಕೊಂಡಾಗಲೇ ಆಗಿ ಹೋಗಿತ್ತಂತೆ. ಆದರೆ ಸಮಯಗಳು ಕಳೆದಂತೆ 6 ಯಾಗವನ್ನು ಮಾಡಿದ್ದಾನೆ, ಒಂದೆರಡಲ್ಲ. ಪುಣ್ಯ ಸಂಚಯನ ಇಲ್ಲ ಅಂತ ಹೇಳಿದ್ರೆ ಸಾಕಾಗುವುದಿಲ್ಲ, ಅವನಲ್ಲಿ ಅಷ್ಟು ಉಂಟು. ಅಷ್ಟೇ ಏನು, ಇಂದ್ರನನ್ನು ಸೋಲಿಸುವ ದ್ವಾರ ಇಂದ್ರಜಿತು ಎನ್ನುವಂತಹ ನೆಗಳತಿಗೆ ಅವ ಪಾತ್ರನಾಗಿದ್ದಾನೆ. ಸಾಲದು, 3 ಲೋಕದಲ್ಲಿರುವಂತಹ ಸ್ತ್ರೀಯರು ನಾ ಮುಂದೆ ತಾ ಮುಂದೆ ರಾವಣ ಬಯಸ್ತಾನೆ ಅಂತಾದ್ರೆ ಅವರನ್ನು ಹೊಂದುವುದಕ್ಕೆ ಬೇಕಾಗಿ ಎಷ್ಟು ಮಂದಿಗಳು ಕಾತರ್ಷರಾಗಿಲ್ಲ. ನೀನೊಂದು ಮನಸ್ಸು ಮಾಡಿದೆ ಅಂತಾದ್ರೆ ಅವರೆಲ್ಲರೂ ಸ್ವಾಗತಿಸುವುದಕ್ಕೆ ಬೇಕಾಗಿ ಬರ್ತಾರೆ. ಕನ್ನಡಿಯನ್ನು ಹಿಡಿದುಕೊಂಡು ಬರ್ತಾರೆ, ಕಲಶವನ್ನು ಹಿಡಿದು ಶುಭಾಕಾಂಕ್ಷೆಗಳಾಗಿ ಕಣ್ಣ ಮುಂದೆ ಗೋಚರಿಸುತ್ತಾರೆ. ಸಾಲು ಸಾಲಾಗಿ ಬಂದು ನೀನು ನನ್ನನ್ನು ಒಲಿಸಿಕೊಳ್ಳುವುದಕ್ಕೆ ಬೇಕಾದಂತಹ ಸಹಾಯವನ್ನು ಮಾಡ್ತಾರೆ. ಮತ್ತೊಂದು ಹೇಳ್ತಾರೆ ನನಗೆ, ರಾಮನೆನ್ನುವಂತಹ ಮನುಜ ಕೇವಲ ನರನೇ ಹೊರತು ಬೇರೆ ಯಾರೂ ಅಲ್ಲ, ಅವನಿಂದ ಏನಾಗುವುದಕ್ಕೂ ಇಲ್ಲ. ಲಂಕೆ ಇರುವುದೆಲ್ಲಿ, ಅಯೋಧ್ಯೆ ಇರುವುದೆಲ್ಲಿ, ಮತ್ತೆ ಅವನಿರುವಂತಹ ಸ್ಥಾನ ಇರುವುದೆಲ್ಲಿ? ಶತಯೋಜನ ವಿಸ್ತಾರವಾದಂತಹ ಸಾಗರಕ್ಕೆ ಅದನ್ನು ಉತ್ತರಿಸಿ ಬರಬೇಕು ಅಂತಾದ್ರೆ ಯಾವನಿಂದಲೂ ಸಾಧ್ಯವಾಗದ ವಿಚಾರಗಳು. ಹಾಗಾಗಿ ಒಂದು ವೇಳೆ ಬಂದ ಅಂತಾದ್ರೆ ನೀರಿನಲ್ಲಿ ಮೊಸಳೆಗೆ ಬಲ, ನೆಲದಲ್ಲಿ ಆನೆಗೆ ಬಲ. ಇದು ಲಂಕಾ ರಾಷ್ಟ್ರ, ಇಲ್ಲಿ ನನಗೆ ಬಲ ಇರೋದು. ಹಾಗಾಗಿ ಹೇಳಿದ್ದು, ರಾಮನೆನ್ನುವುದನ್ನು ಬಿಡು, ಹುಲು ಮನುಜನ ವಿಚಾರ ನಿನಗೆ ಬೇಡ. ಹೊನ್ನಾಗಲಿ ಮಣ್ಣಾಗಲಿ ಹೆಣ್ಣಾಗಲಿ ಒಲಿದು ಬಂದರೆ ಮಾತ್ರ ಬೇಕಾದ ಸೌಭಾಗ್ಯ ಇದೆ ಅಂತ ಹೇಳಿಕೊಳ್ಳಬಹುದು. ಆದರೆ ನಿನ್ನನ್ನು ಒಲಿಸಿಕೊಳ್ಳುವಲ್ಲಿ ಮಾತ್ರ ನನ್ನ ಪ್ರಯತ್ನವೇ ಹೊರತು ಮತ್ತೆ ಯಾವುದೂ ಅಲ್ಲ. ಬೇಕು ಅಂತ ನಾನು ಮನಸ್ಸು ಮಾಡಿದರೆ ಆವತ್ತೇ ನೋಡಿ ಆಗುತ್ತಿತ್ತು. ಹೆಬ್ಬುಲಿಯೊಂದು ಹುಲ್ಲೆಯ ಮರಿಯ ಮೇಲೆ ಎರಗಿದ ಹಾಗೆ ಎರಗುತ್ತಿದ್ದೆ. ನನಗೆ ಅದು ಬೇಕಾದದ್ದಲ್ಲ, ನೀನು ಒಲಿದು ಬರಬೇಕು, ನಲಿದು ಬರಬೇಕು. ಕರ್ಕಶವಾದಂತಹ ಮಾತುಗಳನ್ನೇ ಕೇಳುತ್ತಾ ಇದ್ದೇನೆ. ಇವ ವೀರನಂತೆ ಧೀರನಂತೆ. ವೀರನೇ ಅಹುದಾಗಿದ್ದಲ್ಲಿ ನನ್ನ ಸ್ವಯಂವರ ಮಂಟಪದಲ್ಲಿ ಶಿವಧನುಸ್ಸನ್ನು ಹೆದೇರಿಸುವುದಕ್ಕೆ ಯಾಕೆ ಅಸಮರ್ಥನಾಗಿ ಹೋಗುತ್ತಿದ್ದ? ಇವ ಧೀರನೇ ಅಹುದಾಗಿದ್ದಲ್ಲಿ ಯಾರು ಇಲ್ಲದ ಸಂದರ್ಭದಲ್ಲಿ ಬಂದು ಯಾಕೆ ನನ್ನನ್ನು ಕದ್ದುಕೊಂಡು ಈ ಅಶೋಕಾವನದಲ್ಲಿ ಇರಿಸಬೇಕಿತ್ತು? ಪ್ರತಿದಿನ ಪ್ರತಿ ಕ್ಷಣ ಬಂದು ಅವನಾಡುವಂತಹ ಕೆಟ್ಟ ಮಾತುಗಳನ್ನು ಕೇಳಿಕೊಂಡು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ನನ್ನ ಮನವೆನ್ನುವ ಮಾನಸ ಸರೋವರದಲ್ಲಿ ಶ್ರೀರಾಮನೆನ್ನುವಂತಹ ಅರವಿಂದ ಅರಳುವುದಕ್ಕೆ ಅವಕಾಶವೇ ಹೊರತು ಇತರ ಯಾವುದೇ ಕಾಡ ಹೂವುಗಳಿಗಲ್ಲ.
ಹೊತ್ತುಕೊಂಡು ಬಂದಿದ್ದೇನೆ. ಹೌದಾ? ಹೊತ್ತುಕೊಂಡು ಬರುವಾಗ ಸ್ವಲ್ಪ ಕಷ್ಟ ಆಯ್ತು. ಹಾ. ನೀವು ಜಾಗ್ರತೆಯಲ್ಲಿ ಕೇಳಿದ್ರೆ ಆಯ್ತು. ಬಿಸಿಲ ರೋಲು ಬಿಸುಳ, ಅದನ್ನ ಬಿಸೋಣ ಅಂದ್ರೆ ಬಿಸಿಲ ರೋಲು ಬಿಸುಳ. ರಾಕ್ಷಸ, ದುಷ್ಟ, ಅಧಮ, ನೀಚ, ದುರಂಕಾರಿ, ಹೊರಗು ನಾಯಿ. ಅಧಮನಂದಯ, ಪಿಸುಡ, ಬಡಗು, ರಾಕ್ಷಸಾಧಮ. ಒಂದಲ್ಲ, ನಿನ್ನ ನಾಲಗೆಯಲ್ಲಿ ಯಾವ ವಾಕ್ಯಗಳು ಬರ್ತದೆ ಅದನ್ನೆಲ್ಲವನ್ನು ಆಡಿಬಿಟ್ಟೆ ಅಲ್ವೋ ನಾಯಿಯೇ, ಅಲ್ವೋ ನಾಯಿಯೇ. ಬಾಂಧನಿಗೆ ಸಂಕಟ ಹಿಡಿತ ಅದಾದ್ರೂ ಆಗುತ್ತಿತ್ತಲ್ಲ. ಹಾಗಾದ್ರೆ ಇಂತಹ ಮಾತುಗಳನ್ನಾಡಿ ಕೇಳಿಸಿಕೊಂಡು ಕುಳಿತುಕೊಳ್ಳುವುದು ರಾವಣನಿಗೆ ಭೂಷಣವಲ್ಲ. ಹೇಳ್ತಿದ್ದೇನೆ ಕಠಾರಿ ಇದರಿಂದ ಅಳೆಯಂತೆ. ಕಡ್ದು ಬಿಡ್ತಾರೆ. ಬೇಡ ಸ್ವಾಮಿ, ಯಾಕೆ ಬೇಡ? ಈ ಹೊತ್ತಿಗೆ ಬೇಕಾಗಿರೋ ನೀವು ಸುಖ ಅಲ್ವೇ? ನಾನು ಕೊಡ್ತೇನೆ ಮಂಡೋದರಿ. ಸ್ವಾಮಿ, ನಾನು ಎಚ್ಚರಗೊಳ್ಳುವಾಗ ನೀನು ಎಲ್ಲಿದ್ದಿ ಅಂತ ನೋಡ್ತೀನಿ. ಎಡಮಗ್ಗಲಲ್ಲೇ ಇರಬೇಕು ಹೆಚ್ಚಿನ ಅಂಶ. ಆದರೂ ಬಂದಿದ್ದೇನೆ ಇವಳನ್ನು ಒಡಂಬಡಿಸುವುದಕ್ಕೆ ಬೇಕಾಗಿ. ನಿನ್ನಲ್ಲಿ ಬೇಕಾದ ಸುಖ ಇಲ್ಲ ಅಂತಲ್ಲ, ತಂದದ್ದನ್ನು ಅನುಭವಿಸಬೇಕು. ಯಾವುದನ್ನು? ನನಗೆ ಬೇಕಾದ್ದನ್ನು ಪಡೆಯುವಲ್ಲಿ ಪ್ರಯತ್ನಶೀಲನಾಗಬೇಕು ಎನ್ನುವ ಯೋಚನೆ ಅದಕ್ಕೆ ಬೇಕಾಗಿ ಮುಂದುವರಿದೆ. ಆದರೆ ಒಂದುಂಟು, ಜಾನಕಿ, ಕೇವಲ ಕೆಲವೇ ದಿವಸ, ಇಂದಿನಿಂದ 8 ದಿವಸದ ಒಳಗೆ ನೀನು ನನ್ನನ್ನು ಒಲಿದು ನಲಿದು ಕೂಡುವುದಕ್ಕೆ ಬಂದೆ ಅಂತಾದ್ರೆ ನಿನಗೆ ಒಳಿತಾದೀತು. ಇಲ್ಲ ಅಂತಾದ್ರೆ ಹೇಳ್ತೇನೆ ಬಡಿಗೆ ಭಟ್ರಿಗೆ ನಿನ್ನ ಮಾಂಸವನ್ನು ಬೇರೆ 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 ತುಂಡು ಮಾಡಿ ಆ ತುಂಡನ್ನು ಬೇಯಿಸಿ ತಿನ್ನಬೇಕು. ಹಾಗಾದ್ರೂ ತೃಪ್ತಿ ಪಟ್ಟುಕೊಳ್ತೇನೆ. ಎಚ್ಚರ ಮಂಡೋದರಿ. ಬಾಬಾ ಅಶೋಕಾವನದಲ್ಲಿ ಇರಿಸಿದ ಅಂದಿನಿಂದ ಇಂದಿನ ತನಕ ನನ್ನ ಸೇವೆಗಾಗಿ ಸನಿಹದಲ್ಲೇ ಇದ್ದವರಲ್ಲವೇ ನೀವು? ನಿಜ ಅಮ್ಮ. ಶೋಕರಾಹಿತ್ಯವಾದಂತಹ ಮನ ಎನ್ನುವ ಹಾಗೆ ಭಾವಿಸಿದೆ. ಇಲ್ಲ ಇಲ್ಲ, ಪ್ರತಿ ಕ್ಷಣ ಪ್ರತಿದಿನ ಶೋಕವೇ ಅಧಿಕವಾಗುತ್ತಾ ಇದೆ ಸರಮ್ಮ.
ರಾವಣ ಬಂದು ಆಡುವಂತಹ ಈ ಕೆಟ್ಟ ಮಾತುಗಳನ್ನು ಕೇಳಿಸುವುದಕ್ಕಿಂತ ಇದು ಬೆಳಕಿಗಾಗಿ ಹಾಕಿದಂತಹ ಕೆಂಡದಲ್ಲಾದರೂ ಬಿದ್ದು ಸಾಯೋಳದೆ ಲೇಸು ಎನ್ನುವ ಹಾಗೆ ನನಗನಿಸುವುದಿದೆ. ಆದರೆ ಬದುಕಿ ಉಳಿದೆ ನಾನು. ಯಾಕೆ ಬಲ್ಲಯ್ಯ, ನನ್ನ ಪ್ರಭು ಶ್ರೀರಾಮ ಇಂದು ಬರುತ್ತಾರೆ, ನಾಳೆ ಬರುತ್ತಾರೆ, ಬಂದು ಈ ಅಸುರರನ್ನೆಲ್ಲ ಕೊಂದು ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ ಎನ್ನುವಂತಹ ಒಂದು ಆಸೆ. ಇಲ್ಲವಮ್ಮ, ಇಲ್ಲ. ಕಟ್ಟಿಕೊಂಡಂತಹ ಆಶಾ ಗೋಪುರವೆಲ್ಲವೂ ನುಚ್ಚು ನೂರಾಗಿ ಹೋಯಿತು. ನನ್ನ ಪ್ರಭು ರಾಮಚಂದ್ರ ಬಂದದ್ದಿಲ್ಲ. ಯಾವ ಜನ್ಮದಲ್ಲಿ ಯಾವ ಸತಿಪತಿಗಳ ನಡುವೆ ವಿರಸ ಬರುವುದಕ್ಕೆ ನಾ ಕಾರಣೀಭೂತಳಾಗಿದ್ದೇನೋ ನಾನು ಅರಿಯೆ. ಯಾವ ಹಾಲಿನಂತಹ ಸಂಸಾರಕ್ಕೆ ನಾನು ಹುಳಿ ಹಿಂಡಿದ್ದೇನೋ ನಾನು ತಿಳಿಯನಮ್ಮ. ಇಲ್ಲವಪ್ಪ, ಆ ಕಾರಣದಿಂದಾಗಿಯೇ ನನಗಿಂತಹ ದುರಾವಸ್ಥೆ ಬಂದೊದಗಿದೆ. ಸರಮ ಅಮ್ಮ, ಇನ್ನು ಬದುಕಿ ಏನು ಪ್ರಯೋಜನವಿದೆ ಹೇಳು? ಹೆಣ್ಣು ಮಕ್ಕಳಿಗೆ ಕೇಶವನ್ನು ಕೊಡುವುದು ಕೇವಲ ಅಲಂಕಾರಕ್ಕೆ ಬೇಕಾಗಿ ಅಲ್ಲ, ತಮ್ಮ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಮಾನವನ್ನು ಉಳಿಸಿಕೊಳ್ಳುವುದಕ್ಕೂ ಇದು ಸಾಧ್ಯವಾಗುತ್ತದೆ. ಇನ್ನು ಕೆಲವು ಸಂದರ್ಭದಲ್ಲಿ ಪ್ರಾಣವನ್ನು ಕಸಿದುಕೊಳ್ಳುವುದಕ್ಕೂ ಇದರಿಂದ ಸಹಾಯವಾಗುತ್ತದೆ. ಹಾಗಾಗಿ ಇದನ್ನೇ ಕೊರಳಿಗೆ ಸುತ್ತಿ ನಾನು ಸಾಯುತ್ತೇನೆ. ಬದುಕಿ ಸಾಧಿಸುವುದಾದರೆ ಏನಿದೆ? ತಿಳಿದು ನೀವು ಕೂಡ ಈ ರೀತಿಯ ಕಾರ್ಯಕ್ಕೆ ಮುಂದಾಗುವುದ? ಆತ್ಮಹತ್ಯೆ ಇರೋದು ಮಹಾ ಪಾಪ ಅಲ್ವೇ? ನಿಜ. ಒಂದು ಹೆಣ್ಣಿನ ಮನಸ್ಸಿನ ವೇದನೆಯನ್ನು ಒಂದು ಹೆಣ್ಣಿಗೆ ಅರ್ಥೈಸಿಕೊಳ್ಳಲು ಸಾಧ್ಯ ಉಂಟಂತೆ. ಈ ಕಾಲಕ್ಕೆ ನಾನು ಆಡುವಂತಹ ಮಾತುಗಳನ್ನು ಪ್ರೀತಿಯಿಂದ ಅವತರಿಸಬೇಕು. ಏನದು? ನಿಮ್ಮ ಮನಸ್ಸನ್ನು ಸಂತೋಷ ಪಡಿಸೋಕ್ಕೋಸ್ಕರವಾಗಿ ನಾನು ಈ ರೀತಿಯಾಗಿ ಮಾತನಾಡುತ್ತೇನೆ ಎಂಬುದಾಗಿ ಭಾವಿಸಿ ಕೂಡದಮ್ಮ. ಮತ್ತೆ ಲೋಕದಲ್ಲಿ ಇದು ಮಾತುಂಟು. ಏನು? 4ನೇ ಜಾವದಲ್ಲಿ ಬಿದ್ದಂತ ಕನಸು ನಿಜವಾಗ್ತದೆ ಅಂತೆ. ಆರೋಗ್ಯವಂತರಿಗೆ ಹಾಗೂ ಒಳ್ಳೆಯ ಮನಸ್ಸುಳ್ಳವರಿಗೆ ಬೀಳುವಂತಹ ಕನಸು ಸತ್ಯವಾಗುತ್ತದಂತೆ. ಹೌದಮ್ಮ, ಅದೇ ರೀತಿಯಲ್ಲಿ 4ನೇ ಜಾವದಲ್ಲಿ ಒಂದು ಕನಸೊಂದು ಬಿತ್ತು. ಕನಸು? ಪ್ರಭು ಶ್ರೀರಾಮಚಂದ್ರ ಸುಗ್ರೀವ ಕಪಿ ಸೇನೆಯನ್ನು ಕೂಡಿಕೊಂಡು ಈ ಲಂಕೆಗೆ ಬಂದ ದೃಶ್ಯವನ್ನು ಕಣ್ಣಾರೆ ಕಂಡೆನಮ್ಮ ನಾನು. ಸರಿ. ಅಷ್ಟು ಮಾತ್ರವಲ್ಲ, 10 ತಲೆಯ ರಾವಣ ಕೊರಳಿಗೆ ಕೆಂಪು ದಾಸವನ್ನು ಧರಿಸಿ ಕತ್ತೆಯ ಮೇಲೆ ದಕ್ಷಿಣಾಭಿಮುಖವಾಗಿ ಮೆರವಣಿಗೆ ಹೋಗುವ ದೃಶ್ಯವನ್ನು ಕಂಡೆ. ಹಾಗೆ ಆತನ ಮರ್ದಿಯಂತ ಮಂಡೋದರಿಯು ಬಿಳಿ ಸೀರೆಯನ್ನುಟ್ಟು ಹಣೆಯ ಕುಂಕುಮವನ್ನು ಕಳಚಿ ಕೊರಳ ಮಾಂಗಲ್ಯವನ್ನು ಕಳಚಿ ಬಿಟ್ಟು ಒಂದು ಮೂಲೆಯಲ್ಲಿ ಇಟ್ಟು ಕಣ್ಣೀರನ್ನಿರುವಂತ ದೃಶ್ಯವನ್ನು ಕಂಡೆನಮ್ಮ ನಾನು. ನಿಜವಮ್ಮ. ಆ ಬಳಿಕ ಲಂಕೆಯ ಅಷ್ಟ ಸೌಭಾಗ್ಯಗಳು ಹೋಗಿ ವಿಭೀಷಣ ಪಟ್ಟಣವನ್ನಿರುವಂತ ದೃಶ್ಯವನ್ನು ಕಂಡೆನಮ್ಮ. ಪ್ರಭು ಶ್ರೀರಾಮಚಂದ್ರ ಬರ್ತಾರಮ್ಮ. ಸತ್ಯವೇನೇ ನಿನ್ನ ಮಾತು? ನಿಜವಮ್ಮ. ನಿನ್ನ ಮಾತುಗಳನ್ನು ಕೇಳಿದಾಗ ಸ್ವಲ್ಪ ಸಮಾಧಾನವಾಯಿತು. ಆ ಕಾಲದ ನಿರೀಕ್ಷೆಯಲ್ಲಿ ನಾನಿರುತ್ತೇನೆ. ಬೆಳಗಾಗುತ್ತಾ ಬಂದು ಹೋಗಿ ವಿಶ್ವಾಸ ಪಡೆದುಕೊಳ್ಳಿ. ಕುಲದ ನಡೆದಂತಹ ಪ್ರಕರಣವನ್ನು ಕಣ್ಣಾರೆ ಕಂಡವರು ನಾನು. ಮಾತೆಯ ದೃಢತೆಯನ್ನು ನಾ ಕೇಳಿಕೊಂಡೆನಲ್ಲ. ಇನಕುಲ ಸೌಭಾಗ್ಯ ಚಿಂತಾಮಣಿಗೆ ತಕ್ಕ ವನಿತೆಯ ಒಳಹುದು ಎನ್ನುವಂತಹ ನಿರ್ಣಯ ನನಗಾಯಿತು. ಇಷ್ಟು
ಇಷ್ಟೊತ್ತು ಎಚ್ಚರದಲ್ಲಿದ್ದವರೆಲ್ಲ ಮಾಯೆಗೆ ಒಳಗಾದವರ ಹಾಗೆ ನಿದ್ದೆ ಮಾಡುವುದಕ್ಕೆ ತೊಡಗಿದ್ದಾರೆ. ಸಂದರ್ಭದಲ್ಲಿ ನನ್ನ ಬರವಣಿಗೆ ಇವಳಿಗೆ ಅರ್ಥವಾಗುವ ಹಾಗೆ ಅವಳಿಗೆ ಮಾತ್ರ ಕೇಳಿಸುವಂತೆ ನಮ್ಮ ಮನದೊಳಗೆ ಒಂದು ಮಾತನಾಡಿದರು. ನಳಿನಾಲೋಚನೆ ಕೇಳು ರಾಮಚಂದ್ರನು ಎನ್ನ ಕಳುಹಿಗೆ ಬಂದೆನು. ಲಕ್ಷ್ಮಣ ರಾಮಚಂದ್ರನೇ ನನ್ನನ್ನು ಕಳುಹಿದ ಕಾರಣವಾಗಿಯೇ ಇಲ್ಲಿಯ ತನಕ ಬಂದವನು ನಾನು. ಅವನಂತ ಲಕ್ಷ್ಮಣನಾದರೂ ಗೆಲುವಿನಿಂದಲೇ ತಾನಿದ್ದಾನೆ. ಕೊಲೆಯಾಂಬಗನಂತಹ ರಾಮ ಪ್ರಸ್ರವಣಗಿರಿಯಲ್ಲಿ ಸುಗ್ರೀವನ ಸಖ್ಯದೊಂದಿಗೆ ತಾ ಸುಸ್ಥಿರವಾಗಿದ್ದವ. ನನಗೆ ತಿಳಿದ ಹಾಗೆ ನಿನ್ನ ಸ್ಮರಣೆ ಬಿಟ್ಟರೆ ಬೇರೆ ಅವನಿಗೆ ಗೊತ್ತೇ ಇಲ್ಲಮ್ಮ. ಹಾಗೆ ಎಲ್ಲ ಕೇಳಿಸಿಕೊಂಡು ನಾ ಕಳುಹಿಸಲ್ಪಟ್ಟು ಬಂದವನು ತಾಯೇ ನಾನು. ಮರಕೊಂಬು ಮಾತನಾಡುವುದಕ್ಕಿಲ್ಲ, ಮರೆಯಾಗಿದ್ದು ಮಾತನಾಡಿದ್ದರಿಂದಲೇ ಏನಪ್ಪ ಇದು ದುರುಳರ ಮಾಯಕನೇ ಬೇಕು ಎನ್ನುವ ಭಾವದಿಂದ ಮೊಗ ನೆಗಹಿ ನೋಡಿದವಳು ಮುಖ ತಿರುಗಿಸಿದೆ. ಕಾಣಿಸದೆ ಮಾತನಾಡಿದರೆ ನಂಬಿಕೆ ಇಲ್ಲಿಂದ ಕೆಳಗಿಳಿದು ಕಣ್ಣ ಮುಂದೆ ಕಾಣಿಸಿ ಮತ್ತೆ ಮಾತಾಡ್ತೇನೆ. ಮಂಗಳವಾದಂತಹ ಮಹಿಮೆಯನ್ನು ಧರಿಸಿಕೊಂಡವನಾದಂತಹ ರಾಮನ ಪಾದಮೂಲದಿಂದಲೇ ನಾನು ಇಲ್ಲಿಯ ತನಕ ಬಂದವನಮ್ಮ. ಕೋಮಲಾಂಗನ ಅಂತ ಲಕ್ಷಣನು ಇದ್ದು ಅವನು ಸೇರಿ ನನ್ನನ್ನು ಕಳುಹಿದ್ದು ಇಲ್ಲಿಯ ತನಕ. ಆಯೇ ಹೋ ನಾನು ಅಂತಾಡಿದೆ. ನಾನು ಯಾರು ಅಂತ ಹೇಳಿದ್ದಿಲ್ಲ. ವಾತನ ಜಾತನು ನಾನು, ವಾಯುಜಾತ ಎನ್ನುವ ಹೆಸರು. ನನ್ನ ಮಾತೆಯ ಹೆಸರು ಅಂಜನಾದೇವಿ ಎನ್ನುವ ಹಾಗೆ ಅಂಜನೆಯ ಮಗನಾಗಿ ನಾನು ಅಂಜನೇಯ. ಕೀಶಲಿ ಒಲಾದಿಸಿದಂತಹ ಸುಗ್ರೀವನು ಎಮ್ಮಡೆಯ ಅವನೇ ಕಳುಹಿದ್ದರಿಂದ ಆ ಪ್ರಸ್ರವಣಗಿರಿಯಡೆಯಿಂದ ಹೊರಟು ಇಲ್ಲಿಯವರೆಗೆ ಬಂದವ.
ಇದು ನಾನು ಹನುಮ 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 ಹೌದಮ್ಮ, ಹೌದು ತಾಯೇ. ಎಂದ ಹನುಮನ ಮಾತಿಗೆ ಚಂದ್ರನ ಕಪಟವೆಂದು ಸುಮ್ಮನೆ ಇರಲು ಹಿಂದ ಎಂದು ಬಳಿಕ ಏನಾಡಿದರೂ ಕೂಡ ಧನುಜನ ಪಟ ಎಂಬಿ ಭಾವದಿಂದ ಮೌನವನ್ನ ಅಂತಿದ್ದಾಳೆ. ಇದು ಮುಂದಿನ ವಿಷಯ ಹೇಳಿದ್ದು, ನಾನು ಬಹುಶಃ ಹಿಂದಿನ ವಿಷಯ ಹೇಳಿತ್ತು ಅಂತಾದ್ರೆ ತಿಳಿದುಕೊಳ್ಳಬಲ್ಲಳು. ತಾಯೇ, ಚಿತ್ತವಿಸದೆ ನಿಮ್ಮ ವರ್ತಮಾನ ಚಿತ್ತರಿಸಬೇಕಮ್ಮ. ನಿಮ್ಮ ವರ್ತಮಾನವನ್ನೆಲ್ಲ ವಿಸ್ತರಿಸುವುದಕ್ಕೆ ಹೊರಟವನು ನಾನು. ಸತ್ಯವೋ ಅಸತ್ಯವೋ ಎನ್ನುವುದನ್ನು ನೀವೇ ನಿರ್ಧರಿಸಿ ಆಡಬೇಕಾಗ್ತದೆ. ಧಾತ್ರಿಯಲ್ಲಿ ಉತ್ತಮವಾದ ಅಯೋಧ್ಯಾಪುರ, ಪೂರ್ವದಲ್ಲಿ ದಶರಥನಂತ ಚಕ್ರವರ್ತಿಯನ್ನು ಆಳಿಕೊಂಡಿದ್ದವ. ಪುತ್ರಕಾಮ್ಯ ಧರದ ಮೂಲಕವಾಗಿ 4 ಮಂದಿ ಮಕ್ಕಳನ್ನು 3 ಮಂದಿ ಪತ್ನಿಯರಲ್ಲಿ ಹೊಂದಿದವನವ. ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನರೆಂಬ ಹಾಗೆ ವೆಚ್ಚ ಸಂರಕ್ಷಣೆಗಾಗಿ ಕಾರಣಕ್ಕೆ ವಿಶ್ವಾಮಿತ್ರ ಸಹಿತನಾಗಿ ಬಂದವ. ತಾಟಕ್ಕೆ ಸಂಹಾರವನ್ನು ಗೈದು ಸುಬಾಹುವನ್ನು ನಾಶಗೊಳಿಸಿ ಮಾರೀಚರನ್ನು ಹಾರಿಸಿ ಆಮೇಲೆ ಮುಂದುವರೆದು ಅಹಲ್ಯೋದ್ಧಾರವನ್ನು ಮಾಡಿ ವಿಷಯ ತಿಳಿದು ವಿಶ್ವಾಮಿತ್ರ ನಡೆ ಓಡಿಕೊಂಡು ನಿಮ್ಮೂರಿಗೆ ಬಂದನಂತೆ. ಪಣವಾಗಿರಿಸಿದಂತಹ ಶಿವಧನಸ್ಸನ್ನು ಮೇಲೆತ್ತಿ ನಾರಿಯ ಬಂಧನವನ್ನು ಮಾಡುವಾಗ ಧನಸ್ಸು ಭಾಗವಾಗಿ ಮುರಿದು ಹೋಯಿತು. ಚೆಲುವರಾಮನ ಕೊರಳಿಗೆ ನೀವು ಮಾಲೆ ಇಕ್ಕಿದಂತೆ. ಉಳಿದ ಮದುವೆಗಳಲ್ಲಿ ಆಗಿ ಹೋಯಿತು. ಆಮೇಲೆ ಅಲ್ಲಿಂದ ಅಯೋಧ್ಯೆಯತ್ತ ಸಾಗಿ ಬರುತ್ತಿರುವಾಗ ಛತ್ರಗುಲಾಂತರ ಅಂತ ಭಾರ್ಗವರಾಮರು ಬಂದು ವೈಷ್ಣವ ಧನಸ್ಸನ್ನು ಕಾಣಿಸಿದಾಗ ಅದನ್ನು ಸೆಳೆದು ಹೆದೆಯೇರಿಸಿ ಬಾಣವನ್ನು ಹೂಡಿದರಂತೆ. ಅವರೇ ಒಲೆ ತನ್ನ ತಪೋಶಕ್ತಿಯನ್ನು ಒದಗಿಸಿಕೊಟ್ಟರಂತೆ. ಅಯೋಧ್ಯೆಯನ್ನು ಸೇರಿ ಕಿರಿದು ಕಾಲ ಕಳೆಯುವಾಗ ಯುವರಾಜ್ಯಾಭಿಷೇಚನ ಮಾಡಬೇಕು ಎನ್ನುವಂತೆ ದಶರಥ ಚಕ್ರವರ್ತಿ ನಿರ್ಣಯಿಸಿದರೆ ಯಾವುದೋ ಕಾಲಕ್ಕೆ ಕೈಕಾಮಾತೆಗೆ ಕೊಟ್ಟಂತಹ ವಾಕ್ಯವನ್ನು ನಡೆಸಬೇಕಂತ ಅನಿವಾರ್ಯ ಸಂದಿಗ್ಧತೆಗೆ ತಾವೊಳಗಾದ್ದು. ಧರ್ಮ ಸಂಕಟಕ್ಕೆ ಪಿತೃಳಗಾಗಿದ್ದಾನೆ ಎನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ರಾಮಭದ್ರ ಪಿತೃವಾಕ್ಯ ಪರಿಪಾಲನೆಗಾಗಿ ಹೊರಡು ವೇಳೆಗೆ ನೀವು ಬಂದಿರಂತೆ, ಲಕ್ಷ್ಮಣನು ಬಂದನಂತೆ. ಚಿತ್ರಕೂಟದಲ್ಲಿರುವಾಗ ಭರತನಿಂದ ಮಾಡಿದ ವರ್ತಮಾನ ತಿಳಿಯಿತು. ಅವನಿಗೆ ಉತ್ತರ ಕರ್ಮಾಚರಣೆಯನ್ನು ಮಾಡಿ ಮುಂದಕ್ಕೆ ಪಂಚವಟಿಯಲ್ಲಿ ಬಂದು ಸುದೀರ್ಘ ಕಾಲ ಕಳೆದಾಗ ಯಾವಳೋ ಒಬ್ಬ ಹೆಣ್ಮಗಳು ಮಾಯಾಮೋಹದಿಂದ ರಾಮನಲ್ಲಿ ಕಾಮನೆಯನ್ನು ತೋರಿಸಿಕೊಟ್ರೆ ವಂಚನೆಯನ್ನು ಅರ್ಥ ಮಾಡಿಕೊಂಡಂತಹ ರಾಮಭದ್ರ ಅವರ ನಾಸಿಕವನ್ನೇ ಕತ್ತರಿಸಿದಂತೆ. ನಾಥಾಚ್ಛೇದನಗೊಂಡ ಹೆಣ್ಮಗಳು ವಿಕರಾಳ ರೂಪವನ್ನು ಹೊಂದಿ ತನ್ನವರಲ್ಲಿ ದೂರಿದರೆ 14,000 ಮಂದಿ ಬಂದು ಯುದ್ಧವನ್ನು ಮಾಡಿ ರಾಮನ ಕೈಯಿಂದ ಸನೆಗಿದೆ. ಆಮೇಲೆ ಊರಿಗೆ ಹೊರಡೋಣ ಎನ್ನುವಾಗ ಕಾಣಿಸಿದ ಮಾಯಾಜಿಂಕೆ ಅದನ್ನು ನೀವು ಭಾವಿಸಿರಂತೆ, ಬಯಸಿದಿರಂತೆ. ಸತಿಯ ಬಯಕೆಯನ್ನು ನೆರವೇರಿಸಬೇಕಾದ ಪತಿಗೆ ಕರ್ತವ್ಯ ಎಂಬ ಭಾವದಿಂದ ಲಕ್ಷ್ಮಣನ ರಕ್ಷಣೆಗೆ ಒದಗೊಳಿಸಿ ತಾನು ಹೋದ ಸ್ವಲ್ಪ ಹೊತ್ತಿನಲ್ಲಿ ಆ ಕಡೆಯಿಂದ ಹಾ ಸೀತಾ, ಓ ಲಕ್ಷ್ಮಣ ಎಂಬ ಧ್ವನಿ ಕೇಳಿತಂತೆ. ಭೀತರಾದ ನೀವು ಲಕ್ಷ್ಮಣನನ್ನು ರಕ್ಷಣೆಗೆ ಕಳುಹಿಸಿಕೊಟ್ಟಿರಂತೆ. ಅವರಿಬ್ಬರು ಅಲ್ಲಿ ಒಂದಾಗಿ ಮತ್ತೆ ಬರುವ ಕಾಲಕ್ಕೆ ನೀವಿರಲಿಲ್ಲ. ಕಂಡುದಕ್ಕೆ ಕಡು ಕಷ್ಟಕ್ಕೊಳಗಾಗಿ ಕಣ್ಣಲ್ಲೆಲ್ಲ ಹುಡುಕುತ್ತಾ ಬರುವಾಗ ಆಗ ಅವನಿಗೆ ಅರ್ಥವಾಯಿತು. ಇದು ತನಕ ನೀವು ಎಲ್ಲ ಗೊತ್ತಿದ್ದ ವಿಷಯ ಅಮ್ಮ. ಆದರೆ ಕುಂಜರ ಗಮನೆಯಾಗಿ ಆಲಿಸಬೇಕು ನೀನು. ರಘುಭಂಗವನು ತಾ ಮುಂದೆತ್ತಿ ಬರುವಾಗ ಖಗಕುಲ ಸಂಜೀವನನ್ನು ಕಂಡು ವಿಷಯವನ್ನು ತಿಳಿದು ಅವನಿಗೆ ಬೇಕಾದ ಮುಕ್ತಿಯನ್ನು ಒದಗಿಸಿಕೊಟ್ಟು ಹಲವಾರು ಮಂದಿಗಳಿಗೆ ಮುಕ್ತಿಯನ್ನು ಒದಗಿಸಿಕೊಟ್ಟು ಪಂಪಾ ತೀರದಲ್ಲಿ ನಾನು ಅವನನ್ನು ಕಂಡು ಪರಮಪುರುಷ ಎನ್ನುವ ಹಾಗೆ ಬಾಗಿದೆ. ಸುಗ್ರೀವ ಸಖ್ಯವಾಯಿತು. ದುಷ್ಟನ ಅಂತ ವಾಲಿಗೆ ಶಿಕ್ಷೆಯನ್ನು ಮುಕ್ತಿಯನ್ನು ಒದಗಿಸಿಕೊಟ್ಟ. ಮಳೆಗಾಲ ಆರಂಭ ಮುಗಿದು ಆಗುವಾಗ ಸೀತಾನ್ವೇಷಣೆಯಾಗಬೇಕು ಎನ್ನುವಂತೆ ಯೋಚನೆ ಕಪಿಬಳಗವನ್ನು ಸೇರಿಸಿ ನಮ್ಮೊಡೆಯಂಥ ಸುಗ್ರೀವನೇ ಮುಂದಾಗಿದ್ದುಕೊಂಡು ನಮ್ಮನ್ನೆಲ್ಲ ಅನ್ವೇಷಣೆಯಾಗಿ ಕಳುಹಿದರ ನಿಮಿತ್ತ ಅಲ್ಲಿಂದ ಇಲ್ಲಿಯ ತನಕ ನಾ ಬಂದೆ. ಅಮ್ಮ, ಇದು ಸತ್ಯವೇ? ಕೇಳು
ಬೇಕಮ್ಮ. ಅಯ್ಯೋ ವಿಚಾರವು ಕೊನೆಗೊಳ್ಳುತ್ತಿರುವ ಹಾಗೆ ಕಣ್ಣಂಚಿನಿಂದ ಜಲಧಾರೆ ಸುರಿಯತೊಡಗಿದೆ. ಉಳಿದಂತ ಸ್ಥಾಪ ಎನ್ನುವುದು ಜಲಧಾರೆಯಾಗಿ ತಾ ಕೆಳಗಿಳಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಗಾಳಿಗೊಂಡಿದ ಸೊಡರಿನ ಹಾಗಾಗಿದೆ. ಹತ್ತೋ ಇತ್ತು ಹಾಗೋ ಹೀಗೆ. ಹೌದು, ಹಾಗಾಗದೆ ಇನ್ನೇನಾಗಬೇಕು? ತನುವನ್ನು ನೋಡಿದ್ರೆ ರೋಮಾಳಿಗಳು ನೆಟ್ಟಗೆ ನಿಗುರಿದ್ದರಿಂದ ತನ್ನವರ ವಿಚಾರ ತನ್ನ ಬಳಿಗೆ ಬಂದಂತೆ ಉಂಟಾದಂತಹ ಸಂತೋಷ ಅದು ರೋಮಾಂಚನಕ್ಕೊಳಗಾಗಿದ್ದ. ಸಾಕಾಗುವುದಿಲ್ಲವಲ್ಲ. ಛೆ, ಏನು ಮಾಡ್ಯಪ್ಪ ಅಮ್ಮ, ಎಷ್ಟು ಮುಗಿಯುತ್ತೆ ನಿಮ್ಮ ಬಲಗಾಲ ತೊಡೆಯಲ್ಲಿ ಮತ್ಸ್ಯ ಲಾಂಛನ ಉಂಟು. ರಾಮ ರಾಮ ರಾಮ. ಒಂದುಳಿಗೆ ನಾಲ್ಕು ಬಾಲೊಂದುಳಿಗೆ ಚಂಚಲ ನಿರಭಿರಣೆ ಗದ್ದಲು. ಈ ಮೊದಲಾಡಿದಂತಹ ವಿಚಾರದಿಂದಲಾಗಿ ಸಂಶಯಾರ್ಥವು ಬೀಳುಗೊಂಡುದು. ಬರ ತೊಡೆಯಲ್ಲಿ ಮತ್ಸ್ಯಲಾಂಛನ ಉಂಟು ಎನ್ನುವಾಗಲೇ ತನ್ನ ತೊಡೆಯನ್ನು ಮರೆಮಾಚುವ ಮೂಲಕವಾಗಿ ಹಸುನಾಚಿಕೆಯನ್ನು ಕಾಣಿಸಿರೋದ್ರಿಂದಲೇ ನಾಲ್ಕರಲ್ಲಿ ನೋಡಿದದ್ದು ಒಂದು ಪಾಲು ಎನ್ನುವುದು ನಿರ್ಣಯ. ಚಂಚಲತೆ ಇನ್ನೂ ಉಂಟಲ್ಲ. ಯಾವ ಕುರು ಹೇಳ ಅಮ್ಮ 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 ಅಮ್ಮ. ಚಿತ್ರಕೂಟದಲ್ಲಿ ನೀವು ಎತ್ತಿ ಮುಂಗೈಯಲ್ಲಿ ಸಾಲದಂತೂ ಸರಿಯೇ ಮತ್ತೊಂದು ಗುರು ಬಗೆ ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆಯನ್ನು ಆಡುತ್ತಿರುವಂತಹ ಸಂದರ್ಭದಲ್ಲಿ ರಾಮದೇವರು ತನ್ನ ಮುಂಗೈಯಿಂದ ಎತ್ತಿ ನಿಮ್ಮನ್ನು ಮತ್ತೊಂದೆಡೆಗೆ ಎಸೆದನಂತೆ. ನೀವತ್ತದ್ದು ಹೌದೇ? ಅಲ್ಲಿಂದ ಮುಂದುವರೆಗೊಳ್ಳುವಾಗ ಅತ್ರಿ ಮಹರ್ಷಿಗಳ ಭೇಟಿಯಾಗಿ ಮುಂದುವರಿಯಷ್ಟಲ್ಲೇ ಅನಸೂಯಾದೇವಿಯವರು ಮಂಗಳವತ್ಯ ಅಂತ ನಿಮಗೆ ಬಾಗಿನವನಿತ್ತದ್ದು ನಿಜವೇ? ಅದಲ್ಲದೆ ಅಲ್ಲಿಂದ ಮುಂದುವರಿಯುವಾಗ ಮಹನೀಯರ ಅಂತ ಅಗಸ್ತ್ಯರ ಭೇಟಿಯಾಗಿ ಅವರು ರಾಮಭದ್ರನಿಗೆ ವಿಶೇಷವಾದಂತಹ ಬಾಣವೊಂದನ್ನು ಕೊಟ್ಟರಂತೆ. ಇದು ನಿಜವೇ ತಾನೇ? ಎಂಥದ್ದು ಒಂದೇ ಅಂಗನಾಮಣಿ ಅಂಗನ ಕೇಳಿ ಮಾತಲ್ಲ ಸುಳ್ಳವಾದರೆ ಅಂಗನ ಕೇಳಿ ಮಾತಲ್ಲ ಸುಳ್ಳವಾದರೆ ಅಂಗನ ಬೆರಳಿಗೆ ತುಂಗುರಬಹುದು ನೋಡು ತುಂಗುರಬಹುದು ನೋಡು. ಅಂಗನಾಮಣಿ ನಾನಾಡಿದ ಮಾತೆಲ್ಲವೂ ಸುಳ್ಳಾದರೆ ಇದು ಹೊರಡುವಾಗ ರಾಮದೇವರೇ ಕೊಟ್ಟಂತ ವಿಷಯ. ಶ್ರೀರಾಮ ಎನ್ನುವಂತೆ ಕೆತ್ತಲ್ಪಟ್ಟ ರಾಮದೇವರ ಕಿರು ಬೆರಳಿಗೆ ಜಂತ ಉಂಗುರ ಇದು ಹೌದೇ? ನೋಡಮ್ಮ 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 ನೋಡ್ತಾರೆ. ರಾಮ
ಸುತ್ತಲದನು ಕಣ್ಗಳಿಗೆ ಶೋಕವಿಂದು ಜಲಗಳು ಮಾನಸ
ಏನಮ್ಮ? ಹನುಮ, ಕಾನನದಲ್ಲಿರುವಂತಹ ಕಾಲಕ್ಕೆ ಹೊನ್ನ ಜಿಂಕೆಯ ಮೇಲೆ ಆಸೆ ಹುಟ್ಟಿತ್ತು. ಅದನ್ನು ತರುವುದಕ್ಕೆ ಬೇಕಾಗಿ ಹೋದವರು ನನ್ನ ಪ್ರಭು ಶ್ರೀರಾಮಚಂದ್ರ. ಹೋಗುವಂತಹ ಕಾಲಕ್ಕೆ ಅವರ ಬೆನ್ನನ್ನು ಮಾತ್ರ ನಾನು ಕಂಡವಳು. ಆ ಬಳಿಕ ಅವರ ಮುಖ ದರ್ಶನ ನನಗಾಗಲಿಲ್ಲ ಮಗನೇ. ಮದನನ ಅಂಗವನ್ನು ಹೋಲುವವರು ನನ್ನ ಪ್ರಭು. ನನ್ನನ್ನು ಕಳೆದುಕೊಂಡ ಬಳಿಕ ಕೆಳೆಗುಂದಲಿಲ್ಲವಲ್ಲ, ಅವರಿಗೆ ಧೃತಿಯಾಗಿ ಸ್ಮೃತಿಯಾಗಿ ಶ್ರುತಿಯಾಗಿ ಇದ್ದವಳು ನಾನು. ನನ್ನವರು ಧೃತಿ ಕೆಡಲಿಲ್ಲವಲ್ಲ, ಧೈರ್ಯ ಕುಂದಲಿಲ್ಲವಲ್ಲ. ಇನ್ನು ನನ್ನ ಮೈದುನ ಅಲ್ಲ, ನನ್ನ ಮಗನ ಸಮಾನನಾದಂತಹ ಲಕ್ಷ್ಮಣ, ತಾಯಿಯೊಬ್ಬಳು ಮಗನಿಗೆ ಹೇಳಬಾರದಂತಹ ಕಟು ಮಾತುಗಳನ್ನೆಲ್ಲ ಆಡಿದೆ. ಲಕ್ಷ್ಮಣ ಹೇಗಿದ್ದಾನೆ ಮಗನೇ? ಹನುಮ, ನೀನು ಹೇಗಿದ್ದಿ? ಅಣ್ಣ ತಮ್ಮಂದಿರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಬರಲಿಲ್ಲವಲ್ಲ. ನೀ ಬರುವಂತಹ ಕಾಲಕ್ಕೆ ನನ್ನ ಪ್ರಭು ಶ್ರೀರಾಮಚಂದ್ರರ ಮನಸ್ಸಿನ ಸ್ಥಿತಿ ಹೇಗಿತ್ತು ಮಗನೇ, ಹೇಳುವೆಯಾ? ಏನು ಹೇಳೋಣ? ಮನಸನೇನೆಂಬೆ ನಮ್ಮ ನೆನಸುಗರುಳದಿ ನಿಮ್ಮ ಮನಸನೇನೆಂಬೆ ಮನಸ್ಸನ್ನು ನಾನೇನೆಂಬೆನಮ್ಮ. ರಾಘವನ ಮನಸ್ಸನ್ನು ನಾನೇನೆಂಬೆ. ದೂರ ಪ್ರಯಾಣವನ್ನು ಮಾಡಿ ಬಂದವ ನಾನು. ಕಡುಗಷ್ಟಕ್ಕೊಳಗಾದ ನೀನು ನಿನ್ನ ಸಂಕಟವನ್ನು ಹೇಳದೆ ಅದನ್ನು ನಿನ್ನೊಳಗೆ ಮುಚ್ಚಿಟ್ಟು ನಮ್ಮವರು ಹೇಗಿದ್ದಾರೆ ಅಂತ ಕೇಳುವುದಕ್ಕೆ ತೊಡಗಿದೆ. ನಿನ್ನ ಈ ಮನಸ್ಸನ್ನು ನಾನು ಏನು ಹೇಳದೆ. ಅಷ್ಟು ದೂರದಿಂದ ಬಂದವ ಕಷ್ಟಕ್ಕೊಳಗಾದೆ ಅಂತ ನಾ ಭಾವಿಸಿದ್ದೆ. ನಿನ್ನನ್ನು ನೋಡುವಾಗ, ನಿನ್ನ ನುಡಿಯನ್ನು ಕೇಳಿದಾಗ ನನ್ನ ಭಾವನೆಯು ಸುಳ್ಳಾಗಿ ಹೋಯಿತು. ಹಗಲಿರುಳೆನ್ನದೆ ಕನಸು ಮನಸ್ಸಲ್ಲಿ ನಿನ್ನ ಹೊರತಾಗಿ ಇನ್ನೊಬ್ಬರನ್ನು ಯೋಚಿಸಲಾರ. ಯಾವಾಗಲೂ ಗುಣದಿ ನೆನೆವ ನಿಮ್ಮ ತಾಯಿ. ಹಣ್ಣು ಹಂಪಲು ಅನ್ನಾಹಾರಗಳನ್ನು ತಿನ್ನುವುದಿಲ್ಲ. ನಮ್ಮನ್ನು ಕಂಡಾಗ ನಗೆಮೊಗದಿಂದ ಮಾತಾಡಿಸ್ತಾನೆ. ಒಬ್ಬನೇ ಇದ್ದಾಗ ಯಾವುದೋ ವಿವಶೆಗೆ ಒಳಗಾಗುತ್ತಾನೆ. ನಿತ್ಯ ಬರುವುದಿಲ್ಲ ನಮ್ಮ ದೇವರಿಗೆ. ಆ ಕಡೆ ಈ ಕಡೆ ಸುತ್ತಿ ಬ್ರಹ್ಮ ಸೃಷ್ಟಿಯಲ್ಲಿ ಹಲವಾರು ವಿಷಯಗಳಲ್ಲಿ ತನ್ನ ರಸಿಯನ್ನು ಕಾಣುತ್ತಾನೆ. ಸರ್ವವೂ ಅವನಿಗೆ ಸೀತಾಮಯವೇ ಆಗಿ ಹೋಗಿದೆ. ಅಮ್ಮ ಅಮ್ಮ, ಇದಕ್ಕಿಂತ ಹೆಚ್ಚು ಲಕ್ಷ್ಮಣದೇವನಾದರೂ ಅಂದು ನಾ ಹೋಗದೇ ಇರುತ್ತಿದ್ದರೆ ಇಷ್ಟಾಗುತ್ತಿರಲಿಲ್ವೇ? ಅಯ್ಯೋ, ನಾ ಹೋದದ್ದರಿಂದ ಇಷ್ಟಾಯಿತು ಎಂಬ ನೋವುಂಟು. ಅವರೊಳಗೆ ಯಾವ ಭೇದ ಭಾವ ಇಲ್ಲಮ್ಮ. ತಮ್ಮಳು ಮೋಹವನ್ನಿಟ್ಟುಕೊಂಡೇ ಅವರಿದ್ದಾರೆ ಈ ಕಾಲಕ್ಕೆ. ಆದ್ರೆ ಒಂದು ಮಾತಮ್ಮ, ಏನು ಮಗನೇ? ಸಮಯ ಇಲ್ಲ ತಾಯೇ.
ಹೊರಡುವ ಕಾಲಕ್ಕೆ ಮುಡಿಯೋಣ ಅಂತ ಸುಗ್ರೀವ ಒಂದು ಮಾತನ್ನಾಡಿದ್ದಾನೆ. ತಿಂಗಳ ಅವಧಿಯೊಳಗೆ ಸೀತೆಯ ಗೃಹವನ್ನು ತಂದಾಡಬೇಕು. ಒಂದು ವೇಳೆ ಅವಧಿಗೆ ಮೊದಲಾಗದೆ ಹೋದರೆ ಮತ್ತೆ ಬಂದವನ ನಾಲಿಗೆಯನ್ನು ಕೊಯ್ಸಲಾಗುತ್ತದೆ. ನೋಡಿದ್ರೆ ನಾಳೆ ಸಂಜೆಯೊಳಗೆ ನಾವು ಹೋಗಿ ಹೇಳಬೇಕು. ಆದರೆ ನಿಮ್ಮನ್ನು ಕಂಡಿದ್ದೇನೆ ಎನ್ನುವುದಕ್ಕೆ ನನಗೊಂದು ಕುರುಹು ಕೊಟ್ರೆ ಸಮುದ್ರ ಮಥನದ ಕಾಲದಲ್ಲಿ ಉದಿಸಿ ಬಂದಂತಹ ರತ್ನವಿದು ಮಗನೇ. ದೇವೇಂದ್ರನು ನನ್ನ ತಂದೆಗೆ ಇದನ್ನು ಕೊಟ್ಟವನಿದ್ದಾನೆ. ನಮ್ಮ ಮದುವೆಯ ಸಂದರ್ಭದಲ್ಲಿ ನನ್ನಯ್ಯ ನನ್ನ ಪ್ರಭು ಶ್ರೀರಾಮಚಂದ್ರನಿಗೆ ಇದನ್ನು ಉಡುಗೊರೆಯಾಗಿ ಕೊಟ್ಟರು. ನನ್ನ ಮೇಲಿರುವಂತಹ ಅತೀವವಾದಂತಹ ಪ್ರೀತಿಯಿಂದ ನನ್ನ ಪ್ರಭು ಇದು ನನಗೆ ನೀಡಿದರು. ಈ ಪ್ರಪಂಚದಲ್ಲಿ ಬೇರೆ ಯಾವ ಹೆಣ್ಣು ಮಕ್ಕಳಲ್ಲಿಯೂ ಈ ಚೂಡಾರತ್ನ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಸರಿಯಮ್ಮ. ಹಾಗಾಗಿ ಇದನ್ನು ನೀನು ಕೊಂಡು ಹೋಗಿ ಕೊಟ್ಟೆ ಎಂದಾದರೆ ಖಂಡಿತವಾಗಿ ನಂಬಿಕೆ ಬರುವುದಕ್ಕೆ ಸಾಧ್ಯವಿದೆ ಮಗನೇ. ಸರಿಯಮ್ಮ. ಮಗನೇ, ಇನ್ನೆಷ್ಟು ದಿವಸಗಳು ಬೇಕು? ಸಾಧ್ಯವಾಗುತ್ತಿಲ್ಲ ಮಗನೇ. ಸರಿಯಾಗಿ ಗಮನಿಸು ನನ್ನನ್ನು. ಹೌದು ಕಂದ, ಹನುಮ, ಅಮ್ಮ. ಆ ರಾವಣನ ಕರಹತಿಗೆ ಸಿಲುಕಿ ಅದೆಷ್ಟೋ ಸಮಯಗಳೇ ಕಳೆದು ಹೋಯಿತು. ಅವನಾಡುವ ತುಚ್ಛ ಮಾತುಗಳನ್ನು ಕೇಳಿ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಮಗನೇ. ಕೇಳಿಸಿಕೊಂಡೆ. ಕಂದ, ಓ, ಇನ್ನೆಷ್ಟು ದಿವಸಗಳು ಬೇಕು ನನ್ನ ಪ್ರಭು ಶ್ರೀರಾಮಚಂದ್ರನನ್ನು ಕಾಣುವುದಕ್ಕೆ ಬೇಕಾಗಿ? ಹ, ಯಾವಾಗ ಅವರನ್ನು ಕಾಣುತ್ತೇನೆ ಎನ್ನುವ ಹಾಗೆ ಹಪ್ಪಿಸುತ್ತಾ ಕುಳಿತವಳು ಕಂದ. ಎಮ್ಮ. ಬೇಟೆಗಾರನೋರ್ವ ಬಲೆಯನ್ನು ಬೀಸಿದಂತಹ ಕಾಲಕ್ಕೆ ಆ ಬಲೆಗೆ ಸಿಲುಕಿದಂತಹ ಹುಲ್ಲೆಯ ಮರಿಯ ಹಾಗಾಗಿ ನನ್ನ ಈ ಬದುಕು. ಯಾವಾಗ ನನ್ನ ಪ್ರಭುವನ್ನು ಕಾಣುತ್ತೇನೆ ಎನ್ನುವ ಹಾಗೆ ಕಾದು ಕುಳಿತಿದ್ದೇನೆ. ಇನ್ನೆಷ್ಟು ದಿವಸಗಳು ಬೇಕು ಕಂದ? ದೇವಿ. ದೇವ
ದಿವಸದಲ್ಲಿ ರಾಮನನ್ನು ಕರೆಕೊಂಡು ಬಂದು ಕಾರ್ಯಸಿದ್ಧಿಯನ್ನು ಮಾಡದೆ ಹೋದರೆ ವೈಕುಂಠವಲ್ಲಭನಾದಂತಹ ನಾರಾಯಣ ಅರ್ಥಾತ್ ರಾಮನ ಪಾದಗ್ರಹಣವಲ್ಲ. ಕಡೆಗೊಂದು ಮಾತಾಡಿದೆ 8 ದಿವಸಗಳು. ಹೌದು, ಅವನಿಗೆ ದಿವಸ ಅದೇ ಅಷ್ಟೇ. ಸತ್ಯವೇನು? ನನಗೆ ಸಂತೋಷವನ್ನು ನೀಡುವುದಕ್ಕೆ ಬೇಕಾಗಿ ಸಟೆಯಾಡುತ್ತಿಲ್ಲವಲ್ಲ? ಇಲ್ಲಮ್ಮ, ಸಂತೋಷವಾಯಿತು ಮಗನೇ. ಇಲ್ಲಿಯ ತನಕ ಯಾವಾಗ ನನ್ನ ಪ್ರಭುವನ್ನು ಕಾಣುತ್ತೇನೆ ಎನ್ನುವ ಹಾಗೆ ಕಾದು ಕುಳಿತಂತಹ ನನಗೆ ಇನ್ನು 8 ದಿವಸಗಳು ಎನ್ನುವುದು ಕ್ಷಣದ ಹಾಗೆ ಕಳೆದು ಹೋಗುವುದಕ್ಕೆ ಸಾಧ್ಯವಾಗುತ್ತಾ ಇದೆ. ಕತ್ತಲಿನಲ್ಲಿದ್ದಂತಹ ನನಗೆ ಬೆಳಕು ಕಂಡ ಹಾಗಾಯಿತು. ಕಷ್ಟದ ಕದಂಬವು ದೂರವಾಯಿತು ಮಗನೇ. ಹಾಗಾಗಿ ನನ್ನ ಪ್ರಭು ಯಾವಾಗ ಬರುತ್ತಾರೆ ಎನ್ನುವಂತಹ ಪ್ರತೀಕ್ಷೆಯಲ್ಲಿ ನಾನಿರುತ್ತೇನೆ ಕಂದ. ಅಬ್ಬಾ, ಈಗ ಒಂದು ಹಸಿವೆ ಆರಂಭ ಆಯ್ತು. ಹಸಿವಾಗುತ್ತದೆ. ಗೊತ್ತಿರ್ಲಿಲ್ಲ. ಕೊಡುವುದಕ್ಕೆ ನನ್ನಲ್ಲಿ ಏನು ಇಲ್ಲವಲ್ಲ. ಎಲ್ಲಮ್ಮ, ಇದ್ದ ಮರದಲ್ಲಿ ಇಲ್ಲದ ಹಣ್ಣೆಲ್ಲ ಅದು ನಮ್ಮದಲ್ಲವಲ್ಲ ಮಗನೇ. ಮರದಲ್ಲಿ ಇರೋದಲ್ಲ ನಮ್ಮದ್ದೇ ಅಲ್ವೋ ತಾಯಿ? ಅದಾಗುವುದಿಲ್ಲ, ಅದು ಪರರ ಸೊತ್ತು. ನಾವು ಹಾಗೆಲ್ಲ ತೆಗೆಯ ಕೂಡದು. ಕೊಯ್ಯ ಕೊಡದೆ ಕೂಡದು ತುಂಬಿಸುವುದಕ್ಕೆ ಏನು ಮಾಡಿ? ಬಿದ್ದದ್ದನ್ನು ಹೆಕ್ಕಬಹುದು, ಬೀಳಿಸಿ. ಬಿದ್ದ ಯಾರಿಗೂ ತೊಂದರೆ ಕೊಡಕೂಡದು. ಇಲ್ಲ, ನಾನು ಇಲ್ಲ, ಯಾರಿಗೂ ಏನು ಮಾಡುದಿಲ್ಲ. ಹಾಗೆ ಶುಭವಾಗಲಿ ಕಂದ. ಹೋಗಿ ಬಾ. ಬೆಂಕಿಯನ್ನಾದರೂ ಇಟ್ಟು ನೀನು ಹಿಂದೆ ಬರಬಲ್ಲೆ. ಅಲ್ಲದೆ ದೌತ್ಯಕ್ಕಾಗಿ ಬಂದ ತನ್ನವರೇನು ಎನ್ನುವುದನ್ನು ತಿಳಿಸಬೇಕು. ಅವನೆಷ್ಟು ಅನ್ನುವುದನ್ನು ತಿಳಿದು ಬರಬೇಕು. ಎರಡೂ ಆಗಬೇಕು ಅಂತ ಆದ್ರೆ ನಾನೊಂದಷ್ಟು ಏನನ್ನಾದ್ರೂ ನೋಡಬೇಕು. ಸಿಕ್ಕಿದ ನನಗೊಂದು ತೋಟ, ಇಲ್ಲಿಂದಲೇ ಅವನಿಗೆ ಮಾಟಾರಂಭ ಮಾಡುವ.
ಬೆಳೆಸಿದ್ದಾರೆ. ಈ ವನದಲ್ಲಿ ಅದೆಷ್ಟೋ ಮರಗಳನ್ನು ನನ್ನ ಮಕ್ಕಳಂತೆ ಸಾಕಿ ಬೆಳೆಸಿ ನೋಡಿದ್ದೇನೆ. ಆದರೆ ಈ ಕಾಲಕ್ಕೆ ವನಪಾಲಕರು ಆಡಿದಂತಹ ಮಾತಾದರೂ ಏನು, ಒಂದು ಮಂಗ ಬಂದು ನಮ್ಮ ವನವನ್ನೆಲ್ಲ ಕೆಡಿಸಿದಂತೆ. ಅದು ಸಾಮಾನ್ಯ ಮಂಗವೇ ಅಲ್ಲ, ಮಾತನಾಡುವ ಮಂಗವೆಂಬಂತೇನು. ಈಗ ಅದನ್ನು ಹೇಗೆ ಸದೆ ಬಡಿಯಬೇಕು? ನಾನು ಇಲ್ಲಿರುವುದಲ್ಲ, ಒಳ್ಳಂತ ನನಗೆ ಅಪ್ಪಣೆ ಮಾಡುವ. ಮತ್ತೆ ಇದು ನಮ್ಮ ಸರಹದ್ದಿನಲ್ಲಿ ಉಂಟು, ನಮ್ಮ ಅಧೀನಕ್ಕೆ ಒಳಪಟ್ಟಿದೆ ಈ ವನ. ನಿಮ್ಮ ಅಧಿಕಾರ ಅಲ್ವಾ? ಇಲ್ಲಿ ಕೇಳುವವ ನಾನೇ ಇದ್ದೇನೆ, ಇಲ್ಲಿಯ ಅಧಿಕಾರಿ. ಇಷ್ಟೊತ್ತಲ್ಲಿದ್ದೆ ಜಂಬೂ ಮಾಲಿ ಎನ್ನುವ ಹಾಗೆ ಇಷ್ಟೊತ್ತಿಗೆ ನನ್ನದಾದಂತಹ ಕಾರ್ಯದಲ್ಲಿ ನಾನು ನಿರತವಾಗಿದ್ದೆ. ತೋಟ ಮಾಲಿ ಜಂಬೂ ಮಾಲಿ ಸರಿ, ಅಂದ ಹಾಗೆ ತೊಂದರೆ ಇಲ್ಲ. ತೋಟ ಮಾಲೀಕನೇ ಜಂಬೂ ಮಾಲಿ. ಯಾಕಾಗಿ ಬಂದೆ, ಈ ವನವನ್ನು ಯಾಕೆ ಗೆಡಿಸಿದೆ? ನಮಗೆ ಬ್ರಹ್ಮದೇವರು ಕೊಟ್ಟದ್ದೇ ಇದನ್ನು. ಪ್ರಕೃತಿಯಲ್ಲಿ ಒದಗಬಹುದಾದ ಹಣ್ಣು ಹಂಪಲು ಶುದ್ಧ ಸಸ್ಯಾಹಾರ ನಮ್ಮದು. ಅದಕ್ಕಾಗಿ ಮರನರಂಬೆ ತುದಿಯಲ್ಲಿ ಇರುವ ಹಣ್ಣನ್ನು ಕೈದರೆ ಅದಕ್ಕೆ ಅಡ್ಡಿ ಮಾಡ್ತೀಯ? ಹೋಗಿಂದ ನನ್ನ ಅಧಿಕಾರಿ ಅವ, ನನಗೆ ಒಡೆಯ ಅವ. ನನ್ನಪ್ಪ ಪ್ರಶಸ್ತ ಮಂತ್ರಿ. ಮಂತ್ರಿಯ ಮಗ ನಾನು. ಹೌದು, ಮಂತ್ರಿಯ ಮಕ್ಕಳೆಲ್ಲ ಹೀಗೆ ಅಲ್ವ? ಹೇಗೆ ಆಯ್ತು, ಹೇಗಾದ್ರೆ ಅಲ್ಲ ಕೇಳು, ನೀವು ಧರ್ಮಕ್ಕೆ ಅನ್ಯಾಯವನ್ನು ಮಾಡಿದ್ರೆ ಕೇಳುವುದಕ್ಕೆ ನಾವಿದ್ದೇವೆ ಅಂತ. ಧರ್ಮಕ್ಕೂ ಅನ್ಯಾಯಕ್ಕೂ ಸಂಬಂಧ ಇಲ್ಲ. ಏನೋ ಗೋಳಗಣೆ ಹೀಗೆ ಬಂದದ್ದು ಹೇಗೂ ಆಯ್ತು. ಬಂದಿಂತ ಹೋದ್ರೆ ಅಂತ ಸರಿ, ಇಲ್ಲದಿದ್ದರೆ ನಿನ್ನನ್ನು ನೀನು ಹೋದ್ರೆ ನೀನು ಉಳಿತಿ. ಇಲ್ಲದಿದ್ದರೆ ನಾನು
ಹಣ್ಣು ಹಂಪಲವನ್ನು ತಿನ್ನುತ್ತಾ ಇದ್ಯಾ? ಹೌದೌದು. ಹಾ, ಎಂತದ್ದು? ಹಣ್ಣು ಹಂಪಲವನ್ನು ತಿನ್ನುತ್ತಾ ಇದ್ದಿದ್ದಲ್ಲ, ತಿಂದಾಯ್ತು. ತಿಂದಾಯ್ತು. ನಿನ್ನದೇನದು? ನಿನ್ನದೇನದು? ನಮ್ಮದಾದಂತ ವನವನ್ನು ಹಾಲುಗಡಗುತ್ತಾ ಮುಂದುವರಿಯುತ್ತಾ ಇದ್ದೀಯಾ? ಅಷ್ಟು ಮಾತ್ರವಲ್ಲ, ನಿನ್ನನ್ನು ಪ್ರಶ್ನಿಸುವುದಕ್ಕೆ ಬಂದಂತ ಜಂಬುಮಾಲಿಯನ್ನು ಕೊಂದು ಕಡಗಿದ್ಯಾ? ಈಗ ನಿನ್ನನೀಗ ಪ್ರಶ್ನಿಸಲಿಕ್ಕೆ ಬಂದವರು ಯಾರು? ಅಕ್ಷಯ ಕುಮಾರರು. ನೀನು ಅಕ್ಷಯ ಕುಮಾರ. ನಿನ್ನಪ್ಪ ಅಪ್ಪ ಅಪ್ಪ ಯಾರು ಅಂತ ಹೇಳುವ? ಕುಮಾರ ಹೌದು ಅಂತಾರೆ. ಕುಮಾರ ಹಣ್ಣು ಪಡೆದ ಅಪ್ಪ ಯಾರು? ಯಮ್ಮ. ಗೊತ್ತಾಯ್ತು ನನಗೆ. ನಿನ್ನಪ್ಪ ಅವನೇ, ಅವನಪ್ಪ ಬೇರೆ. ಅಡ್ಡಿಲ್ಲ ನಮಗೆ. ಯಾರಪ್ಪ ಯಾರು? ಎಂಬಂತಹ ಕೀರ್ತಿಗೆ ಪಾತ್ರನಾದವ. ಆದ್ರೆ ಮಾಡೋಣ, ತಡಳಕ್ಕೆ ನೋಡುತ್ತಿರುವಂತಹ ಸಂದರ್ಭ ನನ್ನ ತಂಗಿ ಕಿವಿಗಳನ್ನು ಕತ್ತಿಕೊಂಡು ವೇದನಾಂತ ಬಂದಳು. ಅದಕ್ಕಾಗಿ ಪ್ರತೀಕಾರ ನಿಮಿತ್ತ ಸೀತೆಯನ್ನು ಅಪಹರಿಸಿ ತಂದೆ. ಈಗ ಏನು ವರ್ತಮಾನ ಬಂದಿದೆಯಂತೆ. ನಮ್ಮ ಮಾತನ್ನು ಕೇಳಬೇಕು. ಹೇಳಬೇಕು. ಒಣವನ್ನು ಹಾಳು ಮಾಡಿದಂತಹ ಕಬ್ಬಿಯನ್ನು ಹಿಡಿದಕ್ಕೆ ಹೋದಂತಹ ಜಂಬು ಮಾರಿ ಮತ್ತು ಅಚ್ಚ ಕುಮಾರನ್ನು ಆ ಮಂಗ ಕೈಯಿಂದ ಸತ್ತು ಹೋದನೆ. ಹೌದಾ? ಹಾಗಿದ್ರೆ ಸುಮ್ಮಗೆ ಬಿಡಬಾರ್ದು. ಯಾರಲ್ಲಿ ಇಂದ್ರಜಿತ್ತು?
ನೆಗಳುತ್ತೆ ನಿಮಗೆ. ನಿಮ್ಮ ಹಾಳಾಗಿ ದುಡಿಯುವವರು ಸಾವಿರ ಮಂದಿಗಳಿದ್ದಾರೆ. ಆದ್ರೆ ಅನಿರೀಕ್ಷಿತವಾಗಿ ಈ ನಿಶ್ಚಿತ ಕಾಲದಲ್ಲಿ ಈ ರಾತ್ರಿ ವೇಳೆಯಲ್ಲಿ ಎತ್ತರವಾದಂತಹ ಸ್ಥಾಯಿಯಿಂದ ಒಮ್ಮೆಮ್ಮೆ ಮಗನೇ ಇಂದಿರಗಿತ್ತು ಎನ್ನು ಹಾಗೆ ಕರೆದಿರಲ್ಲ. ನನ್ನಿಂದ ಏನಾಗಬೇಕು? ಆಶ್ಚರ್ಯ ವಿಪರೀತ. ತೋಟಕ್ಕೆ ಒಂದು ಮಂಗ ಬಂದಿದೆ ಅನ್ನುವ ಹಾಗೆ ಈಗ ಓಡಿಸುವುದಕ್ಕೆ ಇವರೆಲ್ಲ ಇಲ್ವಾ? ಅವರೆಲ್ಲ ಇದ್ದಾರೆ. ಬರೀ ತಿನ್ನುತ್ತಾರೆ, ಬೀಳುತ್ತಾರೆ ಅಲ್ಲಿ. ಹೌದು ಮಗನೇ, ಅವರು ಈ ಮಂಗನ ಎದುರು ತಿನ್ನುವುದಕ್ಕೆ ಮಾತ್ರ ಅಧಿಕ ಆಧಾರ. ಯಾಕಂದ್ರೆ ಮಂತ್ರಿಯ ಮಗನಾದ ಜಂಬಮಾಲೆ ವಿಚಾರಿಸಲು ಹೋದಂತೆ ಅವನನ್ನು ಹರಿದು ಕೊಂದಿದಂತೆ ಆಮೇಲೆ ಹೌದು ಮಗನೇ, ನಿನ್ನ ತಮ್ಮನಾದ ಅಕ್ಷಕುಮಾರ ಸೇನಾಬಲವನ್ನು ನಡೆಸಿಕೊಂಡು ಹೋದನಂತೆ ನಿನ್ನ ತಮ್ಮನನ್ನು ಮಂಗ ಕೊಂದಿದಂತೆ. ಹಾಗಾಗಿ ಏನು ಮಾಡೋಣ? ಆಶ್ಚರ್ಯಭರಿತನಾದ ನಾನು ಎಂತಹ ವರ್ತಮಾನವನ್ನು ಕೇಳುತ್ತಾ ಇದ್ದೇನೆ. ಈ ತನಕ ನಡೆಯಲಿಲ್ಲ, ಇನ್ನು ಮುಂದೆ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಎಂತಹ ಪ್ರಾಣಿಗಳನ್ನು ಇವರೆಲ್ಲ ನಿಭಾಯಿಸುತ್ತಾ ಇದ್ದವರು, ಹತೋಟಿಗೆ ತರ್ತಾ ಇದ್ದವರು. ಆದ್ರೆ ನಮ್ಮ ಅಶೋಕವನಕ್ಕೆ ಒಂದು ಮಂಗ ಬಂದಿದೆ. ಅದನ್ನು ವಿಚಾರಿಸುವುದಕ್ಕೆ ಹೋದಂತಹ ಅದೆಷ್ಟೋ ಮಂದಿ ವೀರರು ಅಳಿದು ಹೋಗಿದ್ದಾರೆ ಅನ್ನುವಂತಹ ವಿಪರೀತವಾದಂತಹ ವಾರ್ತೆಯನ್ನು ಕೇಳಿ ನಿನ್ನ ಮನಸ್ಸಿನಲ್ಲಿ ಆಘಾತ ಅನ್ನುವುದು ಬೇರೂರಿದೆ ಅನ್ನೋದು ಸ್ಪಷ್ಟ. ಏನು ಯೋಚನೆ ಮಾಡಬೇಡ. ಅವರು ಹೋದ ಮಾತ್ರಕ್ಕೆ ಉಳಿದವರೆಲ್ಲ ಅಳಿದಿದ್ದಾರೆ ಅನ್ನೋದು ಅರ್ಥ ಅಲ್ಲ. ನೋಡಿದೆಯಾ ನಮ್ಮ ಮಂದಿಗಳನ್ನು? ಎಲ್ಲಾ ಕಡೆಯಲ್ಲಿ ಗದ್ದಲವೇ ಕೇಳಿ ಬರುತ್ತಾ ಇದೆ. ಹಾಗಿದ್ರೆ ಲಂಕಾ ನಗರಿಯ ಮಹಾನಗರಿಯಲ್ಲಿ ಇಂತಹ ಒಂದು ವಿಪರೀತವಾದಂತಹ ದುಸ್ಥಿತಿ ಬರಬೇಕಿದ್ರೆ ಒಂದು ಕೋಟಗನಿಂದ ಅನ್ನೋದು ಸ್ಪಷ್ಟವಾಯಿತು. ಏನೇ ಆಗ್ಲಿ ನೀವಿನ್ನು ತಲೆ ಬಿಸಿ ಮಾಡುವುದು ಬೇಡ. ನಾನು ಹೊರಟು ಹೋದ ಮೇಲೆ ಒಂದು ಇತ್ಯರ್ಥಕ್ಕೆ ನಾನು ಬರ್ತೇನೆ. ಒಂದು ತೀರ್ಮಾನವನ್ನು ಮಾಡಿ ಆ ಮಂಗನಿಗೆ ಸರಿಯಾದಂತಹ ಪ್ರತೀಕಾರವನ್ನು ಮಾಡ್ತೇನೆ. ಮತ್ತೂ ಒಂದು ಉಂಟು, ಮಂಗನನ್ನು ಸಾಯಿಸುವುದಲ್ಲ ಅಲ್ಲ, ಅವನನ್ನು ಕಟ್ಟಿ ಎಳೆದು ತರಬೇಕು, ನಿನ್ನ ಮುಂದೆ ನಿಲ್ಲಿಸಬೇಕು. ನೀನು ಒಮ್ಮೆ ಆ ಮಂಗನನ್ನು ನೋಡಬೇಕು. ಹಾಗಾಗಿ ಯಾವ ಮಂಗಗಳಲ್ಲಿ ಬೇರೆ ಬೇರೆ ಪ್ರಭೇದ ಇಲ್ಲ, ಒಂದೇ ಮಂಗ. ಮಂಗೇಶ ಅಂತ ಉಂಟು. ಆಗ್ಲಿ, ಇದು ಒಂದು ಒಳ್ಳೆಯ ಆಶೀರ್ವಾದವನ್ನು ಕೊಟ್ಟು ನನ್ನನ್ನು ಕಳುಹಿಸಿಕೊಡು. ಹೊರಡ್ತೇನೆ ಅಶೋಕ. ಎಲ್ಲ ರಣವೀಳ್ಯ ಯಾಕೆಪ್ಪಯ್ಯ? ಬೇಡ ಬೇಡ ಬೇಡ, ಬಂಗಾರದ ಬಟ್ಟಲಲ್ಲಿ ರಣವೀಳ್ಯ ಬೇಡ. ಒಂದು ಪ್ರಾಣಿಯನ್ನು ಆ ಮಂಗನನ್ನು ತರುವುದಕ್ಕೆ ಎಂತದ್ದು? ನಾನು ಹೋಗಿ ನಿಲ್ಲುವುದು ಮಾತ್ರ. ಕಟ್ಟಿ ತರುವುದಕ್ಕೆ ಇವರು ಇಷ್ಟೆಲ್ಲ ಇನ್ನೂ ಬೇಕು.
ಬಂದಿದ್ದೀರಿ. ನೀವು ಹಿಂದೆ ಅವರ ಜೊತೆಯಲ್ಲಿ ಹೋದವರು, ಆದ್ರೆ ಅವತ್ತು ಅಷ್ಟು ಉಲ್ಲಾಸ ಇರಲಿಲ್ಲ. ಅವನ ಮಗನಾದಂತ ನಾನು ಹೊರಟಂತ ಕಾಲಕ್ಕೆ ಒಂದು ಮನಸ್ಸಿನಲ್ಲಿ ಅಧಿಕವಾದಂತ ಉನ್ಮಾದ ಹೇಳುವುದಕ್ಕೆ ಪ್ರಾರಂಭವಾಗಿದೆ. ದೇಹದ ದಮನೆಗಳಲ್ಲಿ ಚೈತನ್ಯ ಉಕ್ಕುತ್ತಾ ಉಂಟು. ಹಾಗಿದ್ರೆ ನಾವು ಅಶೋಕವನವನ್ನು ಸೇರುವಂತಹ ಹೊತ್ತಿನಲ್ಲಿ ಮಂಗನನ್ನು ಬೀಳಿಸುವುದಕ್ಕಿಂತ ಸಿದ್ಧತೆ ಬೇಕು ಅಂತಲ್ಲ, ಅವನ ಮುಸುಡಿಗೆ ಬಾರಿಸಿದ್ರೆ ಅವ ಧೂಳಲ್ಲಿ ಹೊರಳಾಡಬೇಕು. ಆದರೂ ಕೂಡ ಬೇಕಾದಂತ ರಣವಿಲಿಯ ಸಿಕ್ಕಿದೆ. ಮಂದಿಗಳು ಎಷ್ಟಿದ್ದಾರೆ ಇವತ್ತು ಲೆಕ್ಕ ಮಾಡಿದ್ಯಾ? 10,000 ಎಲ್ಲರೂ ಜೊತೆಯಾಗಿದ್ದಾರೆ. ಬೇಕಾದಂತ 32,000. ಹಾಗಾಗಿ ವಿಳಂಬ ಸಲ್ಲದು. ನೀವೆಲ್ಲ ಬೊಬ್ಬೆ ಹಾಕುತ್ತಾ ಸೇರೋಣವೇ ಅಶೋಕವನಕ್ಕೆ. ನಾನು ಬರುವುದನ್ನು ದೂರದಿಂದಲೇ ಗಮನಿಸಿದ್ದಾನೆ. ಥರ ನಡುಗುತ್ತಾ ಇದ್ದಾನೆ. ಭಯಗೊಂಡಿದ್ದಾನೆ. ಮಂಗ, ನಿನ್ನನ್ನು ಸಾಮಾನ್ಯ ಭಾಷೆಯಲ್ಲಿ ಕರೆಯುವುದಿದ್ರೆ ಮಂಗನೇ. ಮಂಗನಿಗೆ ನೋಡಿ ಚೇಷ್ಟೆ ನೋಡು. ಮಂಗ ಚೇಷ್ಟೆ ಯಾರು? ಅವನದ್ದು ಹೇಳಿ, ನಿನ್ನದ್ದಲ್ಲ, ಅವನದ್ದು ಹೇಳಿದ್ದು ನಾನು. ಹೌದೇನೋ? ವನಚರ ನೀನು. ಕಾಡಿನಲ್ಲಿ ತಿರುಗಾಡಬೇಡ, ಬಾರದೆಂದೇನೂ ಇಲ್ಲ. ಮಂಗಗಳಿಗೆ ಇಂತಹ ಒಂದು ನಿಯಮ ನೀತಿ ಅಂತ ಇಲ್ಲ. ಮಂಗ ಸೇವಾ ಸಮಿತಿ ಉಂಟು ಅಂತ ನಾವು ಕೇಳಲಿಲ್ಲ. ಒಟ್ಟಿನಲ್ಲಿ ಎಲ್ಲವರು ಒಂದಾಗಿ ಒಂದು ಕಾಡನ್ನು ತಿರುಗಿ ಆ ಮೂಲಕವಾಗಿ ಅದರಲ್ಲಿ ಸಿಕ್ಕಿದಂತಹ ಫಲವೋ ಮತ್ತೊಂದು ಇನ್ನೊಂದನ್ನು ತಿಂದು ಜೀರ್ಣಿಸಿಕೊಂಡು ಜೀವನವನ್ನು ಸಾಗಿಸುವವರು. ಪ್ರತಿಯೊಂದು ಜೀವಿಯೂ ಕೂಡ ಬದುಕುವಂತ ಹಕ್ಕು ಅನ್ನೋದು ಇದ್ದೇ ಇದೆ. ಉಂಟಲ್ಲ? ಆದ್ರೆ ಮಂಗಗಳಲ್ಲಿ ಒಂದು ನಿಯಮ ಬದ್ಧತೆ ಅಂತ ಇಲ್ವಾ? ನಾವು ಮಾತಾಡದ ಮಂಗನನ್ನು ನೋಡಿದ್ದೇವೆ. ಮಾತಾಡುವ ಮಂಗನನ್ನು ನೋಡಿದ್ದು ಇವತ್ತೇ. ನಾವು ಮಾತಾಡಿ ಮಂಗ ಆಗುವನ್ನು ನೋಡಿದೆ. ಅಲ್ಲ, ಅದು ಮಾತಾಡಿ ಅಲ್ವಾ? ನಮ್ಮವರು ಮಂಗ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಅವರು ಮಂಗ ಆಗುವಷ್ಟು ಹಾಗೆ ಆಗಿದೆ. ಅವರನ್ನು ಸರಿದಾರಿಗೆ ತಂದದ್ದು ನಾವೇ. ಹೌದೇನೋ? ನೋಡಿದ್ಯಾ? ನಾನು ಹೇಳುದು ಕೇಳಿಸ್ತದಲ್ಲ ನಿನಗೆ? ಕೇಳಿಸ್ತದಲ್ಲ? ಈ ತೋಟ ಬೆಳೆಸುವುದಕ್ಕೆ ಎಷ್ಟು ಕಷ್ಟ ಉಂಟು ಅಂತ ಗೊತ್ತಿಲ್ಲ ನಿನಗೆ? ಹೌದಾ? ಮತ್ತೆ ಅದಕ್ಕೆ ತಿಂಗಳಿಗೆ ಆಹಾರ, ನೀರು, ಗೊಬ್ಬರ ಎಲ್ಲವನ್ನು ಸುರಿಯಬೇಕು. ಅದಕ್ಕೆ ಬಿಡುವಂತ ಮದ್ದು ಯಾವುದುಂಟು, ಅದರ ಗ್ರಾಹ್ಯ ಎಷ್ಟು ಅಂತ ಗೊತ್ತಿಲ್ಲ ನಿನಗೆ? ಇಷ್ಟೆಲ್ಲ ಕಷ್ಟಪಟ್ಟು ನಾವು ಬೆಳೆಸಿದಂತ ತೋಟಕ್ಕೆ ಅಕ್ರಮವಾಗಿ ಪ್ರವೇಶಿಸಿದ್ಯಲ್ವಾ? ತೋಟಕ್ಕೆ ಬಂದದ್ದು ಒಂದು ತಪ್ಪು. ಆಮೇಲೆ ಮರವನ್ನು ಏರಿ ಅದರಲ್ಲಿರುವಂತಹ ಫಲಗಳನ್ನು ತಿನ್ನದ್ದು ಮತ್ತೊಂದು ತಪ್ಪು. ಮಾತ್ರವಲ್ಲ, ಇವರನ್ನು ಹಿಂಸಿಸಿದ್ದು ಇನ್ನೊಂದು ತಪ್ಪು. ಅದಕ್ಕಿಂತಲೂ ಪ್ರಧಾನ, ಇವರು ನಿನ್ನನ್ನು ವಿಚಾರಿಸುವುದಕ್ಕೆ ಬಂದ್ರಂತೆ. ಅವರನ್ನು ಹೊಡೆದು ಬಡಿದು ಕೊಂದದ್ದು ಮತ್ತೊಂದು ತಪ್ಪು. ತಪ್ಪು ತಪ್ಪು ತಪ್ಪು, ನಿನ್ನ ತಪ್ಪು ಎಲ್ಲ ತಲೆಯ ಮೇಲೆ ಇಟ್ಟಿದ್ದೇನೆ. ನಿನ್ನಲ್ಲೇ ವಿಚಾರಿಸುತ್ತಾ ಇದ್ದೇನೆ. ಮಾತಾಡುವ ಮಂಗ ನೀನು ಯಾರು? ಇಲ್ಲಿಗೆ ಯಾಕೆ ಬಂದೆ? ಏನು ಉದ್ದೇಶ?
ಬಲಿಷ್ಠ ಯೋಧ ನಮ್ಮ ಹೋರಾಟವನ್ನು ಮಾಡಿದ್ರೆ ಅವನಲ್ಲಿ ಮುಖಾಮುಖಿಯಾದಂತಹ ಕಾಳಗವನ್ನು ಮಾಡಿ ನಮಗೆ ಗೆಲುವನ್ನು ಸಂಪಾದಿಸುವುದೇ ನನ್ನ ಲಕ್ಷ್ಯ ಉದ್ದೇಶ. ಹಾಗಾಗಿ ಈ ಸಮಯದಲ್ಲಿ ನಿನಗೆ ಒಂದು ಸರಿಯಾದಂತಹ ಪ್ರತೀಕಾರವನ್ನು ಮಾಡುವಂತಹ ಉದ್ದೇಶದಿಂದ ಬಂದಿದ್ದೇನೆ. ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಇದನ್ನೆಲ್ಲ ಬಿಟ್ಟು ನನ್ನದು ತಪ್ಪಾಯಿತು ಅಂತ ನನ್ನ ಕಾಲಿಗೆ ಎರಗಿದ್ರೆ ಬಿಟ್ಟೇನು. ಯಾರು ಬಿಡುವುದಿಲ್ಲ. ಈ ಮಂಗನ ಚೇಷ್ಟೆಯನ್ನು ನಿಲ್ಲಿಸ್ತೇನೆ. ಸರಪಳಿಯಿಂದ ಬಿಗಿದಿದ್ದೇವೆ, ಬೇಕಾದಷ್ಟು ಕೂಡಿದಷ್ಟು ಹೊಡೀರಿ ಅವನಿಗೆ. ಬಿಡಿ. ಈ ಸಮಯದಲ್ಲಿ ಇನ್ನಷ್ಟು ನಾವು ಹೊಡೆದೆವು ಎಂದಾದ್ರೆ ಈ ಮಂಗ ನಜ್ಜು ಗುಜ್ಜಾಗ್ತದೆ. ನೋಡಿದ್ಯಾ ಅವನ ಸ್ಥಿತಿ? ಬ್ರಹ್ಮಾಸ್ತ್ರಕ್ಕೆ ಒಳಗಾದಂತ ಒಬ್ಬನೇ ಅಸ್ತ್ರಕ್ಕೆ ಬಲಿಯಾಗಿದ್ದಾನೆ. ಹಾಗಾಗಿ ಇನ್ನು ಹೀಗಲ್ಲ, ಅಂಬು ತಾಗದಿ ಇವನಿಗೆ, ಬಾಣ ತಾಗುದಿಲ್ಲ. ಎಲ್ಲಿಂಟು ನಮ್ಮ ರಥ? ಓಯ್ ಸ್ವಲ್ಪ ನಿಲ್ಲಿ. ಇವತ್ತು ಸ್ವಲ್ಪ ನಮ್ಮ ರಥವನ್ನು ತೆಗಿಲಿಕ್ಕೆ ಬಹಳ ಕಷ್ಟ. ಎಷ್ಟು ಮಂದಿಗಳಿದ್ದಾರೆ ಹೌದಲ್ಲ, ಆದರೂ ಜಾಗರೂಕತೆಯಿಂದ ಧನ್ಯವರ ರಥ ಬರಲಿ. ರಥಕ್ಕ ಹಾಕಿರೋ ನಿನಗೆ 3 ಹೊತ್ತು ಅಲ್ಲಿ ಊಟ ಬರದಿದ್ರೆ ಯಾವಾಗ ಊಟ ಬರ್ತದೆ ಅಂತ ಹೇಳ್ತೀಯಲ್ವಾ? ಒಂದು ಸಾಮಾನ್ಯ ಬಡ ಮಂಗನನ್ನು ಎತ್ತಿ ರಥಕ್ಕೆ ಹಾಕುವಷ್ಟು ಸಾಮರ್ಥ್ಯ ಇವ ರಾತ್ರಿಯಲ್ಲ ಹಗಲಿನಲ್ಲಿ ಕಲ್ಲನ್ನು ಎತ್ತುತ್ತೇನೆ, ಮನೆ ಕಟ್ಟುತ್ತೇನೆ ಏನು ಹಾಗೆ ಹೇಳುದು. ಕಲ್ಲು ಎತ್ತುದ್ಯಾ? ಯಾವುದನ್ನು? ಎಲ್ಲಿಯಾದ್ರೂ ಪ್ರದರ್ಶನಕ್ಕೆ ಇಟ್ಟದ್ದು ಕಲ್ಲು ಎತ್ತಬೇಕಂತ ಆಗ್ಲಿ. ಇದು ಯಾರ ರಥ? ರಥ ಯಾರ ರಥ? ಚಿಕ್ಕಪ್ಪ ಯಾರಿಗೆ? ನಮ್ಮ ಮುಖಕ್ಕೆ ಬಾರಿಸಿದ್ರೆ ಉಂಟಲ್ಲ ಹಲ್ಲೆಲ್ಲ ಉದುರ್ಬೇಕು. ಅಲ್ಲ, ಚಿಕ್ಕಪ್ಪನ ರಥದಲ್ಲಿ ಚಿಕ್ಕಪ್ಪನ ಒಡೆಯನ ರಥ. ನನಗೆ ಚಿಕ್ಕಪ್ಪ. ನಿನ್ನ ಚಿಕ್ಕಪ್ಪನ ರಥದಲ್ಲಿ ನಾನು ಕೂತ್ರೆ ನಾನು ಚಿಕ್ಕಪ್ಪ. ನೀನು ನನಗೆ ಬುದ್ಧಿವಾದ ಹೇಳುವುದು ಬೇಡ, ಗೊತ್ತಾಯ್ತಲ್ವಾ? ಆ ಮಂಗನಿಂದ ಇನ್ನು ಕಲಿತು ನಾವು ಪಾಠ ಕಲಿಯುವಲ್ಲಿ. ಇನ್ನು ಮಂಗನನ್ನು ಒಂದು ಮಂಗ ಸೇವಾ ಸಮಿತಿ ಅಂತ ಮಾಡಿ ಸಮಯ ಇಲ್ಲ, ಇಲ್ಲದ್ರೆ ಸ್ವಲ್ಪ ಮಾತಾಡ್ತಾ ಇದ್ದೆ. ಆಗ್ಲಿ, ಈ ರಥ ನಡೆಯಲಿ. ಎಲ್ಲಿದ್ದೀರೋ? ಆ ರಥ ಮುಂದೆ ಹಿಂದೆ ಹೋಗದ ಹಾಗೆ ಒಂದು ಪತ್ರವಾದಂತಹ ಕಲ್ಲನ್ನಿಡಿ. ಕಲ್ಲು ಅವನೇ ಆಗಿತ್ತು. ಆಗ್ಲಿ, ಮುಂದೆ ಹೋಗಬಾರ್ದು, ಹಿಂದೆ ಹೋಗಬಾರ್ದು. ಆದ್ರೆ ಒಂದು ಬಲವಾಗಿ ಹಿಡಿದು ಈಗ ಬರ್ತೇನೆ. ನೇರವಾಗಿ ಅಶೋಕವನವನ್ನು ಪ್ರವೇಶ ಮಾಡಿದೆ. ಮಂಗನಲ್ಲಿ ಕಾಡಿಯಾದಂತಹ ಹೋರಾಟವನ್ನು ಮಾಡಿದೆ. ಆದ್ರೆ ಮಂಗನನ್ನು ಬೀಳಿಸುವುದಕ್ಕೆ ಅಸಾಧ್ಯನಾಗಿ ಹೋಯಿತು. ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದೆ. ಮಂಗ ಬಿದ್ದ. ಸರಪಳಿಯಿಂದ ಬಿಗಿದು ರಥದಲ್ಲಿ ಹಾಕಿ ತರದಲ್ಲಿ ಲಂಕಾ ರಾಜಸಭೆಗೆ ತಂದಿದ್ದೇನೆ. ಇನ್ನು ಏನು ಅಂತ ನೀವು ಹೇಳಬೇಕು. ಹೋರಾಟ ಮಾಡಿ ಆಯಾಸವಾಗಿದೆ. ನಾನು ನೋಡಿ ಬೇಕಿದ್ರೆ ಕಲಿ, ಇದ್ರೆ ಬರ್ತೇನೆ. ನೋಡಿದ್ರು ಮಂಗನನ್ನು
ದಶಕಂಠನೆಂಬಾತ ನಾನು ತೋರದ ಕೈಯ ಯಾರು ಆ ದಶಕಂಠ ಎಂಬುವ ನಾರು ತೋರಬೇಕಯ್ಯ ಜಗದೇಕ ವೀರನಂತ ರಾಮನ ಮಡದಿ ಸೀತಾದೇವಿಯನ್ನು ರಾಮನಿಲ್ಲದ ಸಮಯದಲ್ಲಿ ಕತ್ತುಕೊಂಡು ಬಂದ ಆ ಕಳ್ಳ ರಾವಣ ಅವೆಯಲ್ಲಿದ್ದಾನೆಂತ ಬೇಕು ಜಗದೇಕ ವೀರ ನನ್ನನ್ನೇ ಕಳುಹಿದ್ದು ಹೋಗಿ ಸೀತಾನ್ವೇಷಣೆಯನ್ನು ಮಾಡಿಕೊಂಡು ಬಾ ಎನ್ನುವ ಹಾಗೆ ಅದಕ್ಕನುಗುಣವಾಗಿ ಇಲ್ಲಿಯೇ ಬಂದು ಸೀತಾಮಾತೆಯನ್ನು ಕಂಡು ಹೊರಡುವಷ್ಟರಲ್ಲಿ ಇಷ್ಟೆಲ್ಲ ಆಯ್ತು. ಉತ್ತರ ಸಾಕ ಇನ್ನು ಬೇಕಾ ಆಗಲಿಲ್ಲ. ಒಂದು ಪ್ರಶ್ನೆ ಹಾಗೆ ಉಂಟಲ್ಲ, ಇನ್ನೊಂದು ಬಾಕಿ ಉಂಟಲ್ಲ. ಹೌದು ಹೌದು, ಅದು ನಾನು ಮಾಡಿದ್ದಲ್ಲ, ಮತ್ತೆ ಅವನನ್ನ ತಮ್ಮ ಯಾರವ ಹಿಂದಿದ್ದವ. ಅವನ ಬೇಡವೆಂದರೂ ಕೇಳದೆ ನನ್ನ ಬಾಲ ವನವನ್ನೆಲ್ಲ ಹಾಳು ಮಾಡಿದ್ದು ನಾ ಮಾಡಿದ್ದಲ್ಲ, ನಾನೇ ಮಾಡಿದ್ದೆ. ಬಾಲ ಬಾಲ ಮಾಡಿದ್ದು ಬಾಲ ಬಾಲ ನಿನ್ನ ತಮ್ಮ ಬಾಲ ಮಾಡಿದ್ದು. ನಿಲ್ಲು ಯಜಮಾನ್ರೆ, ತಮ್ಮ ಕಾಲ ಬುಡಕ್ಕೆ ಬಂತು ಪ್ರಶ್ನೆ. ಕಾಲ ಬಿಡಕ್ಕೆ ನಿಮ್ಮಿಂದಲೇ ಪ್ರಾರಂಭ ಆಯ್ತು, ನಿಮ್ಮಿಂದಲೇ ಮುಕ್ತಾಯ ಆಗಬೇಕು. ಅವ ಮಾಡಿದ್ದಲ್ಲಂತೆ, ಅವನ ಬಾಲ ಮಾಡಿದ್ದಂತೆ. ಅದರ ತಮ್ಮ, ಅದರ ಬಾಲ. ಅದಕ್ಕೆ ಮಂಗನಿಗೆ ಶಿಕ್ಷೆ ಕೊಡುದು ಬೇಡ, ಮತ್ತೆ ಬಾಲಕ್ಕೆ ಕೊಡಬೇಕು. ಅದಕ್ಕಾಗಿ ನಮ್ಮವರಿದ್ದಾರಲ್ಲ, ಯಾರಲ್ಲಿ ವರ್ಷಗಳನ್ನೆಲ್ಲ ತನ್ನಿ ಆ ಬಾಲಕ್ಕೆ ಸುತ್ತಿ ಸಾಕಾಗುದಿಲ್ಲ. ಜಾನಕಿಗೆ ತೆರಗಿತ್ತಂತಹ ಹೊಟ್ಟೆ ಸಿರಿ ಉಂಟಲ್ಲ, ಅದನ್ನು ಹೌದಾ? ನಮ್ಮ ಭಂಡಾರದಲ್ಲಿ ತೈಲ ಉಂಟಲ್ಲ, ತೈಲದ ಬಾಂಡೆಗಳೆಲ್ಲ ತಂದು ಬಾಲಕ್ಕೆ ಸುರಿಯಿರಿ. ಸೀತೆ ತಲೆಗೆ ತೆಗೆದಿಟ್ಟಂತ ತೈಲ ಉಂಟಲ್ಲ, ಅದನ್ನು ತನ್ನಿ. ಇನ್ನು ಇವನ ಬಾಲ ಅಲ್ಲ ಮಾಡಿದ್ದು, ಆ ಬಾಲವನ್ನು ಸುಮಗೆ ಬಿಡಬಾರದು. ಅದಕ್ಕೆ ಬೆಂಕಿ ಕೊಡಿ.
ಸಂಚರಿಸಿದೆ. ಉಪ್ಪರಿಗೆಗಳ ಮೇಲೆಲ್ಲ ಸಂಚರಿಸಿ ಖಂಡಗಳೆಲ್ಲ ಬೆಂಕಿಯನ್ನು ಹಚ್ಚಿದೆ. ಓಹೋ ಹೋ ಹೋ, ಲಂಕೆಯೆಲ್ಲ ಜ್ಯೋತಿಷ್ಠೋಮ ಯಾಗದ ಹಾಗಾಗಿ ಸರ್ವವು ಅಗ್ನಿಯಿಂದ ತಗತಗಿಸತೊಡಗಿದೆ. ಆವಾಗ ಭಯವಾಗ್ತದೆ. ಅವನ ಮನೆ ಏನಾಗಿದೆ? ವಿಭೀಷಣ ಅಗ್ನಿಯಲ್ಲಿ ಪ್ರಾರ್ಥಿಸಿದೆ, ಅವನಿಗೆ ನಷ್ಟವಾಗದಿರಲಿ ಎಂಬ ಹಾಗೆ. ನಮ್ಮಮ್ಮ ಏನಾಗಿದ್ದಾಳೆ ಕೇಳಬೇಕೆಂದ ಅಶೋಕವನಂತ ಸಾಗಿದರೆ ತಾಯಿ ಏನೂ ಕೊರತೆಯಾಗದೇ ಇದ್ದಾಳೆ. ವಿಚಾರ ತಿಳಿಸಿ ಬಡಬಟ್ಟೆ ಬಂದು ಶರಧಿ ತೀರವನ್ನು ಸೇರಿದ್ದು ಒಮ್ಮೆಲೆ ಬಾಲವನ್ನು ಶರದಿಗೆ ನಂದಿಸಿ ನಮ್ಮವರಿಗೆ ವಿಷಯ ತಿಳಿಸುವುದಕ್ಕಾಗಿ ಸಾಗರದ ಆತಡಿಯತ್ತ ಹಾರಿದ. ಅದು ಅಲ್ಲದಿದ್ರೆ ಪರಶುರಾಮನಗರದಲ್ಲಿರುವಂತಹ ಕವಂಡಾವತನ ಬಲಿಯಲ್ಲಿ ನಿತ್ಯ ಸೇವಕರಾಗಿದ್ದವ ನಾನು. ಆ ಬಳಿಕ ಪಾಂಡವರಲ್ಲಿ ಕಾಲಕ ಮಾಡುವುದಕ್ಕಾಗಿ ಸಮಸಪ್ತಕರು ಹೊರಟು ನಿಂತ ಸಂದರ್ಭದಲ್ಲಿ ನನ್ನನ್ನು ಕರೆದು ಕಲಿಸಿದರು. ಅಲ್ಲಿ ನಡೆಯುತ್ತ ವಿದ್ಯಮಾನವನ್ನೆಲ್ಲ ತಿಳಿದು ನೀನು ಬರಬೇಕು ಅಂತ ನನ್ನನ್ನು ಕಲಿಸಿದವರಿದ್ದಾರೆ. ಏನು ಮಾಡೋಣ? ಪಾಂಡವರಲ್ಲಿ ಕಾಲ ಕೊಡುವುದಕ್ಕಾಗಿ ಸಮಸಪ್ತಕರು ಹೊರಟು ಹೋದ್ರೆ ಅಲ್ಲಿ ಕೃಷ್ಣನ ಕೈಯಲ್ಲಿ ಇವರು ಹತರಾಗಿ ಹೋದ್ರಪ್ಪ. ಈ ವಿದ್ಯಮಾನವನ್ನು ಹೇಳಿಕೊಳ್ಳುವುದಕ್ಕಾಗಿ ನೇರವಾಗಿ ಹೊರಶಿಲ ನಗರದಲ್ಲಿರುವಂತಹ ಕನಕಾಸುರನವರಿಗೆ ಹೋಗ್ತೇನೆ.
ಹೋದವರು ಯಾರು? ನಮ್ಮ ಅಣ್ಣಂದಿರು ಸಾಮಾನ್ಯರೇ. ಅವರೆಲ್ಲ ವಿದ್ಯೆಯನ್ನು ತಿಳಿದವರು. ಮಾಟ ಮಾರಣ ಯಾವುದು ಕೂಡ ಯಾವ ವಿದ್ಯೆಯನ್ನು ಪರಿಣತ ಸಾರಿ ಎಂಬುದನ್ನು ಸಂಘದೊಂದಿಗೆ ಹೋದವರಿದ್ದಾರೆ. ಹಾಗಾಗಿ ಅವರ ಚಿಂತೆ ಎಂಬುದು ನಮಗಿಲ್ಲ. ಅವರು ಏನಾದರೂ ಚಾಯಿಸೇ ಮಾಡ್ತಾರೆ.
ವರವನ್ನು ಕೇಳುವುದಕ್ಕಾಗಿ ನನ್ನಲ್ಲಿ ಕೇಳ್ತಾ ಇದ್ದೀನಿ. ಯಾವ ನಾಲಿಗೆಯಲ್ಲಿ ಯಾವ ವಿಚಾರ ಹೇಳಬೇಕಂತ ನನಗೂ ಕೂಡ ಗೊತ್ತಾಗ. ಕೌರವರಿಗೆ ಬೆಂಗಾವಲಾಗಿ ಅವರಿಗೆ ಸಹಾಯಕರಾಗಿ ನಿಮ್ಮವರು ಹೋದವರಿದ್ದಾರೆ ಹೌದು. ಏನು ಮಾಡೋದು ಹೇಳಿ? ಅಲ್ಲಿ ನಡೆದಂತ ವಿದ್ಯುಕ್ಕತೆಯೇ ಬೇರೆ ಆಗಿ ಹೋಯ್ತು. ನಡೆದಂತ ವಿಚಾರವೇ ಬೇರೆ ಇದ್ರೆ ಅಲ್ಲಿ ಪಾಂಡವರಿಗೆ ನಿಮ್ಮವರಿಗೆ ಯುದ್ಧ ಆದಂತ ಸಂದರ್ಭದಲ್ಲಿ ಕೃಷ್ಣನ ಕೈಯಲ್ಲಿ ನಿಮ್ಮವರು ಹತರಾಗಿ ಹೋದ್ರು. ನಮಗ ಅಣ್ಣಂದಿರಿಲ್ಲವಾಗಿ ಹೋದರೆ ಮೋಸದಿಂದ ಸತ್ತರೆ ಬೆಳೆಲಾರವು. ಅಲ್ಲ, ಹಾಲಾಹಲ ಎನ್ನುವಂತಹ ವಿಷವು ಸಮುದ್ರದಲ್ಲಿ ಉಕ್ಕೇರಿ ಬರುವಂತಹ ಅಲೆಗಳ ರೀತಿಯಲ್ಲಿ ಬರುತ್ತಾ ಇದೆಯೋ ಎನ್ನುವಂತೆ ಭಾಸವಾಗುತ್ತಾ ಇದೆ. ಪರಮೇಶ್ವರನೇ ಪ್ರಳಯ ಕಾಲದ ರುದ್ರನಂತೆ ಗರ್ಜಿಸುತ್ತಾ ಬರುತ್ತಾ ಇದ್ದಾನೆಯೋ ಎನ್ನುವ ಹಾಗೆ ಆ ಗರ್ಜನೆಯನ್ನು ಕೇಳಿದಾಕ್ಷಣ ಸಹಸ್ರ ಹಡೆಯುಳ್ಳಂತಹ ಆದಿಶೇಷನೇ ಒಮ್ಮೆಗೆ ಹಡೆಯನ್ನು ಮುಚ್ಚಿ ಹಿಂದೆ ಸರಿಯುವ ರೀತಿಯಲ್ಲಿ ನಮ್ಮ ಸೇನೆಯು ಹಿಂದೆ ಸರಿಯುತ್ತಾ ಉಂಟು. ಏನೋ ಇದು ರಾಕ್ಷಸಿಯರಿಬ್ಬರು ಗರ್ಜನೆಯನ್ನು ಮಾಡುತ್ತಾ ಬರುತ್ತಾ ಇದ್ದಾರೆ. ಅವರ ಗರ್ಜನೆಯನ್ನು ನಿಲ್ಲಿಸಬೇಕು ಅಂತ ಇದ್ದರೆ ನಿನ್ನಿಂದ ಕಷ್ಟ ಸಾಧ್ಯ ಉಂಟು. ಅದಕ್ಕೆ ಬೇಕಾಗಿ ಒಂದು ಉಪಾಯವನ್ನು ಮಾಡಬೇಕು. ಶಕ್ತಿಯಿಂದ ಆಗದ್ದನ್ನು ಯುಕ್ತಿಯಿಂದ ನಾವು ಪರಿಹರಿಸಬೇಕು ಅಂತಾದ್ರೆ ಅಂದು ಮಾತು ಕೊಟ್ಟಿದ್ದೇನೆ, ನಮ್ಮ ರಥದಲ್ಲಿ ಕಪಿಕೇತನಾಗಿ ಇರ್ತೇನೆ ಎನ್ನುವ ಹಾಗೆ ಆಂಜನೇಯ ಅವನನ್ನೇ ಒಮ್ಮೆ ಕುರುಕ್ಷೇತ್ರದ ರಣಧಾರಣಿಗೆ ಕರೆದ್ರೆ ಹೇಗೆ ಆದೀತಲ್ವೇ? ಆಂಜನೇಯ
ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದಾರೆ. ಶುಭವಾಗಲಿ. ಈ ಹಿಂದೆ ಅರ್ಜುನರ ರಥದ ಪಥದಲ್ಲಿ ಇರ್ತಾ ಇದ್ದವ ನಾನು. ನಿಜ. ಯಾಕೆಂದ್ರೆ ದೇವರ ಆಜ್ಞೆಯಾಗಿದೆ. ಕುರುಕ್ಷೇತ್ರದಲ್ಲಿ ನಡೆಯುವಂತಹ ಸ್ವರಾಂಗಣದಲ್ಲಿ ಅರ್ಜುನನಿಗೆ ಏನು ಕೊರತೆ ಬರುವುದಕ್ಕೆ ಸಾಧ್ಯ ಇಲ್ಲ. ನಿಜ. ಯಾಕೆಂದ್ರೆ ಜೊತೆಯಲ್ಲಿ ಭಗವಂತನಿದ್ದಾನೆ. ಸರಿ. ಆದ್ರೆ ಕೆಲವೊಂದು ಸಮಯ ಸಂದರ್ಭದಲ್ಲಿ ನಿನ್ನ ಅಗತ್ಯ ಉಂಟಾಗಬಹುದು. ಹಾಗಾಗಿ ಅಲ್ಲೇ ಇರುವಂತಾಗಿ ಹೇಳಿದ್ರು. ಹೌದಯ್ಯ. ಆದ್ರೆ ಏನು ಮಾಡೋಣ? ಏನು? ಈ ಹಿಂದೆ ರಾಮ ರಾವಣರ ಯುದ್ಧ, ನನ್ನ ದೇವರಾದಂತಹ ರಾಮರ ಯುದ್ಧವನ್ನು ನೋಡಿ ನೋಡಿ ಇದೊಂದು ಯುದ್ಧವೇ ಅಲ್ಲ, ಕುರುಕ್ಷೇತ್ರದ ಯುದ್ಧ ಎಲ್ಲಾಗಿ ತಿಳಿದು ಬೆನ್ನು ಹಾಕಿ ಕುಳಿತುಕೊಂಡವ ನಾನು. ನಿಜ. ಆದ್ರೆ ಈ ಹೊತ್ತಿನಲ್ಲಿ ಒಮ್ಮೆಲೆ ಆಂಜನೇಯ ಕೆಳಗೆ ಮಾಡುವ ಹಾಗೆ ಆಜ್ಞೆ ಆಯಿತು. ದೇವರ ಆಜ್ಞೆಯನ್ನು ಪಾಲಿಸಬೇಕೆಂದಾಗಿ ಬಂದಿದ್ದೇನೆ. ದೇವರ ದೇವ ಕುರುಕ್ಷೇತ್ರದ ರಣಧಾರುಣಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದವ ಪಾರ್ಥ. ಸರಿ. ಈ ಹೊತ್ತಿಗೆ ಜೋಡು ದಿಂಡೆಯರ ಹಾಗೆ ಇಬ್ಬರು ರಾಕ್ಷಸಿಯರು ಮೇರೆ ಮೇರಿ ಬರುವಂತಹ ಸಮುದ್ರದ ಅಲೆಯ ರೀತಿಯಲ್ಲಿ ಬರುತ್ತಾ ಇದ್ದಾರೆ. ಹೆಣ್ಣು ರಕ್ಕಸರು. ಹಾಗಾಗಿ ಯುದ್ಧ ಅವರು ಯಾರೊಂದಿಗೆ ಮಾಡುವುದು? ನಮ್ಮಲ್ಲಿ ಅವರಿಗೆ ಸರಿಸಾಟಿಯಾಗಿ ಹೋರಾಟ ಮಾಡಬಲ್ಲವ ಯಾರಿದ್ದಾನೆ ಎನ್ನುವ ಹಾಗೆ ಯೋಚನೆ ಮಾಡಿದಾಗ ಪಕ್ಕನೆ ನಿನ್ನ ನೆನಪಾಯಿತು. ಹಾಗಾಗಿಯೇ ಕರೆದಿದ್ದೇನೆ. ಅವರೊಂದಿಗೆ ಹೋರಾಟವನ್ನು ಮಾಡಿ ಅವರನ್ನು ಬದಿಗೆ ಸರಿಸಬೇಕು. ಹೌದಯ್ಯ. ಬರ್ತಾ ಇದ್ದಾರೆ. ನಿಜ. ಮಾಯಾವಿಗಳು. ದೇವರೇ, ನಿಮಗೆ ಬೇದನೆ ಮಾಡುವಂತಹ ಸಮರ್ಥಿದ್ರು ಕೂಡ ದೇವರ ಮಾಯಲ್ಲಿ ನಾನೊಬ್ಬ ಮಾಡಬೇಕು. ನೀನು ಸುಮ್ಮನೆ ಕುಳಿತುಕೊಳ್ಬಾರ್ದು, ಸ್ವಲ್ಪ ಕೆಲಸ ಮಾಡಬೇಕು. ಕೆಲವು ಮಾಯಾವಿಗಳನ್ನು ಬೇದನೆ ಮಾಡಿದವ ನಾನಿದ್ದೇನೆ. ನಿಜ. ದೇವರ ಅನುಗ್ರಹ ಇದೆ, ಮತ್ತೆ ನನ್ನದೇ ಅಂತ ನಾನು ಹೇಳಿಕೊಳ್ಳುವುದಿಲ್ಲ. ಹೌದಪ್ಪ. ಪರಮಾತ್ಮನ ಅನುಗ್ರಹ. ಆದ್ದರಿಂದಲೇ ನಿನ್ನನ್ನು ಭಕ್ತಾಗ್ರೇಸರ ಅಂತ ಕರೆಯುವುದು. ಯೋಚನೆ ಮಾಡಬೇಕಾದ ಅಗತ್ಯವಿಲ್ಲ. ಬಂದಂತ ದಿಂಡೆಯರನ್ನು ರಣಕ್ಷಣದಿ ಬಂಡವಾಳಗಳಿಂದ ಕಂಡು ಬಡಿದು ಅವರನ್ನು ಯರ್ಮಾಲಯಕ್ಕೆ ನಾನು ಹೊಡ್ತೇನೆ. ನಿನ್ನ ಅನುಗ್ರಹ ಸದಾ ಇರಲಿ. ಶುಭವಾಗಲಿ. ದೇವರಾಡಿದಂತ ಮಾತೇನು? ಹನುಮ ಬಂದಂತ ಮಾಯಾವಿ ರಕ್ಕಸರಲ್ಲಿ ನೇರವಾಗಿ ಕಾಳಗಕ್ಕಾಗಿ ಮುಂದಾಗಬೇಡ. ಹನುಮನಾದಂತ ನಿನ್ನ ಕೆಲವು ಆಟಗಳಿದೆ, ಅದನ್ನೆಲ್ಲ ಆಟಿ ಮಂಗರಾದಂತ ನೀನು ಅವರನ್ನು ಮಂಗ ಮಾಡಿ ಆಮೇಲೆ ಕೊಲ್ಲಬೇಕು ಅನ್ನುವ ಹಾಗೆ ಹೇಳಿದ್ದಾರೆ. ಎಲ್ಲ ಹೊತ್ತಿಗೆ ನಮಗೆ ಸಹಾಯಕ್ಕೆ ಬರುವುದು ಯಾರು? ನನ್ನ ತಮ್ಮ. ನಾನು ಒಬ್ಬನೇ ಇದ್ರೆ ಆಗ್ತದೆ, ನನ್ನ ಜೊತೆಯಲ್ಲಿ ನನ್ನ ತಮ್ಮ ಇದ್ದಾರೆ. ನಾ ಕೆಲವರಿಗೆಲ್ಲ ಅವರು ಮಾತ್ರ ಕೆಲಸ ಮಾಡುದು, ನಾನು ನನ್ನ ಜೊತೆಯಲ್ಲಿದ್ದ ತಮ್ಮನಿಗೂ ಕೆಲಸ ಕೊಡ್ತೇನೆ. ಮತ್ತೆ ಅವ ನಾಳೆ ಹೇಳಿಕ್ಕಿಲ್ಲಲ್ಲ ತಮ್ಮನಿಗೆ ಕೆಲಸ ಇಲ್ಲ ಅಂತ. ಹಾಗಾಗಿ ಈ ಬಾಲವನ್ನೇ ಸುತ್ತಿ ನಾವು ಎತ್ತರವಾಗಿ ಕಾಣುತ್ತಿರುವ ಬರುವಾಗ ಅವರ ಮುಂದೆ ಕೂತ್ಕೊಳ್ತೇನೆ. ಇವನ ಕಾಡಿಂದ ಅಡ ಹಾಯ್ದ ಮರಗಂಡ
ಬಂದು ಕುಳಿತಂತಹ ಮಂಗೋ ಸರಿಯಾಗಿ ದಿಟ್ಟಿಸಿ ನೋಡು. ನೋಡಿದೆ. ಅದರ ವೇಷವೈ ಕೊಳಕು ಗಟ್ಟು ಕುರುಚಲು ಗಡ್ಡ ಗುಜರು ಗುಜರು ಗಡ್ಡು ಅದರಿದ ಕೇಶ ಚಿತ್ರ ವಿಚಿತ್ರವಾಗಿ ಕಾಣುತ್ತಾ ಉಂಟು. ಈತ ಯಾರು? ಏನು ಅರ್ಥವಾಗುತ್ತಾ ಇಲ್ಲ. ಯಾರ ಕೈತ? ಕೇಳಿವ ಹಿಂದೆ ಪಾತಾಳ ಲಂಕೆಗೆ ಯಾರ್ಯಾರು? ಗಿಂಗಿ ಕೇಳಿವ ಹಿಂದೆ ಪಾತಾಳ ಲಂಕೆಗೆ ದೈತ್ಯ ಪುಣ್ಯ ಐಲಾಪಾಳ ಕೊಂದ ಹಿಂಗನೆ ದುರುದುರಿ ಮಗನೇ ನನ್ನೆಲ್ಲ ನೀನು ಕೇಳ್ತಾ ಇದ್ದಿ. ಬಾಲವನ್ನು ನಭದತ್ತರಕ್ಕೆ ಏರಿಸಿ ಕುಳಿತಂತಹವನು ಯಾರಿವ ಈತನಾರು? ನೋಡುವುದಕ್ಕೆ ಮಂಗನಾದ್ರೂ ಕೂಡ ಕುರುಚಲಗೊಟ್ಟ ವಿಕಾರ ಸ್ವರೂಪಿಯಾದ್ರೂ ಕೂಡ ಯಾರಿವ? ಇವನ ಕತೆ ನಾನು ಕೇಳಿದವನಿದ್ದೇನೆ. ಹೌದಾ? ಹಿಂದೆ ಪಾತಾಳ ಲಂಕೆಗೆ ಬಂದವ ಈತ. ಪಾತಾಳ ಲಂಕೆಗೆ ಬಂದು ಏನು ಮಾಡಿದ? ಸಾಮಾನ್ಯ ಅಂತ ತಿಳಿದುಕೊಳ್ಳಬೇಡ ನೀನು. ಮತ್ತೆ ಪಾತಾಳ ಲಂಕೆಗೆ ಬಂದು ಅಲ್ಲೇ ದುರ್ದುಡ್ಡಿಗೆ ಮಾತನ್ನು ಕೊಟ್ಟು ಹೇಗೆ ನಿನ್ನ ಮಗನಿಗೆ ನೀಲಮೇಘ ಶಾಮನಿಗೆ ಪಟ್ಟವನ್ನು ಕಟ್ತೇನೆ ಈ ಮಾತನ್ನು ಕೊಟ್ಟಿದ. ಮತ್ತೆ ಮೈರಾವರನ್ನು ಕೊಂದು ಅಲ್ಲಿಯ ಪಾತಾಳ ಲಂಕೆಯ ಅಧಿಕಾರಿ ನೀಲಮೇಘ ಶಾಮನೆನಿಸಿಕೊಂಡ. ಇವ ಸಾಮಾನ್ಯನಲ್ಲ, ಯಾವ ಸಾಮರ್ಥ್ಯ ಇವರನ್ನು ನೋಡಿ ಹೆದರುವವರು ನಾವಲ್ಲ. ಯಾಕೆ ಹೆದರ್ಬೇಕು? ಹಾಗಾಗಿ ಇವರನ್ನು ಒಂದು ನಾವು ಮುಗಿಸಬೇಕು.
ನಿನಗೆ ಈ ಕೆಲಸ ಬೇಡ. ಈ ಕೊಳುಗುಳ ಯಾಕೆ ನಿನಗೆ? ಕಾಣುತ್ತಿರುವಂತಹ ವನದಲ್ಲಿ ಕರಿಸಿ ಮರದಿಂದ ಮರಕ್ಕೆ ಹಾರಿ ಕಾಣುವಂತಹ ಹಣ್ಣೊಪ್ಪಲುಗಳನ್ನು ತಿನ್ನು. ನಡೆ ನಡೆ ನಿನಗೆ ಯುದ್ಧ ಎಲ್ಲ ಯಾಕೆ? ಒಟ್ಟಿಗೆ ಬಂದಾಗ ಅವಳು ಹೇಳಿದ್ದು ಗೊತ್ತಾಗಲಿಲ್ಲ. ಲಂಕೆಯಲ್ಲಿ ಮೈನಾವಣನನ್ನು ಕೊಂದು ಅಲ್ಲಿ ಅಧಿಕಾರ ಪೀಠ ಅವನ ಮಗನಿಗೆ ಕೊಟ್ಟಿದ್ದಾನೆ. ನಾನು ಹೇಳಿದ್ದು ಕೇಳಿದ್ದ ನಿನಗೆ? ಹೇಳಿತು. ನಾನು ಹೇಳಿದ್ದೆ. ಆದ್ರೆ ಆ ಕೊಳೆತು ಹಣ್ಣುಗಳನ್ನು ತಿನ್ನುವಂತ ಜಾತಿಯ ಮಂಗ ಅಲ್ಲ ನಾನು ಜಾತಿ ಮಂಗನಿದ್ದೇನೆ. ವಾಯು ಸುಕುಮಾರ ಅಂಜನೆಯ ಪುತ್ರನಿದ್ದೇನೆ. ಆದ್ರೆ ನೀವು ಏನು ಕೆಟ್ಟ ರಕ್ಕ ನೀವೆಲ್ಲ ತಿನ್ನುವುದು ಏನು? ಸತ್ತ ಹೆಣಗಳನ್ನು ತಿನ್ನುವುದರ ಮೂಲಕ ಅವರನ್ನು ಹಿಂಡಿ ಹಿಪ್ಪೆ ಮಾಡಿ ಯಾರನ್ನು ತಿನ್ನದ ಹಾಗೆ ಮಾಡಿ ತಿನ್ನುತ್ತಾ ಪಾಪದವರನ್ನು ಕೊಲ್ಲುತ್ತಾ ಮುಂದುವರಿತಿದ್ದೀರಾ? ಅನುಮಾನ ಯುದ್ಧವನ್ನು ಮಾಡಿ ನನ್ನನ್ನು ತಲೆಗುರುಳಿಸಿ ನನ್ನನ್ನು ಸೋಲಿಸಬಹುದೆಂಬುದಾಗಿ ತೀರ್ಮಾನಿಸಿದೆಯ. ಈಗ ಎತ್ತಿದ್ದೇನೆ. ನಿನ್ನನ್ನು ನಾನು ಕೊಂದು ತಿನ್ನುವ. ನೀನು ಅಹಂಕಾರ ಪಡಬೇಡ. ಬಂದವಳ ತಂಗಿ ಅಕ್ಕ ನಾನು ಮುಂದೆ
ಅದೊಳದಲ್ಲಿ ಒಣಶೈಲ ನಗರದ ಅರಸ ಯಾರೊಂದಿಗೆ ಹೇಳಿದ್ದೀಯ? ಕರಂಡಕಾದರು ಅಂತ ಕೇಳ್ತೇವೆ. ನಾನೇ ಸರಿ ಹೊರಟು ಬಂದ ಕಾರ್ಯಕಾರಣಗಳು ಅನೇಕ ವಿಧ ಆಲಿಸವೇ ಗಾಲಿಸವೇ. ರಕ್ಷಣೆ ಮಾಡು ತಂದೆ ಪರಿಪಾಲಿಸು. ಪಾತಾಳದಲ್ಲಿ ಅತಲ ಅಲ್ಲಿ ವನಶಿಲ ಅನ್ನುವಂತಹ ನಗರವನ್ನು ಕಟ್ಟಿ ವೈಭವದಿಂದ ಅಧಿಕಾರವನ್ನು ನಡೆಸುವಂತಹ ಕರ್ಣಕಾಸುರನೇ ನಾನು. ಇಷ್ಟು ವೈಭವದಿಂದ ನಾನು ಇರಬೇಕಾದ್ರೆ ನನ್ನ ಒಬ್ಬನದ್ದೇ ಸಾಧನೆ ಅಲ್ಲ. ಸಂಸಪ್ತಕರು ನನ್ನ ಭಾವಂದಿರಾಗಿದ್ದಾರೆ. ತಂಗಿಯರು ಜಗಳಗ್ರಂಥಿ ಮತ್ತು ಕಲುಷಗಾಮಿ ಎಂಬುದಾಗಿ 90 ಕೋಟಿ ದೈತ್ಯರ ಸೇನೆಯನ್ನೆರಹಿ ದಳಾಧಿಪತಿಗಳ ಜೊತೆಯಲ್ಲಿ ಭಟ್ಟರನ್ನೆಲ್ಲ ನೆರಹಿಕೊಂಡು ವೈಭವದಿಂದ ಅಧಿಕಾರವನ್ನು ನಡೆಸುತ್ತಾ ಇದ್ದಂತಹ ನನಗೆ ಯಾರೂ ಸರಿ ಇಲ್ಲ ಅನ್ನುವ ಹಾಗೆ ಈ ಲೋಕದಲ್ಲಿ ಮೆರೆಯುತ್ತಾ ಇದ್ದೇನೆ. ಆದ್ರೆ ನನ್ನ ಹತ್ತಿರ ಯಾರೋ ಒಬ್ಬ ಬರ್ತಾ ಇದ್ದಾರಲ್ಲ, ಯಾರೋ ಪರಿಚಯ ಉಂಟು. ಸಮಸಪ್ತಕರ ಜೊತೆಯಲ್ಲಿ ಹೋದವ ನಾನು. ನಿಜ. ಹೋದಂತ ಸಂದರ್ಭದಲ್ಲಿ ಅಲ್ಲಿ ಕೌರವರಿಗೆ ಸಹಾಯಕರಾಗಿ ನಿಮ್ಮವರು ಕಳಿಸಿಕೊಟ್ಟವರಿದ್ದೆ. ಭಾರತ ಯುದ್ಧ ಹೌದು ಅಲ್ಲಿ ನಡೀತಾ ಇತ್ತು. ಆಗ ಏನಾಯ್ತು? ಆದ್ರೆ ನಡೆಯುವಂತ ಸಂದರ್ಭದಲ್ಲಿ ನಿಮ್ಮವರು ಹತರಾಗಿ ಹೋದ್ರು, ಹತರಾಗಿ ಹೋದ್ರು. ಮಾವಂದಿರು ಹತರಾಗಿ ಹೋದ್ರೆ ಆ ಸುದ್ದಿಯನ್ನು ನೀನು ಈ ಕಡೆಗೆ ಹೊತ್ತು ಬಂದಾಗ ಹೊತ್ತುಕೊಂಡು ಬರ್ತಾ ಇದ್ದೆ. ಏನಾಯ್ತು? ಬರುವ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿ ಜಗಳಗ್ರಂಥಿ ಮತ್ತು ಕಲುಷಗಾಮಿನಿ ಸಿಕ್ಕಿದ್ರು. ಮತ್ತೆ ದಾರಿ ಮಧ್ಯದಲ್ಲಿ ನನಗೆ ಸಿಕ್ಕಿದ್ರು. ಸಿಕ್ಕಿದಾಗ ಏನಾಯ್ತು? ಅವರು ನನ್ನನ್ನು ನೋಡಿ ವಿಚಾರಿಸಿದ್ರು. ವಿಚಾರವನ್ನು ತಿಳಿಸಿದವಾಗ ಅವರಿಗೆ ದುಃಖ ತಡೆಯಲಾಗದೆ ಇನ್ನು ಅವರನ್ನು ಬಿಡುವುದಿಲ್ಲ ಅಂತ ಯೋಚನೆ ಮಾಡಿ ನೇರವಾಗಿ ಅವರು ಕೂಡ ಕಾಲಗಳು ಕೊಡೋದಕ್ಕಾಗಿ ಹೊರಟು ಹೋದ್ರು. ಅಲ್ಲಿ ಯಾರು ಬಂದ್ರು? ಏನಾಯ್ತು? ಆ ಕಡೆಗೆ ಕೃಷ್ಣ ಜೊತೆಯಲ್ಲಿ ಬಂದಿದ್ರು. ಆದ್ರೆ ಹನುಮಂತನ ಕೈಯಲ್ಲಿ ಇವರು ಹತರಾಗಿ ಹೋಗಿದ್ರು.
ಸೋಲಿಸುವುದಕ್ಕೆ ನಾನು ಮುಂದಾಗುತ್ತಾ ಇದ್ದೇನೆ. ಆ ಪಾಂಡವರ ಸೇನೆಯಲ್ಲಿ ಯಾರಿದ್ದಾರೆ? ಹಗೆಯನ್ನು ತೀರಿಸುವಕ್ಕೆ ಹೋದಾಗ ಆ ಪುರಹರನೆ ನನ್ನ ಮುಂದೆ ಯುದ್ಧಕ್ಕಾಗಿ ಬಂದ್ರೆ ಅವನನ್ನು ಯುದ್ಧರಂಗದಲ್ಲಿ ಸೋಲಿಸಿದ ಕರ್ಣದಾಸರ ಏನಂತ ತೋರಿಸಿಕೊಡ್ತೇನೆ. ಹೋಗಿ ನೆಮ್ಮದಿ. ನೀನು ಹೆದರಬೇಡ, ಧೈರ್ಯದಿಂದಿರೆಂಬುದಾಗಿ. ರಕ್ಕಸರ ಕೋರೆ ದಾಡಿ ನೋಡಿದ್ರೆ ಯಾರಾದ್ರೂ ಹೆದರಬೇಕು. ಕೋರೆ ದಾಡಿಯನ್ನು ಎಲ್ಲರಿಗೂ ಕಾಣುವ ಹಾಗೆ ಒಳಗಿದ್ದ ಕೋರೆ ದಾಡಿ ಎಲ್ಲ ಹೊರಗೆ ಬರುವ ಹಾಗೆ ಮಾಡಿ ಸಾಲದು. ನೋಡಿ ಕೈಯಲ್ಲಿ ನಾನಾ ರೀತಿಯ ಆಯುಧ. ಮತ್ತೆ ನಾನು ಆಗಲೇ ಹೇಳಿದ್ದೇನೆ, 90ರಲ್ಲಿ ಈಗ 9 ಕೋಟಿ ಬರಲಿ ದೈತ್ಯರು. 9 ಕೋಟಿ ದೈತ್ಯರನ್ನೆರಹಿಕೊಂಡು ನಾನಾ ಆಯುಧವನ್ನು ಧರಿಸಿಕೊಂಡು ಅವನ ಮುಂದೆ ಕಾಣಿಸಬೇಕಾಗಿದೆ. ಆದಷ್ಟು ಬೇಗ ಮೂಲೋಕದ ಕಡೆಗೆ ನೋಡಿದ್ದೇನೆ. ಹೇಗೆ ಬಂದೆ ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಭೂಲೋಕಕ್ಕೆ ಬಂದ ಕ್ಷಣವೇ ನಾನು ಇಲ್ಲಿ ನೋಡಬೇಕಾದದ್ದು ಏನು, ನಡೆಯುವಂತಹ ಕುರುಕ್ಷೇತ್ರ ಭೂಮಿ ಯಾವ ಕಡೆ ಇದೆ ಎಂಬುದಾಗಿ ಆ ನೋಟವನ್ನು ಬೀರುತ್ತಾ ಆ ಕಡೆಗೆ ಹೋಗಿ ನೋಡುವ. ಮೊದಲ ಹೆಜ್ಜೆ ಇರುವಾಗಲೇ ಹೆಣಗಳ ರಾಶಿ ಎಷ್ಟು ಒಂದರ ಮೇಲೆ ಒಂದು ಬಿದ್ದುಕೊಂಡಿದೆ. ಆ ಹೆಣಗಳ ರಾಶಿಯನ್ನು ಮೆಲ್ಲನೆ ದಾಟಿಕೊಂಡು ಹೋಗಬೇಕಂತ ಕಾಲು ಎತ್ತಿದ. ಅದರ ಕೆಲವು ಎಷ್ಟು ಸಮಯ ಆಯ್ತು ಏನೋ ವಾಸನೆ ಮೂಗಿ ಬಡಿತ. ಕೇಸಿಗೆ ಅದನ್ನು ನೋಡಿದ್ದು ಮಾತ್ರವಲ್ಲ, ಅದು ಹಾಗೆ ಇರಲಿ, ಮುಂದೆ ಸಾಗಬೇಕೆಂಬುದಾಗಿ ಹೆಣಗಳ ಮೇಲೆ ಕಾಲನ್ನಿಟ್ಟು ಬೆಳ್ಳನ ಈ ಕಡೆಗೆ ಬಂದು ನೋಡಿದ್ರೆ ನನ್ನ ಮಾತುಳರು, ನನ್ನ ಮಾವಂದಿರು ಆಳಿದಿದ್ದಾರೆ. ಅಯ್ಯೋ, ಇವರ ಪರಿಸ್ಥಿತಿ ಅಲ್ಲಿ ಎಷ್ಟು ವೈಭವದಿಂದ ಇದ್ದವರು
ಹೀಗೆ ಬಿಡುವ ತಂಗಿಯರು ಬಂದಿದ್ದರು ಪರಿಗಿಸುವೆ ನಿರೂಪಿಸಿ ಕಲುಷಗಾಮಿನಿಗೆ ನೆಲವೇ ಉರುಳಿದ ಜಗತ್ತಿಗೆ ಹರ ಹರ ಚೋಟ ತಾಳಿದ ಶಾಂತಿ ಬೆಳೆಯಲು ಬಿರುದುನ ಮಾಡಿದ ಸುಖದುನ್ನಾಡಿದ್ದಾನಲ್ಲ ತಂಗಿಯರು ಅಳಿದು ಹೋಗಿದ್ದಾರೆ ಎಂಬುದಾಗಿ ಮಾತುಗಳನ್ನು ನೋಡುವಾಗಲೇ ಅಯ್ಯೋ ಮನಸ್ಸು ಕರಗುತ್ತಾವು. ಆದ್ರೆ ಅವರನ್ನು ಹಾಗೆ ಬಿಟ್ಟು ಈ ಕಡೆಗೆ ಬಂದು ನೋಡಿದ್ರೆ ಜಗಳ ಗ್ರಂಥಿ. ಅಯ್ಯೋ ಎಂತಹ ಮೃದು ಸ್ವಭಾವದವಳು ಅವಳು ಇಲ್ಲಿ ತಿರುಗಿ ಬಿಟ್ಟಿದ್ದಾಳೆ. ಆ ಕಡೆಗೆ ನೋಡಿದ್ರೆ ಕಲುಷಗಾಮಿನಿ ಯಾವುದೋ ಒಂದು ಲೋಕವನ್ನು ಸೇರಿದ ಹಾಗೆ ಕಣ್ಣು ಮುಚ್ಚಿ ಬಿಟ್ಟಿದ್ದಾಳೆ. ಅಂದ್ರೆ ಇವಳು ಸತ್ತಿದ್ದಾಳೆ ಎಂಬುದರ್ಥ. ಇವರ ಮರಣವನ್ನು ಕಂಡಂತಹ ನಾನು ಎರಡು ಕೈಯನ್ನು ತಲೆಗೆ ಮಾಡಿದೆ. ಹರ 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 ಹರ. ನಾನು ಪೂಜೆ ಮಾಡುವಾಗ ಮಾತ್ರ ದೇವರನ್ನು ಹರ ಹರ ಅಂದದಲ್ಲದೆ ಈ ರೀತಿ ಎರಡು ಕೈಯನ್ನು ತಲೆಗೆ ಮಾಡಿದ್ದು ಇದುವರೆಗೆ ಹರ ಹರ ಅಂದದಿಲ್ಲ. ಆದ್ರೆ ಇಂತಹ ಪರಿಸ್ಥಿತಿಯನ್ನು ಯಾರು ಮಾಡಿದ್ದು ಅಂತವರನ್ನು ಬಿಡಬಹುದೇ? ಇವರನ್ನು ಈ ರೀತಿ ಮಾಡಿದವರು ಯಾರು ಹಾಗೆ ಆಗಿರಲಿ. ಅರ್ಜುನ ಮಾವಂದಿರನ್ನು ಕೊಂದದ್ದು ಮೊದಲು ಅವನನ್ನು ಕಾಣಬೇಕಾಗಿದೆ. ನಡೀತೆ ನೋಡು. ನಿನ್ನನ್ನೇ ಕಾಡಬೇಕೆಂಬುದಾಗಿ ಈ ಕಡೆಗೆ ನಾನು ಬಂದವು. ಆದ್ರೆ ನೀನು ಒಬ್ಬನೇ ಇರುವುದಲ್ಲ, ನಿನ್ನ ಜೊತೆಯಲ್ಲಿ ನಿನಗೆ ಸಹಾಯ ಮಾಡುವವ ಆ ಕೋಪ ಅವನಿಗೆ ಹುಡುಗನೇ ಸರಿ. ಅಂತಹ ಹುಡುಗನನ್ನು ಜೊತೆ ಸೇರಿಸಿ ಮಾವಂದಿರನ್ನು ದುರಾತ್ಮರಾದಂತಹ ನಿಮಗೆ ತಕ್ಕ ಪಾಠ ಕಲಿಸುವುದಕ್ಕೆ ಬಂದವ ನಾನು ಕರಂತ.
ನಿನ್ನನ್ನು ನಾನು ಮಾತಿಗೆ ಬಡಿಸುತ್ತಾರೆ. ದಿಕ್ಕುವ ಕೀಶರು ಎಲ್ಲರನ್ನೂ ಇಲ್ಲಿಗೆ ಓಡಿಸುವುದೇ. ಅದೆಷ್ಟೋ ಸಮಯ ಕಳೆದು ಹೋಯಿತು. ಜಯ ಅಪಜಯ ನನಗೂ ನಿನಗೂ ಯಾವುದು ಗೊತ್ತಾಗಲಿಲ್ಲ. ಆದ್ರೆ ಹೀಗೆ ನಿನ್ನಲ್ಲಿ ಯುದ್ಧ ಮಾಡ್ತೇನೆ ಎಂದು ಭಾವಿಸಿಕೊಂಡೆ. ನಾವು ಮಾಯಾವಿಗಳು ಎಲ್ಲಿ ನಿಂತು ಹೇಗೆ ಬೇಕಾದ್ರೂ ಯುದ್ಧ ಮಾಡ್ತೇವೆ. ಈಗ ನಾನು ಇಲ್ಲಿ ನಿಂತು ಯುದ್ಧ ಮಾಡುವುದಲ್ಲ, ಮಾಯ ನಿನ್ನ ಮುಂದೆ ಪ್ರಕಟವಾಗಬೇಕಾದ್ರೆ ಇದು ಅಂಬರ ಮಠಕ್ಕೆ ಹೋಗ್ತೇನೆ, ಗಾಳಿಯನ್ನು ಬೀಸ್ತೇನೆ, ಬೆಂಕಿಯ ಮಳೆಯನ್ನು ಸುರಿತೇನೆ, ಕಲ್ಲು ಮರುಗಳನ್ನು ಹಾಕ್ತೇನೆ. ಅಷ್ಟೇ ಅಲ್ಲ, ದೊಡ್ಡ ಪರ್ವತವನ್ನು ನಿನ್ನ ಮೇಲೆ ನೋಡುವ. ಆತನಿಗೆ ಸೋಲಾಗುವುದಿಲ್ಲ. ಹಾಗೆಂತ ನಮ್ಮ ಪಾಲಿಗೆ ಜಯವೂ ಬರುವುದಕ್ಕೆ ಕಾಣ್ತಾ ಇಲ್ಲ. ಯಾಕೆ ಗೊತ್ತುಂಟ? ಅನಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವ ಎನ್ನುವಂತಹ ಅಷ್ಟಸಿದ್ಧಿ ಅಸುರರಿಗೆ ಬಲು ಸುಲಭದಲ್ಲಿ ಅವರು ವಶವಾಗಿ ಮಾಡಿಸಿಕೊಂಡಿರುತ್ತಾರೆ. ಅದಕ್ಕೆ ಬೇಕಾಗಿ ನಿನ್ನಲ್ಲಿರುವಂತಹ ರಾಕ್ಷೋಗ್ರವನ್ನುವಂತಹ ಶರವನ್ನು ಬತ್ತಲಿಗೆಯಿಂದ ತೆಗೆದು
ಆತನ ಮಾಯೆಯೆಲ್ಲವೂ ಹರಿದು ಹೋಯಿತು. ಮುಂದೆ ಆತ ಏನು ಉಪಾಯವನ್ನು ಮಾಡ್ತಾನೆ ನೋಡೋಣ. ಹೀಗೆ ಬಾ. ಇವನ ಬಾಲವನ್ನು ಹಿಡಿದು ಓಡುವವರು
ಕುರುಕ್ಷೇತ್ರದ ರಣಧಾರುಣಿ ಎಂತಹ ಬಲಿಷ್ಠನಾದಂತಹ ಕರಂಡಕಾಸುರ ಬಂದು ಹೋರಾಟಕ್ಕೆ ಇಳಿದರೂ ಕೂಡ ಮಾರುತಿಯಿಂದಾಗಿ ಆತನನ್ನು ಹತಗೊಳಿಸಿದೆವು. ಹಾಗಾದರೆ ಇಂದಿನ ದಿವಸದ ಸೂರ್ಯಾಸ್ತಕ್ಕೆ ಕರಂಡಕಾಸುರನ ವಧೆಯಾಯಿತು. ಅವ ಇಲ್ಲಿಗೆ ದಾಳಿಯನ್ನು ಮಾಡುವುದಕ್ಕೂ ಒಂದು ಕಾರಣ ಉಂಟಯ್ಯ. ಈ ಹಿಂದೆ ಸಮಸಪ್ತಕರು ಬಂದಿದ್ದರು. ಇವ ಆತನ ಅಲಿಯನಿದ್ದಾನೆ. ಆ ದ್ವೇಷವನ್ನು ಸಾರುವುದಕ್ಕೆ ಬೇಕಾಗಿ ಇಲ್ಲಿಗೆ ಬಂದ. ಪಾತಾಳದಿಂದ ಬಂದರೂ ಕೂಡ ಈತನೂ ಹತನಾದ. ಹಾಗಾದರೆ ನಾವೆಲ್ಲರೂ ಬಿಡದಿಯನ್ನು ಸೇರಿಕೊಳ್ಳೋಣ. ಇಂದಿನ ದಿವಸವೂ ನಮಗೆ ವಿಜಯವಾಗಿದೆ. ವಿಜಯವಾದಂತಹ ಈ ದಿನವನ್ನು ಸಂತೋಷಿಸುತ್ತಾ ಬಿಡಾರವನ್ನು ಸೇರಿಕೊಳ್ಳೋಣ. ನಾಳೆಯ ಸೂರ್ಯೋದಯದ ಶುಭಗಳಿಗೆಯಲ್ಲಿ ಮತ್ತೆ ಕುರುಕ್ಷೇತ್ರದ ರಣಧಾರುಣಿಯಲ್ಲಿ ನಾವು ಕಾಣಿಸಿಕೊಳ್ಳಬೇಕು. ಹಾಗಾದರೆ ಇಂದಿನ ದಿನದ ಈ ಶುಭ ದಿನದಂದು ನಾವೆಲ್ಲರೂ ಜೊತೆಯಾಗಿ ಸೇರಿದ್ದೇವೆ. ಹನುಮೋದ್ಭವ, ಚೂಡಾಮಣಿ, ಲಂಕಾದಹನ ಹಾಗೂ ಕರಂಡಕಾಸುರ ಕಾಳಗ ಎನ್ನುವಂತಹ ಪುಣ್ಯ ಕಥಾನಕವನ್ನು ಈ ಪುಣ್ಯ ಕ್ಷೇತ್ರದಲ್ಲಿ ಯಾರು ಆಡಿಸಿದರು, ಹಾಡಿದರು, ಕುಣಿದರು, ಭಕ್ತಿ ಶ್ರದ್ಧೆಯಿಂದ ನೋಡಿದರೋ ಅವರೆಲ್ಲರಿಗೂ ನಾವು ನಂಬಿಕೊಂಡು ಬರುವಂತಹ ಶ್ರೀ ಕಟೀಲು ದುರ್ಗಾಪರಮೇಶ್ವರಿ ಅಮ್ಮನವರು ಹಾಗೂ ಮಹಾಗಣಪತಿ ದೇವರು, ಸ್ಥಳದಲ್ಲಿ ನೆಲೆಯಾದಂತಹ ದೈವದೇವರುಗಳು ಆಯುಷ್ಯ, ಆರೋಗ್ಯ ಸಕಲ ಐಶ್ವರ್ಯವನ್ನು ಕರುಣಿಸಲಿ ಎನ್ನುವ ಹಾಗೆ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಪುಣ್ಯ ಕಥಾನಕಕ್ಕೆ ಮಂಗಲಗೀತೆಯನ್ನು ಹಾಡೋಣ. ಭದ್ರಂ ಶುಭಂ ಮಂಗಲಂ. ಮಹಾರಾಜ ಶ್ರೀಗಳಾದ ಸಂಸ್ಕೃತಿ ಕಾವು ಪ್ರಭಾಸುಪ್ರಾಯ ಬಲ್ಯಾಯ ಮತ್ತು ಮನೆಯವರು ಮಹಾರಾಜ ಶ್ರೀಗಳಾದ ಸಂಸ್ಕೃತಿ ಕಾವು